ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜ್ಜಾಯದ ನೈವೇದ್ಯವಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜ್ಜಾಯದ ನೈವೇದ್ಯವಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ, ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ ಶರಣು ಶರಣು ಬೆನಕ, ಶರಣು ಶರಣು ಗಣಪ ಶರಣು ಶರಣು ಬೆನಕ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದೋ ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ, ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ಥ್ಯಾಂಕ್ ಯು ಸೊ ಮಚ್. ಸೊ ಎನ್ನೊಂಜಿ ಮೋಕೆದ ವಿನಂತಿ ಮಾತ ಮುಂದೆ ಸೇರ್ದಿನಗಳಲ್ಲ. ಸೊ ಪ್ರತಿ ಒಂಜಿ ಪದ ಆಯ್ಬೊಕ್ಕ ನಿಗಲ ತಾಟಿದ ಎಂಕೆಲೆ ಅವಶ್ಯಕತೆ ಬೋಡು ಪಂಡ ಒಂಜಿ ಕಲಾವಿದಾಗ ಬೋಡ ನಂಚಿತ್ತಿನ ಪ್ರೀತಿ ಅವೇ ನಿಗಲ ರಡ್ಡುಗೈತ ತಾಟಿ ಬಂದದ್ದು ಯಾನು ಪನ್ಪೆ. ಸೊ ಆಯ್ನಾತ್ ನಿಗಲ್ ಸಪೋರ್ಟ್ ಮಾಡ್ಲೇ ಎಂಕಲದು ಮುಂಚೆ. ಪಳಿಮಾರು ಪಂಚಾಯತಿನ ಅಧ್ಯಕ್ಷರಾದ ಗಾಯತ್ರಿ ಪ್ರಭು ಇದ್ದಾರೆ. ಮೇಡಮ್, ತಮ್ಮನ್ನು ನಾವು ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ಗೌರವಿಸ್ತಿದ್ದೇವೆ. ಹಾಗೆಯೇ ಮಾಜಿ ಅಧ್ಯಕ್ಷರವರು ಗಾಯತ್ರಿ ಪ್ರಭು ಅವರು, ಹಾಗೆಯೇ ಉದ್ಯಾವರ ಗ್ರಾಮ ಪಂಚಾಯತಿನ ಸದಸ್ಯರು, ಮಂಡಲ ಕಾರ್ಯದರ್ಶಿಯಾಗಿರುವಂಥ, ಹಾಗೆಯೇ ಉದ್ಯಾವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ, ಹಾಗೆಯೇ ಉತ್ತರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ರಾಜೇಶ್ ದಿಕ್ಕುಂದರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಉಡುಪಿ ಜಿಲ್ಲಾ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರು ಸುಮಾ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಮಂಡಲದ ಜಿಲ್ಲಾ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಪವಿತ್ರ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ನಮ್ಮ ಕಾಪು ಮಂಡಲದ OBC ಮೋರ್ಚಾ ಉಸ್ತುವಾರಿ, ಹಾಗೆಯೇ OBC ಮೋರ್ಚಾ ಜಿಲ್ಲಾ ಕೋಶಾಧಿಕಾರಿ ಆಗಿರುವಂಥ ಶ್ರೀ ರಾಜೇಂದ್ರ ಪಂದುಬೆಟ್ಟು ಬಂದಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ಗೌರವಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಿದ್ದೇವೆ. ಹಾಗೆಯೇ ನಮ್ಮ ಹಿಂದುಳಿದ ವರ್ಗ ಮೋರ್ಚಾದ ಕಾಪು ಮಂಡಲದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸಾದ್ ಪಲಿಮಾರ್ ಬಂದಿದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ವಾಗತ ಮಾಡ್ತಾ ಈ ಒಂದು ವೇದಿಕೆಯನ್ನು ಕುಮಾರಿ ಸಂಚಲಿ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ.
ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇನೆ ನಾನಾಗುವೆ ಗೆಲುವಾಗಿಯೇ ಒಲಿವೆ ನವಿಲೇ ನವಿಲೇ ಬರದೆ ಸೌಗಂಧ ಸುಖವ ತರದೆ ಚಿಗುರಳೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮೊರೆವೆ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರಳೆಯು ಎಲ್ಲಿ ಮರವೇ ಮತ್ಯಾಕೆ ಮೌನ ಗೆಳೆಯೇ ಸಿಟ್ಯಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳುವಳೆಯೇ ಗುಟ್ಟ್ಯಾಕೆ ನನ್ನ ಬಳಿಯೇ ಹೇಳಿರಿ ನಿಮ್ಮನ್ನ ನಾ ಹೆಂಗ ಮರೆಯಲೇ ತೊರೆಯಲೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂತ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಏನಂತ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂತ ಪ್ರೀತಿ ಸುರಿದೆ ಜೀವ ಜೀವನದಿಯೇ ಸುರಲೋಕ ಇದನ್ನು ಬಿಡಲೇ ತವರಿಗೆ ಸಾಟಿದೆಯೇ ಚಿರಕಾಲ ಇಲ್ಲಿರಲೇ ನಗುತ್ತಿರು ನೀಲಿ ಮುಗಿಲೆ ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸೆಯೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ಧನ್ಯವಾದಗಳು. ಎಸ್ ಥ್ಯಾಂಕ್ ಯು ಸಂಜಲಿ. ಸೊ ಅಲ್ಪ ಉಂತಿದ್ ನಂಗೆ ಮಾತಾ ಮೂಲ ಚೇರ್ ಉಂಡು ಚೇರ್ ಬರ್ತದೆ ಕುಲ್ಲಿ ಸೊ ಎಂಕಲ ಪ್ರೋಗ್ರಾಮ್ ತೂವಡ್ ಬಂದು ಎಂಕಲ್ಗೆ ಏನೊಂದಿಲ್ಲ ಪ್ಲೀಸ್. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡ ಮುಂದಿನ ಒಂದು ಸುಂದರವಾದ ಗೀತೆ ಜಗವೇ ನೀನು ನನ್ನ ಗೆಳತಿಯೇ. ಸೊ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ. ಥ್ಯಾಂಕ್ ಯು.
ಮರುಭೂಮಿ ನಡುವಲ್ಲಿ ಕಂಡೋ ಚಿಲುಮೆ ಕನಸುಗಳ ರಾಶಿಯನು ತಂದೋ ಚಿಲುವೆ ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ನೆರರಲ್ಲ ನಾನನಸು ಮಾಡುವೆ ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ ನಡೆಯುವೆ ಜೊತೆ ನೆರಳಂತೆ ಬಯಸುವೆ ಕೊನೆ ಇರದಂತೆ ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಥ್ಯಾಂಕ್ ಯು ಸೊ ಮಚ್ ಸೊ ಯಾನಾದೆ ಪದ್ಯ ಬಂಡಂತೆ ಬೋರ್ ಆಯ್ನ ಕಾಪುಣ ಸೊ ನಿಗಳಲ್ಲಂತೆ ಪಾತೆರೋಡು ಸೊ ಎಂಚೊಲ್ಲಾರು ಗಟ್ಟಿ ಪಾತೇರಿ ನಮ್ಮ ಒಂಜಪ್ಪೆ ಜೋಕುಲು ಸೊ ಏರ್ಲ ಮೂಲು ಏಬೆ ಎಂಕ್ ಒಂಥರ ಅಪ್ಪ ಮಾರೆ ಎಂಕ್ ಒಂಥರ ನಾಚಿಗೆ ಅಪ್ಪ ಮಾರೆ ದಾಲ ಏನು ನೋಡ್ಚಿ ತಮ್ಮ ಪೂರಗ್ಲ ಒಂಜೇನೊಂದು ಎನ್ನದು ಸೊ ಎಂಚೊಲ್ಲಾರು ಸೂಪರ್ ಸೊ ಒಂದೇ ಜೋಶ್ ಉಪ್ಪಡು ಜನ ಒಂತೆ ಕಮ್ಮಿ ಉಂಡು ಜನ ಬತ್ತಿ ಬಕ್ಕನಲ್ಲ ತನ್ನಾತಿಗೆ ಜೋಶ್ ಬರ್ಪುಂಡು ಅಣ್ಣ ಮಲ್ಲೆಜ್ಜಿ ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಸಂಚಲಿ ಇವರನ್ನ ಒಂದು ಸುಂದರವಾದಂಥ ಗೀತೆ ಗಗನವೇ ಬಾಗಿ ಹಾಡಕ್ಕೆ ಬರ್ತಿದ್ದಾರೆ ಸೊ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಇವರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದಾರೆ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಪು ಮಂಡಳದ
ಕಾರ್ಯದರ್ಶಿಯಾಗಿರುವಂಥ ಶ್ರೀ ಸಂದೀಪ್ ಶೆಟ್ಟಿ ಕಲ್ಯ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ಅವರನ್ನು ಸ್ವಾಗತ ಮಾಡ್ತಿದ್ದೇನೆ. ಕಾಪು ಮಣ್ಣದ ಉಪಾಧ್ಯಕ್ಷರು, ಹಾಗೆಯೇ ನಮ್ಮ ಪುರಸಭೆ ಸದಸ್ಯರಾಗಿರುವಂಥ ಆತ್ಮೀಯರು ಅರುಣ್ ಶೆಟ್ಟಿ ಪಾದೂರು, ಇವರನ್ನು ಕೂಡ ಗುರುತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಕುಮಾರಿ ಸಂಚಲಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ. ಜೀವನ ಈ ಕ್ಷಣ ಶುರುವಾದಂತಿದೆ, ಕನಸಿನ ಊರಿನ ಕದ ತೆರೆಯುತ್ತಿದೆ, ಅಳಬೇಕು ಒಮ್ಮೆ ಅಂತೆನಿಸಿದೆ, ಖುಷಿಗ ಮೇರೆ ಮೀರಿ ಮಧುಮಾಸದಂತೆ ಕೈ ಚಾಚಿದೆ, ಹಸಿರಾಯ್ತು ನನ್ನ ದಾರಿ, ನೀಡುವ ಮುನ್ನ ನಾನೇ ಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಒಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಸಾವಿನ ಅಂಚಿನ ಬದುಕಂತಾದೆನಿ, ಸಾವಿರ ಸೂರ್ಯರ ಬೆಳಕಂತಾದೆನಿ, ಕೊನೆಯಾಸೆ ಒಂದೇ ಜೀವಕ್ಕೆ ನಿನ್ನ ಕೂಡಿ ಬಾಳಬೇಕು, ಪ್ರತಿ ಜನ್ಮದಲ್ಲೂ ನೀ ಹೀಗೆಯೇ ನನ್ನ ಪ್ರೀತಿ ಮಾಡಬೇಕು, ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ
ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸಂಚಲಿ. ಚೆಕ್. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಕನ್ನಡ ಆಯಿತು, ಆಮೇಲೆ ತುಳು ಇನ್ನಾಗಬೇಕು. ಸೊ ಹಿಂದಿ ಹಾಡುವಂಥ ಒಂದು ಯೋಚನೆಯಲ್ಲಿ ಬಂದೆ. ಸೊ ಹಮ್ಕೋ ಬಿ ಹಿಂದಿ ಮಾಲೂಮ್ ನೈ ಓ ತೋಡಿ ತೋಡಿ ಬರ್ಪುಂಡು ಆಂಡಲ ಒಂತೆಂತೆ ತಪ್ಪುಂಡು. ಸೊ ಏರ್ಲ ಹಿಂದಿ ಗೊತ್ತುಂಡ ಬೇಜಾರಲ್ಪಡ್ಚು. ಸೊ ಹಿಂದಿದಾಗ ಬರ್ಪೇರು ಮೂಲು ಅಂಡ್ಲ ಬೇಜಾರಲ್ಪಡ್ಚು. ಹಾಗೆ ತುಳು ಆಡ್ತಾ ಬುಜಿ ನಮಗೆ ಹಿಂದಿ ಆಡ್ತಾ ಬುಜಿ ಸೊ ಮಲ್ಲೇಚ್. ಸೊ ನಿಗಲೆದುರು ದಗಾ ಬಾಜರೆ ಪನ್ಪಿನ ಒಂಜಿ ಪೊರ್ಲು ಗಂಟಾಯಿನ ಹಿಂದಿ ಪದ ನಿಗಲೆದುರು ಪ್ರಸ್ತುತಪಡಿಸೋದಿಲ್ಲ. ಥ್ಯಾಂಕ್ ಯು. ವಂದನೆಗಳು ಸಂಚಲಿ ಅವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೋಟೆ ಗ್ರಾಮ ಪಂಚಾಯತ್ನ ಸದಸ್ಯರು ನಮ್ಮ ಆತ್ಮೀಯರಾಗಿರುವಂಥ ನಾಗರಾಜ್ ಮೆಂಡನ್ ಇದ್ದಾರೆ. ಸರ್, ತಮ್ಮನ್ನು ಗುರುತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸ್ತದೆ. ಹಾಗೆಯೇ ರಂಜನ್ ಫಡ್ಕರ್ ಇದ್ದಾರೆ. ತಮ್ಮನ್ನು ಕೂಡ ಗುರುತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಉಡುಪಿ ಕಾಪು ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಕೃಷ್ಣರಾವ್ ಇದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆಯಲ್ಲಿ ಲಿಖಿತ್ ಉಡುಪಿಯವರ ಗಾನ ಸುದೆಯನ್ನು ಕೇಳುವಂತ ಹೇಳುತ್ತಾ ಲಿಖಿತ್ ಉಡುಪಿಯವರಿಗೆ ಹಸ್ತಾಂತರಿಸ್ತೇನೆ. ಹಾಗೆಯೇ ಕೋಟೆ ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯರಾಗಿರುವಂತಹ ಶ್ರೀ ರಮೇಶ್ ಪೂಜಾರಿ ಇದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಲೋ. दगाबाज रे है दगाबाज रे तोरे नैना बड़े दगाबाज रे कल मिले ओ कल मिले है कल मिले ये हमको भूल गए आज रे है दगाबाज रे है दगाबाज रे तोरे नैना बड़े दगाबाज रे दगाबाज 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 रे तोरे नैना बड़े दगाबाज रे काहे कफाए से चुलबुल से बुलबुल काहे ना तुमाने भतिया है काहे कफाए से चुलबुल से बुलबुल काहे ना तुमाने भतिया है काहे पड़ा पीछे जान दे बैरी मैं जानू क्या तोरी खतिया है जिंदगी अपनी हम तो कदान दे दे मुस्कुरा के जो मांगे परान दे दे कल मिले ओ कल मिले है कल मिले ये हमको भूल गए आज रे है दगाबाज रे है दगाबाज रे तोरे नैना बड़े दगाबाज रे तोरे तोरे नैना दगा 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 दगाबाज रे दगाबाज रे नैना रे ढरता जा
जहाँ हमसे हम तो से डरते ये सब जानी मोरी रनिया है डरता जहाँ हमसे हम तो से डरते ये सब जानी मोरी रनिया है मस्का लगाओ ना छोड़ो जी छोड़ो समझती है तोरी रनिया है इस अदा पे तो हम कुर्बान गई जी तोहरी नाना मैं हामी है जान गई जी कल मिले वो कल मिले है कल मिले ये हमको भूल गए आज रे दगाबाज रे है दगाबाज रे तोरे नैना बड़े दगाबाज रे दगाबाज 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 रे तोरे नैना बड़े दगाबाज रे ಥ್ಯಾಂಕ್ ಯು ಸೋ ಮಚ್ ಸೊ ಕಾರ್ಯಕ್ರಮ ಮುಂದುವರಿಸ್ಕೊಳ್ತಾ ನಮ್ಮ ಜನ ಒಂಚೂರು ಮುಲಿತ್ತಿತ್ತೀರು ಮಾರ ಎತ್ತೆ ಬಲ್ತೀರ ಬಡಾಣ ಒಂಚೂರು ಇಲ್ಲ ಒಣಸ್ಮಲ್ ಬೇರೆ ಮಿನಿ ಪೋಯರು ಮಲ್ಲಿ ಜಾರ ಬರುವೇರು ಸೊ ದಾದ ಬಣ್ಣಗ ಒಂಚೂರು ಕಾರ್ಯಕ್ರಮ ಒಂಚೂರು ಫ್ಲ್ಯಾಟ್ ಪೋಯಿನಕ ಬಂದುಂಡು ನಮ್ಮ ಒಂಚೂರು ಅವೇನು ರೈಸ್ ಮಾಡ್ತಾನೆ ಇಂಚ ಸೊ ಎಂಕಲಟ್ಟು ನಿಗುಲ್ಲ ಪದ್ಯ ಬಂಡ್ರೆ ಒಂಚೂರು ಟ್ರೈ ಮಲ್ಪ್ಲೆ ಅದು ಎಂಕಲ ಮಲ್ಲ ಸಿಂಗರ್ಸ್ ಹತ್ತು ನಿಗುಲ್ಲ ಮಲ್ಲ ಸಿಂಗರ್ಸ್ ಹತ್ತು ಸೊ ಮೂಲದ ಜಾಲಿ ಮಲ್ಪಗ ನಾನು ವೀಡಿಯೋಡ್ ಬಂತೆ ನಾವು ಮುಲ್ ಜಾಲಿ ಮಲ್ಪಗ ಬಂದೆ ಸೊ ಮುಲ್ ಜಾಲಿ ಮಲ್ಪೇರಿಗೋಸ್ಕರ ನಿಗುಲ್ಲ ಪದ್ಯ ನೋಡಿ ಎಂಕಲ್ಲ ಪದ್ಯ ಅನ್ಪ ಸೊ ರೆಡಿಯಾ ಸ್ವರ ನೆಜ್ಜಿ ಮಾರೆ ಉಂತಾರತಿ ಗಂಟೆ ಆಯ್ತು ನಾನು ಸೊ ರೆಡಿಯಾ ರೆಡಿಯಾ ಮೂಲದ ಜನ ಕಮ್ಮಿ ಉಂಟು ಮಲ್ಲಿ ಜಾಗಲು ಆಗಲು ಪನ್ಪೇರು ಸೊ ಸಿಂಗಾರ ಸಿರಿ ಕಾಂತಾರ ಟೂತ ಸೊ ಬಾರಿ ಇಂಟ್ರೆಸ್ಟಿಂಗ್ ಸಾಂಗ್ ಬೊಕ ಅಂಚನೆ ಬಾರಿ ಪೊರ್ಲು ಗಂಟೆ ಏನಂಚಿನ ಪದ ಸೊ ಯಾಂ ಬೊಕ ಸಂಚನೆ ಇರುವೆ ಡುವೇಟೆಡ್ ಪನ್ನೊಂದಿಲ್ಲ ಸೊ ನಿಗುಲ್ಲ ಎಂಕಲಟ್ಟು ಸ್ವರ ಕೊರಡು ಬಂದಕ್ಕೆ ಏನೊಂದಿಲ್ಲ ಥ್ಯಾಂಕ್ ಯು ಸೊ ಮಚ್ ಲಿಖಿತ್ ಒಂದು ನಿಮಿಷ ಈ ಒಂದು ಕಾರ್ಯಕ್ರಮದಲ್ಲಿ ಹಗ್ಗ ಜಗ್ಗಾಟಕ್ಕೆ ಹೆಸರು ಕೊಟ್ಟವರು ತಮ್ಮ ತೂಕವನ್ನು ವೇದಿಕೆ ಹಿಂಭಾಗದಲ್ಲಿ ಮಾಡ್ತಾ ಇದ್ದೇವೆ ಆ ತೂಕ ಮಾಡುವವರು ದಯವಿಟ್ಟು ಅಲ್ಲಿ ತೂಕವನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ತದನಂತರ ತಮ್ಮ ಟೀಮನ್ನು ನಾವು ಇಲ್ಲಿ ಅಂಗಣಕ್ಕೆ ಕರ್ಕೊಂಡು ಬರ್ತೇವೆ ಮೊದಲಿಗೆ ಮಹಿಳೆಯರ ಹಗ್ಗ ಜಗ್ಗಾಟ ನಡೆಯುತ್ತದೆ ತದನಂತರ ಪುರುಷರ ರಾಜ್ಯ ಮಟ್ಟದ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಎಲ್ಲ ಸ್ಪರ್ಧಾಳುಗಳು ವೇದಿಕೆ ಹಿಂಭಾಗದಲ್ಲಿ ತೂಕದ ವಿಭಾಗದಲ್ಲಿ ತೂಕವನ್ನು ಮಾಡಿಕೊಳ್ಬೇಕು ದಯವಿಟ್ಟು ಇದು ತಮ್ಮ ಎಲ್ಲ ಸ್ಪರ್ಧಾಳುಗಳ ಎಲ್ಲ ಟೀಮ್ ಕೋಚ್ಗಳ ಗಮನಕ್ಕೆ ಥ್ಯಾಂಕ್ ಯು ಬತ ತೊಳು ಕೈಗೆ ಬಣಿ ಮುಳೆಟ್ಟಿತ ಮದಿಗೋದಣ್ಣ ಬರಲಿಲ್ಲ ಮದಿಗೋದಣ್ಣ ಬರಲಿಲ್ಲ ಬಸರೂರ ಹೂವ ಕಂಡಣ್ಣ ತೆಗೆದೀರ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಾಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮುದ್ದಾದ ಮಾಯಾಂಗಿ ಮೌನದ ಸಾರಂಗಿ ಮೋಹಕ ಮದರಂಗಿ ಕಣ್ಣ ಹಾಕಿದೆ ಮುಂಗುರುಳ ಸೋಕಿ ನಾಗರ ಬಲ್ಯಾಡಿ ನಗನ ದರ್ಶಿನ ಇಡಿನಾರಿ ಒರೇ ಬನಕೂವ ಇಡಿನಾರಿ ಒರೇ ಬನಕೂವ ಬನದೊಡತಿ ಬೆಡಿದ್ವರವನ್ನೇ ಕೊಡುವಳು సో లైన్ గుర్తున్నది
ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ. ನಾನೇತಗೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಹಠ ಮಾಡಿದೆ ಮಾಡು ಕೊಂಗಾಟ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ. 2 ಜನ ರಿಪೀಟ್ ಮಾಡ್ಕೊಳ್ಳ. ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ. ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ. ಸೊ ಇತ್ತಪ್ಪ ನೋಡಿ ಸಿಂಗಾರ ಸಿರಿ ಲೈನ್ ಪನೋಡು ಮೈಕು ಮಂಚು ತೋಚ್ವೆ ಅದ ಪನ್ನಿ. ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ. ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ. ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ. ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ. ಬನ್ನಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಹೇ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಹಿಂದಿ ಸಾಂಗ್ ಕೇಂದ್ರ. ಸೊ ಮೆರ್ನಲ ಒಂಚೂರು ಮೆರ್ನಲ ಲಿಖಿತ ಒಂದು ನಿಮಿಷ. ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀ ಶಶಿಪ್ರಭಾ ಶೆಟ್ಟಿ ಬಂದಿದ್ದಾರೆ. ಸರ್ ಮೇಡಮ್ ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ತಮ್ಮ ಆಗಮನವನ್ನು ನಾವು ಗೌರವಿಸ್ತಿದ್ದೇವೆ. ಸೊ ಕಾರ್ಯಕ್ರಮ ಮುಂದುವರಿಸ್ಕೊಳ್ತಾ ಸಂಚಲಿ ಇವರಿಂದ ಒಂದು ಸುಮಧುರವಾದಂತಹ ಹಿಂದಿ ಹಾಡು ಯೇ ಇಷ್ಕ್ ಹೇ ಅನ್ನೋ ಹಿಂದಿ ಹಾಡು. ಸೊ ಜೋರದ ಕೈತಾಟಿ जीने का मजा यूं आने लगा. ये हवा में है क्या थोड़ा सा जो नशा यूं छाने लगा.
पूछो ना पूछो मुझे क्या मिलेगा तेरे राहों में आकर। पूछो ना पूछो मुझे क्या मिलेगा तेरे बाहों में आकर। ये इश्क हाँ है बैठे बिठाए जन्नत दिखाए हाँ ओ रामा। ये इश्क हाँ है बैठे बिठाए जन्नत दिखाए हाँ। तोड़ी मैंने सारे हैं बंधन ज़माने तेरे, तोड़ूंगी ना मैं वादा। आधा हिस्सा मेरे तो दिल की कहानी का तू पिया में बाकी आधा। देखो ना देखो मुझे क्या हुआ है तेरे यादों में खोकर। पूछो ना पूछो मुझे क्या हुआ है तेरे बातों में जयकर। ये इश्क हाँ है बैठे बिठाए जन्नत दिखाए हाँ ओ रामा। ये इश्क हाँ है बैठे बिठाए जन्नत दिखाए हाँ। मेरे जैसे लाखों मिले होंगे तुझको पिया, मुझे तो मिला तू ही मेरे होठों की खिलती हुई सी हंसी गुलाबी पिया तू ही। देखो ना देखो मुझे क्या हुआ है तुझे सपनों में लाकर। पूछो ना पूछो मुझे क्या हुआ है तेरे बातों में आकर। ये इश्क हाँ है बैठे बिठाए जन्नत दिखाए हाँ और रामा। ये इश्क हाँ है बैठे बिठाए जन्नत दिखाए हाँ। हाँ है कोई तो वजह जो जीने का मजा यूं आने लगा। ये हवाओं में है क्या थोड़ा सा जो नशा यूं छाने लगा। पूछो ना पूछो मुझे क्या हुआ है तेरे बाहों में आकर। पूछो ना पूछो मुझे क्या मिलेगा तेरे बाहों में आकर। ये इश्क हाँ ये बैठे बिठाए जन्नत दिखाए हाँ और रामा। ये इश्क हाँ ये बैठे बिठाए जन्नत दिखाए हाँ। ये इश्क हाँ ये बैठे बिठाए जन्नत दिखाए हाँ और रामा। ये इश्क हाँ ये बैठे बिठाए जन्नत दिखाए हाँ। थैंक यू। ಹಾಲ್ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಡುಗರೆ ಫ್ರೆಂಡ್ಸ್ ಮೂಲಕ ಹಲವಾರು ಪ್ರಶಸ್ತಿ ಗಳಿಸಿದಂತಹ ಮಹಿಳಾ ತಂಡದ ನಾಯಕಿ ಮೋಹಿನಿ ಪಡುಗರೆ ಇದ್ದಾರೆ. ತಮ್ಮನ್ನು ಕೂಡ ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಗೌರವಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸಂಜಲಿ. ಸೊ ಕನ್ನಡ ಒಂಜಿ ಪಾತೆರ ಉಂಡು ನಾವೇನು ಕನ್ನಡ ಬಂತೆ ತುಳುಡು ಪಂಡ ಯಾನ್ ತಪ್ಪುವೆ. ಸೊ ಕನ್ನಡ ಒಂದು ಪಾತೆರ ಉಂಟು. ಮಕ್ಕಳಿಗೆ ಪೋಷಕರ ಆಸರೆ, ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಆಸರೆ, ಅಂಚನೆ ಕಿರಿಯರಿಗೆ ಹಿರಿಯರ ಆಸರೆ, ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದರಿಗೆ ನಿಮ್ಮಂಥ ಪ್ರೇಕ್ಷಕರ ಕೈಚಪ್ಪಾಳೆ ಆಸರೆ ಬಂದಿನ. ಸೊ ಒಂದು ನಿಗೆ ಅರ್ಥ ಆದಪ್ಪು. ಸೊ ಜೋರಾಯಿನ ಒಂಜಿ ಕೈತಾಟಿ ಕೊರಡು ಬಂದಿಗೆ ಏನೋದಿಲ್ಲ ಎಂಕಲ್ ಪದ್ಯ ಬಂತ ನೈಟ್ ಅಪ್ಪಾಗ ಒಂಜಿ MC ಮಲ್ಪ ನೈಟ್ ಏನಲ್ಲ ಒಂಜಿ ತಪ್ಪು ಪೆರಿಯವು. ಸೊ ತಪ್ಪಿತ್ತಂದ
ದಯದೀದು ಕ್ಷಮೆ ಮಲ್ಪಲೆ ಬಂದದ್ದು. ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ದ್ವಾಪರ ಪನ್ಪಿನ ಒಂಜಿ ಪೊರ್ಲಗಂಟ ಏನದು ಗೀತೆ. ಸೊ ಈತ ಟ್ರೆಂಡಿಂಗ್ ಉಂಡು ಇನ್ಸ್ಟಾಗ್ರಾಮ್ ಪೂರ ರೀಲ್ಸ್ ಅವೇನೇ ಮಲ್ಪುಂಡು ದ್ವಾಪರ 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 ಪೂರ ಗಂಟಲು ದ್ವಾಪರ. ಸೊ ಅಂಚಾದು ಟ್ರೆಂಡಿಂಗ್ ಸಾಂಗ್ ನಮ್ಮ ಟ್ರೆಂಡಿಂಗ್ ಪೋಕ ಏನೊಂದು ಮನಸ್ಸಿಗೆ ಬರ್ತದೆ. ಸೊ ದ್ವಾಪರ ಒಂದು ಒಳ್ಳೆಯ ಸುಮಧುರವಾದಂಥ ಗೀತೆ. ಕೃಷ್ಣಂ ಪ್ರಣಯ ಸಖಿ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿದ ಚಿತ್ರ. ಸೊ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಥ್ಯಾಂಕ್ ಯು. ಸೇರಲು ಬಂದರಾಧಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನಿನ್ನ ಮುಗಿಸಿ ನೀನೇ ನನ್ನ ಪ್ರೇಯಸಿ. ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ. ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗದೆ. ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನೆ. ವೆರೋನಿಕಾ ಶಿಫಾಲಿಕಾ ಈ ವಂಶಿಕಾ ನೀನೇನೆ. ಅರಳದ ಸುಮಗಳ ಅರಳಿಸುವವಳು ಕುಸುಮಗಳಂತ ಬೆರಳು. ಚೆಮ್ಮಲ್ಲಿಗೆಯಂತಿವೆ ಬೆರಳು. ಗಿಳಿಗಳ ಒಳಗೆಗೆ ಸರಿಗಮಗಲಿಸುವ ಇನಿದ ನಿಜನುಗು ಕೊರಳು. ಬಲು ವಿಸ್ಮಯ ನಿನ್ನ ಕೊರಳು. ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು. ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯೂ. ನಾನು ಶ್ರೀಕೃಷ್ಣ ನೀನೆ ನನ್ನ ಭಾವೆ ಮೂಡಿದೆ ಪ್ರೀತಿಯು. ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ. ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ. ನೀ ನಕ್ಕರೆ ಸಕ್ಕರೆ ಅರರರೆ ಎಂದು ಬ್ರಹ್ಮನಿಗೂನು ಬೆರಗು. ನೀನಂದರೆ ಬೆರಗಿಗೂ ಬೆರಗು. ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು. ಮೈ ಮಾಟವೇ ಮೋಹಕ ಸೊಬಗು. ಲಾವಣ್ಯ ನೋಡಿ ನಾಧನ್ಯನಾದೆ. ಕಾರುಣ್ಯ ಮೋಡಿ ಹೀಗಾಗಿ ಹೋದೆ. ನೀನೇ ನನ್ನ ಪ್ರೇಯಸಿ. ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ. ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ.
ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗದೆ. ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಸೊ ಪೂರ ಅಂಚಂಚು ಪೋಯಿರು ನಿಗಲು ಕಾತುರದಿಂದ ನೀವು ಕಾತುರದಿಂದ ಕಾಯುತ್ತಿರುವ ಹಗ್ಗ ಜಗ್ಗಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಸೊ ಅಲ್ಲಿ ತನಕ ಇಲ್ಲಿ ಆಸನಗಳಿದೆ, ದಯವಿಟ್ಟು ಆಚೆ ಇದ್ದವರು ದಯವಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಸೊ ಕನ್ನಡ ಅಂಡ್ ಹಿಂದಿ ನಮ್ಮ ತುಳು ಭಾಷೆನೇ ಆತ ಒಂದು ಬೇಜಾರದ ಸಂಗತಿ. ಸೊ ಗಿರ್ಗಿಡ್ ಚಿತ್ರದ ಒಂದು ತುಳು ಪದ್ಯ ಯಾನ್ ಬೊಕ್ಕ ಸಂಚಲಿ ಒಟ್ಟು ಬನ್ನೋದಿಲ್ಲ. ಸೊ ನಿಗಲ ಕೈತಾಟಿದೊಟ್ಟಿಗೂ ಎಂಕಲ್ ನಿಗಲ ಕೈತಾಡ್ದ ಪರ್ಮಿಷನ್ಗೆ ಏನೊಂದು ಎಂಕಲ್ ಈ ಒಂಜಿ ಪದ್ಯನು ಶುರು ಮಾಡ್ತಿಲ್ಲ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರಿನ ಯುವ ಪ್ರತಿಭೆಗಳು ಬಹಳಷ್ಟು ಗಾಯನಗಳನ್ನು ಆಡುವ ಮೂಲಕ ಅದರೊಂದಿಗೆ ತನ್ನ ಮಾತಿನ ಮೂಲಕ ಎಲ್ಲ ಪ್ರೇಕ್ಷಕರನ್ನು ಆಹ್ವಾನ ಮಾಡ್ತಿರುವಂಥ ಲಿಖಿತ್ ಉಡುಪಿಯವರಿಗೆ ಎಲ್ಲ ಪ್ರೇಕ್ಷಕರು ತಮ್ಮ ಆಸನವನ್ನು ಕೊಟ್ಟಿದ್ದೇವೆ. ಆಸನದಲ್ಲಿ ಕುತ್ಕೊಂಡು ಅವರಿಗೆ ಒಂದು ಹಾಡು ಹಾಡಲಿಕ್ಕೆ ಒಂದು ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ಕೇಳುತ್ತಾ ಎಲ್ಲ ಆ ಸಮುದ್ರದಲ್ಲಿ ನಿಂತಹ ಎಲ್ಲ ಮಹಿಳೆಯರು ಹಾಗೆಯೇ ದೂರದಿಂದ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಹಾಗೂ ಕ್ರೀಡಾಭಿಮಾನಿಗಳು ತಮ್ಮ ಗೌರವದ ವೇದಿಕೆ ಮುಂದ್ಗಡೆ ನಮಗೆ ಆಸನವನ್ನು ಮಾಡಿಕೊಟ್ಟಿದ್ದೇವೆ. ಆ ಆಸನವನ್ನು ಕುತ್ಕೊಳಿಸಿ ಎಲ್ಲ ನಮ್ಮ ಯುವ ಪ್ರತಿಭೆಗಳಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊಳ್ತಾ ಮುಂದಿನ ಅವಕಾಶವನ್ನು ಲಿಖಿತ್ ಉಡುಪಿಯಲ್ಲಿ ಕೊಡ್ತೀನಿ. ಹಾಗೆಯೇ ಬಂದಿರತಕ್ಕಂಥ ಮಹಿಳಾ ತಂಡಗಳಿದ್ದರೆ ದಯವಿಟ್ಟು ವೇದಿಕೆ ಹಿಂಭಾಗದಲ್ಲಿ ಬಂದು ತೂಕ ಮಾಡುವ ವಿಭಾಗದಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಮಹಿಳಾ ತಂಡಗಳು. ಈಗ ಈ ಕಾರ್ಯಕ್ರಮ ಮುಗ್ದ ಕೂಡಲೇ ಮಹಿಳಾ ತಂಡದ ಪ್ರಥಮ ಪಂದ್ಯಕೂಟ ನಡೀತಾ ಇದೆ. ಉದ್ಘಾಟನಾ ಪಂದ್ಯಕೂಟ ಮಹಿಳೆಯರ ತಂಡಕ್ಕೆ ನಡೀತಾ ಉಂಟು. ದಯವಿಟ್ಟು ಎಲ್ಲರೂ ಬಂದವರು ತಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. முறுக்கடு கர்ஃப்யூ பாடடு யான் ரீசன் கொறைய ಒಂತ ಕಾಪುಲ ನಿನ್ನ ಪಲಯನ್ ಭಾವೆ ಮಲ್ಪಂದ ಬುಡಯ ಯಾನು ಬೇಲೆಗ್ ಸೇರಿದಾಂಡು ನನ್ನ ಬೇಗೊಡು ಪೊದುಕೆ ನೋಡು ಯಾನ್ ಪಾಡು ನ ಉರುಳುಗು ಬ್ರಹ್ಮೆಲ ಬೂರಡೆ ಬರಿ ಬರಿಟೆ ಉಂತುದೊಂಜಿ ಸೆಲ್ಫಿ ದೆಪ್ಪುಗ ಫ್ಯಾಮಿಲಿಯನ್ನು ಹೈಡ್ ಮಲ್ತು ಸ್ಟೋರಿ ಪಾಡುಗ ಗಲಿಗೆ ಗುರ ವಾಟ್ಸಾಪ್ ಲಡೈ ಮಲ್ಪುಗ ಒಂದು ಟೈಮ್ ಬುರ್ದು ನಮ್ಮನೆ ಸಾರಿ ಕೇನುಗ ನಮ್ಮ ಲೈಫಿಗೆ ಗಿರ್ಗಿಟ್ಟತ ಸ್ಟೆಪ್ ಪಾಡುಗ ತಕದೆ ಮಿತಾ ಅರೆ ಡೋಂಟ್ ವರಿ ಮದಿಮಾಲೆ ನಿನ್ನ ಬರಿಟ್ಟು ಯಾನು ಉಲ್ಲ ಕರಿಯ ಮಣಿ ರೇಟ್ ಇನ್ನಿಕೇನದು ಬೈದ ಮದಿಮೆಗ ದಿನ ಬೀರಂದು ಭಟ್ರನ್ಲೈದೆ ಪಾತೆರೊಡೆ ಬಾನದೈತು ಕೊಳ್ಪಿನ ತೂತೆ ಆಂಡ ನಿನ್ನ ಮೋಕೆ ಪೊರ್ಲು ತೂದುದು ಸೋತೆ ಸುರುವೆ ಹನಿಮೂನ್ಗು ಪಿದಾಡುಗನ ಬೆರಿಯೇ ಬರುವೆ ಅಣ್ಣಯ್ಯನ ಅರ್ರೆ ತಾಯಿಗೂ ಪೋಡುವ ಅಣ್ಣನೇ ದೆಪ್ಪುಗನೇ ದೆಪ್ಪುಗನಾ ದೆಪ್ಪುಗನಾ ಏನೇ ದೆಪ್ಪಿರ ಚಡ್ಡಿಯ
ಥ್ಯಾಂಕ್ ಯು ಸೋ ಮಚ್. ಸೊ ಕಡಲ್ ದಬ್ಬರ ಜಾಸ್ತಿ ಅವನುಂಡು, ತಾಟಿ ದಬ್ಬರ ಕಮ್ಮಿ ಅವನುಂಡು ಅಣ್ಣ ಮಲ್ಲೆಜ್ಜಿ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಸೊ ಹಿಂದಿ ಹಾಡೊಂದಿಗೆ ಮತ್ತೊಮ್ಮೆ ವೇದಿಕೆಗೆ ಬರ್ತಾ ಇದ್ದಾರೆ ಸಂಚಲಿ ಇವರು. ಸೊ ದಯಮಾಡಿ ಜೋರಾದ ತಾಟಿ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ಥ್ಯಾಂಕ್ ಯು. हेलो हेलो चुरा लिया है तुमने जो दिल को, नजर नहीं चुराना सनम, बदल के मेरी तुम जिंदगानी, कहीं बदल ना जाना सनम। ओ ले लिया दिल, ओ है मेरा दिल, है दिल लेकर मुझको ना बहलाना। चुरा लिया है तुमने जो दिल को, नजर नहीं चुराना सनम, बदल के मेरी तुम जिंदगानी, कहीं बदल ना जाना सनम। बाहर बन के आऊं कभी तुम्हारी दुनिया में, गुजर न जाए ये दिन कहीं सी तमन्ना में। बाहर
ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು BJP ಮಂಡಲ ಅಧ್ಯಕ್ಷರಾಗಿರುವಂಥ ಈ ಕಾರ್ಯಕ್ರಮದ ನಮ್ಮ ನಮ್ಮ ಬೆನ್ನೆಯೆಂದು ನಮಗೆ ಬಹಳಷ್ಟು ಸಹಕಾರ ನೀಡಿದಂತಹ ಉದ್ಯವರ ಜಿತೇಂದ್ರ ಶೆಟ್ಟಿ ಅವರಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಈ ಮೋರ್ಚಾದ ಪರವಾಗಿ ಸ್ವಾಗತ ಮಾಡ್ತಿದ್ವಿ. ಜಿತೇಂದ್ರ ಶೆಟ್ಟಿ ಉದ್ಯವರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ವಿ. ಎಸ್ ಥ್ಯಾಂಕ್ ಯು. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಸೊ ನಮ್ಮನೆ ಊರ್ದ ಮಗಲು ಚಿಂತನ ಪನ್ಪಿನ ಮೇರೆ ಸೊ ಮೇರೆಗೆ ಒಂಚೂರು ಪೋಡಿಗಂಡಿಗೆ ಅಂಡ್ಲ ಏರ್ಲ ತೆಲ್ಪೊಡ್ಚಿ ದಾಲ ದಾಲ ಏನೋ ದಾಲ್ಪೊಡ್ಚಿ ಸೊ ಮೇರೆ ಸ್ಟೇಜಿಗೆ ಫಸ್ಟ್ ಟೈಮ್ ಬರ್ಪಿನಿ ಅಂಚಾದು ನಮ್ಮನೆ ಊರ್ದ ಮಗಲ ಏನಂಚದು ಸೊ ಅರೇನೊಂಜಿ ಮೋಕೆಡಿ ಎತ್ಕೊನುಗ ಅಂಚಾದ ಒಂಜಿ ಜೋರಾಯಿನ ಕೈ ಚಾಟಿ ಬರಡು ಬಂದು ಹೆಂಗೆ ಏನೊಂದಿಲ್ಲ. ಎಸ್ ಥ್ಯಾಂಕ್ ಯು.
ಎಲ್ಲ ಮಹಿಳಾ ತಂಡದ ನಾಯಕಿಯರು ಅಲ್ಲಿ ವೇದಿಕೆ ಹಿಂಭಾಗಕ್ಕೆ ಬಂದು ಪಿಚ್ಚಸ್ಸನ್ನು ಹಾಕ್ತೇವೆ. ಪಿಚ್ಚಸ್ಸನ್ನು ಹಾಕುವ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರಬೇಕು. ತದನಂತರ ತಮ್ಮ ತಂಡವನ್ನು ಸಜ್ಜುಗೊಳಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಆದ ಕೂಡಲೇ ತಮ್ಮ ಅಗ್ಗಜಗ್ಗಾಟ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲ ತಂಡದ ಮುಖ್ಯಸ್ಥರು ವೇದಿಕೆಯ ಹಿಂಭಾಗದಲ್ಲಿರುವ ತೂಕದ ಕೊಠಡಿಗೆ ಹೋಗಬೇಕು ನೀವು. ಎಸ್, ಥ್ಯಾಂಕ್ ಯು ಚಿಂತನ. ಸೊ ನಮ್ಮನೆ ಊರ್ದ ಪ್ರತಿಭೆ, ಸೊ ನಮ್ಮ ಪ್ರೋತ್ಸಾಹ ಮಲ್ಪೊಡೆ ಹಾಕೊಂಡು ಅಂಚಾದ ಸೊ ಕಾರ್ಯಕ್ರಮ ಮುಂದುವರಿಸ್ಕೊಳ್ತಾ ಇವತ್ತಿನ ಈ ಒಂದು ಅದ್ಧೂರಿಯಾದ ಕ್ರೀಡಾಕೂಟಕ್ಕೆ ಸೌಂಡನ್ನು ಆಯೋಜನೆ ಮಾಡಿದವರು ಸುಭಾಷ್ ಸೌಂಡ್ ಇವರು. ಇವಳೊಂದು ಬಹಳ ಪ್ರಾಮುಖ್ಯತೆ ಇದೆ. ಯಾಕಂದರೆ ಇವಾಗ ನಾವು ಇಲ್ಲಿ ಒಬ್ಬರು ಸಿಂಗರ್ಸ್ ಬಂದರೆ ಸಾಕಾಗಲ್ಲ, ಒಬ್ಬರು ಪ್ರೇಕ್ಷಕರು ಬಂದರೆ ಆಗಲ್ಲ, ಅಥವಾ ಆಯೋಜಕರು ಮಾಡಿದ ಆಯೋಜನೆಯಲ್ಲಿ ಆಯೋಜಕರು ಇದ್ದರೂ ಕೂಡ ಆಗಲ್ಲ. ಯಾಕಂದರೆ ಒಂದು ಸೌಂಡ್ ಸಿಸ್ಟಮ್ ಇಲ್ಲ ಅಂದರೆ ಅದು ಯಾವುದು ಒಂಥರ ಅಂದರೆ ಬೋರ್ ಥರ, ಒಂದು ಪ್ರೋಗ್ರಾಮ್ ಮಾಡಿದದು ವೇಸ್ಟ್ ಥರ. ಹಾಗಾಗಿ ಸೌಂಡ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಆಗ್ತದೆ. ಸೊ ಸುಭಾಷ್ ಸೌಂಡ್ ಮೊಗೆಲೆಗೆ ಮೋಕೆಡ್ ಅಭಿನಂದನೆ ಬರೋದಿಲ್ಲ ಪಂಡ ಇದು ಎಂಕೆಲೆಲ್ಲ ಅಂಚೆನೆ ಪಂಡ ಇದು ಸಿಂಗರ್ ನಗಲು ಅವು ದಾನಿ ಒಂಚೂರು ಶ್ರುತಿ ಒಂಚೂರು ಕುಯ್ಯ ಏನಕ್ಕಾಂಡು ವಾಯ್ಸ್ ಅವು ವಾಯ್ ಸೌಂಡ್ ದಾಯ ಮಾರ್ರೆ ಚೆಕ್ ಅಂಚೆ ಬರ್ಪುಂಡು ಪಂಡ ಸೌಂಡ್ ದಾಗೆಲೆಗೆ ನೆರಡು ಆಪು ಪಂಡ ಆ ಸೌಂಡ್ ದಾಯ ಸಮ ಮಲ್ದಿನ ಇಜ್ಜಿ ಮಾರೆ ಅಂಚೆನ ಅಂಚಾದು ಸೌಂಡ್ ಇದೆ ಮಾತ್ರ ಸೂಪರ್ ಮಲ್ದಿ ಸೌಂಡ್ ಹೆಂಗೆ ಖುಷಿ ಆಂಡು. ಸೊ ಬೇತೆ ಆ ಕಡೆ ಪ್ರೋಗ್ರಾಮ್ ಪೋಂಡ ಒಂಥರ ಸೌಂಡ್ದಾಗಲೆಲ್ಲ ಕಿರಿಕಿರಿ ನಾಡ ಮುಗಲ ಅಂಚತ್ತ ಒಂಜಿ ಮೋಕೆಡ್ಲೆತ್ತದು. ಸೊ ಸೌಂಡ್ ಸಿಸ್ಟಮ್ ಎಡ್ಡೆಂಡು ದಾಲ ಪ್ರಾಬ್ಲಮ್ ಇಜ್ಜಿ. ಸೊ ಭಾರಿ ಖುಷಿ ಆಂಡು, ಥ್ಯಾಂಕ್ ಯು. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಮುಂದಿನ ಹಾಡು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂಥ ಶ್ರೀ ಲಾಲಾಜಿ ಆರ್ ಮೆಂಡನ್ ಬರ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಿಕಟಪೂರ್ವ ಶಾಸಕರು ಹಾಗೆಯೇ ಜನಪ್ರಿಯ ಶಾಸಕರಾಗಿರುವಂಥ ಲಾಲಾಜಿ ಆರ್ ಮೆಂಡರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಮೋರ್ಚಾದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಮೂಡಿಬೆಳೆ ಅವರು ಕರ್ಕೊಂಡು ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಮುಂದಿನ ಹಾಡು ಚಾರುತಂತಿ ಕುರುಕ್ಷೇತ್ರ ಚಿತ್ರದಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಥ್ಯಾಂಕ್ ಯು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು ಮಂಡಲದ ಪ್ರಧಾನ ಕಾರ್ಯದರ್ಶಿ ಶ್ರೀ ಗೋಪಾಲ್ ಕೃಷ್ಣರಾವ್ ಮಟ್ಟು ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಪುವಿನ ಉದ್ಯಮಿ ಶ್ರೀ ಶ್ರೀಧರ ಶೇನವ ಅವರು ಬಂದಿದ್ದಾರೆ. ತಮ್ಮನ್ನು ಆದರಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಯತೀಶ್ ಅವರವರನ್ನು ಈ ವೇದಿಕೆ ಹತ್ರ ಕರ್ಕೊಂಡು ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಶ್ರೀಧರ ಶೇನವ ಕಾಪು ಇವ ಅಲ್ಲಿನ ಒಂದು ಪ್ರಖ್ಯಾತ ಉದ್ಯಮಿ, ಹಾಗೆಯೇ ಪರೋಪಕಾರಿ ಹಾಗೂ ಸಮಾಜ ಸೇವಕರು ಶ್ರೀ ಶ್ರೀಧರ ಶೇನವ ಕಾಪು. ಚಾರುತಂತಿ ನಿನ್ನ ತನುವು, ಚಾರುತಂತಿ ನಿನ್ನ ತನುವು ನುಡಿಸಬರುವೆನು ದಿನ ಪ್ರತಿದಿನ. ಭಲಾರೆ ರಸಿಕರ ರಾಜ, ಭಲಾರೆ ವಸುದೆಯ ತೇಜ, ಕರಗಿದೆನು ನಿನ್ನಲಿ ಬಾರೆ 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 ನನ್ನ ರಸಿ. ನೀನೆ ನನ್ನ ಜೀವ ಚೆನ್ನರಿಸಿ. ಚಾರುತಂತಿ ನಿನ್ನ ತನುವು, ಚಾರುತಂತಿ ನಿನ್ನ ತನುವು ನುಡಿಸಬರುವೆನು ದಿನ ಪ್ರತಿದಿನ. ಬೆಚ್ಚುತ್ತಿದೆ ಬಾನು ಹಿಗ್ಗುತ್ತಿದೆ
ನಮ್ಮಿಬ್ಬರ ನೋಡಿ ಷೋಡಶಿ ವಯ್ಯಾರದ ನಿನ್ನ ಸಾರಂಗದ ನಡೆ ಶೃಂಗಾರದ ಕರೆ ಪ್ರೇಯಸಿ ಕೌರವ ವಶವಾದೆ ಆಲಂಗಿಸಿ ಬೆರಗಾದೆ ಮಧು ಮದನಿಕೆ ಸರೋವರವಿದು ಬಾರೆ 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 ನನ್ನ ರಸಿ ಪ್ರೇಮದೋಲೆಯ ನೀನು ಸ್ವೀಕರಿಸಿ ಉಕ್ಕುತ್ತಿರೋ ಒಂದ ಹಚ್ಚುತ್ತಿದೆ ಕಣ್ಣ ಭಿತ್ತಿಯಲ್ಲಿ ನಿನ್ನ ಮೈ ಸಿರಿ ದ್ವಾಪರಕ್ಕೆ ನಾನೇ ಚಕ್ರೇಶ್ವರ ನೀನು ರಾಜೇಶ್ವರಿ ಇದು ಲಾಹಿರಿ ಓ ಪ್ರಿಯತಮ ಗುರಿಕಾರ ಪ್ರಣಯೋತ್ತಮ ಹರಿಕಾರ ಮನೋಶರದಿಯ ಮಹಾಪಯಣವು ಬಾರೆ 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 ನನ್ನ ರಸಿ ಮಹಿಷಿಯ ಪೀಠ ಸಿಂಗರಿಸಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಸಂಚಲಿ ಇವರನ್ನ ಮತ್ತೊಮ್ಮೆ ವೇದಿಕೆ ಮೂಲಕ ಸ್ವಾಗತಿಸಿಕೊಳ್ತಿದ್ದೇವೆ. ಸೊ ಜೋರಾದ ನಿಮ್ಮ ಕೈ ಚಪ್ಪಾಳೆ ಮೂಲಕ ಇವರನ್ನು ಸ್ವಾಗತಿಸ್ಕೊಳ್ಬೇಕಾದ್ರೆ ಈಗ ಹೇಳ್ಕೊಳ್ತಿದ್ದೇವೆ. ಥ್ಯಾಂಕ್ ಯು. Hello. Yahoo, Yahoo! ಇಂದು ಬಾನಿಗೆಲ್ಲ ಹಬ್ಬ ಗಾಳಿಗಂಧಕ್ಕೂ ಹಬ್ಬ ಇಂದು ಭೂಮಿಗೆಲ್ಲ ಹಬ್ಬ ಪುಷ್ಪಕುಲಕ್ಕೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ ಗಾಳಿಗಂಧಕ್ಕೂ ಹಬ್ಬ ಇಂದು ಭೂಮಿಗೆಲ್ಲ ಹಬ್ಬ ಪುಷ್ಪಕುಲಕ್ಕೂ ಹಬ್ಬ ಬಿಸಿ ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಹೃದಯ ಬಯಸುವ ಸುಖದ
ಉಸಿರಿಗೆ ಹಬ್ಬ, ಒಬ್ಬುವೆದೆಗೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ. ಸೊಗಸಿನಿಂದಲೇ ಸೊಗಸ ಸವಿಯುವ, ಸೊಗಸಿನಿಂದಲೇ ಸೊಗಸ ಸವಿಯುವ, ಸೊಗಸಿಗೆ ಚೆಲುವಿನ ಹೆಸರಿದೆ. ಇಂದು ಚೆಲುವಿಗೆ ಹಬ್ಬ, ಒಳಗೊಳವಿಗೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಆಹಾ 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 ಹಬ್ಬ, ಹಬ್ಬ, ಏಹೆ 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 ಹಬ್ಬ, ಲಾ 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 ಹಬ್ಬ. ಥ್ಯಾಂಕ್ ಯು. ಚೆಕ್ ಚೆಕ್. ಎಸ್, ಥ್ಯಾಂಕ್ ಯು ಸಂಚಾಲಿ. ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ, ಸೊ ಒಂದೊಂಜಿ ಕಾರ್ಯಕ್ರಮ ಲೈವ್ ಆದ್ ಬರೋದುಂಡು ಸ್ಪಂದನ TV ಚಾನಲ್ಡ್. ಸೊ ಈಗ ಇಲ್ಲಡಿತ್ತಿನಾಗಲಿ ಮಾತೆರೆಗ್ಲ ಆ ಲಿಂಕ್ನೊಂದು ಶೇರ್ ಮಾಡ್ತದ್ದು ಅಲ್ಪ ತೂವೇರೆ ಬನ್ನಿ. ಮೂಲು ಏರಲ್ಲ ಹಾಕೊಂಡು ಪೋಡ್ಚಿ ಯಾನ್ ಲೈವ್ ತೂಪೆ ಮಾರೆ ಮೂಲು ಬರ್ಚಿ ಯಾನ್ ಸೀದಲ್ಲ ಕೊಂಬೋಪೆನೊಂದು ಏರ್ಲ ಪೋಡ್ಚಿ. ಸೊ ಜನ ಸೇರೊಂದು ಇಲ್ಲೇರು ಆಯ್ನಾತ್ ಸೇರಾಡ್ ನನ್ನಲ್ಲ ಎಂಕೆಲೆಗೆ ಖುಷಿ. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾ ಬಹಳ ಒಂದು ಸುಮಧುರವಾದಂಥ ಗೀತೆ ಸರಿಯಾಗಿ ನೆನಪಿದೆ ನನಗೆ. ಸೊ ಈ ಒಂದು ಹಾಡು ನಿಮ್ಮ ಮುಂದೆ ಪ್ರಸ್ತುತಪಡಿಸಿಕೊಳ್ತಿದ್ದೇನೆ. ಥ್ಯಾಂಕ್ ಯು. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಮನದ ಪ್ರತಿಗಲ್ಲಿಯೊಳಗು ನಿನದೇ ಮೆರವಣಿಗೆ, ಕನಸಿನ ಕೊಲೊಮೆಗೆ ಉಸಿರನೋ ಓದುತ್ತಾ ಕಿಡಿ ಹಾರುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಕಣ್ಣಲ್ಲೇ ಇದೆ ಎಲ್ಲ ಕಾಗದ, ನೀನೇ ನನ್ನಯ
ಅಂಚೆ ಪೆಟ್ಟಿಗೆ ಏನೇ ಕಂಡರೂ ನೀನೇ ಜ್ಞಾಪಕ, ನೀನೇ ಔಷಧಿ. ನನ್ನ ಹುಚ್ಚಿಗೆ ಸೆರೆ ಸಿಕ್ಕಾಗ ಬೇಕಿಲ್ಲ ಜಾಮೀನು, ಸರಸಕ್ಕೀಗ ನಿಂದೇನೆ ಕಾನೂನು. ಕೊರೆಯುವ ನೆನಪಲಿ ನಿನ್ನನೇ ಬರೆಸುತ್ತಾ ಬದಲಾಗುವುದು ಇನ್ನು ಖಚಿತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಸಿದ್ಧವಾಗಿದೆ ಅಂತರಂಗದ ರಂಗ ಸಜ್ಜಿಕೆ, ನಿನ್ನ ನೋಡದ ನನ್ನ ಜೀವನ ಸುದ್ದಿ ಎಲ್ಲದ ಸುದ್ದಿ ಪತ್ರಿಕೆ. ಸೆರೆ ಸಿಕ್ಕಾಗ ಬೇಕಿಲ್ಲ ಜಾಮೀನು, ಸರಸಕ್ಕೀಗ ನಿಂದೇನೆ ಕಾನೂನು. ಕೊರೆಯುವ ನೆನಪನೀರುಳನು ಕಳೆಯುತ್ತಾ ಬೆಳಗಾಗುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಥ್ಯಾಂಕ್ ಯು. ಸೊ BJP ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ಇವರೊಂದು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿ ನಮಗೆ ಈ ಕಾರ್ಯಕ್ರಮದಲ್ಲಿ ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ತುಂಬ ಖುಷಿಯಾಯಿತು. ಈ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದಲ್ಲಿ ಆಗುವಂತಹ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಟೀಮ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಮೆಮೊರೇಬಲ್. ಥ್ಯಾಂಕ್ ಯು. ಲಿಖಿತ್ ಉಡುಪಿ ಹಾಗೆಯೇ ಸಂಚಲಿ ಪಿತ್ರೋಡಿ ಅವರಿಗೆ ನಮ್ಮೆಲ್ಲರ ಈ ಮಟ್ಟು ಕಡಲ ತೀರದ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಿ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಗುರ್ಮೀತ್ ಸುರೇಶ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ವೇದಿಕೆ ಮೇಲೆ ನಮ್ಮ ಮೋರ್ಚಾದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಮುಡಿ ಅವರು ಗೌರವಪೂರ್ವಕವಾಗಿ ಕರ್ಕೊಂಡು ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕಾಪು ಮಂಡಲದ ಅಧ್ಯಕ್ಷರಾಗಿರುವ ಜಿತೇಂದ್ರ ಶೆಟ್ಟಿ ಅವರಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ವೇದಿಕೆಗೆ ಗೌರವಪೂರ್ವವಾಗಿ ಆಹ್ವಾನ ಮಾಡ್ತಾ ಇದ್ದೇನೆ. ಹಾಗೆಯೇ ಕಾಪು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರುವಂಥ ಶ್ರೀ ಲಾಲಾಜಿ ಆರ್ ಮೆನ್ನನ್ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಮಂಡಲ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀ ಗೋಪಾಲ್ ಕೃಷ್ಣರಾವ್ ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಗೌರವಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಉದ್ಯವರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀ ರಾಜೇಶ್ ಕುಂದರ್ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಗೌರವಪೂರ್ವಕ ಸ್ವಾಗತ ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಭಾಗಿಯಾಗಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ರಾಜ್ಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಶಿಲ್ಪಾ ಸುವರ್ಣ ಇದ್ದಾರೆ. ಮೇಡಮ್, ತಮ್ಮನ್ನು ಕೂಡ ನಾನು ಈ ಒಂದು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರು ಹಾಗೆಯೇ BJPಯ ಜನಪ್ರಿಯ ಮುಖಂಡರಾಗಿರುವಂಥ ಗೀತಾಂಜಲಿ ಸುವರ್ಣ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಗೌರವಪೂರ್ವವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತರು ವೇದಿಕೆ ಮೇಲೆ ಬಂದು ಈ ಒಂದು ಉದ್ಘಾಟನಾ ಸಮಾರಂಭದ ಭಾಗಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆತ್ಮೀಯರಾಗಿರುವಂಥ ಶ್ರೀಧರ ಶ್ರೀನವ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಗೌರವಪೂರ್ವವಾಗಿ ಸ್ವಾಗತ ಮಾಡ್ತೀನಿ. ಶ್ರೀಧರ ಶ್ರೀನವ. ಗೋಪಾಲ್
ಮಹಿಳಾ ತಂಡಕ್ಕೆ ಇದು ಅಂತಿಮ ಕರೆ. ನಿಮ್ಮ ಪಿಕ್ಚರ್ಸ್ ಹಿಂದ್ಗಡೆ ಆಗ್ತಾ ಇದೆ. ತಂಡದ ಒಬ್ಬರು ಯಾರಾದರೂ ಹೋಗಿ ಆ ಪಿಕ್ಚರ್ಸ್ ಆಗೋ ಕಾರ್ಯ ಭಾಗಿಯಾಗಬೇಕು. ಯಾರಾದರೂ ಹೆಸರು ಕೊಡಲಿಕ್ಕೆ ಬಾಕಿ ಇದ್ರೂ ಕೂಡ ದಯವಿಟ್ಟು ಆದಷ್ಟು ಬೇಗ ಹೆಸರು ನೋಂದಾಯಿಸ್ಕೊಳ್ಬೇಕು. ಈ ಸಮಾರಂಭ ಮುಗ್ದ ಕೂಡಲೇ ಉದ್ಘಾಟನಾ ಪಂದ್ಯಕ್ಕಾಗಿ ನಿಮ್ಮನ್ನು ಆಹ್ವಾನ ಮಾಡ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕೋಟೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ಮೆಂಡನವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ರಮೇಶ್ ಪೂಜಾರಿ ಅವರು ಕೂಡ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ನಾಗರಾಜ್ ಮೆಂಡನ್ ಹಾಗೆಯೇ ರಮೇಶ್ ಪೂಜಾರಿ ಅವರನ್ನು ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಭಾಗದ ಕೋಟೆ ಮತ್ತು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ಮೆಂಡನ್ ಹಾಗೆಯೇ ರಮೇಶ್ ಪೂಜಾರಿ ಅವರನ್ನು ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗ ಮೋರ್ಚಾದ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀ ರವೀಂದ್ರ ತಿಂಗಳಾಯ ಕೋಟ ಅವರು ಇಲ್ಲಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ಯೋಗೀಶ್ ಸುವರ್ಣ ಅವರು ಕೋಟೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯೋಗೀಶ್ ಸುವರ್ಣ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ಯೋಗೀಶ್ ವೇದಿಕೆ ಮೇಲೆ ಬರಬೇಕು. BJP ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ಈ ಒಂದು ಮಂಡಲದ ವತಿಯಿಂದ ರಾಜ್ಯ ಮಟ್ಟದ ಒಂದು ಹಗ್ಗಜಗ್ಗಾಟ ಕಾರ್ಯಕ್ರಮವನ್ನು ಮಟ್ಟು ಕಡಲ ತೀರದ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಅವರನ್ನು BJP ಹಿಂದುಳಿದ ವರ್ಗ ಮೋರ್ಚಾ ಕಾಪು ಮಂಡಲ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಅವರಿಗೆ ಮಂಡಲದ ಅಧ್ಯಕ್ಷರಾದಂಥ ಶ್ರೀ ಸಂತೋಷ್ ಕುಮಾರ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಮಂಡಲದ ಅಧ್ಯಕ್ಷರಾಗಿರುವಂಥ BJPಯ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀ ಜಿತೇಂದ್ರ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ಪ್ರವೀಣ್ ಅಂಬಾಡಿ ಅವರು ವೇದಿಕೆ ಮೇಲೆ ಬಂದು ಹೂ ಕೊಡಬೇಕಂತ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರುವಂಥ ಶ್ರೀ ಲಾಲಾಜಿ ಆರ್ ಮೆಂಡನ್ ಅವರಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಇವರಿಗೆ ದಿಲೀಪ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಡ್ತಾ ಇದ್ದೇನೆ. ಹಾಗೆಯೇ ರಾಜ್ಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಶಿಲ್ಪಾ ಸುವರ್ಣ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಸುರೇಖಾ ಅಮೀನ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕಾಪು ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀ ಗೋಪಾಲ್ ಕೃಷ್ಣ ರಾವ್ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಸಂತೋಷ್ ಸನಿಲ್ ಅವರು ವೇದಿಕೆ ಮೇಲೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರು BJPಯ ಮುಖಂಡರಾಗಿರುವಂಥ ಶ್ರೀಮತಿ ಗೀತಾಂಜಲಿ ಸುವರ್ಣ ಅವರಿದ್ದಾರೆ. ಅವರಿಗೆ ಆಶಾ ನಾಯಕ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ BJP ಹಿಂದುಳಿದ ವರ್ಗ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀ ರವೀಂದ್ರ ತಿಂಗಳಾಯ ಕೋಟ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವನಿಗೆ ಪ್ರವೀಣ್ ಅಂಬಾಡಿ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಉದ್ಯವರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಹಾಗೆಯೇ ಕಾಪು ಮಂಡಲದ ಕಾರ್ಯದರ್ಶಿ ಆಗಿರುವಂಥ ಶ್ರೀ ರಾಜೇಶ್ ಕುಂದರ್ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅವರಿಗೆ ನಾಗೇಶ್ ತಿಂಗಳಾಯ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಕಾಪಿನ ಉದ್ಯಮ ಆಗಿರುವಂಥ ಶ್ರೀ ಶ್ರೀಧರ ಶೇನವದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಧಾರವಾಗಿ ಸ್ವಾಗತ ಮಾಡ್ತಾ ಅವರಿಗೆ ವಸಂತ್ ಅವರು ವೇದಿಕೆ ಮೇಲೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ಹಾಗೆಯೇ ಕೋಟೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಹಾಗೆಯೇ ಪಂಚಾಯತ್ ಸದಸ್ಯರಾಗಿರುವಂಥ ಯೋಗೀಶ್ ಸುವರ್ಣ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಮಾಡುತ್ತಾ ಅವರಿಗೆ ಉಷಾ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ರಮೇಶ್ ಪೂಜಾರಿ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಸುಧಾಕರ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳು ಹಾಗೆಯೇ ಕ್ರೀಡಾಭಿಮಾನಿಗಳು, ಕಲಾ ಪೋಷಕರು ಎಲ್ಲರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಒಂದೇ ಮಾತಿನ ಸ್ವಾಗತ ಕೋರುತ್ತಾ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನಮ್ಮ ಕ್ಷೇತ್ರದ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿ ಹಾಗೆಯೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಗಿಡಗಳಿಗೆ ನೀರನ್ನು ಹರಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕಂತ ವೇದಿಕೆಯಲ್ಲಿ ಬರುವ ಎಲ್ಲ ಗಣ್ಯರನ್ನು ಕೇಳ್ಕೊಳ್ತಾ ಇದ್ದೇನೆ. ರಾಜೇಂದ್ರಣ್ಣ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಪು ಮಂಡಲ ಉಸ್ತುವಾರಿ ರಾಜೇಂದ್ರ ಬಂದುಬಿಟ್ಟಿದ್ದಾರೆ, ದಯವಿಟ್ಟು ಶ್ರಮಿಸಬೇಕು. ನಮ್ಮ ಇರುವಿಕೆಯನ್ನು ಗಮನಿಸಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಾಜೇಂದ್ರ ಬಂದುಬಿಟ್ಟವರು ಕಾಪು ಕ್ಷೇತ್ರದ OBC ಮೋರ್ಚಾದ ಉಪಾಧ್ಯಕ್ಷರು, ಹಾಗೆಯೇ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀ ಕುಯಿಲಾಡಿ ಸುರೇಶ್ ನಾಯ್ಕ ಅವರು ಬರ್ತಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ನಾಗರಾಜ್ ಮಠ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಬೇಕಂತ ಸುರೇಶ್ ನಾಯ್ಕ ಕುಯಿಲಾಡಿ ಅವರು ಕೇಳ್ಕೊಳ್ತಾ ಇದ್ದೇನೆ. ರಾಜೇಂದ್ರಣ್ಣ, ಈ ಒಂದು ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ OBC ಮೋರ್ಚಾದ ಕೋಶಾಧಿಕಾರಿಯಾಗಿರುವಂಥ ಶ್ರೀ ರಾಜೇಂದ್ರ ಬಂದುಬಿಟ್ಟಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಹರಿಕೃಷ್ಣ ಅವರು ವೇದಿಕೆ ಮೇಲೆ ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತೇನೆ. ಹಾಗೆಯೇ ಉಡುಪಿ ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ನಮ್ಮ ಆತ್ಮೀಯರಾಗಿರುವಂಥ ಕುಯಿಲಾಡಿ ಸುರೇಶ್ ನಾಯ್ಕ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಸಚಿನ್ ಭಂಡಾರಿ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಹೂವಿನ ಗಿಡಕ್ಕೆ ನೀರಿರುವ ಮೂಲಕ ಎಲ್ಲ ಅತಿಥಿ ಗಣ್ಯರು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಈಗ ನಮ್ಮ ಕ್ಷೇತ್ರದ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಅಪರೂಪದಲ್ಲಿ ಅಪರೂಪ ಕಾರ್ಯಕ್ರಮ, ರಿಪಬ್ಲಿಕ್ ಕಪ್ ಅನ್ನಂಥ ನಾಮಧೇಯದೊಂದಿಗೆ BJP ಹಿಂದುಳಿದ ವರ್ಗಗಳ ಮೋರ್ಚಾ ಈ ಒಂದು ರಾಜ್ಯ ಮಟ್ಟದ ಹಾಗೂ ಕಾಸರಗೋಡು ಟೌನ್ ವ್ಯಾಪ್ತಿಯ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ. ನಾವು ರಾಜಕೀಯದಲ್ಲಿ ಹಗ್ಗ ಜಗ್ಗಾಟ ನೋಡ್ತಾನೆ ಇದ್ವಿ ಬೆಳಗಿದ್ದಾಗ, ಅದು ಸರ್ಕಾರ ಇಲ್ಲದಾಗ ಇನ್ನೂ ಜಾಸ್ತಿ ಇರ್ತದೆ. ಒಬ್ಬ ಶಾಸಕನಿಗೆ ಆ ಸಂಘಟನೆ ನನಗೊಬ್ಬರಿಗೆ ಗೊತ್ತು, ಒಬ್ಬನಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಅದನ್ನು ಮೀರಿ ಒಂದು ಹಗ್ಗ ಜಗ್ಗಾಟ ಇಲ್ಲಿ ನಡೀತಾ ಇದೆ. ವೇದಿಕೆ ಮೇಲೆ
ಕ್ಷೇತ್ರಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಜಿತೇಂದ್ರ ಶೆಟ್ಟಿ ಅವರೇ, ನಮ್ಮ ಒಬ್ಬ ಮಾಜಿ ಶಾಸಕರಾಗಿ ಈ ರಾಜ್ಯ ಕಂಡಂಥ ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣಿ ಹಿರಿಯರಾಗಿರ್ತಕ್ಕಂಥ ಲಾಲಾಜಿ ಆರ್ ಮೆಂಡನ್ರವರೇ, ನಮ್ಮ ಅಪರೂಪದ ಅತಿಥಿ ನಮ್ಮ ಶೇನವರೇ, ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಕುಯಿಲಾಡಿ ಸುರೇಶ್ ನಾಯಕ್ ಅವರೇ, ಇಲ್ಲಿಯ ರಾಜ್ಯದ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸಹೋದರಿ ಶಿಲ್ಪಕ್ನವರೇ, ಇಲ್ಲಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೇಶ್ ಅವರೇ, ಪಕ್ಕದಲ್ಲಿ ಯೋಗೀಶ್ ಅವರಿದ್ದಾರೆ. ನನಗೆ ಕನ್ಫ್ಯೂಷನ್ ಆಗೋರು ರಾಜೇಶ ಯೋಗೀಶ ಅಂತೇಳಿ. ಹಾಗೆ ಗೋಪಾಲಕೃಷ್ಣ ಭಟ್ರು, ಈ ಭಾಗದ ನಮ್ಮ ಏಕೈಕ ಬ್ರಾಹ್ಮಣ, ನಮ್ಮ ದೊಡ್ಡ ಶಕ್ತಿ, ಅದು ಶಕ್ತಿಪೀಠ ನಮ್ಮದು. ಹಾಗೆ ನಮ್ಮ ಪಂದು ಬೆಟ್ಟವರು ನನಗೆ ದೂರ ಕೂತಿದ್ರು, ನಾನು ಯೂನಿಫಾರ್ಮಲ್ಲಿ ಹುಡುಗ ಗಂಡಂಗೆ ಕಾಣ್ತಾರೆ, ಇಲ್ಲ ಡೈಗಿ ಪಾರ್ದು ಗಟ್ಟಿ ಆಫಾರ್ಮ್ ಇಲ್ಲ. ಹಾಗೆ ನಮ್ಮ ನೆಚ್ಚಿನ ಸಹೋದರಿ ಗೀತಕ್ಕನವರೇ, ನಾವು ಮಾರಿಗುಡಿಯಲ್ಲಿ ಮೀಟಿಂಗಲ್ಲಿದ್ದೀವಿ, ಒಟ್ಟಿಗೆ ಬಂದ್ವಿ ನಾವು. ಹಾಗೆ ರಮೇಶ್ ಅಣ್ಣವರೇ, ಹಾಗೆ ಮತ್ತೊಬ್ಬರು ರವೀಂದ್ರ ಅಣ್ಣವರೇ, ವಿಶೇಷವಾಗಿ ಸಮವಸ್ತ್ರವನ್ನು ತೊಟ್ಟಂಥ ನನ್ನ ಎಲ್ಲ ಆತ್ಮೀಯ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಹೊತ್ತಂಥ ಎಲ್ಲ ಬಂಧುಗಳೇ, ಈ ಊರಿನ ಆತ್ಮೀಯ ಗೌರವಾನ್ವಿತ ಬಂಧುಗಳೇ, ಹಾಗೆ ಕ್ರೀಡಾಪಟುಗಳೇ, ಬಹುಶಃ ಒಂದು ಕಡಲ ಕಿನಾರೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಠ ರತ್ನಾಕರ ರೆಡ್ಡಿ ಅವರು ಬರ್ತಾ ಇದ್ದಾರೆ, ಅವರು ಈ ಕಡೆ ಬರಬೇಕು. ನಮ್ಮ ಹಿರಿಯ ನಾಯಕರು ಭಾಳ ಭರ್ಜರಿ ಮದುವೆಯನ್ನು ಮುಗಿಸಿ 4 ಊಟ ಕೊಟ್ಟು ಒಂದು ರೀತಿಯಲ್ಲಿ ಭರ್ಜರಿ ಹಗ್ಗ ಜಗಾಟ ಈಗಲೂ ಮಾಡ್ತಾನೇ ಇದ್ದಾರೆ. ಅಂಥವರು ವೇದಿಕೆ ಮೇಲೆ ಬರಬೇಕು, ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತ ಮಾಡಬೇಕು. ನಮ್ಮ ಹಿರಿಯ ನಾಯಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ವಿಶೇಷವಾಗಿ ಮಠಾರವರು ಅವರ ಮಗನಿಗೆ ಮದುವೆ ಮಾಡಿದ್ದಾರೆ, ಹೊಸ ಸೊಸೆ ಮಹಾಲಕ್ಷ್ಮಿಯಾಗಿ ಅವ್ರ ಮನೆಗೆ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆ ಕುಟುಂಬ ನೆಮ್ಮದಿಯಾಗಿರಲಿ, ಅವರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಮೂಲಕ ಹಾರೈಕೆಯನ್ನು ಮಾಡ್ತೇನೆ. ಇವತ್ತು ಕ್ರೀಡೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ, ಬಹುಶಃ ಜಾತಿ ಮತ ಪಂಥ ಧರ್ಮ ಮೇಲು ಕೀಳು ಎಲ್ಲವನ್ನು ಮೀರಿ ನಿಲ್ತಕ್ಕಂಥ ಒಂದು ತಾಣ ಅಂತ ಇದ್ದರೆ ಅದು ಕ್ರೀಡಾಕೂಟ. ಹಾಗಾಗಿ ಇಲ್ಲಿ ಅದೆಲ್ಲವನ್ನು ಮೀರಿ ವಿಶಾಲ ಮನೋಭಾವದಿಂದ ನಾವೆಲ್ಲಲ್ಲಿ ಸೇರ್ತೀವಿ. ಆ ಒಂದು ದೊಡ್ಡ ಕೆಲಸವನ್ನು ನಮ್ಮ ಸ್ನೇಹಿತರು ಇವತ್ತಿಲ್ಲಿ ಮಾಡಿದ್ದಾರೆ. ಸಂತೋಷ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಹಾಗೆ ರವಿ ಕೋಟೆಯನವರು ಸ್ವತಃ ಕರಾಟೆ ಪಟ್ಟು, ಒಂದಷ್ಟು ಕರಾಟೆ ಆಡ್ತಾ ಇದ್ದಾರೆ. ಅವರು ಇವತ್ತು ಹಗ್ಗ ಜಗ್ಗಾಟಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಕರಾವಳಿಯ ಒಂದು ಸುಪ್ರಸಿದ್ಧ ಕ್ರೀಡೆ ಅಷ್ಟು ಮಾತ್ರ ಅಲ್ಲ, ನಮಗೆ ಹೆಮ್ಮೆ ಆಗುವಂಥದ್ದು, ನಾವು ಯಾವುದೇ ರಾಜ್ಯದ ಯಾವ ಮೂಲೆ ಹೋದರೂ ಕೂಡ ಅಲ್ಲಿ ಕರಾವಳಿಯ ನಮ್ಮ ಯುವಕರು ಇರ್ತಾರೆ. ಮತ್ತು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹೊಡ್ಕೊಂಡೇ ಬರ್ತಾರೆ ಇಲ್ಲಿಗೆ. ಸಾಮಾನ್ಯರಿಗೆ ಆಗುವಂಥ ಕೆಲಸ ಇದಲ್ಲ. ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ಯೋಜನೆ ಮಾಡಿದ್ದಾರೆ. ನಮ್ಮ ತುಳುನಾಡು ಅಂತಂದರೆ ಬಹುಶಃ ಒಬ್ಬ ಅಶುಕವಿ ಒಂದು ಕಡೆ ಹೇಳ್ತಾನೆ, ಎತ್ತ ನೋಡಿದರತ್ತ ಹಸಿರು ವಸ್ತನ ಒಟ್ಟ ಭೂರಮೆ ಸೊಬಗು, ತೆಂಗು ಕಂಗುಗಳ ಬಾನೆತ್ತರದ ನೋಟ, ಮತ್ಸ್ಯ ರಾಶಿಗಳ ಬೆಟ್ಟ, ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಂಧರ್ವ ನಾಟ, ಹರಿವ ನದಿ ತೊರೆಗಳ ಜಲ್ಲೆಗಳ ಚಿತ್ತಾಕರ್ಷಕ ನೋಟ, ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸ್ಯೋದ್ಯಮ ಕ್ಷೀರೋದ್ಯಮ ಮುಂತಾದ ಸಾಮಾಜಿಕ ಆರ್ಥಿಕ ಮುನ್ನೋಟ, ನಾಗಬನ ಮಸೀದಿ ಚರ್ಚು ಮಠ ಮಂದಿರಗಳ ಧಾರ್ಮಿಕ ಕೂಟ, ಗಮೆದುರಿಗೆ ಗುರಿಟ್ಟು ಓಡುವ ಕಂಬಳದ ಕೋಣಗಳ ನಾಗಾಲೋಟ, ಇಂತಹ ಸುಂದರ ಬಂಧುರ ಪರಿಸರದಲ್ಲಿ ಉದಯಿಸುವುದು ಅದೃಷ್ಟ ಅಂತಕ್ಕಂಥ ಮಾತನ್ನು ಕವಿ ಒಂದು ಕಡೆ ಭಾಳ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ. ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತ ಹೇಳಿದರೆ, ಈ ಥರ ಒಂದು ರುದ್ರರಮಣೀಯದ ಆಗಿರ್ತಕ್ಕಂಥ ಒಂದು ತಾಣವನ್ನು ನೀವು ಆಯ್ಕೆ ಮಾಡಿದ್ದೀರಿ. ಬಹುಶಃ ಇವತ್ತು ಈ ಕೋಸ್ಟಲ್ ನಾವು ಎಲ್ಲ ಕಡೆ ಇವನು ವಿಧಾನಸಭೆಯಲ್ಲಿ ನಾನು ಅದನ್ನೇ ತುಂಬ ಒತ್ತಾಯ ಮಾಡುವಂಥದ್ದು, ಕೋಸ್ಟಲ್ ಟೂರಿಸಮ್ ಸ್ವಲ್ಪ ಒತ್ತಾಯ ಕೊಡಿ, ತನ್ಮೂಲಕ ನಮ್ಮ ದುಡಿಯೋ ಕೈಗಳಿಗೆ ಒಂದಷ್ಟು ಉದ್ಯೋಗ ಸಿಗ್ತದೆ ಅನ್ನುವಂಥ, ಮತ್ತು ಕೋಸ್ಟಲ್ ಕಾರಿಡಾರ್ ಮಾಡಿ. ನಾವು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಪರದೇಶಗಳಿಗೆ ಹೋದಾಗ ಅಲ್ಲಿ ಏನೂ ಇರೋದಿಲ್ಲ, ಅಲ್ಲಿ ಸಮುದ್ರ ಇಷ್ಟು ಕೂಡ ಒಳ್ಳೆಯದು ಇರೋದಿಲ್ಲ. ಆದರೆ ಅದನ್ನು ಅವರು ಪಾಸಿಟಿವ್ ಯೋಚನೆ ಮಾಡಿದ್ದಾರೆ, ಒಂದಷ್ಟು ಉದ್ಯೋಗ ಅವಕಾಶ ಯೋಚನೆ ಮಾಡಿದ್ದಾರೆ. ಅಲ್ಲಿ ಸ್ಕೂಬಾ ಡೈವಿಂಗ್ ಇರ್ಬೋದು, ಅಥವಾ ಬೀಚ್ ವಾಲಿಬಾಲ್ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಅಲ್ಲಿ ಚಟುವಟಿಕೆ ನಡೀತಾ ಇರ್ತದೆ. ಹಾಗಾಗಿ ಆ ದುಡಿಯೋ ಕೈಗಳಿಗೆ ಕೆಲಸ ಸಿಗ್ತದೆ. ಹಾಗಾಗಿ ನಮ್ಮ ಒತ್ತಾಯ ಕೂಡ ಅದೇ ಆಗಿರುವಂಥದ್ದು. ಈ ರೀತಿಯಲ್ಲಿ ಕೆಲಸ ಮಾಡಿದಾಗ ಖಂಡಿತ ನಮ್ಮ
ಈ ಒಂದು ಪರಿಸರ, ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ಈ ಥರದ ಒಂದು 363 ಕಿಲೋಮೀಟ್ರ್ ಕಾಸರಗೋಡಿಂದ ಹಿಡಿದು ದೂರದ ಗೋವಾದವರೆಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ಆಸ್ತಿ ಅಂತೇಳಿ ಇಲ್ಲಿ ಪ್ರಕೃತಿ. ಹಾಗಾಗಿ ಅದನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂತೇಳಿ. ಹಾಗೆ ಈ ಕ್ರೀಡೆ ಅಂತ ಅನ್ನುವಂಥದ್ದು ಬಹುಶಃ ನಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂಥ, ಬಲ ತುಂಬುವಂಥ ಕೆಲಸ ಆಗಬೇಕು. ನಾನು ಅಭಿನಂದಿಸ್ತೇನೆ. ನನಗೆ ಗೊತ್ತಿದೆ ತುಂಬ ಕಷ್ಟಪಟ್ಟಿದ್ದಾರೆ. ರವಿ ಕೋಟ್ಯನವ್ ಇರ್ಬೋದು, ಸಂತೋಷ್ ಇರ್ಬೋದು, ಇಡೀ ತಂಡ ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಗೊತ್ತು ಸಂಘಟನೆ ಸಂಕಟ, ಆ ಸಂಘಟನೆ ಮಾಡಿದ್ರೆ ಮಾತ್ರ ಅರ್ಥ ಆಗ್ತಂತೆ. ಆ ನಿಟ್ಟಿನಲ್ಲಿ ತುಂಬ ಕಷ್ಟಪಟ್ಟು ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ. ಒಬ್ಬ ಶಾಸಕನಾಗಿ ಅದು ನಿಮ್ಮ ಋಣ ನನ್ನ ತಲೆ ಮೇಲಿದೆ. ರಾತ್ರಿ ಹಗಲು ನೀವೆಲ್ಲ ಕೆಲಸ ಮಾಡಿದಕ್ಕೋಸ್ಕರ ನಾವೆಲ್ಲ ಒಬ್ಬ ಶಾಸಕನಾಗಿ ಇಲ್ಲಿ ಆಯ್ಕೆ ಆಗಲಿ ಸಾಧ್ಯ ಆಗಿದೆ. ಅದು ತುಂಬ ಕಷ್ಟದ ದಿನಗಳಲ್ಲಿ ನಮ್ಮ ಕೈ ಹಿಡಿದಿರಿ ನೀವೆಲ್ಲ. ಆ ನಿಟ್ಟಿನಲ್ಲಿ ಮುಂದೆ ಕೂಡ ಈ ಪಕ್ಷ ಸದಾ ಹೋರಾಟಕ್ಕೆ ಸನ್ನದ್ಧವಾಗಿರ್ತಕ್ಕಂಥ ಒಂದು ಪಕ್ಷ ಇದು. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ನಮ್ಮ ಅದು ಪದ್ಧತಿ ಅಲ್ಲ. ಅದು ಸದಾ ಸನ್ನದ್ಧವಾಗಿ ನಮ್ಮ ಸೈನಿಕರನ್ನ ಯುದ್ಧಕ್ಕೆ ಸನ್ನದ್ಧರಾಗಿ ನಾವು ಇಡಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ನಮಗೆ ಕಾಲಕ್ಕೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದಷ್ಟು ಸೂಚನೆ ಕೊಡ್ತಾ ಇರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ನಮ್ಮ ಶಕ್ತಿ ಬಲವರ್ಧನೆ ಆಗಬೇಕು, ಇನ್ನಷ್ಟು ಸಂಘಟನೆ ಆಗಬೇಕು. ಯಾರಾದರೂ ಕಾಲೇಜಿಗೆ ಬಿಟ್ಟಂಥ ಹುಡುಗರು ಇರ್ತಾರೆ, ಅವ್ರನ್ನ ಪಕ್ಷದ ತಿಕ್ಕೆ ತರುವಂಥ ಕೆಲಸ ಆಗಬೇಕು. ಇವಾಗ ಬಹುಶಃ ಇನ್ನು ಮುಂದಿನ 1 ತಿಂಗಳಲ್ಲಿ ಒಂದಿಷ್ಟು ಸಂಘಟನಾ ಪರ್ವ ಅಂತೇಳಿ ನಾವು ಮಾಡಬೇಕು. ನಾನು ಕೂಡ ಪ್ರತಿ ಪಂಚಾಯತಿಗೆ ನಾಡ್ದು 28ಕ್ಕೆ ಇಲ್ಲಿ ಕಡ್ಪಾಡಿ ಪಂಚಾಯತಿಗೆ 27, 28, 26, 27, 26, ನಾಳೆ 27, ಹೀಗೆ ಪ್ರತಿ ಪಂಚಾಯತ್ ನಾನು ಬರ್ತೇನೆ. ಬಂದಾಗ ಅಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯ ಏನಿದೆ, ಸಂಘಟನೆ ವಿಚಾರ ಏನಿದೆ, ಅದು ಅಲ್ಲಿ ಕೂತ್ಕೊಂಡು ನಮ್ಮ ಒಬ್ಬ ಕಾರ್ಯಕರ್ತರ ಮನೇಲಿ ಹೋಗಿ ಒಂದು ಉಪಹಾರ ಮಾಡುವಂಥದ್ದು, ಒಂದು ಬಿಸ್ಕಿಟ್ ಅಥವಾ ಟೀ ಕುಡಿದು ಮತ್ತೆ ನಾವು ಆ ಪಂಚಾಯತಿಗೆ ಹೋಗುವಂಥದ್ದು. ಅಲ್ಲಿ ನಮ್ಮ ಏನು ಅಹವಾಲಿದೆ ಅದನ್ನು ಸ್ವೀಕಾರ ಮಾಡುವಂಥದ್ದು. ಸಂಘಟನೆ ದೃಷ್ಟಿಯಿಂದ ಇದೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇರ್ತೀನಿ. ಅಲ್ಲಿ ನೀವೆಲ್ಲ ಹಾಜರಿ ಇರಬೇಕು. ಯಾಕಂತ ಹೇಳಿದರೆ ನಮ್ಮ ಉದ್ದೇಶ ಇಷ್ಟೇ, ಈ ಸಮಾಜದ ಕಟ್ಟಕಡೆಯ ಜನರ ಧ್ವನಿ ಆಗಬೇಕು, ಅವರ ಕಣ್ಣೀರು ಒರೆಸುವಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡಬೇಕು. ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಈ ಪಕ್ಷಕ್ಕೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆಯ ದಿನಗಳು ನಮ್ಮ ಪಕ್ಷಕ್ಕೆ ಬರ್ತವೆ ಎನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಜಾಸ್ತಿ ಮಾತಾಡಿ ಹೋಗೋದಿಲ್ಲ. ಯಾಕಂದರೆ ಮಾತು ಶಬ್ದಗಳ ಸೂತಕ ಆಗಬಾರ್ದಂತೆ, ಅದು ಬದುಕಿನ ಭರವಸೆ ಸಾಧ್ಯತೆ ಕೂಡ ಆಗಬೇಕಂತೆ, ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರಬೇಕಂತೆ. ಹಾಗಾಗಿ ಒಂದು ಸಂಭ್ರಮದ ವಾತಾವರಣ ಇವತ್ತು ಫ್ಲಡ್ ಲೈಟ್ ಭಾಳ ಚೆನ್ನಾಗಿ ಈ ಅಂಗಣವನ್ನು ಕೂಡ ತಯಾರು ಮಾಡಿದ್ದೀರಿ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. ನಾವು ನಂಬಿರ್ತಕ್ಕಂಥ ದೈವ ದೇವರು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಸಾಲುದಿಲ್ಲ ಅಕ್ಕನಂತ ಬೊಬ್ಬೆ ಆಡು ಕಣೆ ಬೊಬ್ಬೆ ಆಡ ಒಂದು ಬೊಬ್ಬೆ ಆಡು ನಿಗುಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ. ಆಂಚ ಬೋಲೋ ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ನಮಸ್ಕಾರ. ಸೂರ್ಯಕಾಂತಲೆ ಬೊಬ್ಬೆ ಆಡುದ್ರೆ ಶೈಲು ಪಾಪ ಅದು ನೈಕೆ. ಧನ್ಯವಾದ. ನಿಕಟಪೂರ್ವ ಶಾಸಕರು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ BJP ಹಿಂದುಳಿದ ಮೋರ್ಚಾದ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀ ಸುರೇಂದ್ರ ವರಂಗ ಇದ್ದಾರೆ. ಅವರನ್ನು ವೇದಿಕೆ ಮೇಲೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ರಾಜೇಶ್ ಅವರು ವೇದಿಕೆ ಮೇಲೆ ಹೂವು ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರು, ಹಾಗೆಯೇ ಕಾಪು ಮಂಡಲದ ಬಹಳಷ್ಟು ರಾಜಕೀಯದಲ್ಲಿ ನಮ್ಮೊಟ್ಟಿಗಿದ್ದು ಸಾಗಿಸಿದಂತಹ ಮಟ್ಟಾರು ರತ್ನಾಕರ್ ರೆಡ್ಡಿ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಗಣೇಶ್ ಆಚಾರ್ಯ ಅವರು ವೇದಿಕೆ ಮೇಲೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಈ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು ಕ್ಷೇತ್ರದ ನಿಕಟಪೂರ್ವ ಜನಪ್ರಿಯ ಶಾಸಕರಾಗಂತ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಹಿತವನ್ನು ಹೇಳ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಆತ್ಮೀಯ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಭಾರತೀಯ ಜನತಾ ಪಾರ್ಟಿ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಿಂದುಳಿದ ವರ್ಗದ ನಮ್ಮ ಪ್ರಮುಖ ಕಾರ್ಯಕರ್ತರೆಲ್ಲ ಸೇರಿ ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ಸಮೇತವಾಗಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಸಂಭ್ರಮದಿಂದ ಆಯೋಜಿಸಿಕೊಂಡು ಹಗ್ಗ ಜಗ್ಗಾಟ ಕಾರ್ಯಕ್ರಮ, ಕ್ರೀಡಾ ಒಂದು ವಿಶೇಷವಾದಂಥ ಕರಾವಳಿಯ
ಒಂದು ರೀತಿಯಲ್ಲಿ ಯಕ್ಷಗಾನ ಗಂಡು ಕಲೆ ಆದರೆ ಈ ಒಂದು ಹಗ್ಗ ಜಗ್ಗಾಟ ಕೂಡ ನಮ್ಮ ಈ ಭಾಗದ ಒಂದು ವಿಶೇಷವಾಗಿ ದೇಹದಾಢ್ಯ, ವಿಶೇಷವಾಗಿ ಅದರ ವ್ಯಾಯಾಮ ಶಾಲೆ ಅಥವಾ ಬೇರೆ ಬೇರೆ ಘಟಕಗಳಿಂದ ಬಂದು ಹುಡುಗಿಯರು ಮತ್ತು ಹುಡುಗರು ಅಥವಾ ಯುವಕ ಯುವತಿಯರು ಕೂಡ ಈ ಪಂದ್ಯಾಟವನ್ನು ಇಲ್ಲಿ ಸಂಭ್ರಮದಿಂದ ನಾವೆಲ್ಲ ಹಲವಾರು ವರ್ಷದಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅಂಥ ಒಂದು ಹಗ್ಗ ಜಗ್ಗಾಟ ಪಂದ್ಯವನ್ನು ನಮ್ಮ ಹಿಂದುಳಿದ ವರ್ಗದ BJPಯ ಘಟಕ ಇವತ್ತು ಆಯೋಜಿಸಿಕೊಂಡು ಈ ಮಟ್ಟು ಈ ಕ್ರೀಡಾಂಗಣದಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕ ಮಿತ್ರರಾದ ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಹಿಂದುಳಿದ ವರ್ಗದ BJPಯ ಘಟಕದ ಶ್ರೀಯುತ ಸಂತೋಷ್ ಅವರೇ, ಅದರ ಕ್ಷೇತ್ರಾಧ್ಯಕ್ಷರಾದ ಶ್ರೀಯುತ ನಮ್ಮ ಜಿತೇಂದ್ರ ಶೆಟ್ಟರವರೇ, ನಮ್ಮ ಹಿರಿಯರಾದ ಬಿಕೋ ಭಾರತ್ ಕ್ಯಾನಿಂಗ್ ಕಂಪನಿಯ ಮಾಲಕರು ಹಿರಿಯರಾದ ಸನ್ಮಾನ್ಯ ಶ್ರೀಧರ್ ಶೆಣರವರೇ, ಶಿಲ್ಪರವರೇ, ರಾಜೇಶ್ ಅವರೇ, ಅದೇ ರೀತಿಯಲ್ಲಿ ಗೀತಾಂಜಲಿ ಅವರೇ, ಹಿರಿಯರಾದ ಮಟ್ಟ ರತ್ನಾರೆಡ್ಡಿ ಅವರೇ, ಸುರೇಶ್ ನಾಯ್ಕರವರೇ, ವೇದಿಕೆಯಲ್ಲಿ ಒಂದು ಗೋಪಾಲಕೃಷ್ಣ ಭಟ್ರೆ ಮತ್ತು ಇತರ ಎಲ್ಲ ಪಂಚಾಯತ್ ಸದಸ್ಯರೇ ಹಾಗೂ ಇತರ ಎಲ್ಲ ಗಣ್ಯರೇ, ಯುವಕ ಮಿತ್ರರೇ ಮತ್ತು ಪಂದ್ಯಾಟಕ್ಕೆ ಆಗಮಿಸಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಾವು ಕಾರ್ಯಕ್ರಮ ಸ್ವಲ್ಪ ಬೇಗನೆ ಪ್ರಾರಂಭ ಮಾಡಬೇಕಂತ ಯೋಚನೆ ಮತ್ತು ಯೋಜನೆ ಇತ್ತು. ಆದರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಈ ವಾಲಿಬಾಲ್ ಇರ್ಬೋದು, ಟಗಫಲ್ ಇರ್ಬೋದು, ಸ್ವಲ್ಪ ಟೀಮ್ ಬರುವುದು ಸ್ವಲ್ಪ ಆರಾಮದಲ್ಲಿ ಬರುವುದು ಅಥವಾ ಊಟ ಮಾಡಿಕೊಂಡು ಅಡ್ಜಸ್ಟ್ ಆಗ್ತಾರೆ. ಮತ್ತು ಹೇಗೂ ಫ್ಲಡ್ ಲೈಟು ನಾಳೆ ರಜೆ ಇದೆ ಅಂಥೇಳಿ ಈ ಪಂದ್ಯಾಟವನ್ನು ಈಗಾಗಲೇ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ನಾವು ಕೂಡ ಕರಾವಳಿಯಲ್ಲಿ ಕಾಪಲ್ಲಿ ಲೈಟ್ ಹೌಸ್ ಸಮೀಪ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ ವತಿಯಿಂದ 3-4 ಬಾರಿ ನಾವು ಈ ಥರ ಅಲ್ಲ, ಸ್ವಲ್ಪ ಹೊಯ್ಗೆಯಲ್ಲೇ ಅವರು ಗುಂಡಿ ತೋಡ್ಕೊಂಡು ಏನಾದರೂ ಮಾಡಿಕೊಂಡು ಒಂದು ಬಹಳ ಅದ್ಧೂರಿಯಾಗಿ ನಾವು ಪಂದ್ಯ ಕೂಡ ಆ ಭಾಗದಲ್ಲಿ ಕೂಡ ಮಾಡಿದ್ದೇವೆ. ಇಲ್ಲಿ ಕೂಡ ಹಗ್ಗ ಜಗ್ಗಾಟಕ್ಕೆ ಬಹುಶಃ ನಮ್ಮ ಮಲ್ಪೆ ಪಡುಕೆರೆಯ ಟೀಮು ಹಿಂದೆ ಈ ಭಾಗದಲ್ಲಿ ಹಗ್ಗ ಜಗ್ಗಾಟದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಂಥ ಯುವಕ ಮತ್ತು ಯುವತಿಯರು ಎರಡು ತಂಡ ಕೂಡ ಇಲ್ಲಿ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ತುಂಬ ವರ್ಷ ಅವರು ಅಜೇಯರಾಗಿ ಇಲ್ಲೆಲ್ಲ ಪ್ರಶಸ್ತಿ ಪಡ್ಕೊಂಡಂಥ ತಂಡಗಳೆಲ್ಲ ಆಡ್ತಾಯಿತ್ತು. ಇವತ್ತು ನಮ್ಮಲ್ಲಿ ಕೂಡ ಯುವಕ ಮಿತ್ರರಿಗೆ ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಹಗ್ಗ ಜಗ್ಗಾಟ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ನಾವು ಇದಕ್ಕಾಗಿ ನಮ್ಮ ಟೀಮು, ನಮ್ಮ ಆಟಗಾರರು ಅಥವಾ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಆಟಗಾರರು ಇಲ್ಲಿ ಭಾಗವಹಿಸ್ತಾ ಇಲ್ಲ, ಆದರೆ ಹೊರಗ ಜಿಲ್ಲೆಯಿಂದ ಅಪ್ ಟು ಕಾಸರಗೋಡುವರೆಗೆ ಕೂಡ ಅಲ್ಲಿಯ ತಂಡದವರು ಇದರ ಸ್ವಲ್ಪ ವ್ಯವಸ್ಥೆ ದೃಷ್ಟಿಯಿಂದ ನಾವು ಮೊನ್ನೆ ಪಡುಬಿದ್ರಿಯಲ್ಲಿ ಬಂಟರ ಸಂಘದಲ್ಲಿ ಆದಂಥ ಒಂದು ಕ್ರೀಡಾಕೂಟ ಕೂಡ ಇದೇ ಥರ ಮ್ಯಾಟ್ ಹಾಕಿ ಮತ್ತು ಈ ಥರ ಪಿಚ್ ಮಾಡಿದ್ದಾರೆ. ಸ್ವಲ್ಪ ಹಗ್ಗ ಜಗ್ಗಾಟದಲ್ಲಿ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ತುಂಬ ತಂಡಗಳು ಹಿಂದೆ ಎಲ್ಲ ಭಾಗವಹಿಸ್ತಾ ಇತ್ತು. ಹಾಗಾಗಿ ಮುಂದೆ ಕೂಡ ಈ ಕ್ರೀಡಾಕೂಟವನ್ನು ಬೆಳೆಸುವಂಥ ಒಂದು ಜವಾಬ್ದಾರಿಯಿಂದ ಕ್ರೀಡೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ತಾವೆಲ್ಲ ಆಡಿ, ಕ್ರೀಡೆಯಲ್ಲಿ ಯಾವಾಗಲೂ ಮಾತಿದೆ, ಸೋಲೆ ಗೆಲುವಿನ ಮೆಟ್ಟಲು, ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು, ಕ್ರೀಡಾ ಮನೋಭಾವನೆಯಿಂದ ಆಡಬೇಕಂತ ಹೇಳ್ತಾರೆ. ಅಂಥ ಒಂದು ಟೀಮ್ ಸ್ಪಿರಿಟಲ್ಲಿ ಈ ಪಂದ್ಯಾಟವನ್ನು ಆಡಿಕೊಂಡು ಪಂದ್ಯಾಟ ಯಶಸ್ವಿಯಾಗಿ ಜರಗಲಿ. ಗೆಲ್ಲುವುದೇ ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ ಅಂತ ಕೆಲವು ಸಲ ಕ್ರೀಡೆಯಲ್ಲಿ ಇರ್ತದೆ. ಹಾಗಾಗಿ ಇಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ತಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರಿ. ಒಳ್ಳೆಯ ಒಂದು ಪ್ರದರ್ಶನ ನೀಡಿ ಈ ಪಂದ್ಯಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ತಾ, ಈ ಪಂದ್ಯಾಟವನ್ನು ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಸಂತೋಷ್ ಮತ್ತು ಅವರ ತಂಡಕ್ಕೆ, ರವಿ ಅವರಿಗೆ ಅಥವಾ ನಮ್ಮೆಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಸುರೇಖ ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ತುಂಬ ದಿವಸದಿಂದ ತಯಾರಿಯಲ್ಲಿ ಓಡಾಟ ಮಾಡ್ತಾಯಿತ್ತು. ನಮ್ಮ ದಿಲೀಪ್ರವರು, ಈ ಥರ ನಮ್ಮ ಹಿಂದುಳಿದ ವರ್ಗದ ಎಲ್ಲ ನಮ್ಮ ಯುವಕ ಮಿತ್ರರು ಇದಕ್ಕಾಗಿ ಶ್ರಮಿಸಿದ್ದಾರೆ. ಶ್ರಮಕ್ಕೆ ಸರಿಯಾದ ಫಲ ಕೂಡ ಸಿಗಬೇಕು. ಜೊತೆಗೆ ನಮ್ಮ ದೇಶದ ಗಣರಾಜ್ಯೋತ್ಸವ ದಿವಸ ನಾಳೆ, ಹಾಗಾಗಿ ರಿಲಯನ್ಸ್ ಕಪ್ ಅಂತ ನಮ್ಮ ರಿಪಬ್ಲಿಕ್ ಕಪ್ ಅಂತ ಹೆಸರಿಟ್ಟಿದ್ದಾರೆ. ದೇಶದಲ್ಲಿ ನಾಳೆ ಆಗಸ್ಟ್ 15 ಮತ್ತು ಜನವರಿ 26 ಎರಡು ನಮ್ಮ ರಾಷ್ಟ್ರೀಯ ಹಬ್ಬಗಳು. ಆ ಹಬ್ಬವನ್ನು ಕೂಡ ನಾಳೆ ಆಚರಣೆ ಮಾಡ್ತೇವೆ. ಸ್ವಾತಂತ್ರ್ಯ ಸಿಕ್ಕಿ 79ನೇ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಸಂವಿಧಾನಬದ್ಧವಾಗಿ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯು ಕೂಡ 75 ವರ್ಷ ಆಯಿತು. ಹಾಗಾಗಿ ಅದನ್ನು ಕೂಡ ಅಮೃತ ಮಹೋತ್ಸವ ರೀತಿಯಲ್ಲಿ ಈಗ ದೇಶಾದ್ಯಂತ ನಾವು ಸಂವಿಧಾನದ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕುಗಳು, ಕರ್ತವ್ಯಗಳು, ಬಾಧ್ಯತೆಗಳೆಲ್ಲ ಈ ಸಂವಿಧಾನಬದ್ಧವಾಗಿ ಆಡಳಿತ ಶೈಲಿಯಲ್ಲಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾಳೆ ದಿವಸ ದೇಶಾದ್ಯಂತ
ಸಂಭ್ರಮದ ಗಣರಾಜ್ಯೋತ್ಸವ ಕಾರ್ಯಕ್ರಮ ಕೂಡ ಆಗ್ತಾಯಿದೆ. ನಾವು ಕೂಡ ಅಲ್ಲಲ್ಲಿ ನಮ್ಮ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಶಾಲೆ ಕಾಲೇಜುಗಳಲ್ಲೆಲ್ಲ ಆಚರಣೆ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ನಮ್ಮೆಲ್ಲ ಬಂಧುಗಳಿಗೆ ಒಂದು ಕ್ರೀಡಾ ಸಂತಸದ ವಾತಾವರಣವನ್ನು ತಾವೆಲ್ಲ ನಿರ್ಮಾಣ ಮಾಡಿಕೊಟ್ಟದಕ್ಕಾಗಿ ನಮ್ಮ BJP ಹಿಂದುಳಿದ ವರ್ಗದ ನಮ್ಮ ಘಟಕಕ್ಕೆ ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಂದಿಸಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ವಂದನೆಗಳು ನಿಕಟಪೂರ್ವ ಶಾಸಕರಾದಂಥ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ ಅವರಿಗೆ. ಇದೊಂದು ಪ್ರಕಟಣೆ. ಬಂದಿರತಕ್ಕಂಥ 6 ಮಹಿಳಾ ತಂಡದ ಸದಸ್ಯರು ಯಾರಾದರೂ ಒಬ್ಬರು ವೇದಿಕೆ ಹಿಂಬದಿಗೆ ಹೋಗಿ ಪಿಕ್ಚರ್ಸ್ಗೆ ತಯಾರಾಗಬೇಕು. ಈ ಸಮಾರಂಭಕ್ಕೆ ಮುದ್ದೆ ಕೂಡಲೇ ಪ್ರಥಮ ಪಂದ್ಯ, ಉದ್ಘಾಟನಾ ಪಂದ್ಯ ಇಲ್ಲಿ ಆಗಲಿಕ್ಕಿದೆ. ದಯವಿಟ್ಟು ಮಹಿಳಾ ತಂಡವರು ಗಮನಿಸಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾಧಿಕಾರಿರುವಂಥ ಶ್ರೀ ಕುಯಿಲಾಡಿ ಸುರೇಶ್ ನಾಯ್ಕ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಾಪು ಮಂಡಲದ ವತಿಯಿಂದ ನಡೆಯಲಿಕ್ಕಿರುವ ರಿಪಬ್ಲಿಕ್ ಕಪ್ನ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಮಂಡಲದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ರೆ, ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷ ಸಂತೋಷ್ ಅವರೇ, ಲಾಲಾಜಿ ಮೆಂಡನ್ರೆ, ಮಟ್ಟಾರ್ರೆ, ವೇದಿಕೆಯಲ್ಲಿರುವೆಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ, ಕ್ರೀಡಾಭಿಮಾನಿಗಳೇ. ಲಾಲಾಜಣ್ಣ ಒಂದು ಮಾತು ಹೇಳಿದರು, ಭಾಗವಹಿಸೋದು ಮುಖ್ಯ ಅಂಥೇಳಿ. ಆದರೆ ರಾಜಕಾರಣಿಗೆ ಸ್ಪರ್ಧಿಸೋದು ಮಾತ್ರ ಮುಖ್ಯ ಅಲ್ಲ, ಸ್ಪರ್ಧೆಯೊಟ್ಟಿಗೆ ಗೆಲುವು ಕೂಡ ಬೇಕು. ನಾವು ಎಲ್ಲ ಕಾರ್ಯಕರ್ತರು ಇಲ್ಲಿ BJPಯ ಕಾರ್ಯಕರ್ತರು, ನಮಗೆ ಗೆಲುವೇ ಮುಖ್ಯ. ಗೆಲುವಿನತ್ತ ನಮ್ಮ ಓಟ ಇರಬೇಕು, ನಮ್ಮ ನೋಟ ಇರಬೇಕು, ಆಗ ಮಾತ್ರ ನಮಗೆ ಗೆಲುವಿಗೆ ಸಾಧ್ಯ. ಲಾಲಾಜಣ್ಣ ಹೇಳಿದ್ದು ಸ್ಪೋರ್ಟ್ಸಿಗೆ ಸರಿ ಇದೆ, ಆದರೆ ಪಾರ್ಟಿಯ ಕಾರ್ಯಕರ್ತರಿಗೆ ನಮಗೆ ಗೆಲುವಿನ ಓಟ ಮುಖ್ಯ. ಇಲ್ಲದಿದ್ದರೆ ಯಾಪಲ ಸೋತೊಂದೇ ಎಲ್ಲರ ಮರ ಆಗಿ ಓಟ್ ಮಾಡೋ ಪ್ರಯೋಜನ ಇಜ್ಜಿ ಹೇಳ್ತಾರೆ, ಅದಾಗಬಾರ್ದು. ಪಕ್ಷದ ಸಂಘಟನಾ ಪರ್ವ ನಡೀತಾ ಇದೆ. ಎಲ್ಲ ಸಂಘಟನಾ ಪರ್ವದಲ್ಲಿ ನಾವು ಭಾಗವಹಿಸಬೇಕು, ಪಕ್ಷವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು. ಅದಕ್ಕೆಲ್ಲ ಪೂರಕವಾಗಿ ಈ ಆಟಗಳು, ಸ್ಪರ್ಧೆಗಳೆಲ್ಲ ನಡೀತಾ ಇವೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಬರಲಿಕ್ಕಿದೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ. ಜಿಲ್ಲೆಯ ಹೆಚ್ಚಿನ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು, ನಾವು ಬಹುಮತ ಬರಬೇಕು. ಅದಕ್ಕೋಸ್ಕರ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ತಯಾರಾಗಬೇಕು ಅಂತ ಹೇಳ್ತಾ, ಬಹುಶಃ ಈ ಸ್ಪರ್ಧೆ ಇವತ್ತೇನು ನಡೀತಾ ಇದೆ ಇದು ನಮ್ಮ ಸಂಘಟನೆಗೆ ಪೂರಕವಾಗಿರಲಿ ಅಂತ ಆಶಯ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ನಿಕಟಪುರ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಕುಯಿಲಾಡಿ ಸುರೇಶ್ ನಾಯ್ಕ ಅವರಿಗೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು ಮಂಡಲದ ಉಪಾಧ್ಯಕ್ಷರಾದಂಥ ಕೇಸರಿ ಮಂಡನಿದ್ದಾರೆ. ದಯವಿಟ್ಟು ತಮ್ಮನ್ನು ಗುರುತಿಸಿಕೊಂಡು ವೇದಿಕೆ ಮೇಲೆ ಬಂದು ಒಂದು ಹೂವನ್ನು ಸ್ವೀಕರಿಸಬೇಕು. ಯಾಕೆಂದರೆ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಫುಲ್ಲಾಗಿದೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂವನ್ನು ಅವರಿಗೆ ಸುರೇಖಾ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಮಹಿಳಾ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುಮಾ ಶೆಟ್ಟಿ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬಂದು ಒಂದು ಹೂವನ್ನು ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಆಶಾ ನಾಯ್ಕ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ತೇನೆ. ಹಾಗೆಯೇ ಇನ್ನೋರ್ವರು ಕಡಪಳ್ಳಿ ಗ್ರಾಮ ಪಂಚಾಯತಿನ ಸದಸ್ಯರು, ಹಾಗೆಯೇ ಕಾಪು ಮಂಡಲದ ಉಪಾಧ್ಯಕ್ಷರಾದಂಥ ಪವಿತ್ರ ಶೆಟ್ಟಿ ಅವರಿದ್ದಾರೆ. ಕಾಪು ಮಹಿಳಾ ಮೋರ್ಚಾ, ಉಡುಪಿ ಜಿಲ್ಲಾ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರು ಶ್ರೀಮತಿ ಪವಿತ್ರ ಶೆಟ್ಟಿ ಅವರನ್ನು ಗುರುತಿಸಿಕೊಂಡು ವೇದಿಕೆ ಮೇಲೆ ಬಂದು ಒಂದು ಗೌರವದ ಹೂವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಬಹಳಷ್ಟು ಮಂದಿ ನಮ್ಮ ಈ ಒಂದು ಪಕ್ಷದ ಹಾಗೆಯೇ ಕ್ರೀಡೆ ಅಭಿಮಾನಿಗಳಿದ್ದಾರೆ. ಕೆಲವರು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಹಾಗೆಯೇ ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಮಟ್ಟಾರ್ ರತ್ನಾಕರ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಹಿತವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಸಮಾರಂಭದ
ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಪು ಮಂಡಳದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿಯವರೇ, ನಮ್ಮೆಲ್ಲರ ಜನಪ್ರಿಯ ಶಾಸಕರಾದ ನಂತರ ಎಡೆಬಿಡದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಯುವಕರನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶನ ಮಾಡುತ್ತಾ ಸಂಘಟನೆಗೆ ಒತ್ತು ಕೊಡುತ್ತಾ ರಾತ್ರಿ ಹಗಲು ಕೆಲಸ ಮಾಡುತ್ತಿರುವ ನನ್ನ ಆತ್ಮೀಯ ಸಹೋದರ ಗುರ್ಮೆ ಸುರೇಶ್ ಶೆಟ್ಟಿಯವರೇ, ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿಯವರೇ, ವೇದಿಕೆಯ ಮೇಲಿರುವಂಥ ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಸುರೇಶ್ ನಾಯ್ಕರವರೇ, ಈ ಒಂದು ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾಗಿರುವ ಕಾಪಿನ ಸಂತೋಷರವರೇ, ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿದ್ದ ಸನ್ಮಾನ್ಯ ಲಾಲಾಜಿ ಮೆಂಡನ್ರವರೇ, ಶಿಲ್ಪಾ ಸುವರ್ಣರವರೇ ಮತ್ತು ಗೀತಾಂಜಲಿ ಸುವರ್ಣರವರೇ, ಹಿಂದುಳಿದ ವರ್ಗ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರವೀಂದ್ರವರೇ, ಗೋಪಾಲ್ ಕೃಷ್ಣವರೇ, ಸಾರಿ ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀಧರ್ ಶೇಣರವರು ನಮ್ಮೊಂದಿಗೆ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಪಕ್ಷದ ವಿವಿಧ ಜವಾಬ್ದಾರಿಯನ್ನು ಹೊತ್ತಿರುವಂಥ ಎಲ್ಲ ನಮ್ಮ ನಾಯಕರುಗಳೇ, ಆತ್ಮೀಯ ಬಂಧುಗಳೇ, ನಾಳೆ ನಾವೆಲ್ಲರೂ ಕೂಡ ದೇಶಾದ್ಯಂತ ಭಾಳ ದೊಡ್ಡ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ದೇಶಕ್ಕೆ ಪ್ರಜಾಪ್ರಭುತ್ವದ ಗಣರಾಜ್ಯೋತ್ಸವ ದಿನ ನಾಳೆ ಬಹುಶಃ ನಾವು ನಮ್ಮ ದೇಶದ ಶಕ್ತಿ ಪ್ರದರ್ಶನವನ್ನು ಕೂಡ ಡೆಲ್ಲಿಯಲ್ಲಿ ಮಾಡಲಿಕ್ಕಿದ್ದೇವೆ. ವಿದೇಶದಿಂದ ಒಬ್ಬರು ಗಣ್ಯ ಅತಿಥಿಗಳನ್ನು ಕರೆಸಿಕೊಂಡು ಭಾರತದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಪ್ರದರ್ಶನ ಮಾಡುವಂಥ ಒಂದು ಕಾರ್ಯಕ್ರಮ. ನಾವು ದೇಶಕ್ಕೆ ಸ್ವಾತಂತ್ರ್ಯ 1947ರಲ್ಲಿ ಬಂದರೂ ಕೂಡ 1951ರಲ್ಲಿ ಬಹುಶಃ ನಮ್ಮದೇ ಆದಂಥ ಸಂವಿಧಾನವನ್ನು ಹೊಂದಿಕೊಂಡು ಗಣರಾಜ್ಯೋತ್ಸವ ದಿನವಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ. 51ರಿಂದ 50ವರೆಗೆ ಸುಮಾರು 75ನೇ ಬಾರಿ ಬಹುಶಃ ನಾವು 51ರಿಂದ 1950ರಿಂದ 50 ಪ್ಲಸ್ 24 75 ಆಗ್ತದೆ. 75ನೇ ಬಾರಿಗೆ ಗಣರಾಜ್ಯೋತ್ಸವವನ್ನು ನಾಳೆ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ, ನಮ್ಮ ಈ ಒಂದು ರಾಜ್ಯದಲ್ಲಿ ಇರ್ಬೋದು ಅಥವಾ ದೇಶದಲ್ಲಿ ಇರ್ಬೋದು, ಹಿಂದುಳಿದ ವರ್ಗದವರಂದರೆ ಸುಮಾರು 60%ಕ್ಕಿಂತಲೂ ಜಾಸ್ತಿ. ಯಾವುದೇ ನಿರ್ಧಾರವನ್ನು ಇವತ್ತು ರಾಜಕೀಯವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿದ್ದರೂ ಕೂಡ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವವರು ಹಿಂದುಳಿದ ವರ್ಗದವರು. ಸುಮಾರು 60%ಕ್ಕಿಂತಲೂ ಹೆಚ್ಚಿದ್ದು. ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೂ ಇವತ್ತು ಹಿಂದುಳಿದ ವರ್ಗದ ಸಂಘಟನೆಯನ್ನು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಪಿನಲ್ಲಿ ಕೂಡ ನಮ್ಮ ಹಿಂದುಳಿದ ವರ್ಗದ ಸಂಘಟನೆಯನ್ನು ಭಾಳ ಚೆನ್ನಾಗಿ ನಮ್ಮ ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ. ಇವತ್ತು ಅದರೊಟ್ಟಿಗೆ ಪೂರ್ವಭಾವಿಯಾಗಿ ಗಣರಾಜ್ಯೋತ್ಸವದ ಪೂರ್ವಭಾವಿಯಾಗಿ ಈ ಒಂದು ಹಗ್ಗ ಜಗ್ಗಾಟ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕಾಸರಗೋಡಿನಿಂದ ಇಲ್ಲಿ ತನಕ ಬಹುಶಃ ಕಡಲ ಕಿನಾರೆಯಲ್ಲಿ ಬೋರ್ಗೆರವ ಅಂತಹ ಕಡಲ ಕಿನಾರೆಯಲ್ಲಿ ನಾವು ಹಗ್ಗ ಜಗ್ಗಾಟವನ್ನು ಇಟ್ಟುಕೊಂಡಿದ್ದೇವೆ. ಅತ್ಯುತ್ತಮವಾದ ಕಾರ್ಯಕ್ರಮ. ಇವತ್ತು ನಾವೆಲ್ಲರೂ ಕೂಡ ನಮ್ಮದೇ ಆದ ಸಮಸ್ಯೆಗಳಿಂದ, ನಮ್ಮದೇ ಆದ ಕೆಲಸಗಳಿಂದ, ಮಾನಸಿಕ ಒತ್ತಡದಿಂದ ಬಳಲುತ್ತಿರುವಂಥ ಸಂದರ್ಭದಲ್ಲಿ ಎಲ್ಲವೂ ನಮ್ಮ ಜೀವನ ಎಂಬುದು ಮೆಕ್ಯಾನಿಕಲ್ ಆಗಿದೆ. ಅದರ ಮಧ್ಯೆ ಒಂದಿಷ್ಟು ನಾವು ವಿಶ್ರಾಂತಿ ಮಾಡಿಕೊಂಡು ಇಂಥ ಸಮಾರಂಭಗಳಲ್ಲಿ ಇಂಥ ಹಗ್ಗ ಜಗ್ಗಾಟ ಆಗಿರ್ಬೋದು, ಇನ್ನಿತರ ಕೆಲಸಗಳ ಪಂದ್ಯಾಟಗಳಲ್ಲಿ ಭಾಗವಹಿಸಿದಾಗ ಮನದಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ, ಮುದ ಸಿಗ್ತದೆ. ಎಲ್ಲವನ್ನು ಮರೆತು ಒಂದಷ್ಟು ಗಂಟೆಗಳ ಕಾಲ ನಾವು ಈ ಒಂದು ಆಟೋಟಗಳಲ್ಲಿ ಅಥವಾ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಬಹುದಾಗಿದೆ. ಅದರಿಂದ ಮನಸ್ಸಿಗೂ ಕೂಡ ಸ್ವಲ್ಪ ಸಂತೋಷ ಆಗ್ತದೆ. ದೈಹಿಕವಾಗಿ ನಾವು ಮತ್ತಷ್ಟು ದಾರ್ಢ್ಯತನವನ್ನು ಬಲಗೊಳ್ಳಲಿಕ್ಕೆ ಕೂಡ ಇದು ಸಹಕಾರ ಆಗ್ತದೆ ಎಂಬ ಮಾತನ್ನು ಹೇಳ್ತಾ, ಈ ಒಂದು ಪಂದ್ಯಕೂಟ ಯಶಸ್ವಿಯಾಗಲಿ. ಬೆಳಗಿನ ತನಕ ಪಂದ್ಯಕೂಟ ನಡೀತದೆ. ಬಹುಶಃ ಎಲ್ಲ ಊಟೋಪಚಾರದ ವ್ಯವಸ್ಥೆಗಳನ್ನು ಕೂಡ ನಮ್ಮವರು ಮಾಡಿದ್ದಾರೆ. ನಮ್ಮ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿಯವರ ಸಹಕಾರ ಇರೋ ತನಕ ಇಂಥ ಕಾರ್ಯಕ್ರಮ ಎಷ್ಟು ಕೂಡ ಮಾಡ್ಬೋದಂತ ನಾನು ಭಾವಿಸ್ತೇನೆ. ಅದಕ್ಕೆ ಅವರು ಯಾವತ್ತೂ ಇಲ್ಲ ಅಂತ ನೆಗೆಟಿವ್ ಅಪ್ರೋಚ್ ಇರಬಾರ್ದು ಮನುಷ್ಯನಲ್ಲಿ. ಆ ನೆಗೆಟಿವ್ ಅಪ್ರೋಚೇ ಇಲ್ಲದಂಥ ಒಬ್ಬ ಮನುಷ್ಯ ಅಂದರೆ ಗುರ್ಮೆ ಸುರೇಶ್ ಶೆಟ್ಟಿಯವರು. ನೀವು ಎಷ್ಟೇ ಹೇಳಿ, ಏನೇ ಹೇಳಿ, ಆಯ್ತಣ್ಣ ಮಾಡಿ ನಾನಿದ್ದೇನೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಸಂತೋಷರವರು ಕೂಡ ಆ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ. ಇನ್ನೂ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿ ಅಂತ ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸಿದೆ. ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮಟ್ಟಾರು ರತ್ನಾಕರ ಹೆಗ್ಡೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಕಾಪು
ಯುವ ಮೋರ್ಚಾದ ಎಲ್ಲ ತಂಡ ಬಂದಿದೆ. ಆ ತಂಡದ ಪರವಾಗಿ ತಂಡದ ಅಧ್ಯಕ್ಷರಾದಂಥ ಶ್ರೀ ಸೋನು ಪಾಂಗಲ್ ಅವರು ವೇದಿಕೆ ಮೇಲೆ ಬಂದು ನಮ್ಮ ಗೌರವದ ಹೂವನ್ನು ಸ್ವೀಕಾರ ಮಾಡಬೇಕು. ದಯವಿಟ್ಟು ಸೋನು ಪಾಂಗಲ್ ವೇದಿಕೆ. ಹಾಗೆಯೇ ಉಡುಪಿ ಜಿಲ್ಲಾ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂಥ ನಿಕಟಪೂರ್ವ ಕಾಪು ಮಂಡಲದ ಅಧ್ಯಕ್ಷರು ಸಚಿನ್ ಪಿತ್ರೋಡಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬಂದು ಎಲ್ಲ ಯುವ ಮೋರ್ಚಾದ ಪರವಾಗಿ ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂಗುಚ್ಛವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ತಂಡದ ಅಧ್ಯಕ್ಷರು ಸಂತೋಷ್ ಕುಮಾರ್ ಮೂಡಿಬೆಳ್ಳೆ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ನಾವೊಂದು ಅಂತಿಮ ಘಟ್ಟದಲ್ಲಿದ್ದೇವೆ. ಇವತ್ತು ಈ ಹಗ್ಗ ಜಗ್ಗಾಟ ಪುರುಷರ ಮತ್ತು ಮಹಿಳೆಯರು ಕೂಡ ಇದ್ದಾರೆ. ಹಾಗೆ ಮಹಿಳೆಯರ ಪರವಾಗಿ ನಮ್ಮ ಮಹಿಳೆಯರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅವರಿಗೊಂದು ಅವಕಾಶವನ್ನು ಮಾಡಿಕೊಡಿ. ಗೀತಾಂಜಲಿ ಸುವರ್ಣ ಅವರು ಈ ಒಂದು ಮಹಿಳಾ ಹಗ್ಗ ಜಗ್ಗಾಟ ಒಂದು ಚುಟುಕಾಗಿ ಮುಗಿಸಬೇಕು. ಇದು ಬೈದಾರೆ ನನಗೆ ಅವರು ಬೇರೆಯವರು. ಗ್ರಾಮದ ದೈವ ದೇವರುಗಳನ್ನು ನೆನೆಸುತ್ತಾ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಸಹೋದರಾದಂತಹ ಸುರೇಶಣ್ಣನವರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ, ಹಿಂದುಳಿದ ವರ್ಗದ ಮೋರ್ಚಾದ ಕಾಪು ಮಂಡಲದ ಅಧ್ಯಕ್ಷರೇ, ಕಾಪು ಕ್ಷೇತ್ರದ ಅಧ್ಯಕ್ಷರೇ ಹಾಗೂ ಇಲ್ಲಿ ಸೇರಿರುವಂತಹ ಹಿಂದುಳಿದ ವರ್ಗದ ಎಲ್ಲ ನನ್ನ ಪದಾಧಿಕಾರಿ ಬಂಧುಗಳೇ, ಸೇರಿರುವಂತಹ ಎಲ್ಲ ನನ್ನ ನೆಚ್ಚಿನ ಊರಿನ ನಾಗರಿಕ ಬಂಧುಗಳೇ ಹಾಗೂ ಆಡಲು ಬಂದಿರುವಂತಹ ಎಲ್ಲ ತಂಡಗಳಿಗೂ ನಾನು ಮೊದಲಿಗೆ ನಮಸ್ಕಾರವನ್ನು ಮಾಡುತ್ತಾ ಎರಡು ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ರಿಗೂ ಗೊತ್ತಿರಬಹುದು, ಹಿಂದುಳಿದ ವರ್ಗದ ಮೋರ್ಚಾ ಶುರು ಮಾಡಿದಾಗ ರಾಜ್ಯದಲ್ಲಿ ಪ್ರಥಮವಾಗಿ ಉಡುಪಿಯ ಅಧ್ಯಕ್ಷೆಯಾಗಿ ನನ್ನನ್ನು ನನ್ನ ಪಕ್ಷದ ನಾಯಕರುಗಳು ಆರಿಸಿದರು. ಉಡುಪಿಯ ಹಿಂದುಳಿದ ಮೋರ್ಚಾದ ಜಿಲ್ಲಾಧ್ಯಕ್ಷೆಯಾಗಿ ನನ್ನನ್ನು ನೇಮಿಸಿದಾಗ ಬಹಳ ಒಂದು ಸುಂದರವಾದಂತಹ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಹಿಂದುಳಿದ ಮೋರ್ಚಾ ಏನು ಎನ್ನುವುದನ್ನು ತೋರಿಸಿಕೊಟ್ಟಂತಹ ಒಂದು ದೃಷ್ಟಾಂತ ತಮಗೆಲ್ಲ ಗೊತ್ತಿರ್ಬೋದು. ಆ ಒಂದು ಕಾರ್ಯಕ್ರಮವನ್ನು ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸದಾನಂದ ಗೌಡರು ಬಂದು ಉದ್ಘಾಟನೆ ಮಾಡಿದರು. ಲಾಲಾಜಿ ಅಣ್ಣ ಆವಾಗ ಶಾಸಕರಾಗಿದ್ದರು. ಎಲ್ಲ ನಾಯಕರುಗಳನ್ನು ಸೇರಿಸಿ ಆ ಕಾರ್ಯಕ್ರಮ ಇವತ್ತಿಗೂ ಕಣ್ಣ ಮುಂದೆ ಕಾಣ್ತಾ ಇದೆ ಬಂಧುಗಳೇ. ಹಾಗೆಯೇ ನೀವು ಇವತ್ತು ಕಾಪು ಮಂಡಲದಿಂದ ಮಾಡಿದಂತಹ ಈ ಒಂದು ರಿಪಬ್ಲಿಕ್ ಕಪ್ ಬಹಳ ಸುಂದರವಾದ ಕಾರ್ಯಕ್ರಮ. ಇದರಲ್ಲಿ ಮಹಿಳೆಯರು ಆಟ ಆಡ್ತಾರೆ ಅಂತ ಹೇಳುವಾಗ ನಮಗೆಲ್ಲ ಹೆಮ್ಮೆ ಆಗ್ತದೆ. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯು ತನ್ನನ್ನು ಗುರುತಿಸಿಕೊಳ್ಳುವುದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಆಡಲಿಕ್ಕೆ ಬಂದಿರುವಂತಹ ಎಲ್ಲ ತಂಡಗಳಿಗೂ ನಾನು ಅಭಿನಂದನೆಯನ್ನು ಈಗಲೇ ಮಾಡುತ್ತಾ, ಲಾಲಜನ ಹೇಳಿದ ಹಾಗೆ ಗೆದ್ದವರು ಯಾವತ್ತೂ ಅಹಂಕಾರವನ್ನು ಪಡಲಿಕ್ಕಿಲ್ಲ, ಸೋತವರು ಯಾವತ್ತೂ ಇನ್ನೂ ನಾನು ಸೋತೆ ಅಂತ ಹೇಳಲಿಕ್ಕಿಲ್ಲ. ನೀವು ಫೀನಿಕ್ಸ್ ಪಕ್ಷಿಯಂತೆ ನಾಳೆ ನಾನು ಗೆಲ್ತೇನೆ ಎನ್ನುವಂತಹ ಒಂದು ಮನಸ್ಸಿನಲ್ಲಿ ತಾವುಗಳು ಮುಂದೆ ಹೋಗಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ನಾಳಿನ ದಿನದ ಶುಭಾಶಯವನ್ನು ಈಗಲೇ ಹೇಳುತ್ತಾ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ಹಿಂದುಳಿದ ವರ್ಗದ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರವನ್ನು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಗೀತಕ್ಕನವರಿಗೆ ಎಲ್ಲ ಮಹಿಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾದಂಥ ನಮ್ಮ ಹಿರಿಯರು ಶ್ರೀಧರ್ ಶ್ರೀನಿವಾಸ್ ಸರ್ ಇದ್ದಾರೆ. ಅವರಿಗೆ ಒಂದು ಎರಡು ಹಿತ ನುಡಿ ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಸುಂದರ ಪ್ರೋಗ್ರಾಮನ್ನು ಉದ್ಘಾಟಿಸಿದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆಯವರೇ, ನನ್ನ ಆತ್ಮೀಯರು ಮಾಜಿ ಶಾಸಕರಾದಂಥ ಲಾಲಾಜಿ ಬೆಂಡನ್ರೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಘಟಾನುಘಟಿ ನಾಯಕರುಗಳೇ, ಹಾಗೆ ನಮ್ಮ BJP ಹಿಂದುಳಿದ ವರ್ಗದ ಎಲ್ಲ ಅಧಿಕಾರಿಗಳೇ, ಸದಸ್ಯರೇ ಹಾಗೂ ಇಲ್ಲಿ ನಡೆದಿರುವಂಥ ಕ್ರೀಡಾಪಟುಗಳೇ ಹಾಗೂ ಊರಿನ ಮಹನೀಯರೇ, ಮಹಿಳೆಯರೇ, ಭಾಳ ಒಂದು ಸಂತೋಷದ ದಿವಸ ಇದು. ಯಾಕೆಂದರೆ ನಾವು ಕೂಡ ಇಲ್ಲಿ ಕಾಪು ಅಲ್ಲಿ ಜೀವನ ತೆಗಿತಾ ಇದ್ದೇವೆ. ನಾವು ಈಗ ಏನಾಗಿದೆ, ಒಂದು ವರ್ಷದಿಂದ ಇಲ್ಲಿಯವನೇ ಆಗಿ ಹೋಗಿದ್ದೇನೆ. ಯಾಕೆಂದರೆ ನಾವು ಕೂಡ ಒಂದು ಸಣ್ಣ ಮನೆಯನ್ನು ಇಲ್ಲಿ ಮಾಡಿದ್ದೇವೆ. ಇಲ್ಲಿಯ ಜನರು ಬಹಳ ಉದಾರಿಗಳು. ಯಾಕೆಂತ ಹೇಳ್ತಾರೆ, ನಾನು ಬಂದು ಈಗ ಒಂದು ವರ್ಷದಲ್ಲಿ ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಏನೆಲ್ಲ ಬೇಕಾದ ಸಹಕಾರಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ಜನರು ಶ್ರಮಜೀವಿಗಳು, ಇಲ್ಲಿಯವರು ರಾತ್ರಿ ಹಗಲು ದುಡಿತಾ ಇದ್ದಾರೆ. ನಾನು ನಮ್ಮ ಹಿರಿಯರ ಹತ್ರ MLA ಅವ್ರ ಹತ್ರ ಹೇಳೋದೇನೆಂದರೆ, ಇಲ್ಲಿ ಜನರಿಗೆ ಮನೆ ಕಟ್ಟಲಿಕ್ಕೆ ಕಾನೂನು ಅಡ್ಡ ಇರ್ಬೋದು, ಆದರೆ ಅದನ್ನು ಸ್ವಲ್ಪ ನಿವಾರಿಸಿ ಇಲ್ಲಿ ಒಂದು ಸಾಧಾರಣ ಒಂದು ಮನೆ ಕಟ್ಟಲಿಕ್ಕೆ ಸಾಲ ಸಿಗುವಂತೆ ಮಾಡಬೇಕಂತೇಳಿ ನಾನು ಈ ಸಂದರ್ಭಕ್ಕೆ ನಮ್ಮ ಹಿರಿಯರ ಹತ್ರ ಕೇಳ್ಕೊಳ್ತೇನೆ. ಯಾಕೆಂದರೆ ಇಡೀ ದುಡಿದು ಇಲ್ಲಿ ಬಂದು
ಅದರಲ್ಲಿಗೆ ಬ್ಯಾಂಕ್ ಅವರಿಗೆ ಸಾಲ ಕೊಡುವುದಿಲ್ಲ, ಯಾಕಂದರೆ ಕಾನೂನು ಇರ್ಬೋದು, ಯಾಕಂದರೆ ಇದು ಜಿಯಾಸೆಡ್ನಲ್ಲಿ ಇರ್ಬೋದು. ಆದರೆ ಆ ಕಾನೂನು ತೊಡಕುಗಳನ್ನು ಸ್ವಲ್ಪ ಸ್ವಲ್ಪವಾಗಿ ನಿವಾರಿಸಿ ಮುಂದಕ್ಕೆ ಇಲ್ಲಿಯ ಜನರು ತಮ್ಮ ಜೀವನವನ್ನು ಉತ್ತಮವಾಗಿ ನಡೆಸುವಂತೆ ಮಾಡಬೇಕು ಅಂತ ಕೇಳ್ಕೊಳ್ತಾ, ಇಂಥ ಆಟಕೂಟಗಳು ಬಹಳವಾಗಿ ಇಲ್ಲಿ ಆಯೋಜಿಸ್ತಾ ಇದ್ದಾರೆ. ಇವರು ನಮ್ಮ MLA ಅವರು ಹೇಳಿದಾಗಂತೆ ಬೀಚ್ ವಾಲಿಬಾಲ್ ಅದು ಕೂಡ ಒಂದು ಕರಾವಳಿಯ ಆಟ, ಅಂಥದನ್ನು ಕೂಡ ಇದು ಮಾಡ್ಬೋದು. ಇಲ್ಲದೆ ಕಬಡ್ಡಿ ಇಂಥದ್ದನ್ನು ಕೂಡ ಅಲ್ಲಿ ನಮಗೆ ಯಾಕಂದರೆ ಸ್ಥಳ ಕಡಿಮೆ ಇದೆ, ಕ್ರಿಕೆಟ್ ಆಡಬೇಕಂತ ದೊಡ್ಡ ಮೈದಾನಗಳಿಲ್ಲ. ಇಂಥ ಆಟಗಳಿಗೆ ತಾವು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ಈ ಒಂದು ಇದನ್ನು ಆಯೋಜಿಸಿದ ನಮ್ಮ BJP ಹಿಂದುಳಿದ ವರ್ಗಗಳ ಮೋರ್ಚಾದ ಎಲ್ಲ ಅಧ್ಯಕ್ಷರುಗಳಿಗೂ ಪದಾಧಿಕಾರಿಗಳಿಗೂ ಹಾಗೂ ಇತರ ಎಲ್ಲರಿಗೂ ಸದಸ್ಯರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನಗೆ ಈ ಅವಕಾಶ ಮಾಡಿಕೊಂಡು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ವಂದನೆಗಳು ಶ್ರೀಧರ್ಸಿನವರಿಗೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿರುವಂಥ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆಯೇ ಉಡುಪಿ ಜಿಲ್ಲಾ ಮಾಧ್ಯಮಗಳ ಪ್ರಕೋಷ್ಠ ಸಂಚಾಲಕರಾದ ಶ್ರೀನಿಧಿ ಹೆಗ್ಡೆ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀನಿಧಿ ಹೆಗ್ಡೆ ಅವರಿಗೆ ನಮ್ಮ ಸಂಸದರು ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ಉಡುಪಿ ಜಿಲ್ಲಾ ಮಾಧ್ಯಮಗಳ ಪ್ರಕೋಷ್ಠಗಳ ಸಂಚಾಲಕರು ಶ್ರೀನಿಧಿ ಹೆಗಡೆ ಇದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ವೇದಿಕೆ ಮೇಲೆ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಂತೋಷ್ ಅನಿಲ್ ಅವರ ವೇದಿಕೆ ಮೇಲೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀನಿಧಿ ಹೆಗಡೆ ಅವರಿಗೆ ವಿಜಯ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕಾಪು ಪುರಸಭೆಯ ಸದಸ್ಯರಾಗಿರುವಂಥ ಶೈಲೇಶ್ ಆಮೀನ್ ಇದ್ದಾರೆ. ತಮ್ಮನ್ನು ಕೂಡ ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ವೇದಿಕೆ ಮೇಲೆ ಬಂದು ಹೂಗೊಟ್ಟು ನಿಮ್ಮನ್ನು ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶೈಲೇಶ್ ಆಮೀನ ವೇದಿಕೆ ಮೇಲೆ ಬಂದು, ಹಾಗೆಯೇ ತಾಲೂಕ್ ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾಗಿರುವಂಥ ರಾಜೇಶ್ ಅಂಬಡಿ ಅವರಿದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸ್ಕೊಳ್ತೇವೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಪುಷ್ಪವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ರಾಜೇಶ್ ಅಂಬಡಿ ಅವರಿಗೆ. ಶೈಲೇಶ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಂದಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಹಿತನುಡಿಯನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಾಲಕ್ಕೆ ನೀವು ನಮ್ಮ ನೆರವಿಗೆ ಬರಬೇಕು. ಮಾನ್ಯ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಗಣ್ಯರೇ, ಮಂಡಲದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರೆ, OBC ಮೋರ್ಚಾದ ಕಾಪು ಘಟಕ ನನಗೆ ನೆನಪಿರುವಂತೆ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಕಾಪು OBC ಮೋರ್ಚಾ ಈ ಹಗ್ಗ ಜಗ್ಗಾಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡದಕ್ಕೋಸ್ಕರ ನಾನು ಇಡೀ OBC ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ, ಶ್ರಮವಹಿಸಿ ದುಡಿದಂಥ ಎಲ್ಲ ಗಣ್ಯರಿಗೆ, ಇದರ ಮಂಡಲದ ಅಧ್ಯಕ್ಷರಾದ ಸಂತೋಷ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರಾಜಕಾರಣದಲ್ಲಿ ಹಗ್ಗ ಜಗ್ಗಾಟ ಇರಬೇಕು. ಈ ಯಾರಾದರೂ ನಾನು ರಾಜಕಾರಣ, ನನ್ನನ್ನು ಯಾರೋ ತುಳಿತಾರೆ, ನನ್ನನ್ನು ಯಾರೋ ಹಿಂದೆ ಎಳೀತಾರೆ ಅಂತ ಇದ್ದರೆ ಅದು ರಾಜಕಾರಣ ಅಲ್ಲ. ರಾಜಕಾರಣ ಅಂದರೆ ಸನ್ಯಾಸಿಗಳ ಸಂಘ ಅಲ್ಲ ಅಂತ ಮೊದಲು ಗೊತ್ತಿರಬೇಕು ನಮಗೆ. ನಮ್ಮನ್ನು ಕಾಲು ಎಳೆಯೋರು, ಕೈ ಹಿಡಿದು ಕೆಳಗೆ ಮಾಡೋರು, ಮೇಲೆ ಹೋಗಂತೇಳಿ ಕೆಳಗೆ ಎಳೆಯೋರು, ಎಲ್ಲರ ಮಧ್ಯದಲ್ಲೇ ಮಾಡ್ತಾ ಇರುವವನೇ ಅದಕ್ಕೆ ರಾಜಕಾರಣ ಅಂತೇಳಿ ಹೆಸರು. ಹಾಗಾಗಿ ನಮ್ಗೆ ಯಾರಾದರೂ ಬರ್ತಾರೆ, ನಮ್ಮನ್ನು ಯಾರು ಅವಕಾಶ ಕೊಡ್ತಾರೆ ಅನ್ನೋದನ್ನ ನಿರೀಕ್ಷೆಯಲ್ಲಿರೋಣ. ಆದರೆ ನಮ್ಮ ಕಾಲ ಜಾರಬಾರ್ದು. ಅದಕ್ಕೋಸ್ಕರ ಭಾಳ ಗಟ್ಟಿಯಾಗಿ ಹಗ್ಗ ಜಗ್ಗಾಟವನ್ನು, ತಾಲೀಮನ್ನು ಕಲಿಯುವುದರ ಮೂಲಕ ರಾಜಕಾರಣದ ಪ್ರಥಮ ಮೆಟ್ಟಲನ್ನು ಅಂದಾಜು ಮಾಡಲಿಕ್ಕೆ ಇದೊಂದು ಅವಕಾಶ ಅಂಥೇಳಿ ಈ ಹಗ್ಗ ಜಗ್ಗಾಟ ಮಾಡಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಬೇಕಾದ್ರ ಮಧ್ಯೆ ಈ ಚಟುವಟಿಕೆಗಳು ನಡೆಯುತ್ತೆ. ಈ ಹಗ್ಗ ಜಗ್ಗಾಟದ ಒಟ್ಟು ಭಾವನೆಗಳೇನಂತೇಳಿದರೆ, ಈ ಮುಂದಿದ್ದವರನ್ನು, ಮತ್ತು ಸ್ಪರ್ಧಿಗಳನ್ನು ನಮ್ಮತ್ತ ಎಳ್ಕೊಳ್ಳೋದ್ರ ಮೂಲಕ ಅವ್ರನ್ನ ಮಣಿಸೋದು. ಈ ರಾಜಕಾರಣವು ಹಾಗೆ. ಕೆಲವು ಸಾರಿ ಚುನಾವಣೆ ನಿಂತಾಗ ಎದುರಿದ್ದವ್ರನ್ನ ಮಣಿಸುವುದರ ಮೂಲಕ ಗೆಲುವನ್ನು ಸಾಧಿಸುವುದು ರಾಜಕಾರಣದ ಒಂದು ಭಾಗ. ಅದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯುವುದು. ಈ ಹಗ್ಗ ಜಗ್ಗಾಟದ ಮೂಲಕ ನಾವು ಏನು ಕಲಿಬೋದು ಅಂತ ಹೇಳಿದರೆ, ಏನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದರೆ, ಸಂಘಟನೆಗೊಂದು ಶಕ್ತಿ ಸಿಗಬೇಕು ಅಂತೇಳಿ.
ಈ ಹಗ್ಗ ಜಗ್ಗಾಟ ಮಾಡೋದು, ಸಭೆ ಮಾಡೋದು, ಸಮಾರಂಭ ಮಾಡೋದು ಇವೆಲ್ಲವೂ ಕೂಡ ಸಂಘಟನೆಗೆ ಒಂದು ಹೆಚ್ಚು ಶಕ್ತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಮೂಲಕ ಈ OBC ಮೋರ್ಚಾದ ಮೂಲಕ ಈ ಒಂದು ಸಂಘಟನೆಯನ್ನು, ಈ ಒಂದು ಚಟುವಟಿಕೆಯನ್ನು, ಈ ಹಗ್ಗ ಜಗ್ಗಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜಕಾರಣದ ಅನೇಕ ಮಜಲುಗಳನ್ನು ದಾಟ್ತಾ ಬಂದಾಗ ನಮ್ಗೆ ಅರ್ಥ ಆಗೋದು, ಪ್ರಜಾಪ್ರಭುತ್ವದಲ್ಲಿ ನಾವಿವತ್ತು ವಿರೋಧ ಪಕ್ಷದಲ್ಲಿದ್ದೇವೆ. ನೀವು OBC ಮೋರ್ಚಾದವರು, ಮಹಿಳಾ ಮೋರ್ಚಾದವರು, ಯುವ ಮೋರ್ಚಾದವರು, ರೈತ ಮೋರ್ಚಾದವರು ಎಲ್ಲರೂ ಕೂಡ ಆಡಳಿತದ ಮೇಲೆ ಕಣ್ಗಾವಲಿಡುವಂಥ ಕೆಲಸಗಳನ್ನು ಮಾಡಬೇಕು. ಯಾರಾದರೂ ಕರ್ನಾಟಕದ ಮುಖ್ಯಮಂತ್ರಿಗಳು ಜನರೆಲ್ಲ ನೆಮ್ಮದಿಯಲ್ಲಿದ್ದಾರೆ, ನಾನು ಗ್ಯಾರಂಟಿ ಕೊಟ್ಟಿದ್ದೇನೆ ಅಂತ ಹೇಳುವಾಗ ಕುತೂಹಲದಿಂದ ನಾವು ನೋಡ್ತೇವೆ, ಹೌದಾ ಅಂತೇಳಿ. ಮಂಡ್ಯ ಜಿಲ್ಲೆಯಲ್ಲಿರುವ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಡವರು ಮೈಕ್ರೋ ಸಾಲಕ್ಕೆ ಹೆದರಿ ಊರು ಬಿಟ್ಟು ಓಡಿ ಹೋಗಿದ್ದಾರೆ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳೋದು, ಇದು ಬರೀ ಕ್ರೀಡೆ ಅಂತ ತಿಳ್ಕೊಳ್ಬೇಡಿ ನೀವು. ಇದೊಂದು ಚಿಂತನೆ ಮಾಡ್ಬೋದಾದಂಥ, ಮಂಥನ ಮಾಡ್ಬೋದಾದಂಥ, ಧ್ವನಿ ಎತ್ತಿ ಮಾತನಾಡಬಹುದಾದಂಥ, ಭಾವನೆಗಳನ್ನು ಭಾಷೆ ಮೂಲಕ ಹೇಳಬಹುದಾದಂಥ ಭಾರತೀಯ ಜನತಾ ಪಕ್ಷದ ಒಂದು ವೇದಿಕೆ. ಎಲ್ಲರೂ ಚೆನ್ನಾಗಿದ್ದಾರೆ, ಯಾರಿಗೂ ಆತಂಕ ಬೇಡ, ರಸ್ತೆ ಮಾಡಲಿಲ್ಲ ಅಂತ ಹೆದರಬೇಡಿ, ಕುಡಿಲಿಕ್ಕೆ ನೀರು ಕೊಡಲಿಲ್ಲ ಅಂತ ಆತಂಕ ಪಡಬೇಡಿ, ಜನರೆಲ್ಲ ನೆಮ್ಮದಿಯಲ್ಲಿದ್ದಾರೆ ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿ ಹೇಳ್ತಾ ಇರುವಾಗ, ಕರ್ನಾಟಕ ರಾಜ್ಯದ 5 ರಿಂದ 6, 7 ಜಿಲ್ಲೆಗಳಲ್ಲಿ ಮೈಕ್ರೋ ಈ ಸಾಲವನ್ನು ಕಟ್ಟಲಿಕ್ಕಾಗದೆ, ಈ ಎಂಥ ಬಡ್ಡಿ ಅದು? ಚಕ್ರಬಡ್ಡಿ. ಈ ನಾವು ಕರ್ನಾಟಕದಲ್ಲಿ ಚಕ್ರಬಡ್ಡಿ ಅಂತೇವೆ. ಚಕ್ರಬಡ್ಡಿ ಸಾಲಕ್ಕೆ ಹೆದರಿ ಜನ ಊರು ಬಿಟ್ಟು, ಒಂದು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗುವಂಥ ಏನಾದರೂ ದುರಂತ ನಡೆದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಪ್ರಥಮ ಬಾರಿಗೆ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ವಿಪಕ್ಷದ ನಾವು ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಬೇಕಾದಂಥ ಅವಶ್ಯಕತೆಗಳಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಹಗ್ಗ ಜಗ್ಗಾಟ ಅನ್ನೋದು ಕೇವಲ ಸ್ಪರ್ಧೆಗೆ ಮಾತ್ರ ಸೀಮಿತವಾಗಿದೆ. ರಾಜಕಾರಣದ ರಂಗದ ಒಂದೊಂದೇ ಅಚ್ಚುಕಟ್ಟಿನ ನೆಲವನ್ನು ಗಮನಿಸುತ್ತಾ ಹೆಜ್ಜೆಯನ್ನು ಮುಂದಿಕ್ಕಿ OBC ಮೋರ್ಚಾದ ತಂಡ ಇಡೀ ಜಿಲ್ಲೆಗೆ ನೇತೃತ್ವ ಕೊಡುವಂಥ ಒಂದು ಶಕ್ತಿಯಾಗಿ, ಸಂಘಟನೆಯಾಗಿ ಬೆಳೀಲಿ ಅನ್ನೋದು ನನ್ನ ಹರಕೆ ಮತ್ತು ಹಾರೈಕೆ. ಗೆದ್ದವರು ಮತ್ತು ಸೋತವರು ಎಲ್ಲರೂ ನಾವೇ ಆದ್ದರಿಂದ, ಗೆದ್ದವರು ಮತ್ತು ಸೋತವರು ನಾವೇ ಆದ್ದರಿಂದ ಸೋಲು ನಮಗೆ ಸಂಭ್ರಮಿಸೋಣ, ಆ ಗೆಲುವು ನಾವು ಸಂಭ್ರಮಿಸೋಣ. ಸೋಲನ್ನು ಮತ್ತೆ ಗೆಲ್ಲುವುದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ಒಂದು ಶಕ್ತಿ ಬರುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಲಿ ಅಂತೇಳುವಂಥ ಹರಕೆಯೊಂದಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಶುಭ ಕೋರುತ್ತೇನೆ. ನಮಸ್ಕಾರ, ಧನ್ಯವಾದ. ವಂದನೆಗಳು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ. ಈ ಹಿಂದೆ ತಾವು ಕೂಡ ಹಿಂದುಳಿದ ವರ್ಗ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿಕೊಂಡಿರಂತ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ತಮ್ಮ ಮೂಲಕ ಇನ್ನೂ ಕೂಡ ಸಂಸದರಾಗಿದ್ದೀರಿ, ಬಹಳಷ್ಟು ಕಾರ್ಯಕ್ರಮಗಳು ಕಾಪು ಕ್ಷೇತ್ರಕ್ಕೆ ಬರಬೇಕಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಗುರುಮೇ ಸುರೇಶ್ ಶೆಟ್ಟಿ ಅವರಿಗೆ ನಿಮ್ಮ ಬಲ ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೀವಿಬ್ಬರು ಒಟ್ಟಾಗಿ ಕೆಲಸ ಮಾಡಿ ಅಂತ ಹೇಳುವುದು ಸರ್ ಈ ಸಂದರ್ಭದಲ್ಲಿ. ಓಕೆ, ವೇದಿಕೆ ಮೇಲಿರುವ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ವಂದನೆ ಸಲ್ಲಿಸುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲರ ಪರವಾಗಿ ನಮ್ಮ ಕಾಪು ಕ್ಷೇತ್ರದ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗಬೇಕಂದ್ರೆ ನಮ್ಮ ಜಿತೇಂದ್ರ ಶೆಟ್ಟಿ ಅವರ ನಮಗೆ ಪ್ರೋತ್ಸಾಹ ಇತ್ತು. ಯಾಕಂದರೆ ಹೇಳಿದರು, ಫೋನ್ ಮಾಡಿದಾಗ ಈಗ ಕಾರ್ಯಕ್ರಮ ಮಾಡ್ತೇವೆ, ಮಾಡಿರೇವಣ್ಣ ನಾವಿದ್ದೇವೆ ಅಂತೇಳಿ ನಮ್ಗೆ ಹೆದರಿಕೆ ಆಗೋದು, ಇವ್ರು ಎಂತ ಹೇಳ್ತಾರಂತ. ಯಾವಾಗ ಎಂತ ಹೇಳಿದರು ಆಯಿತು ಮಾಡಿ ಅಂತ ಹೇಳೋದು ಅವರು. ಅದೊಂದು ಅವರೊಂದು ಪ್ರೋತ್ಸಾಹದಿಂದ ಇಷ್ಟು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಈ ಮಂಡಲ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಅವರು 2 ನುಡಿಯ ಹಾಗೆಯೇ ಅನಿಸಿಕೆಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರ ಪರವಾಗಿ. ವೇದಿಕೆಯಲ್ಲಿರುವ ಲೋಕಸಭಾ ಸದಸ್ಯರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಶಾಸಕರಾದ ಗುರುಮೆ ಸುರೇಶ್ ಶೆಟ್ರೆ, ಮಾಜಿ ಶಾಸಕರ ಲಾಲಾಜಿ ಮೆಂಡನ್ರವರೇ, ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಸಂತೋಷ್ರವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತುಕೊಂಡದ ಎಲ್ಲ ನಾಯಕರುಗಳೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾ ಪ್ರೇಮಿಗಳೇ, ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ಈ ಒಂದು ಅದ್ದೂರಿ ಕ್ರೀಡಾಕೂಟ ನಡೀತಾ ಇದೆ. ಪ್ರಾಯಶಃ ಈ ಕ್ರೀಡಾಕೂಟ ನಡೆಯುವಾಗ ಒಂದಷ್ಟು ಜಿಜ್ಞಾಸೆಗಳಿದ್ದು, ಇದು ಪಕ್ಷಕ್ಕೆ ಏನು ಲಾಭ, ಇಂಥದ್ದೆಲ್ಲ ಪ್ರಶ್ನೆಗಳು ಹಲವಾರು ಮಂದಿಯಲ್ಲಿ ಬಂತು. ಪ್ರಾಯಶಃ ನಾನು ಹೇಳಿದ್ದೆ, ನಮಗೆ ಇವರು ಬಂದು ಹೇಳ್ಕೊಂಡಾಗ ನಾನು ಮಾಡಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾವೊಂದು ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡವರು, ಎಲ್ಲ ಕ್ಷೇತ್ರದಲ್ಲಿಯೂ ನಮ್ಮ ಯುವಕರನ್ನು ಸಂಘಟಿಸಬೇಕು. ಕ್ರೀಡೆ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿಯೂ ಅವರಿಗೊಂದು ಉತ್ತೇಜನವನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟುವುದು ಸ್ವಲ್ಪ ಸುಲಭ ಅನ್ನುವಂಥ ಒಂದು ಭಾವನೆ ನನ್ನದು. ಈ ರೀತಿಯಲ್ಲಿ ಈ ಒಂದು ಹಿಂದುಳಿದ ವರ್ಗ ಮೋರ್ಚಾ ಇವತ್ತು ಅದ್ದೂರಿಯ ಕ್ರೀಡಾಕೂಟವನ್ನು ನಡೆಸಿದೆ. ಈ ಕ್ರೀಡಾಕೂಟದಲ್ಲಿ ಎಷ್ಟು ಭಾಗವಹಿಸ್ತಾರೋ, ಎಷ್ಟು ಪಕ್ಷಕ್ಕೆ ಲಾಭ ಆಗ್ತದೋ ಗೊತ್ತಿಲ್ಲ. ಪ್ರಾಯಶಃ ನಾನು ನೋಡಿದ ಮಟ್ಟಿಗೆ 27 ಮಂದಿ ತಂಡ ಒಂದು ವಾರದಿಂದ ಈ ಕ್ರೀಡಾಕೂಟದಲ್ಲಿ ಭಾಳ ಸೋದರತ್ವದಿಂದ ಬೆರೆತು ಈ ಒಂದು ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ನೀಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇಂಥ ಕಾರ್ಯಕ್ರಮ ಈಗಾಗಲೇ ನಮ್ಮ ಕಾಪು ಕ್ಷೇತ್ರದಲ್ಲಿ ದೊಡ್ಡ
ಮಾರಿಗುಡಿಯ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಇದಕ್ಕೆ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರನ್ನು ತೊಡಗಿಸಿಕೊಂಡು ಪಕ್ಷಕ್ಕೆ ಒಂದು ಆಸ್ತಿ ಆಗುವ ಮುಖೇನ ಪಕ್ಷವನ್ನು ದೊಡ್ಡ ರೀತಿಯಲ್ಲಿ ಸಂಘಟಿಸುವ ರೀತಿಯಲ್ಲಿ ತಾವೆಲ್ಲರೂ ನಮಗೆ ಸಹಕರಿಸಬೇಕಂತೇಳಿ ಈ ಮೂಲಕ ವಿನಂತಿಸುವ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ವಂದನೆಗಳು ಮಂಡಲ ಅಧ್ಯಕ್ಷರಾದಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರಿಗೆ. ಈ ಒಂದು ಕಾರ್ಯಕ್ರಮದ ಈಗ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಈಗ ಅದಕ್ಕಿಂತ ಮುಂಚೆ 1 ಗಂಟೆ ಕಾಲ ನಮ್ಮನ್ನು ಆಡಿ ರಂಜಿಸಿದಂಥ ಅತಿಥಿಗಳು ಬರುವ ತನಕ ಯಾರು ಹೋಗಬಾರ್ದ ಉದ್ದೇಶದಿಂದ ಉಡುಪಿಯ ಲಿಖಿತ್ ಉಡುಪಿ ಹಾಗೆಯೇ ಸಂಚಲಿ ಪಿತ್ರೋಡಿ ಅವರ ಒಂದು ಸಂಗೀತ ರಸಮಂಜರಿ ಇಟ್ಕೊಂಡಿದೆ. ಲಿಖಿತ್ ಉಡುಪಿ ಹಾಗೂ ಸಂಚಲಿ ಅವರು ವೇದಿಕೆ ಮೇಲೆ ಬಂದು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಶಾಸಕರ ಹತ್ರ ಒಂದು ಹೂವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ವಿಶ್ವ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಅಶ್ವಿನ್ ಕುರ್ಕಾಲ್ ಇದ್ದಾರೆ. ಸರ್, ತಮ್ಮನ್ನು ಗುರುತಿಸಿಕೊಂಡು ದಯವಿಟ್ಟು ವೇದಿಕೆ ಮೇಲೆ ಬಂದು ಸಂಸದರ ಹತ್ರ ಹಾಗೆ ಶಾಸಕರ ಹತ್ರ ಒಂದು ಪ್ರೀತಿಯ ಹೂವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತೇವೆ. ನಮ್ಮ ಕುರ್ಕಾಲ್ ಎನ್ನುವ ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಪದಕ ಪಡೆದಂಥ ಅಶ್ವಿನ್ ಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಆಯಿತು. ಈ ಒಂದು ಕಾರ್ಯಕ್ರಮದ ಇಷ್ಟೊಂದು ಅಚ್ಚುಕಟ್ಟಾಗಲಿಕ್ಕೆ ಈ ಒಂದು ಸ್ಥಳೀಯ ಕೆಲವು ಪ್ರತಿಭೆಗಳು ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಮಟ್ಟು ಬೀಚಲ್ಲಿ ಮಾಡಬೇಕಂತ ಅನಿಸಿಕೆ ಮಾಡಿದಾಗ ನಾನು ಮೊದಲು ನಾಗೇಶ್ ತಿಂಗಳ ಹೊತ್ತು ಮಾತಾಡಿದ್ವಿ. ಇಲ್ಲಿನ ವಾತಾವರಣದ ಎಲ್ಲ ಏನು ಕೆಲಸಗಳುಂಟು ಅದು ನೀವು ಮಾಡಬೇಕಂತ ಅವ್ರು ಒಪ್ಕೊಂಡ್ರು. ಅವರಿಗೆ ಒಪ್ಕೊಂಡಾಗ ಅವರೊಟ್ಟಿಗೆ ನಾಗೇಶ್ ತಿಂಗಳಯ್ಯ, ಯತೀಶ್, ಹಾಗೆಯೇ ನಮ್ಮ ಪ್ರವೀಣ್ ಸಾಲಿಯನ್, ಹಾಗೆಯೇ ಇನ್ನೊಬ್ಬರು ಸುರೇಶ್, ತುಂಬ ಮಂದಿ ಇದ್ದರು. ಅವರೆಲ್ಲರ ಪರವಾಗಿ ನಾಗೇಶ್ವರ್ ವೇದಿಕೆ ಮೇಲೆ ಬಂದು ಒಂದು ಹೂವನ್ನು ಸ್ವೀಕಾರ ಮಾಡಬೇಕು. ಯಾಕಂದರೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ಮ ತಂಡ ಆಗಿರ್ಬೋದು, ಆದರೆ ತಂಡದಲ್ಲಿ ರಾತ್ರಿ ಕೆಲಸ ಮಾಡಿದ್ದಾರೆ. ಅವರೊಟ್ಟಿಗೆ ಕೆಲಸ ಮಾಡಿದ ಎಲ್ಲರ ಪರವಾಗಿ ನಾನು ನಾಗೇಶ್ ಅವರನ್ನು ವೇದಿಕೆ ಮೇಲೆ ಕರೆದಿದ್ದೇನೆ. ಅವರನ್ನು ಗುರುತಿಸ್ಕೊಳ್ಬೇಕಾದ ಕಾರ್ಯವನ್ನು ನಮ್ಮ ಹಿಂದೂ ಮೋರ್ಚಾದ ಮೂಲಕ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ನಮ್ಮ ಈ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ ಗೌರವದ ಸ್ಮರಣಿಕೆಯನ್ನು ನೀಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂತಹ ನಮ್ಮ ಕಾಪು ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಸಂಘದ ಅಧ್ಯಕ್ಷರಾದಂಥ ಸಂತೋಷ್ ಮೂಡಿಬೆಲೆ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸಂಸದರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ ಕೂಡ ಗೌರವದ ಸ್ಮರಣಿಕೆ ನೀಡಬೇಕು. ಹಾಗೆಯೇ ನಿಕಟಪೂರ್ವ ಶಾಸಕರಾದ ಲಾಲಾಜಿ ಆರ್ ಮೆಂಡನ್ ಅವರಿಗೂ ಕೂಡ ಗೌರವದ ಸ್ಮರಣಿಕೆ ನೀಡಬೇಕು. ಹಾಗೆಯೇ ಶ್ರೀಧರ ಶ್ರೀರಾಮವರಿದ್ದಾರೆ, ಅವರಿಗೂ ಕೂಡ ಗೌರವದ ಸ್ಮರಣಿಕೆ ನೀಡಿ ಗುರುತಿಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಹಾಗೆಯೇ ರಾಜ್ಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಸುವರ್ಣ ಇದ್ದಾರೆ, ಅವರಿಗೆ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವ ಸಲ್ಲಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಂದರೆ ಉಡುಪಿ ಜಿಲ್ಲಾ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ವರಂಗ ಅವರಿದ್ದಾರೆ, ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಕೋರ್ತೇವೆ. ಹಾಗೆಯೇ ಗೀತಾಂಜಲಿ ಸುವರ್ಣ ಅವರಿದ್ದಾರೆ, ಅವರಿಗೆ ಕೂಡ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಹಿಂದುಳಿದ ಮೋರ್ಚಾದ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ತಿಂಗಳಯ್ಯ ಕೋಟ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀನಿಧಿ ಹೆಗಡೆ ಇದ್ದಾರೆ, ಉಡುಪಿಯವರು ವಕೀಲರು, ಅವರು ಕೂಡ ಈ ಒಂದು ನಮ್ಮಲ್ಲಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಮಂಡಲ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣರಾವ್ ಇದ್ದಾರೆ, ಅವರನ್ನು ಕೂಡ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ರಮೇಶ್ ಪೂಜಾರಿ ಅವರಿದ್ದಾರೆ, ಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು. ಹಾಗೆಯೇ ಉಡುಪಿ ಜಿಲ್ಲಾ ಕೋಶಾಧಿಕಾರಿ OBC ಕೋಶ ರಾಜೇಂದ್ರ ಪಂದಬೆಟ್ಟಿ ಇದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸ್ಕೊಳ್ತೇವೆ, ಅವರಿಗೂ ಗೌರವ ಸ್ಮರಣೆಗೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ಕೋಟೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಯೋಗೀಶ್ ಸುವರ್ಣ ಇದ್ದಾರೆ, ಅವರಿಗೆ ಕೂಡ ಗೌರವದ ಸ್ಮರಣೆಗೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕಾಪು ಮಂಡಲ ಕಾರ್ಯದರ್ಶಿ ಹಾಗೆಯೇ ಉದ್ಯಾವರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಶ್ರೀ ರಾಜೇಶ್ ಕುಂದರ್ ಇದ್ದಾರೆ, ಅವರಿಗೂ ಕೂಡ ಸ್ಮರಣೆಗೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಮಟ್ಟಾರು ರತ್ನಾಕರ್ ರೆಡ್ಡಿ ಅವರು ವೇದಿಕೆ ಮೇಲೆ ಬಂದು ಗೌರವ ಸ್ಮರಣೆಯನ್ನು ಸ್ವೀಕಾರ ಮಾಡಬೇಕು. ಹಾಗೆಯೇ ಕುಯಿಲಾಡಿ ಸುರೇಶ್ ನಾಯಕ್ ಅವರು ಕೂಡ ವೇದಿಕೆ ಮೇಲೆ ಬಂದು ಗೌರವ ಸ್ಮರಣೆಗೆ ನೀಡಬೇಕಂತ ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ OBC ಮೊತ್ತದ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಒಂದು ತಂಡದ ಫೋಟೋ ತೆಗಿಲಿಕ್ಕೆ OBC ಮೋರ್ಚಾದ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸುಧಾ OBC ಮೋರ್ಚಾದ ಎಲ್ಲರೂ ವೇದಿಕೆ ಎದುರುಗಡೆ ಬರಬೇಕು. ದಯವಿಟ್ಟು ಆದಷ್ಟು ಬೇಗ ಎಲ್ಲರೂ ಬರಬೇಕು. ನಮ್ಮೊಟ್ಟಿಗೆ ಕೆಲಸ ಮಾಡಿದಂಥ ತಂಡದವರು ಎಲ್ಲರೂ. KA20 NF 9911 ಒಂದು ಗಾಡಿ ರಸ್ತೆ ಮಧ್ಯದಲ್ಲಿದೆ ಅಂತೆ. ದಯವಿಟ್ಟು ಅದರ ಮಾಲಕರು ಆ ಗಾಡಿಯನ್ನು ತೆರವು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ರಸ್ತೆಯಲ್ಲಿ KA20 MF 9911 ಈ ಒಂದು ಕಾರ್ ರಸ್ತೆಯಲ್ಲಿ ಸಂಚಾರಕ್ಕೆ ತೊಡಕಾಗ್ತಿದೆ. ದಯವಿಟ್ಟು ತೆರವು ಮಾಡಬೇಕಂತ ಮಾಲಕರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ. OBC ಮೋರ್ಚಾದ ಎಲ್ಲರೂ ವೇದಿಕೆ ಎದುರುಗಡೆ ಬರಬೇಕು. ಈಗ ಮಹಿಳೆಯರ ಪ್ರಥಮ ಪಂದ್ಯಾಟ ನಡೆಯಲಿಕ್ಕಿದೆ. ಅತಿಥಿ ಗಣ್ಯರು ಒಂದು ಪಂದ್ಯವನ್ನು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಗ್ಗ ಜಗ್ಗಾಟದ 2 ತಂಡಗಳು ಅಂಗಣದ ಒಳಗಾಗಿ ಬರಬೇಕು. ಹಗ್ಗ ಜಗ್ಗಾಟದ 2 ತಂಡಗಳು ಅಂಗಣದ ಒಳಗಾಗಿ ಬರಬೇಕು. ಪಿಚ್ಚಸ್ ಆಗಿದ್ದಂತಹ 2 ತಂಡಗಳು ಮನೋಜ್ ಪ್ರಥಮ ಪಂದ್ಯ ಉಡುಪಿ ಫ್ರೆಂಡ್ಸ್ ಎ ಹಾಗೂ ಬಜಗೋಲಿ. 2 ತಂಡದ ಆಟಗಾರರು ಅಂಕಣದ ಒಳಭಾಗಕ್ಕೆ ಬರಬೇಕು. ಉಡುಪಿ ಫ್ರೆಂಡ್ಸ್ ಎ ಹಾಗೂ ಬಜಗೋಲಿ 2 ಟೀಮ್ನವರು ಅಂಕಣದ ಒಳಭಾಗ ಬರಬೇಕು. ಅತಿಥಿಗಳು ತಮ್ಮನ್ನು ಕಾಯ್ತಾ ಇದ್ದಾರೆ. ಇದು ಮಹಿಳಾ ಹಗ್ಗ ಜಗ್ಗಾಟದ ಪ್ರಥಮ ಸ್ಪರ್ಧೆ. ಉಡುಪಿ ಫ್ರೆಂಡ್ಸ್ ಎ ಹಾಗೂ ಬಜಗೋಳಿ ಈ ತಂಡದ ಮಧ್ಯೆ ಪ್ರಥಮ ಪಂದ್ಯ ನಡೆಯಲಿಕ್ಕಿದೆ. ದಯವಿಟ್ಟು 2 ತಂಡದ ಸ್ಪರ್ಧಾಳುಗಳು ವೇದಿಕೆಯ ಅಂಕಣದ ಒಳಗೆ ಬರಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರಾಗಿ ಬಹಳಷ್ಟು ಕಡೆ ಅತ್ಯುತ್ತಮವಾದ ತೀರ್ಪನ್ನು ನೀಡಿದಂತಹ ಮಿಥುನ್ ಪುಳುಪು
ಹಾಗೆಯೇ ದಾಮೋದರ್ ಕಿನ್ನಿಗೋಳಿ ಅವರ ತಂಡ ಇಲ್ಲಿದೆ. ನಿಷ್ಪಕ್ಷಪಾತವಾದ ಈ ಒಂದು ನಿರ್ಣಯವನ್ನು ಕೊಡುವಲ್ಲಿ ಮಿಥುನ್ ಪೊಲಿಪು ಹಾಗೂ ದಾಮೋದರ್ ಅವರು ಅವರನ್ನು ಈ ಒಂದು ಅಂಕಣದ ಒಳಭಾಗಕ್ಕೆ ಗೌರವಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ದಾಮೋದರ್ ಕಿನ್ನಿಗೋಳಿ ಆನೆ ಬರಬೇಕು. ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಉಡುಪಿ ಫ್ರೆಂಡ್ಸ್ ಎ ಹಾಗೆಯೇ ಬಜಗೋಳಿ ತಂಡದ ಮಧ್ಯೆ ಪ್ರಥಮ ಪಂದ್ಯ ನಡೆಯಲಿಕ್ಕಿದೆ. ದೂರದ ಬಜಗೋಳಿ ಹಾಗೇನೆ ಹತ್ತಿರದ ಉಡುಪಿ. ಬಜಗೋಳಿ ಕಡೆ ಹೋಗುತ್ತಾ ಉಡುಪಿ ಕಡೆ ಹೋಗುತ್ತಾ ಅಂತ ನೋಡುವ ಒಂದು ಕುತೂಹಲದಲ್ಲಿದ್ದೇವೆ. ತೀರ್ಪುಗಾರರಾಗಿ ಮಿಥುನ್ ಪುಲಿಪು ಹಾಗೆಯೇ ದಾಮೋದರ್ ಕಿನ್ನಿಗೋಳಿ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಹೆಗ್ಗಳಿಕೆ ಈ ಇಬ್ಬರಿಗೆ ಇದೆ. ಹಗ್ಗ ಜಗ್ಗಾಟದಲ್ಲಿ ಈ ಎರಡು ಪ್ರತಿಭೆಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿದಂಥ ತಂಡ. ನಿಷ್ಪಕ್ಷಪಾತವಾದ ತೀರ್ಪುಗಾರಿಕೆಗೆ ಎತ್ತಿದ ಕೈ ಅಂತ ಹೇಳಬೇಕು. ವೇದಿಕೆ ಕಡೆಯಿಂದ ಬಜಗೋಳಿ ತಂಡ, ಕಾಪು ಲೈಟ್ ಹೌಸ್ ಕಡೆಯಿಂದ ಉಡುಪಿ ಫ್ರೆಂಡ್ಸ್ ತಂಡ. ಪ್ಲೇಯರ್ಸ್ ಲೈನ್ ಅಪ್ ಮಾಡಬೇಕು. ಲೈನ್ ಅಪ್ ಮಾಡಿಕೊಂಡು ಅತಿಥಿಗಳಿಗೆ ಹಸ್ತಲಾಘವವನ್ನು ಮಾಡುವ ಮೂಲಕ ಸೋನು ಪಾಂಗಾಳ ಅಂಗನ ಒಳಗೆ ಬರಬೇಕು ದಯವಿಟ್ಟು ಆದಷ್ಟು ಬೇಗ. ಸಚಿನ್ ಪಿತ್ರೋಡಿ ಎಲ್ಲ ಯುವ ಮೋರ್ಚಾದ ಪರವಾಗಿ
ಉದ್ಯಾವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಮಾಲತಿ ಸಾಲಿಯನವರಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡಿದ್ದು ದಯವಿಟ್ಟು ಒಳಗೆ ಬಗ್ಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮಾಲತಿ ಸಾಲಿಯನವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಉದ್ಯಾವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಮಾಲತಿ ಅವರು ವೇದಿಕೆ ಮೇಲೆ ಬಂದು ಶಾಸಕರ ಹತ್ರ ಗೌರವದ ಪುಷ್ಪವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ. ಫೋಟೋಗ್ರಾಫರ್ 1 ನಿಮಿಷ ಇಲ್ಲಿ ಬರಬೇಕು. ಎಲ್ಲ ಪ್ರೇಕ್ಷಕರು ದಯವಿಟ್ಟು ಚಾನಲ್ ಕುತ್ಕೊಂಡ್ರೆ ಹಿಂದ್ಗಡೆ ಇದ್ದವ್ರು ಕಾಣ್ತದೆ, ಅಲ್ಲಿ ಮೇಲ್ಗಡೆ ರೋಡಲ್ಲಿ ಇದ್ದವರಿಗೆಲ್ಲ ದಯವಿಟ್ಟು ಕುತ್ಕೊಂಡು ಪಂದ್ಯಾಟವನ್ನು ವೀಕ್ಷಣೆ ಮಾಡ್ಬೇಕಂತ ನಿಮ್ಮಲ್ಲಿ ಕಲಕಲಿಯ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ಯಾರು ಕೂಡ ಅನ್ಯಾಯ ಮಾಡಿಸ್ಬೇಡಿ. అడ్డే స్టార్ట్ అన్నంతలో అడ్డే ఖాళీ అవుతుంది ఆయన డీఎల్ ఇప్పుడు నేను 18 పనుల పుట్ట పనులు ಎರಡನೇ ಮ್ಯಾಚಿಗಾಗಿ ಫ್ರೆಂಡ್ಸ್ ಫಕೀರ್ನಕಟ್ಟೆ ಬಿ ಹಾಗೂ SDMM ಪಡ್ರೆ ಈ ಎರಡು ತಂಡದವರು ರೆಡಿ ಆಗಬೇಕು. ಅಂಗಣದ ಒಳಗೆ ಬಗ್ಗೆ ಬಂದು ಫ್ರೆಂಡ್ಸ್ ಫಕೀರ್ನಕಟ್ಟೆ ಬಿ ಮತ್ತು SDMM ಪಡ್ರೆ.
ಬ್ಯಾಟ್ರಿ ಚೇಂಜ್ ಪಡ ಬಲ್ಲು ದ್ವಿತೀಯ ಪಂದ್ಯ ಫ್ರೆಂಡ್ಸ್ ಫಕೀರ್ನಕಟ್ಟೆ ಬಿ ಹಾಗೆಯೇ SDMM ಪಡ್ರೆ. ದಯವಿಟ್ಟು ಅಂಗಣ ಒಳಗೆ ಬಂದು ತಮ್ಮ ಇರುವಿಕೆಯನ್ನು ತೋರಿಸಬೇಕು ದ್ವಿತೀಯ ಪಂದ್ಯಕ್ಕೋಸ್ಕರ. ಫ್ರೆಂಡ್ಸ್ ಫಕೀರ್ನಕಟ್ಟೆ ಬಿ ಹಾಗೆಯೇ SDMM ಪಡ್ರೆ ತಮಗಿದು ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದೇವೆ. SDMM ಪಡ್ರೆ ಫ್ರೆಂಡ್ಸ್ ಫಕೀರ್ನಕಟ್ಟೆ ಬಿ. ಫ್ರೆಂಡ್ಸ್ ಫಕೀರ್ನಕಟ್ಟೆ ಬಿ ಪಡ್ರೆ. ದಯವಿಟ್ಟು ಎರಡು ತಂಡದವರು ಅಂಗಣದ ಒಳಗೆ ಬರಬೇಕು. ಫ್ರೆಂಡ್ಸ್ ಫಕೀರ್ನಕಟ್ಟೆ ಹಾಗೆಯೇ SDMM ಪಡ್ರೆ.
ಮುಂದಿನ ಪಂದ್ಯಕ್ಕಾಗಿ ಪ್ರಿನ್ಸ್ ಫಕೀರ್ನಕಟ್ಟೆ ಎ ದಯವಿಟ್ಟು ಅಂಗನ ಒಳಗಡೆ ತಮ್ಮ ಉಪಸ್ಥಿತಿಯನ್ನು ತೋರಿಸಬೇಕು. ಪ್ರಿನ್ಸ್ ಫಕೀರ್ನಕಟ್ಟೆ ಎ, ಹಾಗೆಯೇ ಉಡುಪಿ ಪ್ರಿನ್ಸ್ ಎ, ಉಡುಪಿ ಪ್ರಿನ್ಸ್ ಎ, ಹಾಗೆಯೇ ಪ್ರಿನ್ಸ್ ಫಕೀರ್ನಕಟ್ಟೆ ಎ. ಪ್ರಿನ್ಸ್ ಫಕೀರ್ನಕಟ್ಟೆ ಎ, ಹಾಗೆಯೇ ಉಡುಪಿ ಪ್ರಿನ್ಸ್ ಎ ದಯವಿಟ್ಟು ಅಂಗದ ಒಳಭಾಗಕ್ಕೆ ಬಂದು ತಮ್ಮ ಉಪಸ್ಥಿತಿಯನ್ನು ತಿಳಿಸಬೇಕು ಮುಂದಿನ ಪಂದ್ಯಕ್ಕಾಗಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಗುರುಪ್ರಸಾದ್ ಶೆಟ್ಟಿ ಬಾಲೆಬೈಲ್, ಬಿಜೆಪಿ ಮುಖಂಡರ ಕಟ್ಪಾಡಿ ಇವರು ವೇದಿಕೆ ಮೇಲೆ ಬಂದು ಅಧ್ಯಕ್ಷರಾದಂಥ ಸಂತೋಷ್ ಅವರ ಒಂದು ಹೂವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಉಡುಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂಥ ಅಭಿರಾಜ್ ಕಟ್ಪಾಡಿ ಇದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬಂದು ಅಧ್ಯಕ್ಷರ ಹತ್ರ ಗೌರವದ ಪುಷ್ಪವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಯೋಗೇಶ್ ಪೂಜಾರಿ ಅವರು ವೇದಿಕೆ ಮೇಲೆ ತಮ್ಮನ್ನು ಕೂಡ ಗುರುತಿಸ್ಕೊಳ್ತಿದ್ದೇವೆ. ಅಭಿರಾಜ್ ಕಟ್ಪಾಡಿ ಪುಷ್ಪವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರಿನ್ಸ್ ಫಕೀರ್ನಕಟ್ಟೆ ಹಾಗೇನೆ ಉಡುಪಿ ಪ್ರಿನ್ಸ್ ಇದು ಪ್ರಥಮ ಸೆಮಿಫೈನಲ್ ಪಂದ್ಯ, ಮಹಿಳೆಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯ. ದಯವಿಟ್ಟು ಈ ಒಂದು ಪಂದ್ಯದಲ್ಲಿ
ಫಕೀರ್ನಕಟ್ಟೆ ಎ ಹಾಗೂ ಉಡುಪಿ ಫ್ರೆಂಡ್ಸ್ ಎ ಎರಡು ತಂಡಗಳು ಪ್ರಥಮ ಸೆಮಿಫೈನಲ್ಗಾಗಿ ಇಲ್ಲಿ ಸೆಣಸಾಟ ಮಾಡಲಿಕ್ಕಿದೆ. ಬ್ಯಾಟ್ರಿ ಗಾಳಿ ಅಲ್ಲಿ ವೈದ್ಯದವು ಏನು ಕ್ಯಾಮರಾ ಏನು என்ன ஒன்று ವೈಡು ಹಂಚಿ ಹೋಗ್ಬೇನೆ ಹಂಚಿಗೆ. ಫಕೀರ್ನಕಟ್ಟೆ ಎ ತಂಡದವರು ತಮ್ಮ ಉಪಸ್ಥಿತಿಯನ್ನು ತಿಳಿಸಬೇಕು. ಪ್ರಥಮ ಸೆಮಿಫೈನಲ್ ಪಂದ್ಯ ಉಡುಪಿ ಫ್ರೆಂಡ್ಸ್ ಅವರು ನಡೆದಿದ್ದಾರೆ. ಈಗ ಫಕೀರ್ನಕಟ್ಟೆಯವರು ಕ್ಯಾಪ್ಟನ್ ಬರಬೇಕು ಇಲ್ಲಿ ಮೊದಲು. ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರಥಮ ಸುತ್ತನ್ನು ತನ್ನದಾಗಿಸಿಕೊಂಡಿದೆ ಉಡುಪಿ ಫ್ರೆಂಡ್ಸ್ ಎ. ಇದೀಗ ದ್ವಿತೀಯ ಸುತ್ತಿಗಾಗಿ ಉಡುಪಿ ಫ್ರೆಂಡ್ಸ್ ಎ ವಿರುದ್ಧವಾಗಿ ಫ್ರೆಂಡ್ಸ್ ಫಕೀರ್ನಕಟ್ಟೆ. ಇದೀಗ ಮೊದಲ ಉಪಾಂತ್ಯ ಪಂದ್ಯಾಟ ನಡೀತಿದೆ. ಇದೀಗ ತಾನೇ ಫೈನಲ್ ಪ್ರವೇಶವನ್ನು ಪಡ್ಕೊಂಡಿದೆ ಉಡುಪಿ ಫ್ರೆಂಡ್ಸ್ ಎ. ಅಭಿನಂದನೆಗಳು. ಹಾಗೆಯೇ ಸೋತಂತಹ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಗೆಲುವು ನಿಮ್ಮದಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ದ್ವಿತೀಯ ಉಪಾಂತ್ಯ ಪಂದ್ಯಾಟಕ್ಕಾಗಿ ಪಡ್ರೆ ಫ್ರೆಂಡ್ಸ್ ವಿರುದ್ಧವಾಗಿ
ಫ್ರೆಂಡ್ಸ್ ಫಕೀರನಕಟ್ಟೆ ಬಿ. ಇದೀಗ ತೃತೀಯ ಸ್ಥಾನಕ್ಕಾಗಿ ಪಂದ್ಯಾಟವಿದೆ ನಿಮಗೆ, ದಯವಿಟ್ಟು ತೆರಳಬೇಡಿ. ಇದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ಇದರ ವತಿಯಿಂದ ಬಹಳ ಅದ್ದೂರಿಯಾಗಿ ನಡೆಯುತ್ತಿರುವಂತಹ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ ಇದು ಇವಾಗ ಮೊದಲಿಗೆ ಮಹಿಳಾ ವಿಭಾಗದ ಸ್ಪರ್ಧೆಯಾಗಿರ್ತದೆ. ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಬನ್ನಿ, SDM ಭಟ್ರೆ ವಿರುದ್ಧವಾಗಿ ಉಡುಪಿ ಫ್ರೆಂಡ್ಸ್ ಅಭಿ ತಂಡಗಳು ಬರುವಂತೆ. ಎಸ್, ಪಂದ್ಯಗೂಟದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬರ್ತಾ ಇದೆ. ಉಡುಪಿ ಫ್ರೆಂಡ್ಸ್ ವಿರುದ್ಧವಾಗಿ SDM ಭಟ್ರೆ ತಂಡಗಳು. ಎಸ್, ನಾಲ್ಕನೇ ಚಿಮಿಗೆಯನ್ನು ಗೆದ್ದುಕೊಂಡ ಉಡುಪಿ ಫ್ರೆಂಡ್ಸ್ ಬಿ ತಂಡ ಎಸ್ ಬಂಧುಗಳೇ, ಆವೇಶಭರಿತವಾದ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ ಈ ಒಂದು ಮಟ್ಟುವಿನ ಕಡಲ ಕಿನಾರೆಯ ಈ ಒಂದು ಅಂಕಣ. ಇದೀವಾಗ ಮಹಿಳಾ ವಿಭಾಗದ ಸ್ಪರ್ಧೆಯಾಗಿದೆ, ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಾಗಿದೆ. ಉಡುಪಿ ವಿರುದ್ಧವಾಗಿ ಈ ಬಾರಿ SDM ಭಟ್ರೆ ಈ ಬಾರಿ ಅಂಕಣದಲ್ಲಿ ಇದೀವಾಗ ದ್ವಿತೀಯ ಸೆಮಿಫೈನಲ್ ಅಲ್ಲಿ ಕಂಡು ಬರ್ತಾ ಇದೆ. ಎಸ್ ರೆಡೆ SDMM ಸುರತ್ಕಲ್ ಭಟ್ರೆ ವಿರುದ್ಧವಾಗಿ ಫ್ರೆಂಡ್ಸ್ ಉಡುಪಿ ಬಿ ತಂಡ ಇದೀವಾಗ ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿ ಕಂಡು ಬರ್ತಾ ಇದೆ ಬಂಧುಗಳೇ. ಎಸ್, ವಿಶ್ವಿಟ್ ಧ್ವನಿ ಒಳಗಿದೆ ಈ ಬಾರಿ SDMM ಸುರತ್ಕಲ್ ಭಟ್ರೆ ಕಡೆಗೆ ಮೊದಲ ಅವಕಾಶ. ಬಂಧುಗಳು ಅದರಂತೆ ಗಮನಿಸಬೇಕು, 7+2 ಆಟಗಾರರು 560 kg ವಿಭಾಗದ ಪುರುಷ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡದ ಆಟಗಾರರು ದಯವಿಟ್ಟು ಗಮನಿಸಬೇಕಿದೆ. ಖಂಡಿತವಾಗಿಯೂ ಇಲ್ಲಿ ಗೆದ್ದರೆ ನೇರ ಫೈನಲ್ಗೆ ಸೋತವರಿಗೆ 3 ಮತ್ತು 4ನೇ ಸ್ಥಾನಕ್ಕೆ ಶ್ರಮಿಸಿ 3ನೇ ಸ್ಥಾನಿಕರಿಗೆ ಮಾತ್ರ ಅವಕಾಶವಿದೆ. 3ನೇ ಸ್ಥಾನಿಕರಿಗಿರುವಂತಹ ಶಾಶ್ವತ ಫಲಕವಿರುವುದು.
ಎಸ್ ಸಿಟಿ ಧ್ವನಿ ಒಳಗಿದೆ. ಈ ಬಾರಿ ಮತ್ತೆ ಹೋಗುತ್ತಾ ಇದೆ SGMM ಸುರತ್ಕಲ್ ಪಡ್ರೆ. ಇದಿವಾಗ ಫೈನಲ್ ಹಂತಕ್ಕೆ ತಲುಪಿದೆ. ಎಸ್ ಎಸ್ ಉಡುಪಿಯವರ ಮೂಲೆ ಒಂಚೂರು ಅಂತಲೇ 3 ಮತ್ತು 4 ಸ್ಥಾನಕ್ಕೆ ಆಡುವಂಥ ಅವಕಾಶವಿದೆ. ಎಸ್ ಫ್ರೆಂಡ್ಸ್ ಫಕೀರ್ನಕಟ್ಟೆ ಎ ಬರಬೇಕಿದೆ. ಫ್ರೆಂಡ್ಸ್ ಫಕೀರ್ನಕಟ್ಟೆ ಎ ಬರಬೇಕು. ಇದು ಇಲ್ಲಿ 3ನೇ ಸ್ಥಾನಕ್ಕೆ ಮಾತ್ರ ಇಲ್ಲಿ ಶಾಶ್ವತ ಫಲಕವಿದೆ, ಅದರಂತೆ ಬರಬೇಕಿದೆ. ಫ್ರೆಂಡ್ಸ್ ಫಕೀರ್ನಕಟ್ಟೆ ಎ ದಯವಿಟ್ಟು ಬನ್ನಿ. ತದಬಳಿಕ ಈ ಒಂದು ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆ ನಡೆಯಲಿದೆ. ಈ ಒಂದು ಅಂಕಣದಲ್ಲಿ SGMM ಸುರತ್ಕಲ್ ಪಡ್ರೆ ವಿರುದ್ಧವಾಗಿ ಉಡುಪಿ ಫ್ರೆಂಡ್ಸ್ ಎ ತಂಡ ಫೈನಲಿಗೆ ಮುಂದಿನ ಸ್ಪರ್ಧೆ ಆಗಿರ್ತದೆ. ಇದು ಇವಾಗ ಬರಬೇಕಿದೆ. 3ನೇ ಸ್ಥಾನಕ್ಕೆ ಇರುವಂತಹ ಈ ಒಂದು ಸ್ಪರ್ಧೆ ಫಕೀರ್ನಕಟ್ಟೆ ಬರಬೇಕಿದೆ. ಫ್ರೆಂಡ್ಸ್ ಫಕೀರ್ನಕಟ್ಟೆ ಎ ತಂಡ ಬರುವಂತೆ. ಇದಿವಾಗ ತಾನೇ ಎದುರಾಳಿ ತಂಡ ಉಡುಪಿ ತಂಡದ ಆಟಗಾರರು ಅಂಕಣದಲ್ಲಿದ್ದಾರೆ. ಅದರಂತೆ ಗಮನಿಸಬೇಕು. 560 kg ವಿಭಾಗದ ಪುರುಷ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿದ್ದರೆ ಆದಷ್ಟು ಬೇಗನೆ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇನ್ನೇನು ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ನಮ್ಮ ತೀರ್ಪುಗಾರರು ಆ ಒಂದು ಪಂದ್ಯಾಕೂಟದ ತಲುಕುಪಟ್ಟಿ ರಚನೆ ಮಾಡಲಿಕ್ಕಿದ್ದೇವೆ. ತದಬಳಿಕ ಸ್ಪರ್ಧೆಯನ್ನು ಮುಂದುವರಿಸುವಂತೆ ಇದಿವಾಗ ಮತ್ತೆ ಬರ್ತಾ ಇದ್ದೇವೆ. 3ನೇ ಸ್ಥಾನಕ್ಕಿರುವಂತಹ ಈ ಒಂದು ಸ್ಪರ್ಧೆ ಉಡುಪಿ ವಿರುದ್ಧವಾಗಿ ಫಕೀರ್ನಕಟ್ಟೆ ಎ ತಂಡ. ಇದಾದ ಬಳಿಕ ಮುಂದೆ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. SGMM ಸುರತ್ಕಲ್ ಪಡ್ರೆ ವಿರುದ್ಧವಾಗಿ ಉಡುಪಿ ಫ್ರೆಂಡ್ಸ್ ಎ ತಂಡ ತಾವುಗಳು ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಾಕೂಟದ ಮುಂದಿನ ಸ್ಪರ್ಧೆ ಅಂದರೆ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆ ಮುಂದಿನ ಸ್ಪರ್ಧೆಯಾಗಿರುತ್ತದೆ. ಖಂಡಿತವಾಗಿ ಪುರುಷ ವಿಭಾಗದ 560 kg ವಿಭಾಗದ ಹೆಸರು ನೋಂದಣಿ ಮಾಡಲಿಕ್ಕೆ ಇನ್ನು ಕೇವಲ 10 ನಿಮಿಷಗಳು ಮಾತ್ರ. ತದಬಳಿಕ ಯಾವುದೇ ತಂಡವನ್ನು ತೆಗೆಯುವಂತಿಲ್ಲ, ದಯವಿಟ್ಟು ಗಮನಿಸಬೇಕು. ಇವಾಗ ತಾನೇ 12-13 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿದೆ. ಇನ್ನು ಉಳಿದ ತಂಡಗಳು ಆದಷ್ಟು ಬೇಗನೆ ತಮ್ಮ ಆಟಗಾರರ ದೇಹ ತೂಕವನ್ನು ಮಾಡಿಕೊಂಡು ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಪ್ರಾರಂಭವಾಗುತ್ತಾ ಇದೆ 3ನೇ ಸ್ಥಾನಕ್ಕೆ ಇರುವಂತಹ ಈ ಒಂದು ಸ್ಪರ್ಧೆ ಫಕೀರ್ನಕಟ್ಟೆ ವಿರುದ್ಧವಾಗಿ ಉಡುಪಿ ತಂಡಗಳ ನಡುವೆ. ಎಸ್ ಈ ಬಾರಿ ಸ್ವೀಟಿ ಧ್ವನಿ ಮೊಳಗಿದೆ. ಈ ಬಾರಿ ಉಡುಪಿಯಿಂದ ಹೋಗುತ್ತಾ ಇದೆ ಫಕೀರ್ನಕಟ್ಟೆ ಕಡೆಗೆ ಕರಘೋಷಗಳು ಬರಬೇಕಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡು ಈ ಬಾರಿ ಫಕೀರ್ನಕಟ್ಟೆ. ಇನ್ನು 2 ಅವಕಾಶಗಳು ಈ ಒಂದು ಸ್ಪರ್ಧೆಯಲ್ಲಿ. ತದಬಳಿಕ ಫೈನಲ್ ಸ್ಪರ್ಧೆಯಲ್ಲಿ ಬರಬೇಕಿದೆ. ಉಡುಪಿ ಫ್ರೆಂಡ್ಸ್ ವಿರುದ್ಧವಾಗಿ SGMM ಸುರತ್ಕಲ್ ಪಡ್ರೆ. ಎಸ್ ಮತ್ತೆ ಬಿಗಿಯಾಗುತ್ತಾ ಇದೆ. ದ್ವಿತೀಯ ಅವಕಾಶಕ್ಕೆ ಇರುವಂತಹ ಈ ಒಂದು ಸ್ಪರ್ಧೆಯಾಗಿದೆ. ಮೊದಲ ಸ್ಪರ್ಧೆಯಲ್ಲಿ ಫಕೀರ್ನಕಟ್ಟೆ ಎ ತಮ್ಮ ಅವಕಾಶವನ್ನು ಗೆದ್ದುಕೊಂಡ್ರೆ ದ್ವಿತೀಯ ಅವಕಾಶಕ್ಕೆ ಇರುವಂತಹ ಈ ಒಂದು ಸ್ಪರ್ಧೆಯಾಗಿದೆ. ಈ ಬಾರಿ ತೀರ್ಪುಗಾರರು ತಯಾರಿಕೆಯಲ್ಲಿ. ಎಸ್ ಈ ಬಾರಿ ಸಿಟಿ ಧ್ವನಿ ಮೊಳಗಿದೆ. ಈ ಬಾರಿ ಬರ್ತಾ ಇದೆ ಮತ್ತೆ 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 ಫಕೀರ್ನಕಟ್ಟೆ ಈ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ 3ನೇ ಸ್ಥಾನಿಕರಾಗಿ ಇಲ್ಲಿ ಕಾಣಬಹುದು. ಫಕೀರ್ನಕಟ್ಟೆ ಎ ತಂಡವಾಗಿದೆ. ಇಲ್ಲಿ ಕಾಣಬಹುದು ಎದುರಾಳಿ ತಂಡ ಉಡುಪಿ ತಂಡ 4ನೇ ಸ್ಥಾನದಲ್ಲಿ. ಮತ್ತೆ ಬರಬೇಕಿದೆ ಮಹಿಳಾ ವಿಭಾಗದ ಪಂದ್ಯಾಕೂಟದ ಫೈನಲ್ ಸ್ಪರ್ಧೆಗೆ ಬರಬೇಕಿದೆ. ಅದರಂತೆ ದುರ್ಗಾ ಜೋಡುಕಲ್ಲು
ದುರ್ಗಪ್ರಸಾದ್ ನೋಡಿ, ಅಲ್ಲಿ ಪುರುಷ ವಿಭಾಗದಲ್ಲಿ ಇನ್ನು ಕೇವಲ 8 ನಿಮಿಷ 7 ನಿಮಿಷಗಳು ಮಾತ್ರ. ತದಬಳಿಕ ನಾವು ಒಂದು ಬಂದಿರುವಂತಹ ತಂಡಗಳಿಗಿರುವಂತಹ ತಾಲೂಕು ಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಗಮನಿಸಬೇಕು. ಯಾವುದಾದ್ರೂ ತಂಡಗಳು ತಮ್ಮ ಹೆಸರನ್ನು ದೇಹ ತೂಕವನ್ನು ಮಾಡಲಿಕ್ಕಿದ್ದರಲ್ಲಿ ಆದಷ್ಟು ಬೇಗ ದೇಹ ತೂಕವನ್ನು ಮಾಡಿಕೊಂಡು ತಂಡವನ್ನು ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದಾವೆ. ಸಮಯ 10:30 ಆಗುತ್ತಾ ಬಂತು. ದಯವಿಟ್ಟು ಗಮನಿಸಬೇಕು. 10:30 ಕಳೆಯುತ್ತಾ ಬಂತು. ಇನ್ನೇನು ಈ ಒಂದು ಪುರುಷ ವಿಭಾಗದ 560 kg ವಿಭಾಗದ ಪಂದ್ಯಕೂಟವನ್ನು ಪ್ರಾರಂಭಿಸಬೇಕಿದೆ. ಎಸ್, ಬನ್ನಿ. ಫೈನಲ್ ಸ್ಪರ್ಧೆಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಪ್ರೇಕ್ಷಕ ವರ್ಗದವರು. ದಯವಿಟ್ಟು ಬರಬೇಕಿದೆ. 2 ಬಲಶಾಲಿ ತಂಡಗಳು SDMM ಸುರತ್ಕಲ್ ಪಟ್ರೆ ವಿರುದ್ಧವಾಗಿ ಉಡುಪಿ ಫ್ರೆಂಡ್ಸ್ ಎ ತಂಡ ಬರಬೇಕೆ. SDMM ಸುರತ್ಕಲ್ ಪಡ್ರೆ ವಿರುದ್ಧವಾಗಿ ಬರಬೇಕು. ಉಡುಪಿ ಫ್ರೆಂಡ್ಸ್ ಎ ತಂಡಗಳು ಬರುವಂತೆ ಫೈನಲ್ ಸ್ಪರ್ಧೆಯಲ್ಲೇ ಇವಾಗ ಅಂಕಣಕ್ಕೆ ಬರಬೇಕಿದೆ. 2 ಬಲಶಾಲಿ ತಂಡಗಳು, 6 ತಂಡಗಳು ಭಾಗವಹಿಸುವಂತಹ ಈ ಒಂದು ಕೂಟದಲ್ಲಿ ಇವಾಗ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಬರಬೇಕಿದೆ 2 ಬಲಶಾಲಿ ತಂಡಗಳು. ಪಡ್ರೆ ವಿರುದ್ಧವಾಗಿ ಉಡುಪಿ ಎ ತಂಡ. ದಯವಿಟ್ಟು ಬನ್ನಿ. ತಂಡ ಎಲ್ಲಿದೆ? ಉಡುಪಿ ಎ ಬರಬೇಕಿದೆ. ಜೊತೆಯಲ್ಲಿ ಎದುರಾಳಿ ತಂಡ SDMM ಸುರತ್ಕಲ್ ಪಡ್ರೆ ಬರಬೇಕಿದೆ. ಎಸ್, ರೆಡಿ. 2 ತಂಡಗಳು ಬರ್ತಾ ಇದೆ. ದಯವಿಟ್ಟು ಸಂಘಾಟಕ ಸಮಿತಿಯವರು ಗಮನಿಸಬೇಕು. ಅಣ್ಣ, ರವಿ ಅಣ್ಣ, ಒಮ್ಮೆ ಇತ್ತ ಕಡೆ ಬರ್ತೀರಾ? ಅತಿಥಿಗಳು ಬರಲಿಕ್ಕಿದ್ದಾರಾ? ಈ ಒಂದು ಫೈನಲ್ ಸ್ಪರ್ಧೆಗೆ ತಲುಪಿದ 2 ತಂಡದ ಆಟಗಾರರಿಗೆ ಶುಭವನ್ನು ಹಾರೈಸಿದ್ದಕ್ಕೆ ಅತಿಥಿಗಳು ಬರುವಂತಿದ್ದರೆ ದಯವಿಟ್ಟು ಬರಬೇಕಿದೆ. ಎಸ್, ಹಗ್ಗ ಜಗ್ಗಾಟದ ಸುಂದರ ಸುಮಧುರ ನಿಮಿಷಗಳಿಗೆ ಸಾಕ್ಷಿಯಾಗುತ್ತಾ ಇದೆ. ನಿಕಟಪೂರ್ವ ಶಾಸಕರು ಲಾಲಾಜಿ ಅರ್ಮೆಂಡರ್ ಅವರ ಜೊತೆಯಲ್ಲಿದ್ದಾರೆ. ಈ ಒಂದು ಫೈನಲ್ಗೆ ತಲುಪಿದಂತಹ 2 ತಂಡದ ಆಟಗಾರರಿಗೆ ಶುಭವನ್ನು ಹಾರೈಸಿದಾಗ ಜೊತೆಯಲ್ಲಿ ಸಂಸ್ಥೆಯ ಸದಸ್ಯರು ಕೂಡ ಈ ವೇಳೆಯಲ್ಲಿ ಮತ ಬೀರ್ತಾ ಇದೆ. ಬಂಧುಗಳೇ, ಇದು ಹಗ್ಗ ಜಗ್ಗಾಟ ಸ್ಪರ್ಧೆಯಾಗಿದೆ. ಹಗ್ಗ ಜಗ್ಗಾಟದ ಸುಂದರ ಸುಮಧುರ ನಿಮಿಷಗಳಿಗೆ ಸಾಕ್ಷಿಯಾಗುತ್ತಾ ಇದೆ ಈ ಮಟ್ಟವೇನ ಅಂಕಣ. ಹಗ್ಗ ಜಗ್ಗಾಟದ ಸುಂದರ ಸುಮಧುರ ನಿಮಿಷಗಳು, ಹಗ್ಗ ಜಗ್ಗಾಟದ ಆಟಗಾರರ ಗೆಲುವಿನ ಸಂಭ್ರಮವನ್ನು ನೋಡ್ಲಿಕ್ಕಿದ್ದೀರಾ. ಹಗ್ಗ ಜಗ್ಗಾಟ ಆಟಗಾರರ ಈ ಒಂದು ಸ್ಪರ್ಧೆಯನ್ನು ನೋಡ್ಲಿಕ್ಕಿದ್ದಾರೆ ಬಂಧುಗಳಿಗೆ. ಹಗ್ಗ ಜಗ್ಗಾಟ ಮೈದಾನವೆಂಬುದು ಕೇವಲ ಮಣ್ಣಿನ ನೆಲವಲ್ಲ. ಈ ಬಾರಿ ಮತ್ತೆ ಇಲ್ಲಿ ನೋಡಿ, ಸಂಸ್ಥೆಯ ಸದಸ್ಯರು ಜೊತೆಯಲ್ಲಿ ಅತಿಥಿಗಳು ಸೇರಿಕೊಂಡು ಫೈನಲ್ ಸ್ಪರ್ಧೆಗೆ ತಲುಪಿದಂತಹ 2 ತಂಡಗಳಿಗೆ ಹಸ್ತಲಾಘವವನ್ನು ನೀಡುವುದರ ಮೂಲಕ ಶುಭವನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ತೀರ್ಪುಗಾರಿಕೆಯಲ್ಲಿ ದಾಮೋದರ್ ಅವರ ಜೊತೆಯಲ್ಲಿ ಇನ್ನೋರ್ವರು ಮಿಥುನ್ ಅವರು ಸೇರಿಕೊಂಡಿದ್ದಾರೆ. ಮಿಥುನ್ ಪುಲಿಪೋ, ಮಿಥುನ್ ಸುವರ್ಣ ಪುಲಿಪು ಅವರ ಜೊತೆಯಲ್ಲಿ ದಾಮೋದರ್ ಐಕಳ ಈ ಒಂದು ಪಂದ್ಯಕೂಟದ ತೀರ್ಪುಗಾರಿಕೆಯಲ್ಲಿ ಮೊದಲಿಂದ ಕೊನೆಯವರೆಗೂ ನಮ್ಮ ಜೊತೆಗಿರ್ತಾರೆ. ಬಂಧುಗಳೇ, ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ಇದರ ವತಿಯಿಂದ ಈ ಒಂದು ಕಡಲ ಕಿನಾರೆಯಲ್ಲಿ ರಾಜ್ಯಮಟ್ಟ ಹಾಗೂ ಕಾಸರಗೋಡು ಟೌನ್ ವ್ಯಾಪ್ತಿಗೆ ಒಳಪಟ್ಟಂತಹ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ ಪಂದ್ಯಕೂಟಕ್ಕೆ ಬಂದಿರುವಂತಹ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ, ಕ್ರೀಡಾಭಿಮಾನಿಗಳೇ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಬಂಧುಗಳೇ, ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಬಹಳಷ್ಟು ಅತಿಥಿ ಗಣ್ಯರುಗಳಿಂದ ಕೂಡಿದಂತಹ ಈ ಒಂದು ಪಂದ್ಯಕೂಟದ ಉದ್ಘಾಟನೆ ಸಮಾರಂಭವನ್ನು ನಾವು ನೋಡಿದ್ದೇವೆ. ತದ ಬಳಿಕ ಮಹಿಳಾ ವಿಭಾಗದ ಈ ಒಂದು ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೇವೆ.
ತದಬಳಿಕ ಇನ್ನು ಮುಂದೆ 560 kg ಭಾಗದ ಸ್ಪರ್ಧೆಯನ್ನು ಕೂಡ ಈ ಒಂದು ಅಂಕಣದಲ್ಲಿ ನೋಡ್ಲಿಕ್ಕಿದ್ದೇವೆ. ಎಸ್, ಎಸ್, ನನ್ನ ಚಿಮಿಗೆಯನ್ನು ಗೆದ್ದುಕೊಂಡು ಇಲ್ಲಿ ಕಾಣಬಹುದು SDM ಸುರತ್ಕಲ್ ಪಡ್ರೆ. ಎಸ್, ನೋಡಿ ಅಲ್ಲಿ ಪುರುಷ ವಿಭಾಗದ ಸ್ಪರ್ಧೆಯ ತಲುಕುಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ಇನ್ನು ಕೇವಲ 5 ನಿಮಿಷಗಳು ಮಾತ್ರ ಬಂದಿರುವಂತಹ ತಂಡದ ಆಟಗಾರರ ಗಮನಕ್ಕೆ, ತಂಡದ ಬಾಲಕರ ಗಮನಕ್ಕೆ ಗಮನಿಸಬೇಕು. ಯಾವುದೇ ತಂಡಗಳಿದ್ದಲ್ಲಿ ಆದಷ್ಟು ಬೇಗ ತಂಡದ ಆಟಗಾರ ದೇಹ ತೂಕವನ್ನು ಮಾಡಿಕೊಂಡು ತಮ್ಮ ತಂಡವನ್ನು ನೋಂದಣಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳಲ್ಲಿ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇವಾಗ 2 ಬಲಶಾಲಿ ತಂಡಗಳು ಈ ಒಂದು ಮಟ್ಟವಿನ ಅಂಕಣದಲ್ಲಿ ಕಂಡು ಬರ್ತಾ ಇದೆ. ಎಸ್, ಏನಾವೇಶ ಏನಾವೇಶ. ಒಂದು ಕಡೆಯಲ್ಲಿ ಪಡ್ರೆ, ಮತ್ತೊಂದು ಕಡೆಯಲ್ಲಿ ಉಡುಪಿ ತಂಡಗಳ ಈ ಒಂದು ಫೈನಲ್ ಸ್ಪರ್ಧೆಯಲ್ಲಿ, ಫೈನಲ್ ಹನಾಣಿಯಲ್ಲಿ ನಾವಿದ್ದೇವೆ. ಬಂಧುಗಳು ಬಿಟ್ಟು ಕೊಡ್ತಾ ಇಲ್ಲ. 2 ಬಲಶಾಲಿ ತಂಡಗಳು ಈ ಬಾರಿ ಅಂಕಣದಲ್ಲಿ. ಏನಾವೇಶ ಏನಾವೇಶ, ಬಿಟ್ಟು ಕೊಡುತ್ತಾ ಇಲ್ಲ. ಒಂದು ಕಡೆಯಲ್ಲಿ ಉಡುಪಿ, ಮತ್ತೊಂದು ಕಡೆಯಲ್ಲಿ ಪಡ್ರೆ. ಆಹಾ, ಅತ್ತ ಇಲ್ಲ ಇತ್ತ ಇಲ್ಲ, ರೋಚಕ ರೋಮಾಂಚ ಘಟ್ಟದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಆಹಾ, ಚಪ್ಪಾಲೆಗಳ ಕರಘೋಷಗಳು ಬರಬೇಕಿದೆ ಬಂಧುಗಳ. ಇದು ಮಟ್ಟವಿನ ಅಂಕಣದಲ್ಲಿ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಈ ಬಾರಿ ಉಡುಪಿ ಕಡೆಗೆ ಮುಖ ಮಾಡಿದ್ರು. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ, ಪಟ್ರೆ ಬಿಟ್ಟು ಕೊಡ್ತಾ ಇಲ್ಲ, ಮತ್ತೆ ಬಿಗಿ ಮಾಡ್ತಾ ಇದ್ದಾರೆ. ಏನು ಸಂಭವಿಸಬಹುದು? ಎನರ್ಜೆಟಿಕ್ ಮ್ಯಾಚ್, ಟೈಟ್ ಮ್ಯಾಚ್, ವಾಟ್ ಎ ಸೂಪರ್ ಮ್ಯಾಚ್ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಉಡುಪಿ, ಮತ್ತೊಂದು ಕಡೆಯಲ್ಲಿ ಪಡ್ರೆ 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 ಪಡ್ರೆ, ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಮತ್ತೆ ಬರುತ್ತಾ ಇದೆ, ಮತ್ತೆ ಮೆಲ್ಲ 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 ಬರ್ತಾ ಇದೆ. ಈ ಬಾರಿ ಇದು ಪಡ್ರೆಗೆ. ಮೊದಲು ಸ್ವಲ್ಪ ಮಟ್ಟಿಗೆ ಉಡುಪಿಯಲ್ಲಿದ್ದಂಥ ಹಗ್ಗ ಮತ್ತೆ ಕೊನೆಯದಾಗಿ ಪಡ್ರೆ ಅವರು ಎಳೆದು ಬಿಟ್ಟಿದ್ದಾರೆ. ಈ ಬಾರಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು SDMM ಸುರತ್ಕಲ್ ಪಡ್ರೆ. ಆದರೆ ಇನ್ನು 2 ಅವಕಾಶಗಳಿದೆ, ಗಮನಿಸಬೇಕು. ಎಸ್ ಎಸ್, ರೆಡಿಯಾಗಿ ದ್ವಿತೀಯ ಅವಕಾಶಕ್ಕಿರುವಂತಹ ಸ್ಪರ್ಧೆಯಾಗಿದೆ ಬಂಧುಗಳೇ. ಇದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಿರಂತರವಾಗಿ TV ಧಾರಾವಾಹಿಗಳನ್ನು ನೋಡಿ ಕುಳಿತುಕೊಳ್ಳುವಂತಹ ಮಹಿಳೆಯರಲ್ಲ ಇದು. ಇದು ನಮ್ಮ ಹಗ್ಗ ಜಗ್ಗಾಟದ ಮಹಿಳೆಯರು ಈ ಬಾರಿ ಅಂಕಣದಲ್ಲಿದ್ದಾರೆ. ಎಸ್, ಮೊದಲ ಅವಕಾಶವನ್ನು ಗೆದ್ದುಕೊಂಡು ಈ ಬಾರಿ SDMM ಸುರತ್ಕಲ್ ಪಡ್ರೆ. ಅದರಂತೆ ಗಮನಿಸಬೇಕು. 560 kg ವಿಭಾಗದ ಪುರುಷ ವಿಭಾಗದ ಸ್ಪರ್ಧೆ ನೋಡಿ ಅಲ್ಲಿ. ಇಲ್ಲಿಗೆ ಇನ್ನು ಯಾವುದೇ ತಂಡಗಳನ್ನು ತೆಗೆಯುವಂತಿಲ್ಲ. ಇನ್ನು ಮುಂದೆ ತಲುಕುಪಟ್ಟಿಯನ್ನು ರಚನೆ ಮಾಡಿ ನಾವು ಸ್ಪರ್ಧೆಯನ್ನು ಮುಂದುವರಿಸಬೇಕಿದೆ. ಪುರುಷ ವಿಭಾಗದ 567 + 2 ಜನರ ಪಂದ್ಯಕೂಟ. ಬಹುಶಃ 14 ತಂಡಗಳು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿದೆ. ಎಸ್, ಬರಬೇಕಿದೆ. ಉಡುಪಿ 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 ಉಡುಪಿಯಲ್ಲೇ ಕೈಯಿಂದ ಜಾರಿ ಹೋದಂತಹ ಸೆಟ್ಟನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಪ್ರಯತ್ನದಲ್ಲಿ ಉಡುಪಿ ಇದ್ದರೆ ಪಡೆದುಕೊಂಡಂತಹ ಸೆಟ್ಟಿನ ಮುಂದೆ ಮತ್ತೊಂದು ಸೆಟ್ಟನ್ನು ಪಡೆದುಕೊಂಡು ಈ ಒಂದು ಪಂದ್ಯಕೂಟದ ವಿಜಯಿಯಾಗುವುದಕ್ಕೆ ತಯಾರಿಕೆಯಲ್ಲಿ ಇಲ್ಲಿ SDMM ಸುರತ್ಕಲ್ ಪಡ್ರೆ ತಂಡ ತಯಾರಿಕೆಯಲ್ಲಿ ಜೊತೆಯಲ್ಲಿ
ನಮ್ಮ ಈ ಒಂದು ತೀರ್ಪುಗಾರನ ಕಾಣಬಹುದು. ಮಿಥುನ್ ಜೊತೆಯಲ್ಲಿ ದಾಮೋದರ್ ಅವರು ನಮ್ಮ ಜೊತೆಯಲ್ಲಿ ಇವಾಗ ಮತ್ತೆ ಬರ್ತಾ ಇದೆ. ಸ್ಪಂದನ ಮೀಡಿಯಾವರಿಂದ ಲೈವ್ ಕಂಡು ಬರ್ತಾ ಇದೆ. ಚಾನಲ್ ನಂಬರ್ 92 ತೆಗೆದರೆ ಸಾಕು, ನಿಮಗೆ ನಿರಂತರವಾಗಿ ಲೈವ್ ಮೂಲಕ ಈ ಒಂದು ಸ್ಪರ್ಧೆಯನ್ನು ನೋಡಬಹುದು, ಈ ಒಂದು ಪಂದ್ಯಾಕೂಟವನ್ನು ನೋಡಬಹುದು. ಸಾಯಂಕಾಲ 6 ಗಂಟೆಯಿಂದ ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ಲೈವ್ ಕಂಡು ಬರ್ತಾ ಇದೆ. ಇನ್ನು ಮುಂದೆಯೂ ಇನ್ನು ಪುರುಷ ವಿಭಾಗದ ಸ್ಪರ್ಧೆ ಕೂಡ ಇಲ್ಲಿ ನಡೆಯಲಿಕ್ಕಿದೆ. ಎಸ್, ಉಡುಪಿ ಇಲ್ಲಿ ಉಡುಪಿ ಗೆದ್ದಲ್ಲಿ ಮತ್ತೆ ಇಲ್ಲಿ ನಾಣ್ಯ ಚಿಮ್ಮೆಗೆ ಬೇಕಿದೆ. ಒಂದು ಸಮಬಲದಲ್ಲಿ ಮತ್ತೊಂದು ನಾಣ್ಯ ಚಿಮ್ಮೆಗೆ. ಇಲ್ಲಿ ಪಡ್ರೆ ಗೆದ್ದಲ್ಲಿ ಈ ಒಂದು ಕೂಟದ ಮಹಿಳಾ ಕೂಟದಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಉಡುಪಿ. ಆದರೆ ಈ ಬಾರಿ ಉಡುಪಿ ಬಿಟ್ಟು ಕೊಡ್ತಾ ಇಲ್ಲ. ಬಲಶಾಲಿಗಳಲ್ಲಿ ಬಲಶಾಲಿ ಉಡುಪಿಗೆ ಬರಲಿ ದೊಡ್ಡ ಚಪ್ಪಾಲೆ. ಎದುರಾಳಿ ತಂಡ ಪಡ್ರೆಗೆ ಕೂಡ ಬರಲಿ ದೊಡ್ಡ ಚಪ್ಪಾಲೆ. ಎಸ್, ಕಂಡವರು ಕಾಣದವರಿಗೆ ಕತೆ ಹೇಳಲು ಇದು ಸಿನಿಮೆಯೂ ಅಲ್ಲ, ನಾಟಕವೂ ಅಲ್ಲ, ಇದು ಹಗ್ಗ ಚಕ್ಕಾಟವಾಗಿದೆ. ಎಸ್, ಸ್ವೀಟಿ ಧ್ವನಿ ಮೊಳಗಿದೆ. ಈ ಬಾರಿ ಯಾವ ಕಡೆಗೆ ನೋಡ್ಲಿಕ್ಕಿದೆ? ಮೊದಲ ಅವಕಾಶವನ್ನು ಗೆದ್ದುಕೊಂಡು SDMM ಸುರತ್ ಕಲ್ಲಪಟ್ರೆ, ಆದರೆ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಇದು ಉಡುಪಿಯ ನಾರಿ ಮಣಿಗಳು. ಈ ಬಾರಿ ಉಡುಪಿ ಕಡೆಗೆ ಬರಬೇಕಿದೆ. ಒಂದೇ ಒಂದು ಹೆಜ್ಜೆ ಬರಬೇಕಿದೆ ಉಡುಪಿ. ಈ ಬಾರಿ ಮತ್ತೆ ಮೆಲ್ಲನೆ ಹೋಗ್ತಾ ಇದೆ. ಬಂಧುಗಳೇ, ಈ ಒಂದು ಪಂದ್ಯಾಕೂಟದ ಮೊದಲ ಸ್ಥಾನಿಕರಾಗಿ ಇಲ್ಲಿ ಕಾಣಬಹುದು SDM ಸೂರತ್ ಕಲ್ಲಪಟ್ರೆ, ದ್ವಿತೀಯ ಸ್ಥಾನಿಕರಾಗಿ ಇಲ್ಲಿ ಉಡುಪಿ ಫ್ರೆಂಡ್ಸ್ ಎ, ಅದರಂತೆ ತೃತೀಯ ಸ್ಥಾನಿಕರಾಗಿ ಕಾಣಬಹುದು ಫ್ರೆಂಡ್ಸ್ ಫಕೀರನಕಟ್ಟೆ. ಉಳಿದ ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ಇದ್ದೇವೆ. ಬಂಧುಗಳೇ, ಮುಂದೆ ಇನ್ನು ಪ್ರಾರಂಭವಾಗಲಿದೆ 560 kg ವಿಭಾಗದ 7+2 ಜನರ ಆಟ. ಕಾಸರಗೋಡು ಟೌನ್ ಏರಿಯಾದಿಂದ ನಮ್ಮ ರಾಜ್ಯ ಮಟ್ಟದ ಆಟಗಾರಿಗೆ ಆಡುವಂತಹ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಇಲ್ಲಿ ಒಂದು ಕಾರ್ಯಕರ್ತರು. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ಇದರ ವತಿಯಿಂದ ಈ ಒಂದು ಕಡಲ ಕಿನಾರೆಯಲ್ಲಿ ರಾಜ್ಯ ಮಟ್ಟ ಹಾಗೂ ಕಾಸರಗೋಡು ಟೌನ್ ವ್ಯಾಪ್ತಿಗೊಳಪಟ್ಟಂತಹ ಲೆವೆಲ್ ಮಾದರಿಯ ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧಾ ಇನ್ನೇನು ಪ್ರಾರಂಭವಾಗಬೇಕಿದೆ. ದಯವಿಟ್ಟು ತಂಡಗಳು ಇನ್ನು ಯಾವುದೇ ತಂಡಕ್ಕೆ ಅವಕಾಶವಿರುತ್ತೆ. ಅವರಿಗೆ ಶರಣ್ ಕುಮಾರ್ ಮಠ ವೇದಿಕೆಯಲ್ಲಿ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಯುವ ಮೋರ್ಚಾದ ಸದಸ್ಯರಾದಂಥ ಅಶ್ವಿನ್ ಇದ್ದಾರೆ. ಹಾಗೆಯೇ ಯೋಗೀಶ್ ಪೂಜಾರಿ ಅವರ ವೇದಿಕೆ ಮೇಲಿದ್ದಾರೆ. ನಿಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುರುಷರ ರಾಜ್ಯ ಹಾಗೂ ಕಾಸರಗೋಡು ಟೌನ್ ವ್ಯಾಪ್ತಿಯ ಹೊನ್ನಲು ಬೆಳಕಿನ ಪಂದ್ಯಾಕೂಟ ಈ ಒಂದು ಅಂಗಣದಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ಪಡ್ರೆ ತಂಡ, ಮಹಿಳೆಯರ ತಂಡ ಪ್ರಥಮದ ಬಹುಮಾನದೊಂದಿಗೆ ಪ್ರಥಮ ಸ್ಥಾನ ಗಳಿಸಿಕೊಂಡಿದೆ. ದ್ವಿತೀಯದಲ್ಲಿ ಉಡುಪಿ ಫ್ರೆಂಡ್ಸ್ ತಂಡ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ. ಇಬ್ಬರಿಗೂ ಕೂಡ ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಹಲೋ ನೋಡಿ, ಗಮನಿಸಬೇಕು. ಇನ್ನು ಯಾವುದೇ ಪುರುಷ ವಿಭಾಗದ ಯಾವುದೇ ತಂಡವನ್ನು ಇನ್ನು ಪರಿಗಣಿಸಲಾಗುವುದಿಲ್ಲ, ದಯವಿಟ್ಟು ಗಮನಿಸಬೇಕು. ಇನ್ನು ನಾವು ಬಂದಿರುವಂತಹ ತಂಡಗಳ ತಾಲೂಕು ಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ನವಗೋಳಿಗ ಕ್ಷೇತ್ರ ರಿಜಿಸ್ಟರ್ಡ್ ಬರ್ಕಚೆ ನಿಟ್ಟಡೆ ಬೇಡೂರು ಇದರ ಪ್ರಥಮ ವರ್ಷದ ಅಂಗವಾಗಿ ಜಾತ್ರೆ ಪ್ರಯುಕ್ತ ಹಗ್ಗ ಜಗ್ಗಾಟ ಪಂದ್ಯಾಕೂಟ ದಿನಾಂಕ ಫೆಬ್ರವರಿ 2ರಂದು ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನಡೆಯಲಿದೆ. ಇಲ್ಲಿ ವಿಶೇಷವಾಗಿ ಮಹಿಳಾ ವಿಭಾಗದ ಸ್ಪರ್ಧೆ, ಅದೇ ರೀತಿ ಪುರುಷ ವಿಭಾಗದವರಿಗೆ ಸ್ಪರ್ಧೆಗಳು ನಡೆಯಲಿದೆ. ಮಹಿಳಾ ವಿಭಾಗದಲ್ಲಿ ಮುಕ್ತ 7+1 ಆಟಗಾರರಿಗೆ ಆಡುವಂತಹ ಅವಕಾಶ. ಇಲ್ಲಿ ಪ್ರಥಮ ನಗದು ಬಹುಮಾನ 15,000 ಜೊತೆಯಲ್ಲಿ ಶಾಶ್ವತ ಫಲಕ, ದ್ವಿತೀಯ 8,000, ತೃತೀಯ 4,000, ಚತುರ್ಥ 2,000 ಜೊತೆಯಲ್ಲಿ ಶಾಶ್ವತ ಫಲಕವಿರುವುದು. ಅದರಂತೆ ಪುರುಷ ವಿಭಾಗದಲ್ಲಿ 7+1 560 kg ವಿಭಾಗದ ಸ್ಪರ್ಧೆಯಾಗಿರುತ್ತದೆ. ವಿಜೇತರಿಗೆ 25,000 ನಗದು. ಇನ್ನಂಜೆ ವೇದಿಕೆ ಹಿಂದ್ಗಡೆ ಬರಬೇಕು. ಸುಧಾಕರ್ ಇನ್ನಂಜೆ. ದ್ವಿತೀಯ 15,000, ಅದೇ ರೀತಿ ತೃತೀಯ 10,000, ಚತುರ್ಥ 7,000, ಪಂಚಮ 5,000, 6ನೇ ಸ್ಥಾನಿಕರಿಗೆ ಇಲ್ಲಿ 3,000 ನಗದು ಜೊತೆಯಲ್ಲಿ ಶಾಶ್ವತ ಫಲಕ ನೀಡಲಾಗುವುದು. ಫೆಬ್ರವರಿ 2 ಭಾನುವಾರದಂದು ಶ್ರೀ ದುರ್ಗಾ ಪರಮೇಶ್ವರಿ ನವಗೋಳಿಗ ಕ್ಷೇತ್ರ ಬರ್ಕಜ ನೆಟ್ಟಣೆ ವೇಣೂರು ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳ ಇಲ್ಲಿ 560 kg ವಿಭಾಗದ ಪುರುಷ ವಿಭಾಗದ ತಾಲೂಕುಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. 14 ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಲಿದ್ದೇವೆ. ಇದೀಗ ತಾನೇ ಮಹಿಳಾ ವಿಭಾಗದ ಸ್ಪರ್ಧೆಗಳು ಮುಗಿದಿರ್ತದೆ. ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಇಲ್ಲಿ ಕಾಣಬಹುದು SDM ಸುರತ್ಕಲ್ಲ ಪೆಡ್ರೆ, ದ್ವಿತೀಯ ಸ್ಥಾನವನ್ನು ಉಡುಪಿ ಫ್ರೆಂಡ್ಸ್ ತಂಡ ಪಡೆದಿದೆ. ಇನ್ನೇನು ಪುರುಷ ವಿಭಾಗದ ಸ್ಪರ್ಧೆಗಳು ನಡೆಯಬೇಕಿದೆ. ಬಂಧುಗಳಾದರಂತೆ ನಾಳೆ 9 ಗಂಟೆಗೆ ಸರಿಯಾಗಿ ಮಂಗಳೂರು ಕಾವೂರಲ್ಲಿ ಕಾಸರಗೋಡು ಟೌನ್, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳಪಟ್ಟ ಆಟಗಾರಿಗೆ ಆಡುವಂತಹ 10 ತಂಡಗಳ ಪ್ರೀಮಿಯರ್ ಲೀಗ್ ಹಗ್ಗ ಜಗ್ಗಾಟ ಸ್ಪರ್ಧೆ ಪಲ್ನೀರ್ ಫ್ರೆಂಡ್ಸ್ ಕಾವೂರಾಯಿಸುವಂತಹ ಪಂದ್ಯಾಕೂಟ ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಕಾವೂರು ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ನಾಳೆ ಬೆಳಗ್ಗೆ 10 ಗಂಟೆಗೆ. ಅದರಂತೆ ಹೇಳಿದ ಹಾಗೆ ಬರ್ಕಜೆ ನಿಟ್ಟಡೆ ವೇಣೂರಲ್ಲಿ ಫೆಬ್ರವರಿ 2ರಂದು ಮಹಿಳೆಯರಿಗೆ, ಅದೇ ರೀತಿ ಪುರುಷರಿಗೆ ಸ್ಪರ್ಧೆ ಪಂದ್ಯಾಕೂಟಗಳು ನಡೆಯಲಿದೆ. 7+1 ಮಹಿಳಾ ವಿಭಾಗದಲ್ಲಿ ಮುಕ್ತ ಸ್ಪರ್ಧೆಯಾಗಿರ್ತದೆ. ಅದರಂತೆ ಪುರುಷ ವಿಭಾಗದಲ್ಲಿ 7+1 560 kg ವಿಭಾಗದ ಸ್ಪರ್ಧೆಯಾಗಿರುತ್ತದೆ. ಮುಂದಿನ ಭಾನುವಾರ ಅಂದರೆ 2ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ
ಬರ್ಕಜೆ ನಿಟ್ಟೆಡೆ ವೇಣೂರಲ್ಲಿ. ನೋಡಲಿ ಗಮನಿಸಬೇಕು, ಪುರುಷ ವಿಭಾಗದಲ್ಲಿ 4 ಪ್ರಶಸ್ತಿಗಳಿತ್ತು, 4 ನಗದು ಬಹುಮಾನಗಳಿತ್ತು. ಅದನ್ನಿದ್ದು ಇವಾಗ 6 ನಗದು ಬಹುಮಾನಗಳಿದೆ. 6ನೇ ಸ್ಥಾನಿಕರಿಗೂ 5 ಮತ್ತು 6ನೇ ಸ್ಥಾನಿಕರಿಗೂ ಇಲ್ಲಿ ನಗದು ಬಹುಮಾನಗಳಿದೆ. ಇದು ನೋಡಿ, ಈ ಒಂದು ಪಂದ್ಯಾಕೂಟದ ಮೆರುಗಾಗಿದೆ. ಖಂಡಿತವಾಗಿಯೂ 4 ಇದ್ದನ್ನು 6 ಮಾಡಿದ್ದೇವೆ. 6 ನಗದು ಬಹುಮಾನಗಳು ಈ ಒಂದು ಪಂದ್ಯಾಕೂಟದಲ್ಲಿ ನಡೆಯಲಿದೆ. ಪಂದ್ಯಾಕೂಟದಲ್ಲಿ ಕೊಡಲಿಕ್ಕಿದ್ದೇವೆ. ಇವಾಗ ಪುರುಷ ವಿಭಾಗದ ತಲುಕು ಪಟ್ಟಿ ರಚನೆಯನ್ನು ಮಾಡ್ತಾ ಇದ್ದೇವೆ. ಬಲ್ವೈಪನ ಪಂತ ಸುರು ಆಯಿರುಂಡು ಬತ್ತಿನಂಚಿನ ಮಾಂತಿರಲ್ಲ ದಯಮಲ್ತದ ಮೊಳಗು ಗ್ರೌಂಡದ ಕೈತಲ್ಲಿ ಬರ್ತದ ಸೈಡ್ ಫುಲ್ ಹೊಡ್ಕೊಂಡದಕ್ಕೆ ಏನಂದಿಲ್ಲ. ದನಾತ ಒಂಜಿ 2-3 ನಿಮಿಷ ನಮ್ಮ ಮ್ಯಾಚಿನ ಸುರ್ಮನ್ ಪೇರಲ್ಲ. Remixed by DJ Ashish.
인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 단건 있는 여자 나는 선호해 낮에는 너무 그 가사로부터 선호해 커피 시키고 전에 원샷 때리는 선호해 밤이 오면 심장이 터져버리는 선호해 그런 선호해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 시끌부터 갈 때까지 가볼게 오빤 강남스타일 கண்ணால கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற ஓர கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற ஆனவில்லாட்டம் என்னை எட்டி பார்க்கிற அழைச்சி போட்டண்டா ஒரு சொத்து கிடற அரியா வயசுல அளவா சைசுல அண்ணன் நடந்து வர கடல் மண்ணில காடுமண ரோட்டில அட ஒரு தினசில அக்கம் பட்டு சின்ன சாரா வெள்ளி கொலுசில ஓர கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற ஓர கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற ಹಲೋ ಪಂದ್ಯಗಳ ಪುರುಷ ವಿಭಾಗದ 560 kg ವಿಭಾಗದ ಪಂದ್ಯಕೂಟದ ತಲುಕುಪಟ್ಟಿ ರಚನೆಯಾಗಿದೆ.
ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಬಿ ತಂಡಗಳು ತಯಾರಿಕೆ ಮಾಡಬೇಕು. ತದ ಬಳಿಕ ದ್ವಿತೀಯ ಸ್ಪರ್ಧೆಯಲ್ಲಿ SM ಪುತ್ತೂರು ಬಿ ವಿರುದ್ಧವಾಗಿ JFC ಅಶ್ವತ್ಥಪುರ ಎ, ಮೂರನೇ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲೀಪು ಬಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ, ನಾಲ್ಕನೇ ಸ್ಪರ್ಧೆಯಲ್ಲಿ ಕುಡ್ಲ ಫ್ರೆಂಡ್ಸ್ ಕುಡ್ಲ ವಿರುದ್ಧವಾಗಿ ಭುಜಗೋಳಿ ಫ್ರೆಂಡ್ಸ್, ಐದನೇ ಸ್ಪರ್ಧೆಯಲ್ಲಿ SDM ಪಟ್ರೆ ವಿರುದ್ಧವಾಗಿ ವೀರಾಂಜನೇಯ ಪೊಲೀಪು ಸಿ ತಂಡ. 16 ತಂಡಗಳು ಭಾಗವಹಿಸುವಂತಹ ಈ ಒಂದು ಪಂದ್ಯಕೂಟ ಸರಿಸುಮಾರು 15 ಸ್ಪರ್ಧೆಗಳು ಈ ಒಂದು ಕೂಟದಲ್ಲಿ ಕಾಣಬಹುದು. ವಿಶೇಷವಾಗಿ ಇಲ್ಲಿ ಕಾಣಬಹುದು 4 ಅಲ್ಲ 5, 6 ಸ್ಥಾನಿಕರಿಗೆ ಇರುವಂತಹ ನಗದು ಬಹುಮಾನಗಳ ಶಾಶ್ವತ ಫಲಕಗಳಿವೆ. ಬಂಧುಗಳೇ ಗಮನಿಸಬೇಕು, 560 kg ವಿಭಾಗದ ತಳುಕುಪಟ್ಟಿ ರಚನೆಯಾಗಿದೆ. ಅಲ್ಲಿ ಸ್ಕೇಲ್ ಕೌಂಟರಲ್ಲಿ ಕಾಣಬಹುದು. ಫಿಕ್ಸರ್ ತಯಾರಿಕೆಯಲ್ಲಿ ತಂಡದ ಯಾರಾದರೂ ಒಬ್ಬರು ಹೋಗಿ ಅದರ ಫೋಟೋವನ್ನು ತೆಗೆಯಬಹುದು. ಇದು ಇವಾಗ ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ ಬರಬೇಕಿದೆ. ಏಳನೇ ಸ್ಪರ್ಧೆಯಲ್ಲಿ JFC ಅಶ್ವತ್ಥಪುರ ಬಿ ವಿರುದ್ಧವಾಗಿ SM ಪುತ್ತೂರು ಎ, 8ನೇ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲೀಪು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಸಿ ತಂಡ, 9ನೇ ಸ್ಪರ್ಧೆಯಲ್ಲಿ ಅಲ್ಲಿಗೆ ಮೊದಲ ಸುತ್ತಿನ ಸ್ಪರ್ಧೆಗಳು ಮುಗಿಯುತ್ತದೆ. 8ನೇ ಸ್ಪರ್ಧೆಗೆ ಮೊದಲ ಸುತ್ತಿನ ಸ್ಪರ್ಧೆಗಳು ಮುಗಿಯುತ್ತದೆ. ತದ ಬಳಿಕ 9ನೇ ಸ್ಪರ್ಧೆ 2ನೇ ಸುತ್ತಿನ
ಸುತ್ತಿನ ಸ್ಪರ್ಧೆಯಾಗಿರ್ತದೆ. ಇದು ಇವಾಗ ಬರಬೇಕಿದೆ ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ಬರಬೇಕಿದೆ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಬಿ ತಂಡ. ಅದರಂತೆ ಗಮನಿಸಬೇಕು. ಅವಾಗ ನಡೆದಂತಹ ಮಹಿಳಾ ಇದೀವಾಗ ಮಾಡಲಿಕ್ಕಿದ್ದೇವೆ. ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರನ್ನು ಪಡೆಯಬೇಕಿದೆ. ಅವಾಗ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳಿಗಿರುವಂತಹ ಬಹುಮಾನವನ್ನು ನೀಡುತ್ತಿದ್ದೇವೆ. ದಯವಿಟ್ಟು ಗಮನಿಸಬೇಕು. ಮಹಿಳಾ ವಿಭಾಗದ ಪಂದ್ಯಕೂಟದಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ SDMM ಪಟ್ರೆ, ದ್ವಿತೀಯ ಸ್ಥಾನ ಫ್ರೆಂಡ್ಸ್ ಉಡುಪಿ, ತೃತೀಯ ಸ್ಥಾನವನ್ನು ಪಡೆದಂತಹ ಕೀರ್ತಿ ಕಟ್ಟೆ ಇವರು ಕೂಡ ಇಲ್ಲಿ ಬಹುಮಾನ ಪಡೆಯುವುದಕ್ಕೆ ಬನ್ನಿ. ಪ್ರವೀಣ ಸರಿ. ನೋಡಿ ಈಗ ಮಹಿಳಾ ವಿಭಾಗದ ಸ್ಪರ್ಧೆ ಆದವಾಗ ಮುಗಿದಿದೆ. ಇವಾಗ ಬರಬೇಕಿದೆ 3 ತಂಡಗಳು ಪಂದ್ಯಕೂಟದಲ್ಲಿ 3ನೇ ಸ್ಥಾನ ಪಡೆದಂತಹ ಫಕೀರನ ಕಟ್ಟೆ ತಂಡ ಬರಬೇಕಿದೆ. ಪಂದ್ಯಕೂಟದ 3ನೇ ಸ್ಥಾನವನ್ನು ಪಡೆದಂತಹ ಫಕೀರನ ಕಟ್ಟೆ ತಂಡದ ಸರ್ವ ಸದಸ್ಯರು ವೇದಿಕೆಗೆ ಬಂದು ಅತಿಥಿ ಗಣ್ಯರುಗಳಿಂದ ಈ ಒಂದು ಶಾಶ್ವತ ಫಲಕ ಜೊತೆಯಲ್ಲಿ ನಗದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಫಕೀರನ ಕಟ್ಟೆ ತಂಡ ಬರುವಂತೆ ತಂಡದ ಎಲ್ಲ ಸದಸ್ಯರು ಬನ್ನಿ. ಬಲೆ ಪುರುಷ ವಿಭಾಗದ ಪ್ರಥಮ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಎ ತಂಡ ಇದಿವಾಗ ತಾನೇ ಅಂಕಣವನ್ನು ಪ್ರವೇಶ ಮಾಡಿ ಆಗಿದೆ. ಎದುರಾಳಿ ತಂಡ ಬರಬೇಕಿದೆ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಬಿ ತಂಡಗಳು ತಾವುಗಳು ಕೂಡ ಬರುವಂತೆ. ಇದಿವಾಗ ಮಹಿಳಾ ವಿಭಾಗದ ತೃತೀಯ ಸ್ಥಾನವನ್ನು ಪಡೆದಂತಹ ತಂಡಗಳಿಗೆ ಒಂದು ಶಾಶ್ವತ ಫಲಕವೊಂದಿಗೆ ನಗದು ಬಹುಮಾನವನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಭಾಗವಹಿಸಿದಂತಹ 6 ತಂಡಗಳಲ್ಲಿ 3ನೇ ಸ್ಥಾನಿಕರಾಗಿ ಇಲ್ಲಿ ಫಕೀರನ ಕಟ್ಟೆ ಬರಲಿ ದೊಡ್ಡ ಚಪ್ಪಾಲೆ ಫಕೀರನ ಕಟ್ಟೆ ತಂಡಕ್ಕೆ. ಅದ್ಭುತವಾದಂತಹ ಪೈಪೋಟಿಯನ್ನು ನೀಡಿ ಇಲ್ಲಿ ಸೆಮಿಫೈನಲ್ ಇಂದ ಹೊರಬಿದ್ದಂತ 3ನೇ ಸ್ಥಾನಿಕರಾಗಿ ಇವಾಗ ಫಕೀರನ ಕಟ್ಟೆ ತಂಡ ಈ ಒಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ಹಗ್ಗ ಜಗ್ಗಾಟ ಪಂದ್ಯಕೂಟದಲ್ಲಿ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದಂತಹ ತಂಡವಾಗಿದ್ದು ಫಕೀರನ ಕಟ್ಟ ತಂಡಕ್ಕೆ ನಿಮಗಿದ
ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಬರಬೇಕಿದೆ. ಫೈನಲ್ ಸ್ಪರ್ಧೆಯಲ್ಲಿ ರೋಚಕವಾದಂತಹ ಪೈಪೋಟಿ ನೀಡಿ ಬಹಳ ಉತ್ತಮವಾದಂತಹ ಸ್ಪರ್ಧೆಯನ್ನ ಕ್ರೀಡಾ ಪ್ರೇಕ್ಷಕರ ಮುಂದಿಟ್ಟು ಇಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಉಡುಪಿ ಫ್ರೆಂಡ್ಸ್ ತಂಡ ಬರಲಿ ದೊಡ್ಡ ಚಪ್ಪಾಳೆ ಉಡುಪಿ ಫ್ರೆಂಡ್ಸ್ ತಂಡಕ್ಕೆ. ನೀಲಿ ಬಣ್ಣದ ಸಮವಸ್ತ್ರದೊಂದಿಗೆ ಉಡುಪಿಯ ನಾರಿಮಣಿಗಳು ಈ ಬಾರಿ ದ್ವಿತೀಯ ಸ್ಥಾನವನ್ನು ಪಡೆಯುವುದಕ್ಕೆ, ನಗದು ಬಹುಮಾನ ಶಾಶ್ವತ ಫಲಕವನ್ನು ಪಡೆಯುವುದಕ್ಕೆ ಇವಾಗ ವೇದಿಕೆಯಲ್ಲಿ ಅತಿಥಿ ಗಣ್ಯರುಗಳ ಸಮ್ಮುಖದಲ್ಲಿ ಈ ಒಂದು ಬಹುಮಾನ ವಿತರಣೆ ನಡೆಯುತ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂಗೇರಶ್ರೀ ಬೋಟಿಂಗ್ನ ಮಾಲಕರಾದ ಮನೋಜ್ ಕಡೆತೋಟ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಮನೋಜ್ ಕಡೆತೋಟ ದಯವಿಟ್ಟು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ದಯವಿಟ್ಟು ಈ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ನೀವು ವೇದಿಕೆ ಬರಬೇಕಂತ ಕೇಳ್ಕೊಳ್ತಿದ್ವಿ. ಮನೋಜ್ ಬಂಗೇರ ವೇದಿಕೆ ಹತ್ರ ಬರಬೇಕು. ಹಲೋ ಹಲೋ ಎಸ್, ಅದರಂತೆ ಪಂದ್ಯ ಈ ಒಂದು ಕೂಟದಲ್ಲಿ 6 ತಂಡಗಳು ಭಾಗವಹಿಸಿದರೆ 3 ತಂಡವನ್ನು ಸೋಲಿಸಿ ಫೈನಲ್ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದ ತಂಡವಾಗಿದೆ SDM ಸುರತ್ಕಲ್ ಪಡ್ರೆ ತಂಡ. ಬರಬೇಕಿದೆ, ಬರಲಿ ದೊಡ್ಡ ಚಪ್ಪಾಳೆ ಪಡ್ರೆ ತಂಡಕ್ಕೆ. ಪಂದ್ಯಗಳೇ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದಂತಹ ಪಡ್ರೆ ತಂಡದ ಸರ್ವ ಆಟಗಾರರು ಬರಬೇಕಿದೆ ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೇನು 506 kg ವಿಭಾಗದ ಪುರುಷ ವಿಭಾಗದ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಇವಾಗ ತಾನೇ ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ 2 ತಂಡದ ಆಟಗಾರರ ಆಗಮನವಾಗಿದೆ. ಬ್ರಹ್ಮಲಿಂಗೇಶ್ವರ ನಂದಲಿಗೆ ಬಿ ತಂಡದ ವಿರುದ್ಧವಾಗಿ ಆಂಜನೇಯ ಕಣ್ಣುತೀರ್ಥ ಈ ತಂಡಗಳ ಆಟಗಾರರ ಆಗಮನವಾಗಿದೆ. ಇಲ್ಲಿ ನೋಡಿ SDMM ಸುರತ್ಕಲ್ ಪಡ್ರೆ ತಂಡ ಮೊದಲ ಸ್ಥಾನಿಕರಾಗಿ ಈ ಒಂದು ಕೂಟದಲ್ಲಿ ಕಾಣ್ತಾ ಇದ್ದಾವೆ. ವಂದನೆಗಳು, ಅಭಿನಂದನೆಗಳು, ಧನ್ಯವಾದವನ್ನು ಕೊಡ್ತಾ ಇದ್ದಾವೆ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ವತಿಯಿಂದ ಈ ಒಂದು ಕಟಲ ಕಿನಾರಿಯಲ್ಲಿ ರಾಜ್ಯ ಮಟ್ಟದ ಹಾಗೂ ಕಾಸರಗೋಡು ಟೌನ್ ವ್ಯಕ್ತಿ ಹೊರಪಟ್ಟಂತಹ ಲೆವೆಲ್ ಮಾದರಿಯ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ ಇವಾಗ ಫೈನಲ್ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನು ಕಂಡಂತಹ SDMM ಪಡ್ರೆ ತಂಡಕ್ಕೆ ಇದು ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಸ್, ರೆಡಿಯಾಗಬೇಕಿದೆ ಬಂಧುಗಳೇ. ಇದು ನೋಡಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಳದ ವತಿಯಿಂದ ಈ ಒಂದು ಕಡಲ ಕಿನಾರೆಯಲ್ಲಿ ರಾಜ್ಯ ಮಟ್ಟದ ಹಾಗೂ ಕಾಸರಗೋಡು ಟೌನ್ ವ್ಯಾಪ್ತಿಯ ಹೊಡಲ ಬೆಳಕಿನ ಲೆವೆಲ್ ಮಾದರಿಯ ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆಯ ಮೊದಲ ಸ್ಪರ್ಧೆಯಲ್ಲಿ ಕಂಡು ಬರುತ್ತಾ ಇದೆ. ಕಾಸರಗೋಡಿನ ಮಂಜೇಶ್ವರದ ಕಡಲ ಕಿನಾರೆಯ ಬಲಿಷ್ಠರಲ್ಲಿ ಬಲಿಷ್ಠವಾದ ತಂಡವಾಗಿದೆ ಆಂಜನೇಯ ಕಣ್ಣು ತೀರ್ಥವಾದರೆ, ಮತ್ತೆ ಇಲ್ಲಿ ದಕ್ಷಿಣ ಕನ್ನಡದ ಮತ್ತೊಂದು ಬಲಿಷ್ಠ ತಂಡವಾಗಿದೆ. ಇಲ್ಲಿ ಬ್ರಹ್ಮಲಿಂಗೇಶ್ವರ ನಂದಳಿಗೆ ಬಿ ತಂಡ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗರ್ಜನೆ ಇರುತ್ತೆ, ಸಿಂಹ ಬಂದ್ರೆ ಗಾಂಭೀರ್ಯವಿರುತ್ತೆ. ಇಲ್ಲಿ ಇವರು ಬಂದ್ರೆ ಅದೆಲ್ಲವೂ ಇರುತ್ತೆ. ಒಂದು ಯುದ್ಧ ಗೆಲ್ಲುವುದಕ್ಕೆ 1000 ಪೀರಂಗಿಗಳಿಂದ 7 ಆಟಗಾರರ ಬುದ್ಧಿಯೇ ಸಾಕೋ ಬಂಧುಗಳೇ. ಈ ಬಾರಿ ಬರಲಿ ದೊಡ್ಡ ಚಪ್ಪಾಳೆ 2 ತಂಡಕ್ಕೆ. ಇದು ಆಂಜನೇಯ ಕಣ್ಣು ತೀರ್ಥ ಒಂದು ಕಡೆಯಲ್ಲಿ, ಎದುರಾಳಿ ತಂಡ ಬ್ರಹ್ಮಲಿಂಗೇಶ್ವರ ಬಿ ತಂಡ. ಈ ಬಾರಿ ಅಂಕಣದಲ್ಲೇ ಇದೀವಾಗ ತೀರ್ಪುಗಾರ ಬರುವಂತೆ ಪಂದ್ಯಕೂಟದ ತೀರ್ಪುಗಾರರು ಈ ಬಾರಿ ಮತ್ತೆ ಅಂಕಣಕ್ಕೆ
ಲೈನಪ್ ಅಂತಲೇ ಅದರಂತೆ ಇದು ಇವಾಗ ಬಹುಮಾನ ವಿತರಣೆ ಮಾಡಿದಂತಹ ಅತಿಥಿಗಳು ದಯವಿಟ್ಟೊಮ್ಮೆ ಕ್ರೀಡಾಂಗಣಕ್ಕೆ ಬರಬೇಕು. ಈ ಒಂದು 560 kg ವಿಭಾಗದ ಪುರುಷ ವಿಭಾಗದ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ 2 ತಂಡಗಳಿಗೆ ಹಸ್ತಲಾಘವ ನೀಡುವುದರ ಮೂಲಕ ಶುಭ ಹಾರೈಸುವುದಕ್ಕೆ. ಈ ಒಂದು ರಿಪಬ್ಲಿಕ್ ಕಪ್ 2025 ಈ ಒಂದು ಕಾರ್ಯಕ್ರಮದಲ್ಲಿ ಕಡಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೆಯೇ ಬಿಜೆಪಿಯ ಮುಖಂಡರಾದಂಥ ಸುಭಾಷ್ ಬಲ್ಲಲ್ ಇದ್ದಾರೆ. ಕಡಪಾಡಿ ಬೀಡು ಸುಭಾಷ್ ಬಲ್ಲರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಎಲ್ಲ ಅತಿಥಿ ಗಣ್ಯರ ಒಡಗೂಡಿ ಈ ಒಂದು ಹಸ್ತಲಾಘವ ಕಾರ್ಯಕ್ರಮ ಬರಬೇಕು. ಹಾಗೆಯೇ ಕಾಪು ಮಂಡಳದ ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಠ ಅವರು ಬರಬೇಕು. ಹಾಗೆಯೇ ಯೋಗೀಶ್ ಪೂಜಾರಿ ಅವರು ಬರಬೇಕು ಕಾಪು. ಹಾಗೆಯೇ ಮನೋಜ್ ಬಂಗೇರ ದಯವಿಟ್ಟು ಇಲ್ಲಿ ಅಂಗನ ಒಳಗೆ ಬರಬೇಕು. ಮನೋಜ್ ಬಂಗೇರ ತಮ್ಮನ್ನು ಕಾಯ್ತಾ ಇದ್ದೇವೆ. ಮನೋಜ್ ಬಂಗೇರ ಎಲ್ಲಿದ್ರು ಈ ಒಂದು ವೇದಿಕೆ ಅಂಗನ ಒಳಗೆ ಬರಬೇಕು. ಎಸ್ ಬಂಧುಗಳೇ, ಹಗ್ಗ ಜಗ್ಗಾಟದ ಸುಂದರ ಸುಮಧುರ ನಿಮಿಷಗಳಿಗೆ ಸಾಕ್ಷಿಯಾಗುತ್ತಾ ಇದೆ ಮಟ್ಟುವಿನ ಅಂಕಣ. 2 ಬಲಶಾಲಿ ತಂಡಗಳು ಈ ಬಾರಿ ಅಂಕಣದ ಮೊದಲ ಸ್ಪರ್ಧೆಯಲ್ಲಿ ಕಂಡು ಬರ್ತಾ ಇದೆ. ಬ್ರಹ್ಮಲಿಂಗೇಶ್ವರ ನಂದಲಿಕೆ ವಿರುದ್ಧವಾಗಿ ಆಂಜನೇಯ ಕಣ್ವ ತೀರ್ಥ ತಂಡಗಳ ಈ ಒಂದು ಮೊದಲ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಕ್ಯಾಪ್ಟನ್ ಬನ್ನಿ. ಎಸ್, ನನ್ನ ಚುಂಬಕಿಯನ್ನು ಗೆದ್ದುಕೊಂಡು ಕಣ್ವ ತೀರ್ಥ ಈ ಬಾರಿ ಪ್ರಧಾನ ತೀರ್ಪುಗಾರರ ಎಡಬದಿಯಲ್ಲಿರುವ ಅಂಕಣವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಪ್ರಥಮ ಸ್ಪರ್ಧೆಯ ಪ್ರಥಮ ಸ್ವೀಟಿ ಧ್ವನಿಗಾಗಿ ಕಾಯ್ತಾ ಇದೆ ಪ್ರೇಕ್ಷಕ ವರ್ಗವಾದ್ರೆ ಇಲ್ಲಿ ಕಾಯ್ತಾ ಇದ್ದಾರೆ ಕ್ರೀಡಾಪಟುಗಳು. ಜೊತೆಯಲ್ಲಿ ಈ ಬಾರಿ ತೊಲೆಗೆ ಒಂಜಿ ಕೋಚ್ ಮಾತ್ರ ದಯಮಂತದ ಮಾತ್ರ ಟೀಮ್ ದಾಖಲ ಗಮನಗು ಒಂಜಿ ಟೀಮ್ ಬಣ್ಣಗ ಒಂಜಿ ಕೋಚ್ ಮಾತ್ರ. ಓಕೆ, ನೋಡಿ ಚಪ್ಪಲ್ ಹಾಕಬಹುದು, ಶೂ ಅನ್ನು ಹಾಕಬಹುದು ಆಟಗಾರರ ಗಮನಕ್ಕೆ. ಓಕೆ, ರೆಡಿ? ನೋಡಿ, ಅದರಂತೆ ಪಂದ್ಯಾಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ SM ಪುತ್ತೂರು ಬಿ ವಿರುದ್ಧವಾಗಿ JFC ಅಶ್ವತ್ಥಪುರ ಎ ತಂಡಗಳು ಸಿದ್ಧತೆ ನಡೆಸಬೇಕಿದೆ. ಸಿಟಿ ಧ್ವನಿ ಮೊಳಗಿದೆ ಈ ಬಾರಿ ಅಂಕಣದಲ್ಲಿ. ಒಂದು ಕಡೆಯಲ್ಲೇ ಆಂಜನೇಯ ಕಣ್ಣುತೀತ, ಮತ್ತೊಂದು ಕಡೆಯಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಬಿ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲಿ ಇವಾಗ
ಮೊದಲ ಸೆಟ್ಟನ್ನು ಗೆದ್ದುಕೊಂಡು ಆಂಜನೇಯ ಕಣ್ಣುವ ತೀರ್ಥ. ಪಂದ್ಯಕೂಟದ ಮೊದಲ ಸ್ಪರ್ಧೆಯ ಮೊದಲ ಸೆಟ್ಟಿನೊಂದಿಗೆ ಆಂಜನೇಯ ಕಣ್ಣು ತೀರ್ಥ ಎ ತಂಡವಾದರೆ, ಇನ್ನು ದ್ವಿತೀಯ ಸೆಟ್ಟಿಗೋಸ್ಕರ ಈ ಒಂದು ಸ್ಪರ್ಧೆ ತದ ಬಳಿಕ ಸಿದ್ಧತೆ ನಡೆಸಬೇಕಿದೆ. ಪಂದ್ಯಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಎಸ್ಎಂ ಪುತ್ತೂರು ಬಿ ವಿರುದ್ಧವಾಗಿ ಜೆಎಫ್ಸಿ ಅಶ್ವತ್ಥಪುರ ಎ ತಂಡಗಳು. ಎಸ್ಎಂ ಪುತ್ತೂರು ಬಿ ವಿರುದ್ಧವಾಗಿ ಜೆಎಫ್ಸಿ ಅಶ್ವತ್ಥಪುರ ಎ ತಂಡಗಳು ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಇವಾಗ ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ ಕಂಡು ಬರ್ತಾ ಇದ್ದ ಬ್ರಹ್ಮಲಿಂಗೇಶ್ವರ ನಂದಲ್ಲಿಕೆ ಬಿ ವಿರುದ್ಧವಾಗಿ ಆಂಜನೇಯ ಕಣ್ವ ತೀರ್ಥ. ಕೈಬಲದೊಂದಿಗೆ ಕೈಬಲವನ್ನು ಗೆಲ್ಲುವುದಕ್ಕೆ ಎರಡು ತಂಡದ ಆಟಗಾರ ಈ ಬಾರಿ ಅಂಕಣದಲ್ಲಿ. ಯಾರಿಗೆ ಗೆಲುವು ಯಾರಿಗೆ ಸೋಲು ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಂಡು ಇದೀವಾಗ 14 ಆಟಗಾರರು ಈ ಒಂದು ಕ್ರೀಡಾಂಗಣದಲ್ಲಿ. ಒಂದು ಕಡೆಯಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಬಿ ತಂಡದ ಆಟಗಾರರಿದ್ರೆ, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥದ ಆಟಗಾರರು. ಪಂದ್ಯಕೂಟದಲ್ಲಿ ಕಾಸರಗೋಡು ಟೌನ್ ಅದೇ ರೀತಿ ರಾಜ್ಯ ಮಟ್ಟದ ತಂಡದ ಆಟಗಾರಿಗೆ ಆಗುವಂತಹ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ 16 ತಂಡಗಳ ಈ ಒಂದು ಕೂಟದಲ್ಲಿ ಭಾಗವಹಿಸ್ತಾ ಇದೆ. ಇಲ್ಲಿ 15 ಸ್ಪರ್ಧೆಗಳಿದೆ. ಇಲ್ಲಿ 6 ಬಹುಮಾನಗಳು ಕೂಡ ಇದೆ. ಇವಾಗ ಮತ್ತೆ ದ್ವಿತೀಯ ಅವಕಾಶಕ್ಕೆ ಇರುವಂತಹ ವಿಶಲ್ ಧ್ವನಿಗಾಗಿ ಕಾಯ್ತಾ ಇದ್ದಾರೆ ಕ್ರೀಡಾ ಪಟುಗಳು. ಎಸ್ಎಂ ಪುತ್ತೂರು ಬಿ ವಿರುದ್ಧವಾಗಿ ಜೆಎಫ್ಸಿ ಅಶ್ವತ್ಥಪುರ ಈ ತಂಡದ ಆಟಗಾರ ದಯವಿಟ್ಟು ಇಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬಹುದು. ಜೆಎಫ್ಸಿ ಅಶ್ವತ್ಥಪುರ ಎ ವಿರುದ್ಧವಾಗಿ ಎಸ್ಎಂ ಪುತ್ತೂರು ಬಿ. ಎಸ್ ವಿಶಲ್ ಮೊಳಗಿತು. ಈ ಬಾರಿ ಯಾವ ಕಡೆಗೆ ನಂದಲಿಕೆ ಒಂದೇ ಒಂದು ಹೆಜ್ಜೆ ಹಿಂದಕ್ಕಿಟ್ರೆ ನಮಗೆ ಮುಂದಕ್ಕೆ ಅವಕಾಶವಿದೆ. ಒಂದೇ ಒಂದು ಹೆಜ್ಜೆ ಬರಲಿ ಹಿಂದಕ್ಕೆ. ಬುಡೋಚಿ ಪದಲ್ಲಣ. ಎಸ್ ಮಾಲಂಜಿ ತಾಟಿ ಹೊರಡೆಗೆ ನಂದಲಿಕೆ. ಆದರೆ ಇಲ್ಲಿ ಅವಕಾಶಗಳು ಬಹಳಷ್ಟು ಕಡಿಮೆ ಆಗಿದೆ. ಇಲ್ಲಿ ಮೊದಲ ಸ್ಪರ್ಧೆಯಲ್ಲಿ ಗೆದ್ದುಕೊಂಡು ಆಂಜನೇಯ ಕಣ್ಣು ತೀರ್ಥ ಎ ತಂಡ ಮುಂದಿನ ಸುತ್ತಿಗೆ. ಮುಂದಿನ ತಂಡ ಬನ್ನಿ ಎಸ್ಎಂ ಪುತ್ತೂರು ಬಿ ವಿರುದ್ಧವಾಗಿ ಜೆಎಫ್ಸಿ ಅಶ್ವತ್ಥಪುರ ಎ. ಎಸ್ ಮತ್ತೆ ಬರುತ್ತಾ ಇದೆ ಚಪ್ಪಾಲೆಯೊಂದಿಗೆ ಸ್ವಾಗತಿಸೋಣ. ಎಸ್ಎಂ ಪುತ್ತೂರು ಬಿ ತಂಡ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಜೆಎಫ್ಸಿ ಅಶ್ವತ್ಥಪುರ ಬರಬೇಕಿದೆ ಎದುರಾಳಿ ತಂಡ. ಇವಾಗ ಪುತ್ತೂರು ವಿರುದ್ಧವಾಗಿ ಜೆಎಫ್ಸಿ ಅಶ್ವತ್ಥಪುರ ತಂಡಗಳು ಬರುವಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ 2 ಹೆಸರಾಂತ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಒಂದು ಕಡೆಯಲ್ಲಿ ಪುತ್ತೂರು, ಮತ್ತೊಂದು ಕಡೆಯಲ್ಲಿ ಅಶ್ವತ್ಥಪುರ ತಂಡಗಳ ನಡುವೆ ಈ ಒಂದು ದ್ವಿತೀಯ ಸ್ಪರ್ಧೆಯಲ್ಲಿ ಕಂಡು ಬರ್ತಾ ಇದೆ. ಬಟ್ಟುವಿನ ಈ ಒಂದು ಕಡಲ ಕಿನಾರೆಯ ಈ ಒಂದು ಅಂಕಣದಲ್ಲಿ ಇವಾಗ ಮ್ಯೂಸಿಕ್ ಮ್ಯೂಸಿಕ್ Captain Balana. Puttur and Ashwathapuram. Captain, please, sir. For tossing ceremony. Belly. ತದ ಬಳಿಕ ಪಂದ್ಯಕೂಟದ ಮೂಲ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಳೆಪುಡಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು. ವೀರಾಂಜನೇಯ ಪೊಳೆಪುಡಿ ಅದರಂತೆ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು ಮುಂದಿನ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ 2 ತಂಡಗಳಾಗಿವೆ. ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಎಸ್ ನಾನೆಚ್ಚುಮೆಗೆಯನ್ನು ಗೆದ್ದುಕೊಂಡು ಈ ಬಾರಿಯ ಸಂಪುತ್ತೂರು ಈ ಬಾರಿ ತೀರ್ಪುಗಾರ ಎಡ ಅಂಕಣವನ್ನು ಆಯ್ಕೆ ಮಾಡಿಕೊಂಡ್ರೆ ಇದೀವಾಗ ಮತ್ತೆ ದ್ವಿತೀಯ ಸ್ಪರ್ಧೆ ಪ್ರಾರಂಭಗೊಳ್ಳಲಿದೆ. ಒಂದು ಕಡೆಯಲ್ಲಿ ಪುತ್ತೂರು ಮತ್ತೊಂದು ಕಡೆಯಲ್ಲಿ ಅಶ್ವತ್ಥಪುರ, ಎರಡು ದಕ್ಷಿಣ ಕನ್ನಡ ಜಿಲ್ಲೆಗಳ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ತದಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 3ರಲ್ಲಿ ಬರಬೇಕಿದೆ ವೀರಾಂಜನೇಯ ಪೋಲಿಪುಡಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು. ಎಸ್ ಎಸ್ ವಿಶಿಲ್ ಧ್ವನಿ ಮೊಳಗಿದೆ ಈ ಬಾರಿ ಪುತ್ತೂರಿಂದ ನೇರ ಅಶ್ವತ್ಥಪುರಕ್ಕೆ. ಎಸ್ ಒಂದೇ ಒಂದು ಎಳೆತದಲ್ಲಿ ಪುತ್ತೂರಿಂದ ನೇರ ಬಂದಿದ್ದ ಅಶ್ವತ್ಥಪುರಕ್ಕೆ. ಮೊದಲ ಸೆಟ್ಟನ್ನು ಗೆದ್ದುಕೊಂಡು ಈ ಬಾರಿ ಅಶ್ವತ್ಥಪುರಂ. ನೋಡಿ ಅದರಂತೆ ಮೂರನೇ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೋಳಿಪುಡಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರಿ ನಂದಲಿಕೆ ಎ ತಂಡಗಳು. ನಂದಲಿಕೆ ಎ ಬುಕ ವೀರಾಂಜನೇಯ ಪೋಲಿಪುಡಿ ரெண்டு டீம் தக்கல ரெடி அது போடும். ಮ್ಯಾಚ್ ನಂಬರ್ 3 ವೀರಾಂಜನೇಯ ಪೋಲಿಪುಡಿ ಅಂಚನೆ ಬ್ರಹ್ಮಲಿಂಗೇಶ್ವರ ಆನಂದಲಿಕೆಯೇ ಅವಂಚನೆ ಮ್ಯಾಚ್ ನಂಬರ್ 4 ಬಣ್ಣಗ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾದ ಬಜ್ಜಿಗೋಳಿ ಫ್ರೆಂಡ್ಸ್. 4ನೇ ಸ್ಪರ್ಧೆಯಲ್ಲಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ಬಜ್ಜಿಗೋಳಿ ಫ್ರೆಂಡ್ಸ್ ತಂಡಗಳು ಸಿದ್ಧತೆ ನಡೆಸಬೇಕು ಕೇಳಿಕೊಳ್ತಾ ಇದ್ದೇವೆ. ಇದು ಈಗ ಪಂದ್ಯಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಒಂದು ಕಡೆಯಲ್ಲಿ ಅಶ್ವತ್ಥಪುರ ಮತ್ತೊಂದು ಕಡೆಯಲ್ಲಿ ಪುತ್ತೂರು. ಇದಿವಾಗ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಅಶ್ವತ್ಥಪುರಂ. ಎಸ್ ಮತ್ತೆ ವಿಸಿಲ್ ಧ್ವನಿ ಮೊಳಗಿದೆ ಈ ಬಾರಿ ಮತ್ತೆ ಪುತ್ತೂರು ಅಶ್ವತ್ಥಪುರ ಕಡೆಗೆ. ಈ ಬಾರಿ ಅಶ್ವತ್ಥಪುರ ಮೊದಲ ಸುತ್ತನ್ನು ಗೆದ್ದುಕೊಂಡು ದ್ವಿತೀಯ ಸುತ್ತಿಗೆ ಇಲ್ಲಿ ಧನ್ಯವಾದಗಳು ಪುತ್ತೂರು ತಂಡಕ್ಕೆ. ಮತ್ತೆ ಬನ್ನಿ ಮ್ಯಾಚ್ ನಂಬರ್ 3 ವೀರಾಂಜನೇಯ ಪೋಲಿಪುಡಿ ಬ್ರಹ್ಮಲಿಂಗೇಶ್ವರ ನಂದಲಿಕೆಯೇ. ಎಲ್ಲಿದ್ದೀರಿ ಓಲರ್? ಆವಾಗಿಂದ ನಿಮ್ಮ ಹೆಸರನ್ನು ಕರೀತಾ ಇದ್ದೇನೆ, ದಯವಿಟ್ಟು ಗಮನಿಸಬೇಕು. ಸ್ಪರ್ಧೆಗಳು ನಿರಂತರವಾಗಿ ಸಾಗಬೇಕಿದೆ. ಸ್ಪರ್ಧೆಗಳಿಗೆ ಯಾವುದೇ ವಿಶ್ರಾಂತಿಗಳಿರುವುದಿಲ್ಲ, ಗಮನಿಸಬೇಕಿದೆ. 16 ತಂಡಗಳಿಗೆ 15 ಸ್ಪರ್ಧೆಗಳಲ್ಲಿ 6 ಬಹುಮಾನಗಳಿದೆ ಈ ಒಂದು ಕೂಟದಲ್ಲಿ ಬಂಧುಗಳೇ. ಇದು ಈ ಒಂದು ಮಟ್ಟವೇನ ಅಂಕಣದಲ್ಲಿ ಅದ್ಭುತವಾದಂತಹ 2 ವಿಭಾಗದ ಪಂದ್ಯಾಕೂಟಗಳನ್ನು ನೋಡ್ತಾ ಇದ್ದಾವೆ. ಒಂದು ವಿಭಾಗದಲ್ಲಿ ಮಹಿಳಾ ವಿಭಾಗದ ಸ್ಪರ್ಧೆಗಳು ಮುಗಿದು ಇವಾಗ ತಾನೇ ಬಹುಮಾನ ವಿತರಣಾ ಕಾರ್ಯಕ್ರಮವಾಗಿದೆ. ಇನ್ನೇನು ಪುರುಷ ವಿಭಾಗದ 16 ತಂಡಗಳಿಗೆ 15 ಸ್ಪರ್ಧೆಗಳು ಈ ಒಂದು ಕೂಟದಲ್ಲಿ ನಡೆಯಲಿಕ್ಕಾಗಿದೆ. ಬನ್ನಿ ಬನ್ನಿ ತಂಡ ಬನ್ನಿ ಬಲೆ ಅಣ್ಣ ಬಲೆ. ಎಸ್ ವೀರಾಂಜನೇಯ ಪೋಳಿಪುಡಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಡಿ ತಂಡಗಳು ಈ ಬಾರಿ ಅಂಕಣವನ್ನ ಪ್ರವೇಶಿಸ್ತಾ ಇದೆ. 2 ಬಲಶಾಲಿ ತಂಡಗಳು ಗೆಲುವಿನ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಬರುವಂತಹ 2 ಬಲಶಾಲಿ ತಂಡಗಳನ್ನು ಕಾಣ್ತಾ ಇದ್ದಾವೆ. ಬ್ರಹ್ಮಲಿಂಗೇಶ್ವರ ನಂದಳಿಕೆ ವಿರುದ್ಧವಾಗಿ ವೀರಾಂಜನೇಯ ಪೋಳಿಪು ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯನ್ನು ನೋಡ್ತಾ ಇದ್ದೇವೆ ಬಂಧುಗಳೇ. ಈ ಒಂದು ಕಡಲ ಕಿನಾರೆಯಲ್ಲಿ ಕಾಣಬಹುದು ಕಡಲ ಮಾತೆಯ ಬೋರ್ಗರೆಯೊಂದಿಗೆ ತಂಪಾದ ಗಾಳಿಯೊಂದಿಗೆ ಸೊಗಸಾದ ಪ್ರದೇಶದಲ್ಲಿ ಇವಾಗ ಈ ಒಂದು ಪಂದ್ಯಾಕೂಟವನ್ನು ಏರ್ಪಡಿಸಿದ್ದೀರಿ. ಖಂಡಿತವಾಗಿ ಪಂದ್ಯ 560 kg ವಿಭಾಗದ ಪುರುಷ ವಿಭಾಗದ ಸ್ಪರ್ಧೆಯ 3ನೇ ಸ್ಪರ್ಧೆಯಲ್ಲಿ ಪಂದ್ಯಾಕೂಟದ 3ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ.
ಎಸ್ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡ ಇವಾಗ ತೀರ್ಪುಗಾರ ಎಡಬಲ್ಲಿ ಇರುವಂತಹ ಅಂಕಣವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಎದುರಾಳಿ ತಂಡವನ್ನು ಕಾಣಬಹುದು ವೀರಾಂಜನೇಯ ಪೊಳಿಪು ತಂಡಗಳು. ಅದರಂತೆ ಪಂದ್ಯಕೂಟದ 4ನೇ ಸ್ಪರ್ಧೆಯಲ್ಲಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ಬಚ್ಚೇಗೋಳಿ ಫ್ರೆಂಡ್ಸ್ಗಳು ಸಿದ್ಧತೆಯಲ್ಲಿರಬೇಕು. ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ಬಚ್ಚೇಗೋಳಿ ಫ್ರೆಂಡ್ಸ್. ತದ ಬಳಿಕ ಪಂದ್ಯಕೂಟದ 5ನೇ ಸ್ಪರ್ಧೆಗೆ ಬರುವುದಾದ್ರೆ ಕಾಣಬಹುದು SDMM ಸುರತ್ಕಲ್ ಪಡ್ರ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ. SDMM ಸುರತ್ಕಲ್ ಪಡ್ರ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ ಪಂದ್ಯಕೂಟದ 5ನೇ ಸ್ಪರ್ಧೆಯಲ್ಲಿ 6ನೇ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಬಿ. ಎಸ್ ರೆಡಿ ಅಲ್ಲ? ಎಸ್ ಸಿಟಿ ಧ್ವನಿ ಮೊಳಗಿದೆ. ಈ ಬಾರಿ 2 ಬಲಶಾಲಿ ತಂಡಗಳು ಅಂಕಣದಲ್ಲಿ ಇವಾಗ ಒಂದು ಕಡೆಯಲ್ಲೇ ನಂದಳಿಕೆ, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಪಂದ್ಯಕೂಟದ 3ನೇ ಸ್ಪರ್ಧೆಯಲ್ಲಿದ್ದೇವೆ. ಪಂದ್ಯಕೂಟದ 3ನೇ ಸ್ಪರ್ಧೆಯಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ವಿರುದ್ಧವಾಗಿ ವೀರಾಂಜನೇಯ ಪೊಳಿಪು ತಂಡದ ನಡುವೆ ಜಿದ್ದಿನ ಹೋರಾಟದಲ್ಲಿ ಈ ಬಾರಿ ಗೆಲುವಿನ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಬಂದಿರುವಂತಹ 2 ಬಲಶಾಲಿ ತಂಡಗಳು ಆಹಾ ಒಂದು ಧೋಡಿಯನ್ನು ಹೊಚ್ಚುವ ಶಬ್ದದೊಂದಿಗೆ ಈ ಬಾರಿ ಹಿಂದಕ್ಕೆ ಈ ಬಾರಿ ಬಿಡ್ತಾ ಇಲ್ಲ. 2 ಬಲಶಾಲಿ ತಂಡಗಳ ನಡುವೆ ಈ ಒಂದು ಸ್ಪರ್ಧೆ ಆಗಿದೆ. ಕರಘೋಷಗಳು ಬರಬೇಕಿದೆ, ಕರತಾಳಗಳು ಬರಬೇಕಿದೆ. ಆಹಾ ಒಂದು ಕಡೆಯಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ, ಮತ್ತೊಂದು ಕಡೆಯಲ್ಲಿ ವೀರಾಂಜನೇಯ ಪೊಳಿಪು ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ, ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಸ್ವಲ್ಪ ಮಟ್ಟಿಗೆ ನಂದಲಿಂಗೇಶ್ವರ ಕಡೆಯಲ್ಲಿ ಕಂಡು ಬಂದ್ರೆ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಪೊಲಿಪು ತಂಡದ ಆಟಗಾರರು ಬಿಟ್ಟು 1 ನಿಮಿಷ ಪೂರ್ತಿಗೊಂಡಿದೆ. ಇಲ್ಲಿ ನೋಡಿ 3 ಅವಕಾಶಗಳು, ಒಂದು ಅವಕಾಶಕ್ಕೆ 3 ನಿಮಿಷಗಳಿರ್ತದೆ. ಇವಾಗ 1 ನಿಮಿಷ ಪೂರ್ತಿಗೊಂಡಿದೆ, 2 ನಿಮಿಷಕ್ಕೆ ಹೋಗುತ್ತಾ ಇದೆ. ಈ ಬಾರಿ ಮತ್ತೆ ಬಿಟ್ಟು ಕೊಡ್ತಾ ಇಲ್ಲ, ಬಲಶಾಲಿ ಆಗುತ್ತಾ ಇದೆ. ಚಪ್ಪಾಳೆಗಳ ಕರಘೋಷಗಳು ಬರಬೇಕಿದೆ. ಆಹಾ ರೋಚಕವಾಗುತ್ತಾ ಇದೆ, ರೋಮಾಂಚಕವಾಗುತ್ತಾ ಇದೆ, ಬಿಗಿಯಾಗುತ್ತಾ ಇದೆ, ಬಿಟ್ಟು ಕೊಡುತ್ತಾ ಇಲ್ಲ. ಈ ಬಾರಿ ಮತ್ತೆ ಸೆಂಟರಿಗೆ ಬರುತ್ತಾ ಅಲ್ಲ, ಮತ್ತೆ ಹೋಗುತ್ತಾ ನೋಡ್ಲಿಕ್ಕಿದೆ. ಆಹಾ ಸೊಗಸಾದ ಸ್ಪರ್ಧೆ ಈ ಬಾರಿ, ಚಪ್ಪಾಳೆಗಳ ಕರಘೋಷಗಳೊಂದಿಗೆ. ಆಹಾ ಈ ಬಾರಿ ಮೊದಲ ರುಚಿಯನ್ನು ಯಾರು ಕಾಣುತ್ತಾರೋ ನೋಡ್ಲಿಕ್ಕಿದೆ. ಈ ಬಾರಿ ಇಲ್ಲ, ಈ ಬಾರಿ ಮತ್ತೆ ಬರುತ್ತಾ ಇದೆ, ಮತ್ತೆ ನಂದಲಿಕೆ ಕಡೆಗೆ ಚಪ್ಪಾಳೆಗಳ ಕರಘೋಷಗಳು ಇತ್ತ ಇಲ್ಲ. ಈ ಬಾರಿ ಬಿಟ್ಟು ಕೊಡುತ್ತಾ ಇಲ್ಲ. ಈ ಬಾರಿ ಒಂದು ತಂಡ
ಕುಳಿತುಕೊಂಡು ಎಳಿದರೆ ಮತ್ತೊಂದು ತಂಡ ನಿಂತುಕೊಂಡು ಎಳಿತಾ ಇದೆ. ಇಲ್ಲಿಗೆ 2 ನಿಮಿಷ ಪೂರ್ತಿಯಾಗಿದೆ. ಇನ್ನು ಕೇವಲ ಒಂದೇ 1 ನಿಮಿಷ. 2 ನಿಮಿಷ ಪೂರ್ತಿಗೊಂಡಿದೆ. 2 ನಿಮಿಷ ಪೂರ್ತಿಗೊಂಡಿದೆ. ಮತ್ತೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಎರಡು ಬಲಶಾಲಿ ತಂಡಗಳು. ಆಹಾ, ಯಾರ ಕಡೆಗೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ನಂದಲಿಗೆ ಕಡೆಗೆ ಸ್ವಲ್ಪ ಮಟ್ಟಿಗೆ, ಆದರೆ ಇಲ್ಲಿ ಮತ್ತೆ ಬರುತ್ತಾ ಇದೆ ಈ ಬಾರಿ ಪೊಲಿಪು ಕಡೆಗೆ. ಆಹಾ, ಮೊದಲ ಅವಕಾಶವನ್ನು ಗೆದ್ದುಕೊಂಡು ನಂದಲಿಗೆ ಈ ಬಾರಿ ಮೊದಲ ಅವಕಾಶವನ್ನ ಗೆದ್ದುಕೊಂಡು 2 ನಿಮಿಷ 30 ಸೆಕೆಂಡ್ಗಳು ಆಗಿದೆ. ನೋಡಿ, ಮುಂದಿನ ತಂಡ ಬನ್ನಿ. ಮ್ಯಾಚ್ ನಂಬರ್ 3ರಲ್ಲಿ ಮ್ಯಾಚ್ ನಂಬರ್ 4ರಲ್ಲಿ ಬನ್ನಿ. ಕುಡ್ಲ ಫ್ರೆಂಡ್ಸ್ ಬಚ್ಚಗೋಳಿ ಫ್ರೆಂಡ್ಸ್ ಬಚ್ಚಗೋಳಿ ಫ್ರೆಂಡ್ಸ್ ಉಳೈಬಲೆ. ತೀರ್ಪುಗಾರ ಸೂಚನೆ ಪ್ರಕಾರ 2 ತಂಡಗಳು ಒಳ ಬರುವಂತೆ. ಕುಡ್ಲ ಫ್ರೆಂಡ್ಸ್ ಅಂಡ್ ಬಚ್ಚಗೋಳಿ ತಂಡಗಳು ಒಳ ಬರುವಂತೆ. ಕೊಟ್ಟದು ಉಳೈಬಲೆ ಅಣ್ಣ, ಬಿಡ್ಲೆ. ಕುಡ್ಲ ಫ್ರೆಂಡ್ಸ್ ಅಂಡ್ ಬಚ್ಚಗೋಳಿ. ಕುಡ್ಲ ಫ್ರೆಂಡ್ಸ್ ವಿರುದ್ಧವಾಗಿ ಬಚ್ಚಗೋಳಿ ತಂಡಗಳು ಒಳ ಬರುವಂತೆ. ಎಸ್, ಬನ್ನಿ, ಒಳಗಡೆ ಬನ್ನಿ, ಬಂದು ಅಲ್ಲಿ ಕುಳಿತುಕೊಳ್ಳಬಹುದು. ಎಸ್, ಬನ್ನಿ. ಇವಾಗ ಮೊದಲ ಅವಕಾಶವನ್ನು ಗೆದ್ದುಕೊಂಡು ನಂದಲಿಗೆ ಬ್ರಹ್ಮಲಿಂಗೇಶ್ವರ ನಂದಲಿಗೆ ತಂಡ ನೋಡಿ, ಕುಳಿತು ಎಳೆಯಬಹುದು, ನಿಂತು ಎಳೆಯಬಹುದು, ಯಾವ ರೀತಿಯಲ್ಲಿ ಎಳೆಯಬಹುದು. ಹಗ್ಗದ ಮೇಲೆ ಕಾಲಿಟ್ಟು ಲಾಕ್ ಮಾಡಲಿಕ್ಕಿಲ್ಲ, ಗಮನಿಸಬೇಕು. ಎಲ್ಲ ಆಟಗಾರರ ಗಮನಕ್ಕೆ. ಕುಳಿತುಕೊಂಡು ಎಳೆಯಬಹುದು, ನಿಂತುಕೊಂಡು ಎಳೆಯಬಹುದು. ಹಗ್ಗದ ಮೇಲೆ ಕಾಲಿಟ್ಟು ಲಾಕ್ ಮಾಡಿ ಆಡ್ಲಿಕ್ಕಿಲ್ಲ. ಎಲ್ಲ ಆಟಗಾರರ ಗಮನಕ್ಕೆ. ಮತ್ತೆ ಸ್ಪರ್ಧೆ ಮುಂದುವರಿಯುತ್ತೆ. ಬ್ರಹ್ಮಲಿಂಗೇಶ್ವರ ನಂದಲಿಕೆ ವಿರುದ್ಧವಾಗಿ ಮತ್ತೆ ಇಲ್ಲಿ ವೀರಾಂಜನೇಯ ಪೊಳಿಪು ತಂಡಗಳು. ಮೊದಲ ಸ್ಪರ್ಧೆಯನ್ನು ಗೆದ್ದುಕೊಂಡು ಇಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ. ಇವಾಗ ದ್ವಿತೀಯ ಅವಕಾಶಕ್ಕಿರುವಂತಹ ಸ್ಪರ್ಧೆಯಾಗಿದೆ. ಪಂದ್ಯಕೂಟದ 3ನೇ ಸ್ಪರ್ಧೆ ಆಗಿದೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಕುಡ್ಲ ಫ್ರೆಂಡ್ಸ್ ವಿರುದ್ಧವಾಗಿ ಬಚ್ಚೆಗೋಳಿ ಫ್ರೆಂಡ್ಸ್ ತಂಡಗಳು. ಅದಾದ ಬಳಿಕ ಪಂದ್ಯಕೂಟದ 5ನೇ ಸ್ಪರ್ಧೆಯಲ್ಲಿ SDM ಸುರತ್ಕಲ್ ಪಡ್ರೆ ವಿರುದ್ಧವಾಗಿ ವೀರಾಂಜನೇಯ ಪೊಳಿಪು ಸಿ. ಇಲ್ಲಿ SDM ಸುರತ್ಕಲ್ ಪಡ್ರೆ ತಂಡ ಇರುವುದಿಲ್ಲ, ಅವರು ವಾಕೌರ್ ಆದ ಕಾರಣ ಎದುರಾಳಿ ತಂಡ ವಿಜಯ ಆಗಿರ್ತಾರೆ. ವೀರಾಂಜನೇಯ ಪೊಲಿಪು ಸಿ ತಂಡ. ನೋಡಿಲಿ, ಮುಂದಿನ ಸ್ಪರ್ಧೆ ಆಟಗಾರರು ದಯವಿಟ್ಟು ಅಲ್ಲಿ ಕುಳಿತುಕೊಳ್ಳಿ. ಒಂಚೂರು ಬರೀ ಕುಲೋನ್ಲೆ ಅವಳು ಪ್ಲೇಯರ್ಸ್ ಸೈಡ್ ಒಂಚೂರು ಸೈಡ್ ಬರೀ, ಆಮೇಲೆ ಕುಲೋನ್ಲೆ. ಓಕೆ, ರೆಡಿ? ಎಸ್, ಪಂದ್ಯಕೂಟದ 5ನೇ ಸ್ಪರ್ಧೆಯಲ್ಲಿ SDM ಸುರತ್ಕಲ್ ಪಡ್ರೆ ತಂಡವಿರುವುದಿಲ್ಲ, ಆದ್ದರಿಂದ ಎದುರಾಳಿ ತಂಡ ವೀರಾಂಜನೇಯ ಪೊಲಿಪು ಸಿ ತಂಡಕ್ಕೆ ಗೆಲುವಾಗಿದೆ. ಇಲ್ಲಿ ಮತ್ತೆ ಬರಬೇಕಿದೆ ಪಂದ್ಯಕೂಟದ 6ನೇ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಬಿ. ಎಸ್, ಓಕೆ. ಓಕೆ, ಸರಿ. 5ನೇ ಸ್ಪರ್ಧೆಯಲ್ಲಿ ಬರಬೇಕಿದೆ ವೀರಾಂಜನೇಯ ಪೊಳಿಪು ಸಿ ತಂಡ ಅಂಕಣದ ಒಳಗಡೆ ಬರಬೇಕು. ಎಸ್, ಇವಾಗ 2ನೇ ಅವಕಾಶಕ್ಕೆ ಇರುವಂತಹ ಸ್ಪರ್ಧೆ. ಮೊದಲ ಸ್ಪರ್ಧೆಯಲ್ಲಿ ಕಾಣಬಹುದು 2 ನಿಮಿಷ 30 ಸೆಕೆಂಡ್ಗಳ ಅಲ್ಲಿ ಆ ಒಂದು ಸ್ಪರ್ಧೆ ನಡೆದಿದೆ. ಮೊದಲ ಅವಕಾಶದ ಒಂದು ಸೆಟ್ ಆಗಿದೆ. ಇಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ತಂಡ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ. ಮತ್ತೆ ಇಲ್ಲಿ ವಿಸಿಲು ಧ್ವನಿಗಾಗಿ ಕಾಯ್ತಾ ಇದ್ದಾರೆ ಆಟಗಾರರು.
ನೋಡಿ, ಅಲ್ಲಿ ಮುಂದಿನ 2 ತಂಡಗಳ ಆಟಗಾರರ ಆಗಮನವಾಗಿದೆ. ಅಂದರೆ ಮ್ಯಾಚ್ ನಂಬರ್ 4 ಕುಡ್ಲ ಫ್ರೆಂಡ್ಸ್ ಕುಡ್ಲ ವಿರುದ್ಧವಾಗಿ ಬಚ್ಚೆಗೋಳಿ ಫ್ರೆಂಡ್ಸ್ ಈ ತಂಡದ ಆಟಗಾರರ ಆಗಮನವಾಗಿದೆ. ಇನ್ನು ಈ ಒಂದು ಸ್ಪರ್ಧೆ 2 ಸೆಟ್ಗಳು ಮುಗಿದ ಬಳಿಕ ಆ ಒಂದು ಸ್ಪರ್ಧೆ 4ನೇ ಸ್ಪರ್ಧೆ. ತದ ಬಳಿಕ 5ನೇ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಸಿ ತಂಡ ಅಂಕಣವನ್ನು ಪ್ರವೇಶಿಸಬೇಕಿದೆ. ಎಸ್, ಸಿಟಿ ಧ್ವನಿ ಕೇಳಿದ ಈ ಬಾರಿ ಹಗ್ಗ ಹೋಗುತ್ತಾ ಇದೆ ನೇರ ಮತ್ತೆ ನಂದಲಿಗೆ ಕಡೆಯಲ್ಲಿ. ಇಲ್ಲಿ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ನಂದಲಿಗೆ ಬ್ರಹ್ಮಲಿಂಗೇಶ್ವರ ನಂದಲಿಕೆ ತಂಡ ಮುಂದಿನ ಸುತ್ತಿಗೆ. ಮತ್ತೆ ಬನ್ನಿ 2 ತಂಡಗಳು, ಮ್ಯಾಚ್ ನಂಬರ್ 4ರ ತಂಡಗಳು ಬನ್ನಿ. ಕುಡ್ಲ ಫ್ರೆಂಡ್ಸ್ ಕುಡ್ಲ, ಬಜೆಗೋಳಿ ಫ್ರೆಂಡ್ಸ್. ಎಸ್ ರೆಡಿ. ಪಂದ್ಯಕೂಟದ 4ನೇ ಸ್ಪರ್ಧೆಯಲ್ಲಿ ಕುಡ್ಲ ಫ್ರೆಂಡ್ಸ್ ಕುಡ್ಲ ವಿರುದ್ಧವಾಗಿ ಬಚ್ಚಗೋಳಿ ತಂಡಗಳ ನಡುವೆ ಈ ಒಂದು ಕಾದಾಟವನ್ನು ನೋಡ್ತಾ ಇದ್ದಾರೆ ಬಂಧುಗಳೇ. ಅದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 5ರಲ್ಲಿ ವೀರಾಂಜನೇಯ ಪೊಲಿಪು ಸಿ ತಂಡ ಒಳಬರುವಂತೆ. ಎದುರಾಳಿ ತಂಡ ಇರುವುದಿಲ್ಲ, ಆದರೂ ಸಿ ತಂಡ ಒಳಗೆ ಬರಬೇಕಿದೆ. ವೀರಾಂಜನೇಯ ಪೊಲಿಪು ಸಿ ತಂಡ ಒಳಬರುವಂತೆ. ಪ್ರವೇಶ ದ್ವಾರ ಪಾಲಕರು ಅವರ ದಯವಿಟ್ಟು ಒಳಗಡೆ ಬಿಡಿ. ವೀರಾಂಜನೇಯ ಪೊಲಿಪು ಸಿ ತಂಡ. ಅದೇ ರೀತಿ ಮ್ಯಾಚ್ ನಂಬರ್ 6ರಲ್ಲಿ ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಬಿ. ಎಸ್, ಧಾನ್ಯ ಚಿಮಿಗೆಯನ್ನು ಗೆದ್ದುಕೊಂಡು ಕುಡ್ಲ ಫ್ರೆಂಡ್ಸ್ ಕುಡ್ಲ ಅದೃಷ್ಟದ ನಾಣ್ಯ ಚಿಂಬಿಗೆಯನ್ನು ಗೆದ್ದುಕೊಂಡು ಕುಡ್ಲ ಫ್ರೆಂಡ್ಸ್ ಕುಡ್ಲ ಈ ಬಾರಿ ತೀರ್ಪುಗಾರ ಎಡಬದಿ ಇರುವಂತಹ ಅಂಕಣವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಬಚ್ಚೆಗೋಳಿ ಫ್ರೆಂಡ್ಸ್ ತಂಡವನ್ನು ಕಾಣ್ತಾ ಇದ್ದೀರಾ, ಮತ್ತೊಂದು ಕಡೆಯಲ್ಲಿ ಕುಡ್ಲ ಫ್ರೆಂಡ್ಸ್ ಕುಡ್ಲ ತಂಡವನ್ನು ಕಾಣ್ತಾ ಇದ್ದೀರಾ. 2 ತಂಡಗಳು ಸುರುಕಿನ ತಂಡಗಳು ಈ ಬಾರಿ ಈ ಒಂದು ಮೊಟ್ಟವಿನ ಕಡಲ ಕಿನಾರೆ ಈ ಒಂದು ಅಂಕಣದಲ್ಲಿ ಇದೀವಾಗ ಕದನ ಕಾದಾಡಕ್ಕೆ ಸಿದ್ಧತೆಯನ್ನು ಪಡ್ತಾ ಇದ್ದಾವೆ. ಪಂದ್ಯಗಳು ನೋಡಿ, ಹಗ್ಗ ಚಗ್ಗಾಟದ ರೋಚಕ ರೋಮಾಂಚಕ ಸ್ಪರ್ಧೆಗಳು ಈ ಬಾರಿ ಈ ಒಂದು ಅಂಕಣದಲ್ಲಿ ಇದೀವಾಗ ನಿಮ್ಮ ಕಣ್ಣ ಮುಂದೆ ಮೈನೈವಿರಳಿಸುವಂತಹ ಸ್ಪರ್ಧೆಯು ನಿಮ್ಮ ಕಣ್ಣ ಮುಂದೆ ಇದ್ರೆ ಈ ಬಾರಿ ಇದೀವಾಗ ಸಿದ್ಧತೆಯಲ್ಲಿ 2 ಬಲಶಾಲಿ ತಂಡಗಳು. सीढ़ी बजाइए, लड़ाई शुरू हो गई है. यस, ಒಂದು ಕಡೆಯಲ್ಲಿ ಕುಡ್ಲ ಫ್ರೆಂಡ್ಸ್ ಕುಡ್ಲ, ಮತ್ತೊಂದು ಕಡೆಯಲ್ಲಿ ಬಚ್ಚೆಗೋಳಿ ಫ್ರೆಂಡ್ಸ್ ತಂಡಗಳ ನಡುವೆ ಈ ಒಂದು ಕದನ ಕಾದಾಟವನ್ನ ನೋಡ್ತಾ ಇದ್ದೀರಾ ಬಂಧುಗಳೇ. ಆಹಾ, ಏನಾವೇಶ ಏನಾವೇಶ. ಒಂದು ಕಡೆಯಲ್ಲಿ ಪಾಂಡವ ಪಡೆಗಳು, ಮತ್ತೊಂದು ಕಡೆಯಲ್ಲಿ ಕೌರವ ಪಡೆಗಳು ಈ ಬಾರಿ ಈ ಒಂದು ಯುದ್ಧ ಭೂಮಿಯಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಕುಡ್ಲ ಫ್ರೆಂಡ್ಸ್ ಕುಡ್ಲ, ಮತ್ತೊಂದು ಕಡೆಯಲ್ಲಿ ಬಚ್ಚೆಗೋಳಿ ಫ್ರೆಂಡ್ಸ್ ತಂಡಗಳ ನಡುವೆ ಈ ಒಂದು ಸ್ಪರ್ಧೆ ನೋಡ್ತಾ ಇದ್ದೇವೆ. ಆಹಾ, ಈ ಬಾರಿ ಸೆಂಟರ್ ಲೈನ್ ಅಲ್ಲಿ ಹಗ್ಗ ಈ ಬಾರಿ ಸೆಂಟರ್ ಲೈನ್ ಅಲ್ಲೇ ಉಳ್ಳಿಕೊಂಡಿದೆ. ಈ ಬಾರಿ 1 ನಿಮಿಷ ಆಗುತ್ತಾ ಬರ್ತಾ ಇದೆ. ಇಲ್ಲ, ಈ ಬಾರಿ ಮತ್ತೆ ಸ್ವಲ್ಪ ಮಟ್ಟಿಗೆ ಈ ಬಾರಿ ಕುಡ್ಲದ ಕಡೆಗೆ ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಕುಡ್ಲ ಫ್ರೆಂಡ್ಸ್ ಕುಡ್ಲ. ತುಲ ವೀರಾಂಜನೆ ಪೊಲಿಪು ಸಿ ಟೀಮ್ ವರೆಗೆ ಬೆಲೆಗೆ ಅಣ್ಣ ಪೊಲಿಪು ಸಿ ಟೀಮ್ ದಾಖಲೆ ಬೆಲೆ ತೇಪಂಡ ಎದುರು ಟೀಮ್ ದಾಖಲೆ ಇಜ್ಜರ್ SDMM ಸುರತ್ಕಲ್ ಟೀಮ್ ದಾಖಲೆ ಇಜ್ಜರ್ ಪಡ್ರೆ ಇಜ್ಜರ್ ಅಂಡ ನಿಖಿಲ್ ಉಲೈ ಬೆಲೆ ಅವಾಯಿ ಬಕ ಮ್ಯಾಚ್ ನಂಬರ್ ಆಜಿ ವೀರಾಂಜನೇಯ ಪೊಲಿಪು ಬಿ ಆಂಜನೇಯ ಕಣ್ಣು ತೀರ್ಥ ಬಿ ನಿಖಿಲ ರೆಡಿ ಅಲೆ
ಎಸ್ ಎಸ್ ರೆಡಿ ಆಗುತ್ತಾ ಇದೆ ಬಂಧುಗಳೇ. ಸಮಯ 12 ಗಂಟೆ. ನಮ್ಮ ದೇಶ ಇವತ್ತು 76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದೆ. ಸೇರಿರುವಂತಹ ಎಲ್ಲರಿಗೆ ಮತ್ತೆ ಮಗದೊಮ್ಮೆ 76ನೇ ವರ್ಷ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ಮತ್ತೆ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದೇವೆ. ಎಸ್ ಚೇತು ಬಾಯಿ ಬತ್ತೇರೆ. ಚೇತು ಅಣ್ಣ ನಮಸ್ತೆ. ಎಸ್ ಆಹಾ, ಈ ಬಾರಿ ಮತ್ತೆ ಕುಡ್ಲದ ಕಡೆಗೆ ನಮ್ಮ ಕುಡ್ಲ ಫ್ರೆಂಡ್ಸ್ ಕುಡ್ಲ ಮತ್ತೆ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ಪೊಲಿಪು ಬೆಲೆಗೆ ಪೊಲಿಪು ಬೆಲೆ. ಎಸ್ ಎದುರಾಳಿ ತಂಡ ಇಲ್ಲ, ಆದ ಕಾರಣ ಇವರು ವಿಜಯ ಎಂದು ಘೋಷಿಸಲಾಗುವುದು. ಎಸ್ ಥ್ಯಾಂಕ್ ಯು. ಮುಂದೆ ಮ್ಯಾಚ್ ನಂಬರ್ 6ರಲ್ಲಿ ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಬಿ ಅಂಡ್ ವೀರಾಂಜನೇಯ ಪೊಲಿಪು. ಎಸ್ ಬಂಧುಗಳೇ, ಇದು ಕಾಸರಗೋಡು ಟೌನ್ ಏರಿಯಾ ಒಳಪಟ್ಟಂತಹ 2 ತಂಡಗಳ ನಡುವೆ ಈ ಒಂದು ಅಂಕಣದಲ್ಲಿ. ಎಸ್ ಎಸ್ ಚೇತು ಸರ್ ಸುಗಮಾಣೋ. ಎಸ್ ಅದೇ ಆಹಾ, ಸ್ಪರ್ಧೆ ಶುರುವಾಗುತ್ತಾ ಇದೆ. ಕ್ಯಾಪ್ಟನ್ ಕಿರಣ್ಣ, ಕ್ಯಾಪ್ಟನ್ ಬಲೆ.
ವೀರಾಂಜನೇಯ ಪೋಲಿಪು ವಿರುದ್ಧವಾಗಿ ಆಂಜನೇಯ ಕಣ್ವ ತೀರ್ಥ ತಂಡಗಳ ನಡುವೆ ಈ ಬಾರಿ ಜಿದ್ದಾಜಿದ್ದಿನ ಹೋರಾಟ. ಎಸ್ ಕಳಿಯಂಗ ತಟ್ಟಲೆಗೆ ಕಿಲ್ಲಾಡಿಗಳ ಪೋರೆದ ಗಿಡ 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 എന്നവർപ്പിക്കാനുള്ള വമ്പന്മാരാണ് കളികളത്തിൽ. ആഹാ ಟಾಸ್ ವಿನ್ ಬೈ ಪೊಲಿಪು ತಂಡ. ಈ ಬಾರಿ ತೀರ್ಪುಗಾರರ ಬಲ ಅಂಕಣದಲ್ಲಿದೆ. ಎದುರಾಳಿ ಆಂಜನೇಯ ಕಣ್ಣು ತೀರ್ಥ ಬಿ ತಂಡಗಳು ಈ ಬಾರಿ ಕಾಣಸಿಗುತ್ತಾ ಇದೆ. ಆಹಾ ಆಟ ಪ್ರಾರಂಭವಾಗಿದೆ. ಆಟ 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 ಅಗ್ಗದ ಆಟ, ಬೆರಸಿನ ಆಟ, ಧೈರ್ಯದ ಆಟ, ಚಿಗುರಿನ ಆಟ, ಶಕ್ತಿಯ ಆಟ, ಬುದ್ಧಿಯ ಆಟ, ಆಟ 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 ಆಟವಾಗಿದೆ ಬಂಧುಗಳೇ. ಎಸ್ ಒಂದು ಕಡೆಯಲ್ಲೇ ವೀರಾಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆ ಪಲಿಪ 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 ಆಟವಾಗಿದೆ ಆಟವಾಗಿದೆ. ಆಹಾ ಎಸ್ ರೆಡಿಯಾಗಿದೆ. ಮ್ಯಾಚ್ ನಂಬರ್ 6ರಲ್ಲಿ ವೀರಾಂಜನೇಯ ಪೋಲಿಪ ಬಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಬಿ ತಂಡಗಳ ವಿರುದ್ಧವಾಗಿ ಒಂದು ಬಿರುಸಿನ ಆಟಕ್ಕೆ ಅಂಕಣ ಸಿದ್ಧತೆಗೊಳ್ತಾ ಇದೆ ಬಂಧುಗಳೇ. ಆರಂಭ. എസ് എതിരാളിയുടെ നെഞ്ചിലേക്ക് പരാജയത്തിന്റെ വെള്ളടി പൊട്ടിക്കാൻ നെഞ്ചിന്റെ നെറുപ്പോട്ടിൽ ഇറങ്ങിറങ്ങാത്ത കണലിന്റെ പകയുമായ ഒരു ഭാഗത്ത് പൊളിപ്പ്, മറുഭാഗത്ത് ആഞ്ജനേയ കണ്ണുവാ തീർത്ത തമ്മിലുള്ള പോരാട്ടം. ಒಂದು ಕಡೆಯಲ್ಲಿ ಪೊಳಿಪು, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಈ ತಂಡಗಳು. ಎಸ್ ಆರಂಭಗೊಂಡಿದೆ ಕದನ ಕಾದಾಟ ಈ ಭೂಮಿಯಲ್ಲಿ. ಬಾರಿ ಪೊಲಿಪು ಕಡೆಗೆ ಹಗ್ಗ ಮೊದಲ ಅವಕಾಶದಲ್ಲಿ ಕಂಡು ಬಂದ್ರೆ ಮ್ಯಾಚ್ ನಂಬರ್ 7ಕ್ಕೆ ನೋಡಿ ಸಿದ್ಧತೆಯಲ್ಲಿರಬೇಕು. JFC ಅಶ್ವತ್ಥಪುರ ಬಿ ವಿರುದ್ಧವಾಗಿ SM ಪುತ್ತೂರು ತಂಡಗಳು. SM ಪುತ್ತೂರು ಎ ವಿರುದ್ಧವಾಗಿ JFC ಅಶ್ವತ್ಥಪುರ ಈ ತಂಡಗಳು ಕೂಡ ಅಂಕಣವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಪುತ್ತೂರು ಅಂಡ್ ಅಶ್ವತ್ಥಪುರ, JFC ಅಶ್ವತ್ಥಪುರ ಬಿ ವಿರುದ್ಧವಾಗಿ SM ಪುತ್ತೂರು ತಂಡಗಳು ಒಳಬರುವಂತೆ ಪಂದ್ಯಕೂಟದ 7ನೇ ಸ್ಪರ್ಧೆಯಲ್ಲಿ. ಇವಾಗ ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ವೀರಾಂಜನೇಯ ಪೊಲಿಪು. ಹಲೋ, ಈಗ ಶಂಕರ್ನಾಗ್ ಬರ್ತಿದ್ದಾರೆ. ಖಂಡಿತವಾಗಿಯೂ ಯಾವತ್ತಾಡ್ರೆ ಕೊಚ್ಚುಂದಾರ 71 ವರ್ಷ ಗಣರಾಜ್ಯೋತ್ಸವಕ್ಕೆ ನಾನು ಬಂದಿದ್ದಾನೆ. ನಮ್ಮ ಪ್ರೀತಿ ಯಾವತ್ತೂ ಇರಲಿ ವಿಶ್ವನಾಥರಿಗೆ, ನಮ್ಮ ಪ್ರೀತಿ ನಿಮ್ಮ ಮೇಲೆ ಇರ್ತದೆ. ಯಾವತ್ತು ಖುಷಿ ಆಗಲಿ, ಪ್ರೀತಿ ದೇವರು ನಮಗೆ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ, ಶಂಕರ್ನಾಗ ನಮ್ಮ ಆಗಿದ್ರು ತೊಂದರೆ ಅಲ್ಲ, ಆದ್ರೆ ನಮ್ಮ ಪ್ರೀತಿ ಇರ್ತಾನಲ್ಲ, ನನ್ನ ಸ್ನೇಹಿತನಾಗಿ ಒಬ್ಬ ಇರುದಂದ್ರೆ ಚೇತು ಬಾಹಿ ಅಂತ ಹೇಳುತ್ತಾನೆ. ಪ್ರೀತಿ ಇರ್ತಾನೆ ಅವನಿಗೆ, ನಾವು ಚಿರೋನಾಗಿ ಇರ್ತಾನಂತ ಒಂದು ಮಾತು ಹೇಳ್ತಾ, ನನ್ನ ಹುಟ್ಟೂರು ಯಾವುದಂತ ಗೊತ್ತಿಲ್ಲ, ನನ್ನ ಪ್ರೀತಿ ಆದಂತ ನಂಗೆ ಜೀವಮಾನದಲ್ಲಿ ಜೀವ ಕೊಟ್ಟದಂತ ಗೆಳೆಯ ಅಂದ್ರೆ ಚೇತು ಬಾಯ್. ಡೈಲಾಗ್ ಬಂದ್ರೆ ಸೇತು 2 ಸೇತುಣ್ಣ ಅವೇರಿ ಸೇತು 2 ಉಡುಪಿ ಕಂಡಮಟ್ಟ ಪ್ರತಿಭೆ ಅವಕಾಶ. ಎಸ್ ನೋಡಿ, ಮುಂದಿನ ತಂಡಗಳು ಬನ್ನಿ. ಮ್ಯಾಚ್ ನಂಬರ್ 7ರಲ್ಲಿ JFC ಅಶ್ವತ್ಥಪುರ ಬಿ SM ಪುತ್ತೂರು ಎ. ದಯವಿಟ್ಟು ಅಂಕಣವನ್ನು ಪ್ರವೇಶಿಸಬೇಕಿದೆ. ಪುತ್ತೂರು ವಿರುದ್ಧವಾಗಿ ಅಶ್ವತ್ಥಪುರ. ಇದೀವಾಗ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಪಂದ್ಯಾಕೂಟದ 6ರ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಬಿ ತಂಡವಾದರೆ ಇಲ್ಲಿ
ಆಂಜನೇಯ ಕಣ್ಣು ತೀರ್ಥ ತಂಡಕ್ಕೆ ಇದು ದ್ವಿತೀಯ ಅವಕಾಶದ ಸೆಟ್ ಆಗಿದೆ, ಗೆಲ್ಲಲೇಬೇಕಾಗಿದೆ. ಹಲೋ ಚಪ್ಪಲ್ದಾಗಲ್ಲ ಯಾಡಿತ್ತು ನಾನು ಬರೋಲಿಡಿ ಬಾಟದಾಗಲ್ಲ. ಎಸ್ ಸಿಟಿ ಧ್ವನಿ ಮೊಳಗಿದೆ ಈ ಬಾರಿ ಅಂಕಣದಲ್ಲೇ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ವೀರಾಂಜನೇಯ ಪೊಳಿಪು ತಂಡವಾದರೆ ಇಲ್ಲಿ ದ್ವಿತೀಯ ಸೆಟ್ ಅನ್ನ ಯಾರು ಗೆಲ್ಲುತ್ತಾರೋ ನೋಡ್ಲಿಕ್ಕಿದೆ. ಪಂದ್ಯಕೂಟದ 6ನೇ ಸ್ಪರ್ಧೆ ಆಗಿದೆ. ಇಲ್ಲಿ ಈ ಬಾರಿಯೂ ಪೊಲಿಪು ಕಡೆಗೆ ಅಗ್ಗ ಮುಖ ಮಾಡ್ತಾ ಇದ್ರೆ ಇಲ್ಲಿ ಆಂಜನೇಯ ಕಣ್ಣು ತೀರ್ಥ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಒಂದೇ ಒಂದು ಹೆಚ್ಚು ಬರಬೇಕಿದೆ. ಆಂಜನೇಯ ಕಣ್ಣು ತೀರ್ಥ ಬಲಶಾಲಿಯಾಗಬೇಕಿದೆ. ಇದು ನಿಮ್ಮ ಅವಕಾಶವಾಗಿದೆ, ಗೆಲ್ಲಲೇಬೇಕು. ಇದು ಇಲ್ಲಿ ಸೋತರೆ ಮತ್ತೆ ಇಲ್ಲಿ ಈ ಬಾರಿ ಅಂಕಣದಲ್ಲಿ ಅವಕಾಶವಿರುವುದಿಲ್ಲ. ಈ ಬಾರಿ ಹಗ್ಗ ಹೋಗುತ್ತಾ ಇದೆ ಈ ಬಾರಿ ಪೊಲಿಪು ತಂಡಕ್ಕೆ. ಮುಂದೆ ಬನ್ನಿ JFC ಅಶ್ವತ್ಥಪುರ ಬಿ, SM ಪುತ್ತೂರು ಎ. ನೋಡಿ ಅವಾಗಿಂದ ಕರೀತಾ ಇದ್ದೇನೆ, ದಯವಿಟ್ಟು ಒಂದು ಸ್ಪರ್ಧೆ ನಡೆಯುವಾಗ ಮುಂದಿನ 2 ತಂಡಗಳ ಒಳಗೆ ಬಂದು ಕುಳಿತುಕೊಳ್ಳುವಂತೆ. ಎಸ್ ಪಂದ್ಯಕೂಟದ 7ನೇ ಸ್ಪರ್ಧೆಯಲ್ಲಿದ್ದೇವೆ. JFC ಅಶ್ವತ್ಥಪುರದ ವಿರುದ್ಧವಾಗಿ SM ಪುತ್ತೂರು ಈ ತಂಡ. ಇದಾದ ಬಳಿಕ ಪಂದ್ಯಕೂಟದ ಮೊದಲ ಸುತ್ತಿನ ಕೊನೆಯ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಸಿ ತಂಡ. ನೋಡಿ ಮುಂದೆ ಮೊದಲ ಸುತ್ತಿನ ಕೊನೆಯ ಸ್ಪರ್ಧೆಯಲ್ಲೇ ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಸಿ ತಂಡ. ತಾವುಗಳು ಕೂಡ ಸಿದ್ಧತೆ ನಡೆಸಿ ಒಳಗೆ ಬರುವಂತೆ. ಮೊದಲ ಸುತ್ತಿನ ಕೊನೆಯ ಸ್ಪರ್ಧೆಯಲ್ಲೇ ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಸಿ ತಂಡ. ಕ್ಯಾಪ್ಟನ್ ಬಲ್ಲಿ ಕ್ಯಾಪ್ಟನ್. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡು ಅಶ್ವತ್ಥಪುರಂ ಈ ಬಾರಿ ತೀರ್ಪುಗಾರರ ಬಲ ಅಂಕಣವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಪುತ್ತೂರು ತಂಡದ ಆಟಗಾರ ದಯವಿಟ್ಟು ತೀರ್ಪುಗಾರ ಎಡ ಅಂಕಣಕ್ಕೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳೇ, ಪಂದ್ಯಕೂಟದ 7ನೇ ಸ್ಪರ್ಧೆಯಲ್ಲಿ ನಾವಿದ್ರೆ ಇನ್ನೇನು ಮೊದಲ ಸುತ್ತಿನ ಕೊನೆಯ ಸ್ಪರ್ಧೆಯಲ್ಲಿ ಬರಬೇಕಿದೆ. ಮ್ಯಾಚ್ ನಂಬರ್ 8ರಲ್ಲಿ ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಸಿ ತಂಡದ ಆಟಗಾರರು ಒಳಬರುವಂತೆ. ತದಬಳಿಕ ದ್ವಿತೀಯ ಸುತ್ತಿನ ಮೊದಲ ಸ್ಪರ್ಧೆಯಲ್ಲಿ ಬರಬೇಕಿದೆ. ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ ತಂಡಗಳು. ಮ್ಯಾಚ್ ನಂಬರ್ 9ರಲ್ಲಿ ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ ತಂಡ ಸಿದ್ಧತೆ ನಡೆಸಬೇಕು ಕೇಳಿಕೊಳ್ತಾ ಇದ್ದಾವೆ. ಪ್ಯಾರಗಾನ್ದಾಗಲ್ಲ ಅಡ್ವರ್ಟೈಸ್ಮೆಂಟ್ ಉಂಟು ಸರ್. ಕಾಟಲಿಯೇ ಬೆಂಗೋ ಎಸ್ ಸಿಟಿ ಧ್ವನಿ ಒಳಗಿದೆ. ಈ ಬಾರಿ 2 ತಂಡದ ಆಟಗಾರರು ತಮ್ಮ ಬಲವನ್ನು ಹಗ್ಗದ ಮೇಲೆ ಕೇಂದ್ರಿತಗೊಳಿಸಿದರು. ಈ ಬಾರಿ ಒಂದು ಕಡೆಯಲ್ಲಿ ಅಶ್ವತ್ಥಪುರ, ಎದುರಾಳಿ ತಂಡ
ಮೊದಲ ಸೆಟ್ಟನ್ನು ಗೆದ್ದುಕೊಂಡು ಇಲ್ಲಿ SM ಪುತ್ತೂರು ತಂಡ. ಬಂಧುಗಳೇ ಗಮನಿಸಬೇಕು, ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರ ಬರ್ಕಚೆ ನಿಟ್ಟಡೆ ವೇಣೂರು ಇಲ್ಲಿ ಪ್ರಥಮ ವರ್ಷದ ಅಂಗವಾಗಿ ಹಗ್ಗ ಜಗ್ಗಾಟ ಪಂದ್ಯಾಕೂಟ ಮುಂದಿನ ಭಾನುವಾರ ಅಂದರೆ ಫೆಬ್ರವರಿ ತಿಂಗಳ 2ನೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನಿಟ್ಟಡೆಯಲ್ಲಿ ಜರಗಲಿದೆ. ಇಲ್ಲಿ 2 ವಿಭಾಗಗಳಾಗಿ ಸ್ಪರ್ಧೆ. ಮಹಿಳಾ ವಿಭಾಗದವರಿಗೆ 7+1 ಇಲ್ಲಿ ಲೆವೆಲ್ ಮಾದರಿಯ ಮುಕ್ತ ಸ್ಪರ್ಧೆಯಾಗಿರುತ್ತದೆ. ವಿಜೇತರಿಗೆ 15,000 ಜೊತೆಯಲ್ಲಿ ಶಾಶ್ವತ ಫಲಕ, ದ್ವಿತೀಯ ಸ್ಥಾನಿಗಳಿಗೆ 8,000 ಜೊತೆಯಲ್ಲಿ ಶಾಶ್ವತ ಫಲಕ, ತೃತೀಯ ಸ್ಥಾನಿಗಳಿಗೆ 4,000, ಚತುರ್ಥ ಸ್ಥಾನಿಗಳಿಗೆ 2,000 ಜೊತೆಯಲ್ಲಿ ಶಾಶ್ವತ ಫಲಕವಿರುವುದು. ಅದಲ್ಲದೆ ಪುರುಷರ ವಿಭಾಗದಲ್ಲಿ ಲೆವೆಲ್ ಮಾದರಿಯ 7+1 560 kg ವಿಭಾಗದ ಸ್ಪರ್ಧೆ. ವಿಜೇತರಿಗೆ 25,000 ನಗದು ಜೊತೆಯಲ್ಲಿ ಶಾಶ್ವತ ಫಲಕ, ದ್ವಿತೀಯ ಸ್ಥಾನಿಗಳಿಗೆ 15,000, ತೃತೀಯ ಸ್ಥಾನಗಳಿಗೆ 10, ಚತುರ್ಥ 7, ಪಂಚಮ 5, ಷಷ್ಠಿ 3,000 ಜೊತೆಯಲ್ಲಿ ಶಾಶ್ವತ ಫಲಕವಿರುವುದು. ಮತ್ತೆ ಸ್ಪರ್ಧೆಗೆ ಬರ್ತಾ ಇದ್ದೇವೆ. ಎಸ್, ಸಿಟಿ ಬಜಾಯೆ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಪುತ್ತೂರು ಮತ್ತೆ ದ್ವಿತೀಯ ಸೆಟ್ ಗೆಲ್ಲುವುದಕ್ಕೆ ಪ್ರಯತ್ನದಲ್ಲಿದ್ರೆ, ಇಲ್ಲಿ ಸೋತಂತಹ ಸೆಟ್ಟಿನ ಮುಂದೆ ದ್ವಿತೀಯ ಸೆಟ್ ಅನ್ನು ಇಲ್ಲಿ ಗೆಲ್ಲುವುದಕ್ಕೆ ಇಲ್ಲಿ ಪ್ರಯತ್ನ ಅಶ್ವತ್ಥಪುರಂ. ಆದರೆ ಇಲ್ಲಿ ಇದೀವಾಗ ಪುತ್ತೂರು ತಂಡ ದ್ವಿತೀಯ ಸುತ್ತಿಗೆ. ಧನ್ಯವಾದಗಳು ಅಶ್ವತ್ಥಪುರಂ ತಂಡಕ್ಕೆ. ಮತ್ತೆ ಬರುವಂತೆ ಬನ್ನಿ, ಮೊದಲ ಸುತ್ತಿನ ಕೊನೆಯ ಸ್ಪರ್ಧೆಗೆ ಬನ್ನಿ. JFC ಕ್ಷಮಿಸಿ, ವೀರಾಂಜನೇಯ ಪೊಲಿಪು ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಸಿ. ವೀರಾಂಜನೇಯ ಪೊಲಿಪು ಬ್ರಹ್ಮಲಿಂಗೇಶ್ವರ ನಂದಲಿಗೆ ಸಿ ತಂಡ. ಹೂನಲ್ಲ, ನೀನಲ್ಲ ಟ್ರೋಫಿಯ ಮಾಲೀಕ, ನಾನಲ್ಲ. ಎಸ್, ಪಂದ್ಯಾಕೂಟದ 8ನೇ ಸ್ಪರ್ಧೆಯಲ್ಲಿದ್ದೇವೆ. ವೀರಾಂಜನೇಯ ಪೊಲಿಪು ತಂಡದ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಸಿ ತಂಡ. ಡಾಕ್ಟರ್ ರಾಜ್ಕುಮಾರ್ನ ಧ್ವನಿಯಲ್ಲಿ ವಿಶ್ವನಾಥ್. ಜನರಿಂದ ನಾನು ಮೇಲೆ ಬಂದೆ, ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದರು ನನ್ನ ಬೆನ್ನ ಹಿಂದೆ, ಹೋರಾಡಲು ನಾಗಿನ್ನು ಮುಂದೆ. ಆ ದೇವರು ಮಾಡಿದ ಹಾಗೆ ನಾ ಬೀರು ತುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ತೀರು ತುಂಟೇನು. ಹಾಗದು ಜನರಿಂದ ನಾನು ಬಂದೆ, ಜನರನ್ನೇ ನನ್ನ ದೇವರೆಂದೆ. ಯಾಕೆ ಹೇಳುದು? ಥ್ಯಾಂಕ್ ಯು ಚೇತು. ರಾಜ್ಕುಮಾರ್ ಗಾದ ಬಂಗ ಎತ್ತನ್ ಆರ್ ಬಂಗೋಡು ಬಂತೀನಿ ಪದ್ಯ. ವೀರಾಂಜನೇಯ ಪೊಲಿಪು ನೋಡಿದು ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧೆಯಲ್ಲಿ. ಇದಾದ ಬಳಿಕ ಮುಂದೆ ದ್ವಿತೀಯ ಸುತ್ತಿನ ಮೊದಲ ಸ್ಪರ್ಧೆಗೆ ಆಂಜನೇಯ ಕಂಡು ತೀರ್ಥ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ ತಂಡಗಳು ಸಿದ್ಧತೆ ನಡೆಸಬೇಕಿದೆ. ತದ ಬಳಿಕ 10ನೇ ಸ್ಪರ್ಧೆಯಲ್ಲಿ ಬರಬೇಕಿದೆ. ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ JFC ಅಶ್ವತ್ಥಪುರ ಎ ತಂಡ. ಧನುಷುಬಿಗೆಯನ್ನು ಗೆದ್ದುಕೊಂಡು ವೀರಾಂಜನೇಯ ಪೊಲಿಪು ಎ ತಂಡ ಈ ಬಾರಿ ತೀರ್ಪುಗಾರರ ಎಡ ಅಂಕಣವನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಪಂದ್ಯಾಕೂಟದ ಮೊದಲ ಸುತ್ತಿನ ಕೊನೆಯ ಸ್ಪರ್ಧೆಯಲ್ಲಿ 2 ಬಲಶಾಲಿ ತಂಡಗಳು ಅಂಕಣದಲ್ಲಿ ಇದೀವಾಗ ಗೆಲುವಿನ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಸುಂಟರ ಗಾಳಿಯಂತೆ ಬಿರುಗಾಳಿಯಂತೆ ಈ ಬಾರಿ ಅಂಕಣಕ್ಕೆ ಬಂದಿರುವಂತಹ 14 ಆಟಗಾರರು ಈ ಬಾರಿ ಅಂಕಣದಲ್ಲಿ ಇದೀವಾಗ ಯಾರಿಗೆ ಜಯ ಯಾರಿಗೆ ಸೋಲು ಎಂಬುದನ್ನ ಹುಡುಕಿಕೊಂಡು ಈ ಬಾರಿ ಅಂಕಣದಲ್ಲಿ ಈ ಒಂದು ಸ್ಪರ್ಧೆ ಟೈಟ್ ಮ್ಯಾಚ್, ಎನರ್ಜೆಟಿಕ್ ಮ್ಯಾಚ್, ಏನೇ ಸಂಭವಿಸಬಹುದು ಈ ಒಂದು ಸ್ಪರ್ಧೆಯಲ್ಲಿ. ಕಾರಣ 2 ಬಲಶಾಲಿಗಳು ಈ ಒಂದು ಅಂಕಣದಲ್ಲಿ ಇದೀವಾಗ ಕಂಡು ಬರ್ತಾ ಇದೆ. ಭೂತೆ ಕರೆಬಹುದು ಪೂರಕಲ ಬರೋಡು.
Hi friends, that's the match number 8 of Veeranjanaya Polipu A and Brahmalingeshwara Nandalige C. That is the last match of the first round. ಎಸ್, ಈ ಬಾರಿ ವಿಶಿಲ ಧ್ವನಿ ಮೊಳಗಿದೆ. ಈ ಬಾರಿ ಒಂದು ಕಡೆಯಲ್ಲಿ ವೀರಾಂಜನೇಯ ಪೊಲಿಪು, ಮತ್ತೊಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಕಡೆಯಿಂದ ಈ ಬಾರಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡ ವೀರಾಂಜನೇಯ ಪೊಲಿಪು ಎ ತಂಡ ಮೊದಲ ಸೆಟ್ ಅನ್ನು ಗೆದ್ದುಕೊಂಡ್ರೆ ಇನ್ನೆರಡು ಸೆಟ್ಗಳು ಈ ಒಂದು ಸ್ಪರ್ಧೆಯಲ್ಲಿ ತದ ಬಳಿಕ ಬರಬೇಕಿದೆ. ದ್ವಿತೀಯ ಸುತ್ತಿನ ಮೊದಲ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಎ ತಂಡಗಳು. ತದ ಬಳಿಕ ಮ್ಯಾಚ್ ನಂಬರ್ 10ರಲ್ಲಿ ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ JFC ಅಶ್ವತ್ಥಪುರ ಎ ತಂಡ. ಮೊಗಲಡ್ ಕಟ್ಟಪ್ಪೆ ಬರೋಲ್ಲೇರು ಮಾರೆ ಆಟ ಬಣ್ಣತದೆ ಕಾಂದುಲೆ ಶಿವಾಜಿ ಲೈಫ್ ಇಸ್ ಜಿಂಗಲಲ್ಲ ಒಂದು ಸೈತ ಕೂಜಲ್ ಬರನ್ನ ಐದು ನಿಗುಲು ಅಲ್ಲ ನೋಡೋಣ ನಿಮ್ಮ ಸೌಂದರ್ಯದ ಗುಟ್ಟೇನು ಸೌಂದರ್ಯ ಆಂಡೆ ಓಣ ಎದುರುದಾರ ಮಂಡ್ಯ ಸಿದ್ದು ಒಂಜಿಗಿಲಪ್ಪು ವೀರಾಂಜನೇಯ ಪೊಲಿಪು ಪವಿ ಪವಿ ಓಲ್ಲ ಪವಿ ಸಂತು ಸಾಬನ ಮನೆಯಲ್ಲಿ ಇದ್ದರೆ ಅಮ್ಮ ಹೋಗಿದ್ದಾರೆ ನಮ್ಮ ಕುಂಟ ಅಮ್ಮ ಎಸ್ ಎಸ್, ಮೊದಲ ಸೆಟ್ ಅನ್ನು ಗೆದ್ದುಕೊಂಡ ವೀರಾಂಜನೇಯ ಪೊಲಿಪು ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡ್ರೆ ನೇರ ದ್ವಿತೀಯ ಸುತ್ತಿಗೆ ಎಲ್ಲಿ ಬರಬೇಕಿದೆ, ಎಲ್ಲಿ ಅವಕಾಶಗಳು ಬರಬೇಕಿದೆ ಎದುರಾಳಿ ತಂಡಕ್ಕೆ. ಬ್ರಹ್ಮಲಿಂಗೇಶ್ವರ ನಂದಲಿಕೆ ಒಂದೇ ಒಂದು ಹೆಜ್ಜೆ ಬರಬೇಕಿದೆ, ಒಂದೇ ಒಂದು ಎಳೆತ ಸಾಕು, ಹಿಂದಿರುಗಿ ನೋಡಬೇಡಿ, ಗೆಲುವು ನಿಮ್ಮದಾಗಬೇಕು. ಈ ಬಾರಿ ಗೆಲುವಿನ ಒತ್ತಡದಲ್ಲಿ ಈ ಒಂದು ತಂಡವಾಗಿದೆ, ಗೆಲ್ಲಲೇಬೇಕು. ಬ್ರಹ್ಮಲಿಂಗೇಶ್ವರ ನಂದಲಿಕೆ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಈ ಬಾರಿ ತೀರ್ಪುಗಾರೆಯ ಸೂಚನೆ ಪ್ರಕಾರ ಹಗ್ಗ ಧಾವಿಸ್ತಾ ಇದೆ ವೀರಾಂಜನೇಯ ಪೊಲಿಪು ಈ ಬಾರಿ ದ್ವಿತೀಯ ಸುತ್ತಿಗೆ. ನೋಡಿ, ಅಲ್ಲಿ ಗಮನಿಸಬೇಕು, ಹೋಗುವಂತಹ ದಾರಿಯಲ್ಲಿ ಬಹಳಷ್ಟು ಗಾಡಿಗಳಿದೆ, ವಾಹನಗಳಿದೆ, ಅದನ್ನು ಅಲ್ಲಿಂದ ದಯವಿಟ್ಟು ತೆರವುಗೊಳಿಸಬೇಕು. ನಡೆಯುವಂತಹ ವಾಹನ ಹೋಗುವಂತಹ ದಾರಿಯಲ್ಲಿ ಯಾರು ಕೂಡ ವಾಹನ ನಿಲ್ಲಿಸಬಾರದು, ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು ಕೇಳಿಕೊಳ್ತಾ ಇದ್ದಾವೆ. ಎಂಚ ಚೇತುವಣ್ಣ ಪೋಪನಗಲಿ ಪೋಣತೆ ನೋಡಿ, ದಯವಿಟ್ಟು ಗಮನಿಸಬೇಕು, ಹೋಗುವಂತಹ ದಾರಿಯಲ್ಲಿ ಯಾರಾದ್ರೂ ವಾಹನವನ್ನು ನಿಲ್ಲಿಸುತ್ತಿದ್ದೆ ದಯವಿಟ್ಟು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಕೇಳಿಕೊಳ್ತಾ ಇದ್ದಾವೆ, ದಯವಿಟ್ಟು ಗಮನಿಸಬೇಕಿದೆ. ಎಸ್, ಮ್ಯಾಚ್ ನೋಡಿ, ದಯವಿಟ್ಟು
ವಾಹನಗಳು ಹೋಗುವಂತಹ ದಾರಿಯಿಂದ ದಯವಿಟ್ಟು ಯಾವುದೇ ವಾಹನವನ್ನು ನಿಲ್ಲಿಸಿದ್ರೆ ಅದನ್ನು ಅಲ್ಲಿಂದ ದಯವಿಟ್ಟು ತೆರವುಗೊಳಿಸಬೇಕು ಕೇಳಿಕೊಳ್ತಾ ಇದ್ದಾವೆ. ಆಂಜನೇಯ ಕಣ್ಣು ತೀರ್ಥದ ವಿರುದ್ಧವಾಗಿ ಬರಬೇಕಿದೆ ವೀರಾಂಜನೇಯ ಪೊಲಿಪು ಸಿ ತಂಡ. ಇದು ಪಂದ್ಯಾಟದ ದ್ವಿತೀಯ ಸುತ್ತಿನ ಮೊದಲ ಸ್ಪರ್ಧೆಯಾಗಿದೆ. ತದಬಳಿಕ ದ್ವಿತೀಯ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ JFC ಅಶ್ವತ್ಥಪುರ ಎ ತಂಡ. ಐ ಲೈಕ್ ಇಟ್ ಕಾಂತ ಕನಕನ ಕಂಡಿಯಲ್ಲೇ ಕಾಂತ ನೇಜೆಲ್ಲ ನಾಡು ಟೈಚೆಲ್ಲ ಸ್ಕೋಲು ಲೇಡೆಲ್ಲ ಗುಂಪು ಡಜನ್ ಕಟ್ಲೆ ಮಕ್ಕಳು ಅರ್ಧ ತೆಕ್ಳು ಅರ್ಧ ಪಕ್ಕಳು ಅವನ್ ಕಂಡ್ರೆ ಇವನ್ಗಾಗಲ್ಲ ಇವನ್ ಕಂಡ್ರೆ ಅವನಾಗಲ್ಲ. ಒಂದು ರೂಡಲ್ಲಿ ಹುಡುಗ ಹುಡುಗಿ ಮಾತಾಳೆ ಬಿಟ್ಟಿದ್ದ ಮ್ಯಾನ್ ಬಿಟ್ಟಿದ್ರ ಹುಡುಗಿ ರೂಮಲ್ಲಿ ಕೂಡ ಶೋಭನಲ್ಲ ಅತ್ಯಾಚಾರ ಲೈಕ್ ಇಟ್ಕಂತ ಲೈಕ್ ಇಟ್ ಕೊಂಡಿ ಕನ ಕೆಂಡಿಯಲ್ಲ ಅಂತ ಆಗೋ ಸಪ್ಪಳೆ ಸತ್ತು ವೀಕಿಂಚ್ ಲೈಕ್ ಇಟ್ಕಂತ ಲೈಕ್ ಇಟ್ ಕೊಂಡಿ ಕನ ಕೆಂಡಿಯಲ್ಲ ಕಾಂತ. ಎಲ್ಲೇ ಇರಿ ಹೇಗೆ ಇರಿ ನನ್ನನ್ನು ಮರೀರಿ ಒಂದಷ್ಟು ಮಕ್ಕಳಾಗಿ ಮುದುಕಾಗ್ರಿ ಅಲ್ಲೂ ಮಡುಪಿರಿಸ್ತೀನಿ ಕಣ್ರಿ. ಒಂದಲ್ಲ ಒಂದ್ರಿ ಎಲ್ಲೂ ಸತ್ತು ಹೋಗ್ತೀನಿ, ನಾನು ಕೂಡ ಸತ್ತು ಹೋಗ್ತೀನಿ. ನಮ್ಮ ಪ್ರೀತಿ ಮಾತ್ರ ಸಾಯಲ್ಲ ಕಣ್ರಿ. ನಿಮ್ಮನ್ನು ಹೃದಯ ಆಟ ಇಟ್ಕೊಂಡು ಪರನೇ ಕೆರ್ಕೊಂಡು ಬಿಟ್ಟಿದ್ರಿ. ಆ ಲೋಪ ದೇವಸ್ಥಾನ ಆಯ್ತು ನಮ್ಮ ಹೃದಯ ಟೆಚ್ ಮಾಡಿದ್ ಕಣ್ರಿ. ಬನ್ನಿ ಪೋನ ಅಂಜಿ ಎನ್ನ ಅಂಜಿ ಒಂದೇನು ಕೊಡ್ತು ಬೋಲ ರೆಡಿ. ಆಂಜನೇಯ ಕಣ್ಣು ತೀರ್ಥದ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ ತಂಡಗಳು. ಬಂಧುಗಳೇ ಗಮನಿಸಿ, ನಾಳಿನ ದಿವಸ ಮಂಗಳೂರು ಕಾವೂರು ಗ್ರೌಂಡಲ್ಲಿ ಕಾಸರಗೋಡು ಅದೇ ರೀತಿ ದಕ್ಷಿಣ ಕನ್ನಡ ಆಟಗಾರರ 10 ತಂಡಗಳ ಪ್ರೀಮಿಯರ್ ಲೀಗ್ ಹಗ್ಗ ಜಗ್ಗಾಟ ಸ್ಪರ್ಧೆ ಬಹಳ ಅದ್ದೂರಿಯಾಗಿ ನಡೆಯಲಿದೆ. PFC ಪಲ್ನೇರ್ ಅವರು ಮಂಗಳೂರು ಆಯಿಸುವಂತಹ ಈ ಒಂದು 10 ತಂಡಗಳ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಜರುಗಲಿದೆ. ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಗಮನಿಸಬೇಕು, ಇದು 8 ತಂಡಗಳಿಗೆ ಈ ಒಂದು ಇನ್ನು ಮುಂದೆ ಇರುವಂತಹ ಸ್ಪರ್ಧೆ ನಾಕ್ಔಟ್ ಸ್ಪರ್ಧೆ ಆಗಿರ್ತದೆ. ಈ ಒಂದು ಸ್ಪರ್ಧೆಯಲ್ಲಿ ಸೋತವರಿಗೆ ಮುಂದೆ 5 ಮತ್ತು 6ನೇ ಸ್ಥಾನಕ್ಕೆ ಆಡುವಂತ ಅವಕಾಶವಿದೆ. ಗಮನಿಸಬೇಕು, ಇಲ್ಲಿ 5 ಮತ್ತು 6ನೇ ಸ್ಥಾನಿಕರಿಗೂ ಇಲ್ಲಿ ನಗದು ಶಾಶ್ವತ ಬಹುಮಾನಗಳಿವೆ. ಆದ್ದರಿಂದ ಇಲ್ಲಿ ಗೆದ್ದರೆ ನೇರ ಸೆಮಿಫೈನಲ್ಗೆ, ಸೋತರೆ ಮತ್ತೆ 5 ಮತ್ತು 6ನೇ ಸ್ಥಾನಕ್ಕೆ ಆಡುವುದಕ್ಕೆ ಅವಕಾಶವಿದೆ. ಗಮನಿಸಬೇಕು, ಸೋತವರು ನೇರ ಹೊರ ಹೋಗುವಂತಿಲ್ಲ, ದಯವಿಟ್ಟು ಗಮನಿಸಬೇಕಿದೆ. ಅವರಿಗೆ ಮತ್ತೊಂದು ಅವಕಾಶ ಕೂಡ ಇದೆ. ಮತ್ತೆ ಬರುತ್ತಾ ಇದ್ದಾವೆ ದ್ವಿತೀಯ ಸುತ್ತಿನ ಮೊದಲ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ತಂಡಗಳು. ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 10ಕ್ಕೆ ವೀರಾಂಜನೇಯ ಪೊಲಿಪು ಬಿ ಅಂಡ್ JFC ಅಶ್ವತ್ಥಪುರ ಎ. that is the second quarter final. JFC ಅಶ್ವತ್ಥಪುರ ಎ ಅಂಡ್ ವೀರಾಂಜನೇಯ ಪೊಲಿಪು ಎ ತಂಡಗಳು ಅಂಕಣವನ್ನು ಪ್ರವೇಶಿಸುವಂತೆ ಗಮನಿಸಬೇಕಿದೆ. TNH France remixed by DJ ಬಲೆ ಪಕ್ಕ ಬರ್ಪೆ ಎಲ್ಲ ಬರ್ಪೆ ಬಲೆ ಬಿ ಟೀಮೇ ಇಂಟೊಂಡು ನಾನು ಎ ಟೀಮ್ ನಮ್ನಿ ಪಪ್ಪ. ಪಂದ್ಯಾಕೂಟದ ಪ್ರಥಮ ಸುತ್ತು ಮುಗಿದು ದ್ವಿತೀಯ ಸುತ್ತಿನ ಮೊದಲ ಸ್ಪರ್ಧೆಯಲ್ಲೇ ಸೊಂಟಗಾರಿಕೆ ಆಪೆಲ್ಡ್ ಎಬ್ಬುಲಿ ಈ ಪೆಲ್ಡ್ ಬಾಹುಬಲಿ. ವಿಶಲ್ ಧ್ವನಿ ಮೊಳಗಿದೆ. ಈ ಬಾರಿ ಕಂಡು ಬರ್ತಾ ಇದೆ ಆಂಜನೇಯ ಕಡೆಗೆ ಹಗ್ಗ ಮೆಲ್ಲನೆ ಹೋಗುತ್ತಾ ಇದೆ. ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಆಂಜನೇಯ ಕಣ್ವ ತೀರ್ಥ. ನೋಡಿ, ಇಲ್ಲಿ ಮುಂದಿನ ಸ್ಪರ್ಧೆಗೆ ಬನ್ನಿ. ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ JFC ಅಶ್ವತ್ಥಪುರ ಎ. JFC ಅಶ್ವತ್ಥಪುರ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ತಂಡಗಳು. ಈ ಒಂದು ಸ್ಪರ್ಧೆಯಲ್ಲಿ ಯಾರು ಸೋಲುತ್ತಾರೋ ಅವರಿಗೆ 5 ಮತ್ತು 6ನೇ ಸ್ಥಾನಕ್ಕೆ ಆಡುವಂತ ಅವಕಾಶವಿದೆ. ದಯವಿಟ್ಟು ಗಮನಿಸಬೇಕಿದೆ. ಅಂದ್ರೆ ಇಲ್ಲಿ 6 ನಗದು ಶಾಶ್ವತ ಫಲಕಗಳು ಇದೆ. ಅದರಿಂದ ದಯವಿಟ್ಟು ಗಮನಿಸಬೇಕು. ಇಲ್ಲಿ ಗೆದ್ದವರ ನೇರ ಸೆಮಿಫೈನಲ್ಗೆ, ಸೋತವರಿಗೆ ಮತ್ತೆ 5 ಮತ್ತು 6ನೇ ಸ್ಥಾನಕ್ಕೆ ಆಡುವಂತ ಅವಕಾಶವಿದೆ. ಅಣ್ಣ ಈ ಪೆಳ್ಳೆ ಬೆಸ್ಟ್ ಕೊರ್ಲಿ ಮೆಂಜ್ ಆಡ್ಪುಲ ಆಪೇಲ್ಬೋದು ಅಲ್ಲ ಆಡ್ಪೇರದಲ್ಲ. ಆಂಜನೇಯ ಕಣ್ವ ತೀರ್ಥ ಒಂದು ಕಡೆಯಲ್ಲಿ ಮಂಜೇಶ್ವರದ ಕಡಲ
ಕಿನಾರಿಯ ತಂಡ ಒಂದು ಕಡೆಯಲ್ಲಿ, ಆಂಜನೇಯ ಕಣ್ಣುತೀರ್ಥ ಮತ್ತೊಂದು, ಬಲಿಷ್ಠರಲ್ಲಿ ಬಲಿಷ್ಠ ತಂಡವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಂದು, ಹೆಬ್ಬುಲ್ಲಿಗಳು ಇಲ್ಲಿ ವೀರಾಂಜನೇಯ ಪೊಲಿಪು ಸಿ ತಂಡಗಳು ಈ ಬಾರಿ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದೇವೆ. ಯಾರೇ ಕೂಗಾಡಲಿ ಊರೇ ಓರಾಡಲಿ ನಿನಗೆ ಸಾಗಿಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನಾ ಅದಕ್ಕೆ ಮುಂದೆ ಸಾಗುದೆ ಹೊರೆ ಎಸ್ ಮೊದಲ ಸೆಟ್ಟು ಇಲ್ಲಿ ಆಂಜನೇಯ ಕಣ್ಣುತೀರ್ಥ ಈ ಬಾರಿ ವೀರಾಂಜನೇಯ ಪೊಲಿಪು, ಪೊಲಿಪಿನಿಂದ ಮತ್ತೆ ಕಣ್ಣುತೀರ್ಥಕ್ಕೆ, ಕಣ್ಣುತೀರ್ಥ ಸೆಮಿಫೈನಲ್ಗೆ ವೀರಾಂಜನೇಯ ಪೊಲಿಪು ತಂಡಕ್ಕೆ 5 ಮತ್ತು 6ನೇ ಅವಕಾಶಕ್ಕೆ ಆಡುವಂತಿದೆ. ಮುಂದೆ ಬನ್ನಿ, ಮ್ಯಾಚ್ ನಂಬರ್ 10ರಲ್ಲಿ ವೀರಾಂಜನೇಯ ಪೊಲಿಪು ಬಿ JFC ಅಶ್ವತ್ಥಪುರ, JFC ಅಶ್ವತ್ಥಪುರ ವೀರಾಂಜನೇಯ ಪೊಲಿಪು, ವೀರಾಂಜನೇಯ ಪೊಲಿಪು ಬಿ JFC ಅಶ್ವತ್ಥಪುರ. ವೀರಾಂಜನೇಯ ಪೊಲಿಪು ಬಿ ಅಂಡ್ JFC ಅಶ್ವತ್ಥಪುರ ಎ, ವೀರಾಂಜನೇಯ ಪೊಲಿಪು ಬಿ ಅಂಡ್ JFC ಅಶ್ವತ್ಥಪುರ ಮ್ಯಾಚ್ ನಂಬರ್ 10ರಲ್ಲಿ. ಮುಂದೆ ಮ್ಯಾಚ್ ನಂಬರ್ 11ರಲ್ಲಿ SM ಪುತ್ತೂರಿಯ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ. ಈ ಬಾರಿ ಅಂಕಣದಲ್ಲಿ ಚೇತು 2 ಅವರ ನೃತ್ಯ ಡ್ಯಾನ್ಸ್. ಮೈಕಲ್ ಜಾಕ್ಸನ್ ಎಡ್ಡೆ ಪದ್ಯ ಮಾಡಲೇ ಮಾರೆ, ಒಂದು ಸೈಕಲ್ ಸರ್ಕಸ್ ತಗೊಳ್ಳಿ ಎಡ್ಡೆ. ಎಸ್ ಈ ಬಾರಿ ವೀರಾಂಜನೇಯ ಪೊಲಿಪು ಬಿ ತಂಡದ ಆಟಗಾರ ಆಗಮನವಾಗುತ್ತಾ ಇದೆ ಮತ್ತು ಬರಬೇಕಿದೆ ಎದುರಾಳಿ ತಂಡಗಳು. ಒಂದು ಮಗಲ ಗಂಟು ಮೇನದಾಗಲ್ಲ, ಗಂಟು ಮೇನ. ఆ పిల్లగా వెంకటేశు వాళ్ళి ಒಂಜಿ ಬಾಡ್ಲಿ ಆ ಪಿಲ್ಲಗೋ ಬಾಡ್ಲಿ. ಕೇರಳ ಡ್ಯಾನ್ಸರ್, ತಮಿಳುನಾಡು ಕೇರಳದಲ್ಲಿ ನಾಣ್ಯ ಚಿಮ್ಮಿಗೆಯನ್ನು ತೆಗೆದುಕೊಂಡು ಇಲ್ಲಿ JFC ಅಶ್ವತ್ಥಪುರ ಎ ತಂಡ ತೀರ್ಪುಗಾರ ಬಲ ಅಂಕಣವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ತಂಡಗಳ ಇದು ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿದೆ. ವೀರಾಂಜನೇಯ ಪೊಲಿಪು ವಿರುದ್ಧವಾಗಿ JFC ಅಶ್ವತ್ಥಪುರ ಎ ತಂಡ. ಪುಷ್ಪರಾಜ್ ದೊಡ್ಡಪ್ಪ ವಿಶ್ವನಾಥಿತ್ಯ ಪುಷ್ಪನ ಡೈಲಾಗ್ ಮನ್ಪೆ ಪುಷ್ಪೆ ಪುಲ್ಯಮುಟ್ಟ ಮರ್ಕಾಪುಜ ಸಾಲ ದೇ ಬಣ್ಣ ಮುರನ್ ಗಡಿಯರ ವೈದ್ಯರಿಲ್ಲ. This notes and matching was once again a tug of war match was successful and once again to you. Which is a Vishwanath IVND, always a beach wonderful.
Yes, thank you. Pullakanda Pachi Bhuta is coming. Is once came is for all India, and Mattu Beach is coming, and Tagafar match. How are you? Wonderful. Bhuta very smell, very kuntugangi pura very bad. Bhuta very soon. Tomorrow they can. Yes, thank you. Next tomorrow coming. I Balwadi English medium both. Yes, sir. Today, there's a match number 10. Veeranjaneya Polipa B ವಿರುದ್ಧವಾಗಿ JFC ಅಪ್ಸುತಪುರ A. Mugul Batadagal Chapal Vardi. Yes, sir. What a super match. What a tight match. Energetic match. Match number 10. Yes, there's a match. ಆಹಾ, ಒಂದು ಕಡೆಯಲ್ಲೇ ಇದೆ ವೀರಾಂಜನೇಯ ಪೊಲಿಪ ಬಿ ತಂಡ, ಮತ್ತೊಂದು ಕಡೆಯಲ್ಲೇ JFC ಅಶ್ವತ್ಥಪುರಂ ಎ ತಂಡಗಳ ನಡುವೆ ಈ ಒಂದು ಜಿದ್ದಾಜಿದ್ದಿನ ಹೋರಾಟದಲ್ಲಿ ರಣಭೂಮಿಯಲ್ಲೇ ಇಲ್ಲಿ ಕಾಣಬಹುದು. ಯುದ್ಧವೇ ಯುದ್ಧ. ಇಲ್ಲಿ ಗೆಳೆಯತಿಯರಿಲ್ಲ, ಅಣ್ಣ ತಮ್ಮಂದಿರಿಲ್ಲ. ಇಲ್ಲಿ ಎದುರಾಳಿಗಳು ಶತ್ರುಗಳೇ ಸರಿ. ಇಲ್ಲಿ ಗೆಲುವೊಂದೇ. ಗೆಲುವಿನ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಬಂದಿರುವಂತಹ ಆಟಗಾರ ಈ ಬಾರಿ ಅಂಕಣದಲ್ಲಿ ಇದೀವಾಗ ವೀರಾಂಜನೇಯ ಪೊಲಿಪ ಬಿ ತಂಡದ ಕಡೆಗೆ ಮೆಲ್ಲನೆ ಸಾಗುತ್ತಾ ಇದ್ದಾರೆ. ಈ ಬಾರಿ ಬಿಟ್ಟು ಕೊಡುತ್ತಾ ಇಲ್ಲ ಎದುರಾಳಿ ತಂಡ JFC ಅಶ್ವತ್ಥಪುರ ಎ ತಂಡದ ಆಟಗಾರರು. ಮತ್ತೆ ಬಿಗಿಗೊಳಿಸ್ತಾ ಇದ್ದಾರೆ. ಮತ್ತೆ ಬಿಗಿಯಾಗುತ್ತಾ ಇದೆ. ಹಗ್ಗ ಬಿಗಿಯಾಗುತ್ತಾ ಇದೆ. ಚಪ್ಪಾಲೆಗಳ ಕರಘೋಷಗಳು ಬರಬೇಕಿದೆ. ಆಹಾ, ಈ ಬಾರಿ ಹೋಗುತ್ತಾ ಇದೆ. ಮೆಲ್ಲನೆ ಜಾರುತ್ತಾ ಇದೆ ಈ ಬಾರಿ ವೀರಾಂಜನೇಯ ಪೊಲಿಪ ಬಿ ಅಂಕಣಕ್ಕೆ. ಒಂದು ನಿಜವಾದ ಪ್ಯಾರಾಗಾಂದಾಗಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಮಗಲಿ. ಒಂದೇ ಲೆಕ್ಕ ಚಪ್ಪಲ್ ಮಾಡ್ದಿರಕ್ಕೆ. ಎಸ್ ನೋಡಿ, ಪಂದ್ಯಾಕೂಟದ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 11ರಲ್ಲಿ SM ಪುತ್ತೂರು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು. SM ಪುತ್ತೂರು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡ. ಅದಾದ ಬಳಿಕ ಪಂದ್ಯಾಕೂಟದ 12ನೇ ಸ್ಪರ್ಧೆಯಲ್ಲಿ ಕುಡ್ಲ ಫ್ರೆಂಡ್ಸ್ ಕುಡ್ಲ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪೋ ಎ ತಂಡ. ವೀರಾಂಜನೇಯ ಪೊಲಿಪೋ ಎ ವಿರುದ್ಧವಾಗಿ ಕುಡ್ಲ ಫ್ರೆಂಡ್ಸ್ ಕುಡ್ಲ ಪಂದ್ಯಾಕೂಟದ 12ನೇ ಸ್ಪರ್ಧೆಯಲ್ಲಿ ಇದೀವಾಗ ಪಂದ್ಯಾಕೂಟದ 10ನೇ ಸ್ಪರ್ಧೆ ನಡೆಯುತ್ತಾ ಇದೆ. JFC ಅಶ್ವತ್ಥಪುರ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪೋ ಬಿ ತಂಡ. ಅದರ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 11ರಲ್ಲಿ SM ಪುತ್ತೂರು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡ. ಅಣ್ಣ ಬಾಲ್ಯದ ಕುಶಲ್ ಗೊಬ್ಬರ್ಜಿ ಕಣ್ಣು ಪೋಯದಕ್ಕೆ ಇಂಚವಲ್ಲ. ನೋಡಿ, ಒಳಬರುವಂತೆ SM ಪುತ್ತೂರು ಎ ಅಂಡ್ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ಎರಡು ತಂಡದ ಆಟಗಾರರು ದಯವಿಟ್ಟು ಕ್ರೀಡಾಂಗಣದ ಒಳಗಡೆ ಬರಬೇಕು ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಕೂಟದ 11ನೇ ಸ್ಪರ್ಧೆಯಲ್ಲಿ SM ಪುತ್ತೂರು ಎ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು ದಯವಿಟ್ಟು ಒಳ ಬರುವಂತೆ. ವಿಷಯನ ದಿಂಚಿ ಬಲ 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 ವಿಶ್ವನಾಥ್ ಕಾಣೆಯಾಗಿದ್ದಾರೆ. 1 ವಾರ್ 2 ವಾರ್ 3 ವಾರ್. ಇದೀಗ ಬಂದ ಸುದ್ದಿ TV9 ಕಾಣೆಯಾಗಿದ್ದಾರೆ ಈಗಾಗಲೇ ಬೋರ್ಮಂಡೆ ವ್ಯಕ್ತಿ. ಎಸ್ ಅತ್ಯರ್ಚೆ ಎಸ್ ಬಿಸಿಲು ಧ್ವನಿ ಒಳಗಿದೆ. ರೆಡ್ಡಕ್ಕ ಹಳ್ಳ ಬಳಗಿಯಾಗಿದೆ ಈ ಬಾರಿ ಅಂಕಣದಲ್ಲಿ ಎರಡು ಬಲಶಾಲಿ ತಂಡಗಳು.
ಕಾಣಬಹುದು. ದ್ವಿತೀಯ ಅವಕಾಶದ ಈ ಒಂದು ಸ್ಪರ್ಧೆಯಾಗಿದೆ. ಈ ಬಾರಿಯೂ ಹಗ್ಗ ಬೆಲ್ಲ ಬೆಲ್ಲನೆ ಸಾಗುತ್ತಾ ಇದೆ. ಅಶ್ವತ್ಥಪುರಂ ಕಡೆಯಿಂದ ಪೊಲಿಪು ಕಡೆಗೆ, ಎಲ್ಲಿ ಪೊಲಿಪು ನೇರ ಸೆಮಿಫೈನಲ್ಗೆ. ಎಲ್ಲಿ ಅಶ್ವತ್ಥಪುರ ಎ ತಂಡಕ್ಕೆ ಇನ್ನೊಂದು ಅವಕಾಶವಿದೆ. 5 ಮತ್ತು 6ನೇ ಸ್ಥಾನಕ್ಕೆ ಆಡುವಂತ ಅವಕಾಶವಿದೆ, ದಯವಿಟ್ಟು ಗಮನಿಸಬೇಕು. ಅಶ್ವತ್ಥಪುರಂ ತಂಡಕ್ಕೆ 5 ಮತ್ತು 6ನೇ ಸ್ಥಾನಕ್ಕೆ ಇರುವಂತಹ ಒಂದು ಸ್ಪರ್ಧೆ ಕೂಡ ಇದೆ. ಇವಾಗ ವೀರಾಂಜನೇಯ ಪೊಲಿಪು ಬಿ ತಂಡ ಸೆಮಿಫೈನಲ್ ಹಂತಕ್ಕೆ ತಲುಪಿದೆ. ಮುಂದೆ ಬನ್ನಿ, SM ಪುತ್ತೂರು ಬ್ರಹ್ಮಲಿಂಗೇಶ್ವರ ನಂದಲಿಗೆ. ಪುತ್ತೂರು ತಂಡದ ಆಟಗಾರರ ಆಗಮನವಾಗಿದೆ. ಬ್ರಹ್ಮಲಿಂಗೇಶ್ವರ ನಂದಲಿಗೆ ಬರಬೇಕಿದೆ. ಪುತ್ತೂರು ತಂಡದ ಆಟಗಾರರ ಆಗಮನವಾಗಿದೆ. ನಂದಲಿಗೆ ತಂಡ ಬರುವಂತೆ. ಎಸ್, ಕ್ರೀಡಾಂಗಣವನ್ನು ಪ್ರವೇಶಿಯಾಗಿದೆ. SM ಪುತ್ತೂರು ತಂಡ ಎದುರಾಳಿ ತಂಡ ಬರಬೇಕಿದೆ. ಬ್ರಹ್ಮಲಿಂಗೇಶ್ವರ ನಂದಲಿಗೆ ತಂಡ ಬನ್ನಿ. ತದಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 12 ಕುಡ್ಲಾ ಫ್ರೆಂಡ್ಸ್ ಕುಡ್ಲ ವಿರುದ್ಧವಾಗಿ ವೀರಾಂಜನೇಯ ಪೋಲಿಪೋಯಿ. ಕುಡ್ಲಾ ಫ್ರೆಂಡ್ಸ್ ಕುಡ್ಲ, ವೀರಾಂಜನೇಯ ಪೋಲಿಪೋಯಿ ತಂಡ. ಒಂದು VKC ಅವು ಬಾಟದಾಗಲ್ಲ. DKC ಹತ್ತು ಮಾರೆ ಈಗಂಜು ಮಾರೆ ಆಡು ಪ್ಯಾರಕಾನ್ ತಗ್ಲಿದ್ದಾರ.
ಎಸ್, ಪುತ್ತೂರು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕಾಣಬಹುದು. ಮ್ಯಾಚ್ ನಂಬರ್ 11ರಲ್ಲಿ ಬಂದ್ರೆ ಬ್ರಹ್ಮಲಿಂಗೇಶ್ವರ ನಂದಲಿಗೆ ತಂಡಗಳು ಚಿನ್ನದಂತ ಬೆಲೆ ಇರುವಂತಹ ಮೆನುಗುವ ತಾರೆಗಳು ಈ ಬಾರಿ ಕ್ರೀಡಾಂಗಣದಲ್ಲಿ ಯಾವ ಆಟಗಾರರು ಅಲ್ಲಾಡಿಸಿ ಬಂದ್ರೆ ಅವರನ್ನ ಈ ಬಾರಿ ಕಟ್ಟಿ ಹಾಕಲು ಸಾಮರ್ಥ್ಯ ಇರುವಂತಹ ಎರಡು ಬಲಶಾಲಿ ತಂಡಗಳ ನಡುವೆ ಒಂದು ಸ್ಪರ್ಧೆಯನ್ನು ನೋಡ್ತಾ ಇದ್ದಾರೆ. ಬಂಧುಗಳ ಬಿಟ್ಟು ಕೊಡ್ತಾ ಇಲ್ಲ ಪುತ್ತೂರು. ಮತ್ತೊಂದು ಕಡೆಯಲ್ಲಿ ನಂದಲಿಗೆ ತಂಡಗಳು ಈ ಬಾರಿ ಸ್ವಲ್ಪ ಮಟ್ಟಿಗೆ ಪುತ್ತೂರಿನ ಕಡೆಗೆ ಮುಖ ಮಾಡಿದೆ. ನಂದಲಿಕೆ ಕಡೆಯಿಂದ ಈ ಬಾರಿ ಪುತ್ತೂರಿನ ಕಡೆಗೆ ಹಗ್ಗ ಮುಖ ಮಾಡ್ತಾ ಇದೆ. ಆದ್ರೆ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ ನಂದಲಿಕೆ. ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು SM ಪುತ್ತೂರು ರಾತ್ರಿ ಕಾಕ್ರೋಚ್ ಬೋದು. ಮತ್ತೆ ಬರಬೇಕಿದೆ ಮ್ಯಾಚ್ ನಂಬರ್ 12ರಲ್ಲಿ ಕುಡ್ಲ ಫ್ರೆಂಡ್ಸ್ ಕುಡ್ಲ ವಿರುದ್ಧವಾಗಿ ವೀರಾಂಜನೇಯ ಪೋಲಿಪೋ ಎ ತಂಡಗಳು ಒಳ ಬರುವಂತೆ. ವೀರಾಂಜನೇಯ ಪೋಲಿಪೋ ಎ ವಿರುದ್ಧವಾಗಿ ಕುಡ್ಲ ಫ್ರೆಂಡ್ಸ್ ಕುಡ್ಲ ಈ ತಂಡದ ಆಟಗಾರರು ಕೂಡ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂದರೆ ಮ್ಯಾಚ್ ನಂಬರ್ 12ರಲ್ಲಿ ₹50 Yes, match number 12, Kudla Friends Kudla and Veiranjanaya Polipo A. ಬಂಟಿ ತೊಳಿತರು ನಾ ಸಾಬೂನ್ ಸ್ಲೋನಾ. ವಾಷಿಂಗ್ ಪೌಡರ್ ನಿರ್ಮಾ ಹಾಲಿನಂತ ಬಿಳುಪು. ನಿಮ್ಮ ಸೌಂದರ್ಯದ ಗುಟ್ಟೇನು? ನಾನು ಆಕಾಶ್ ಸಾಬೂನ್ ನಿರ್ಮಾ ఆయన అమ్మే మల్తిన కర్మ ఆకాశంక పండే ಕುಂಟು ಅರ್ಧಲ ಪಂಡೆ ಇತ್ತೆ ಅರ್ಧ ಗಂಟೆಡ ಬುಡ್ಪುನು ಕೂರೆ ಆಯಿ ಪಂಡೆ ಆಯ್ನೆ ಕೂರಾದ ಸೈತೆ. ಆಗ ಇಂಚೆನೆ ದೇವರ ತರೆ ಕೊಡ್ತೀವಿ ಎತ್ತು ಸೋಕಿತ್ತು ಅದುಲ್ಲ. ಐತೊಟ್ಟಿಗೆ ಎತ್ತು ಬಿಡ್ತೀರಿ. ಈಗ ಅಲ್ಲಿ ಹಿಮಾಲಯ ತಿಂತೀನ ಅಂಡ. ಎಸ್ ರೆಡಿ. ನೆಕ್ಸ್ಟ್ ಪಿಕ್ಚರ್ ಬರ್ಕೊಂಡು 2 ಮೊಟ್ಟೆ ಕತಿ. ಎಸ್ ಪುತ್ತೂರು ಕಡೆಗೆ ಹೋಗಿದೆ ಈ ಬಾರಿ. ಮತ್ತೆ ವೀರಾಂಜನೇಯ ಪುಲಿಪೋ ಎ ತಂಡ. ವೀರಾಂಜನೇಯ ಪುಲಿಪೋ ಎ ವಿರುದ್ಧವಾಗಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ. ಆಯ್ತು ಮಿತ್ತು ಪೋರಿಜ್ಜಿ ಮೇ ಇಂಚುವಲ್ಲ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ವೀರಾಂಜನೇಯ ಪುಲಿಪು ಎ ತಂಡ ಇವಾಗ 12 ಸ್ಪರ್ಧೆಯಲ್ಲಿ ತದ ಬಳಿಕ ಪೊಲೀಸ್ ನೋಡಿ ಇದು ಇವಾಗ ಪಂದ್ಯಕೂಟದ 12 ಸ್ಪರ್ಧೆ ಅಂದರೆ ಲಾಸ್ಟ್ ಕ್ವಾರ್ಟರ್ ಫೈನಲ್. ತದ ಬಳಿಕ ಮತ್ತೆ ಮುಂದೆ ಮೊದಲ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಬರಬೇಕಿದೆ.
ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ಎಸ್ ಎಂ ಪುತ್ತೂರು ಎ ತಂಡ. ನೋಡಿ ಇಲ್ಲಿ ಮುಂದಿನ ಸ್ಪರ್ಧೆ ಪ್ರಥಮ ಸೆಮಿಯಾಗಿರ್ತದೆ. ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ಎಸ್ ಎಂ ಪುತ್ತೂರು ಎ. ತದ ಬಳಿಕ ಮತ್ತೆ ದ್ವಿತೀಯ ಸೆಮಿ, ಅದಾದ ಬಳಿಕ ಫೈನಲ್ಗಿಂತ ಮುಂಚೆ 5 ಮತ್ತು 6 ಸ್ಥಾನಕ್ಕೆ ಇರುವಂತಹ ಸ್ಪರ್ಧೆ ನಡೆಯಲಿಕ್ಕಿದೆ. ಅದಾದ ಬಳಿಕ ಫೈನಲ್ ಸ್ಪರ್ಧೆ ಆಗಿರುತ್ತದೆ. ದಯವಿಟ್ಟು ಗಮನಿಸಬೇಕು ಆಟಗಾರರು. ಇದು ಇವಾಗ ಪಂದ್ಯಾಕೂಟದ ಕೊನೆಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಆಗಿದೆ. ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಎ ತಂಡಗಳ ನಡುವೆ. ಒಂದು ಅಂಚಿದ ಓ ಟೀಮಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ಪೊಲೀಸ ಮಿಲಿಟರಿ ಗೊತ್ತಜ್ಜಿ ಮೀಸಿ ಎಂತುದಾ ಅಂದ ಫೈರ್ ಸರ್ವಿಸ್ ಹಗಲಾಂಡಲ ತೂ ತೆಕ್ಕರು ಮೆ ತೂ ಕೊರ್ಪಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ಈ ಬಾರಿ ವೀರಾಂಜನೇಯ ಪೊಲಿಪು ಈ ತಂಡಗಳ ನಡುವೆ ಒಂದು ಕೊನೆಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ, ಅಂದರೆ ಪಂದ್ಯಾಕೂಟದ 12 ಸ್ಪರ್ಧೆಯಲ್ಲಿ ಇದ್ದೇವೆ. ತದ ಬಳಿಕ ಮುಂದೆ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಬರಬೇಕಿದೆ. ಎಸ್ ಎಂ ಪುತ್ತೂರಿಯ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಎ ತಂಡಗಳು ಸಿದ್ಧತೆಗಳನ್ನು ನಡೆಸುವಂತಹ ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ಎಸ್ ಎಂ ಪುತ್ತೂರು ಎ ಮುಂದೆ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ. పవి దూరపోతా పవి ఎల్లె పడ్డాయుండా ಎಸ್ ಈ ಬಾರಿ ಮ್ಯಾಚ್ ನಂಬರ್ 12 ಕುಟ್ಲ ಫ್ರೆಂಡ್ಸ್ ಕುಟ್ಲ ವಿರುದ್ಧವಾಗಿ ವೀರಾಂಜನೇಯ ಪೊಲಿಬು ಈ ಒಂದು ಕಡಲ ಕಿನಾರೆಯಲ್ಲಿ ಕಾಣಬಹುದು. ತನ್ನ ಹಾಗೂ ತನ್ನವರ ಹೊಟ್ಟೆಪಾಡಿಗಾಗಿ ಸಾವನ್ನು ಎದುರಿಸಿ ಮಾಡುವಂತಹ ಕೆಲಸವಾಗಿದೆ ಮೀನುಗಾರಿಕೆ. ಶಾಶ್ವತ ಸೂತಕದ ನಡುವೆಯೂ ಮೀನುಗಾರಿಕೆ ನಿಂತಿಲ್ಲ, ಸತ್ತರೂ ಮೀನುಗಾರರು ಸೋತಿಲ್ಲ ಎಂಬುದು ನಿಜವಾಗಿಯೂ ಖಂಡಿತವಾಗಿಯೂ ಇದೆ. ಇಲ್ಲಿ ಮತ್ತೆ ಬರುತ್ತಾ ಇದೆ ಕುಡ್ಲ ಫ್ರೆಂಡ್ಸ್ ಕುಡ್ಲ ವಿರುದ್ಧವಾಗಿ ಇಲ್ಲಿ ಪಂದ್ಯಾಕೂಟದ 12 ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಈ ತಂಡಗಳ ನಡುವೆ. ಎಸ್ ವಿಶಲ್ ಧ್ವನಿ ಮೊಳಗುತ್ತಾ ಇದೆ. ಈ ಬಾರಿ 2 ಬಲಶಾಲಿ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಗೆದ್ದರ ಸೆಮಿಗೆ, ಸೋತರ ಇಲ್ಲಿ 5 ಮತ್ತು 6 ಸ್ಥಾನಕ್ಕೆ. ಇಲ್ಲಿ ನೇರ ಕುಡ್ಲ ತಂಡಕ್ಕೆ ಮೊದಲ ಅವಕಾಶವನ್ನ ಗೆದ್ದುಕೊಂಡು ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ಫೈರ್ ಸರ್ವಿಸ್ ದಗಲ್ಲ ಜೋರುಲ್ಲಿ. The next match number 13, the first semi-final of the tournament. Anjaneya Kannu Tirtha A and SM Puttur A. SM Puttur A ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಎ ತಂಡಗಳು ಪಂದ್ಯಾಕೂಟದ ಮೊದಲ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಬರಬೇಕಿದೆ. ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ SM Puttur A. ಇತಿವಾಗ ತಾನೇ ಬಿ ಅಂಕಣದಲ್ಲಿ ವೀರಾಂಜನೇಯ ಪೊಲಿಪು ಬಿ ತಂಡ ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟರೆ ಈ ಒಂದು ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರು ನೇರ ವೀರಾಂಜನೇಯ ಪೊಲಿಪು ಬಿ ಜೊತೆಯಲ್ಲಿ ದ್ವಿತೀಯ ಸೆಮಿಫೈನಲ್ ಆಡುವುದಕ್ಕೆ ಸಿದ್ಧರಾಗಬೇಕು. ಇದೀವಾಗ ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಕಾಣಬಹುದು ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ. ಮತ್ತೆ ಇಲ್ಲಿ ದ್ವಿತೀಯ ಸೆಟ್ಟಿನ ಅವಕಾಶಕ್ಕಿರುವಂತಹ ಈ ಒಂದು ಸ್ಪರ್ಧೆ. ಈ ಬಾರಿ ಮತ್ತೆ ಇಲ್ಲಿ ಸಿದ್ಧತೆಯಲ್ಲಿ ಆಟಗಾರರು, ತೀರ್ಪುಗಾರರ ಜೊತೆಯಲ್ಲಿ ವೈಕ್ಷಕ ವರ್ಗದವರು. ಓನಲ್ಲ ನೀನಲ್ಲ, ವಿಮಲಿನ ಮಾಲೀಕ ನೀನಲ್ಲ. ವಿಶ್ವನಾಥ್, ವಿಮಲಿನೊಳಗೆ ಕಾಲಿ ಕಾಲಿ. ಈಗ ರವಿಚಂದ್ರನ್ ಹೇ 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 ಹಾ 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 ಆಹಾ ಹಾ 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 ಲಾ 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 ಹೇ 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 ಹೇ.
ಆಚೆ ಬರ್ತೀನಿ ನಾನು ಹೋಗಿ. ಸೆಟ್ ಮ್ಯಾಚ್. ಎಸ್, ಮೊದಲ ಅವಕಾಶವನ್ನ ಗೆದ್ದುಕೊಂಡು ಇಲ್ಲಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ಎಲ್ಲೇ ಬರಬೇಕಿದೆ. ಈ ಬಾರಿ ಎದುರಾಳಿ ತಂಡಕ್ಕೆ ಅವಕಾಶಗಳು ಕಡಿಮೆ. ಎಲ್ಲೇ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ಸೆಮಿಫೈನಲ್ ಹಂತಕ್ಕೆ ಕಾಣಬಹುದು ಇಲ್ಲಿ ವೀರಾಂಜನೇಯ ಪೊಲಿಪು ವಿರುದ್ಧ ಬಗ್ಗೆ. ಮತ್ತೆ ಬನ್ನಿ ಆಂಜನೇಯ ಕಣ್ಣು ತೀರ್ಥಯ ವಿರುದ್ಧವಾಗಿ ಸಂಪುತ್ತೂರಿಯ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಬಂಧುಗಳು, ಇದು ಪಂದ್ಯಾಕೂಟದ ಮೊದಲ ಸೆಮಿಫೈನಲ್ ಸ್ಪರ್ಧೆ. ಆಂಜನೇಯ ಕಣ್ಣು ತೀರ್ಥಯ ವಿರುದ್ಧವಾಗಿ ಸಂಪುತ್ತೂರ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬರಬೇಕಿದೆ, ಸಿದ್ಧತೆ ನಡೆಸಬೇಕಿದೆ. ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಬಿ ತಂಡ. ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ದ್ವಿತೀಯ ಸೆಮಿಫೈನಲ್ ಆಡುವುದಕ್ಕೆ ಸಿದ್ಧತೆ ನಡೆಸಬೇಕೆ ಕೇಳ್ಕೊಳ್ತಾ ಇದ್ದಾವೆ. ತದಾವರ್ತ ಬಳಿಕ 5 ಮತ್ತು 6ನೇ ಸ್ಥಾನಕ್ಕೆರಗಿದಂತಹ ಸ್ಪರ್ಧೆ ಆದರೆ ಅಲ್ಲಿ ಮೊದಲ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು ಸಿದ್ಧತೆ ನಡೆಸಬೇಕು. ಅದರಂತೆ ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ JFC ಅಶ್ವತ್ಥಪುರ ಎ ತಂಡಗಳು. ಈ 4 ತಂಡಗಳು 5 ಮತ್ತು 6ನೇ ಸ್ಥಾನಕ್ಕೆ ಸ್ಪರ್ಧೆಗಳಿದೆ. ಈ 4 ತಂಡಕ್ಕೆ ಸಿಟಿ ಧ್ವನಿ ಬಾಳಾಗಿದೆ. ಬಂಧುಗಳ ಇದು ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಒಂದು ಕಾಲದಲ್ಲೇ ಮುಂಬೈ ಮಹಾನಗರವನ್ನು ಆಳುತ್ತಿದ್ದವರು ಆಚುಮಸ್ತಾನ್ ದಾವೂದ್ ಇಬ್ರಾಹಿಂ ಈ ಒಂದು ಅಂಕಣವನ್ನು ಆಳುತ್ತಿದ್ದವರು ಇಲ್ಲಿ ಈ ಬಾರಿ ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ SM ಪುತ್ತೂರು ಈ ತಂಡಗಳು. ಆದರೆ ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಆಂಜನೇಯ ಕಣ್ಣು ತೀರ್ಥ 2 ಸೆಟ್ಗಳು ಬಾಕಿ ಇದೆ. ಮುಂದಿನ 2 ತಂಡಗಳು ಬರುವಂತೆ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಬಿ ತಂಡ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಆಡುವುದಕ್ಕೆ ಅಲ್ಲಿ ಅಂಕಣವನ್ನು ಪ್ರವೇಶಿಸಬೇಕು ಕೇಳಿಕೊಳ್ತಾ ಇದ್ದಾವೆ. ಪ್ರವೇಶ ದ್ವಾರದ ಬಳಿ ಬಂದು ಅಂಕಣವನ್ನು ಪ್ರವೇಶಿಸಬೇಕು ದ್ವಿತೀಯ ಸೆಮಿಫೈನಲ್. ತದ ಬಳಿಕ ಮತ್ತು ಇಲ್ಲಿ ಬರಬೇಕಿದ 5 ಮತ್ತು 6ನೇ ಸ್ಥಾನಕ್ಕೆರಗಿರುವಂತಹ ಸ್ಪರ್ಧೆಗಳಿದೆ 4 ತಂಡಕ್ಕೆ. ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ, ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ JFC ಅಶ್ವತ್ಥಪುರ ಎ. ಈ 4 ತಂಡಗಳು ಇಲ್ಲಿ ಮುಂದೆ 5 ಮತ್ತು 6ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆ ಈ 4 ತಂಡಗಳಿಗಿದೆ. ಇದು ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ. ಅಂದರೆ ಇಲ್ಲಿ ಒಂದು 4 ತಂಡಕ್ಕೆ ನಗದು ಬಹುಮಾನಗಳು ಖಚಿತವಾಗಿ
ಸಿದ್ಧತೆಯಲ್ಲಿ, ಆಟಗಾರರು ಸಿದ್ಧತೆಯಲ್ಲಿ, ಇಲ್ಲಿ ಕ್ರೀಡಾ ಪ್ರೇಕ್ಷಕರು ಕೂಡ ಸಿದ್ಧತೆಯಲ್ಲಿ. ಮತ್ತೆ ಈ ಬಾರಿ ಯಾವ ಕಡೆಗೆ ನೋಡ್ಲಿಕ್ಕಿದೆ? ಒಂದು ಕಡೆಯಲ್ಲಿ ಪುತ್ತೂರು, ಮತ್ತೊಂದು ಕಡೆಯಲ್ಲಿ ಮಂಜೇಶ್ವರದ ಕಣ್ವ ತೀರ್ಥ ತಂಡಗಳ ನಡುವೆ ಈ ಒಂದು ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಾಗಿದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಆಂಜನೇಯ ಕಣ್ಣು ತೀರ್ಥವಾದರೆ ಈ ಬಾರಿ ಎಂ ಪುತ್ತೂರು ತಮ್ಮ ಕಡೆಗೆ ಹಗ್ಗವನ್ನ ಎಳೆಯುತ್ತಾ ಇದೆ. ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ಕರಘೋಷಗಳು ಬೇಕಿದೆ, ಚಪ್ಪಾಲೆಗಳು ಬೇಕಿದೆ. ಎರಡು ಬಲಶಾಲಿ ತಂಡಗಳು ಈ ಬಾರಿ ಅಂಕಣದಲ್ಲಿ ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ. ಇಲ್ಲಿ ಒಂದು ಮಟ್ಟವಿನ ಅಂಕಣ ಈ ಬಾರಿ ಗೆಲ್ಲಲೇ ಬಂದಿರುವಂತಹ ಎರಡು ತಂಡದ ಆಟಗಾರರು ಈ ಬಾರಿ ಸೆಂಟರ್ ಲೈನ್ಗೆ ಮತ್ತೆ ಮುಖ ಮಾಡುತ್ತಾ ಇದೆ. ಪುತ್ತೂರಿಂದ ಮತ್ತೆ ಸೆಂಟರ್ಗೆ, ಈ ಬಾರಿ ಸೆಂಟರ್ ಲೈನ್ ಇಂದ ಕಣ್ವ ತೀರ್ಥದ ಕಡೆಗೆ. ಇಲ್ಲಿ ಪಂದ್ಯಾಕೋಟದ ಮೊದಲ ಫೈನಲ್ಗೆ ಏರಿದಂತಹ ತಂಡವಾಗಿದೆ ಆಂಜನೇಯ ಕಣ್ವ ತೀರ್ಥ. ಮಂಜೇಶ್ವರದ ಕಡಲ ಕಿನಾರೆ ಹೆಮ್ಮೆ ತಂಡ ಆಂಜನೇಯ ಕಣ್ವ ತೀರ್ಥವಾದರೆ ಇಲ್ಲಿ ಎಂ ಪುತ್ತೂರು ತಂಡಕ್ಕೆ ಮತ್ತೆ ಒಂದು ಸ್ಪರ್ಧೆ ಕೂಡ ಇದೆ. Good luck, friends. Good luck. And Veeranjaneya Polipu. Yesterday, there's the second semi-final match. Kudla friends, Kudla and Veeranjaneya Polipu B. ಇದಾದ ಬಳಿಕ ಮತ್ತೆ ಇಲ್ಲಿ 5 ಮತ್ತು 6ನೇ ಸ್ಥಾನಕ್ಕಿರುವಂತಹ ಮೊದಲ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಬರಬೇಕಿದ್ದ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು. ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ ತಂಡ ಒಳಬರುವಂತೆ ಪಂದ್ಯಾಕೂಟದ 5 ಮತ್ತು 6ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎರಡು ತಂಡಗಳು ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ. ಅದಾದ ಬಳಿಕ ಮತ್ತೆ ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ JFC ಅಶ್ವತ್ಥಪುರ ಎ ತಾವುಗಳು ಕೂಡ ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವಾಗ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ಎದುರಾಳಿ ವೀರಾಂಜನೇಯ ಪೊಲಿಪು ಪಿ ತಂಡ. ವಿಶ್ವನಾಥ್ ಅವರು ಕಾಣೆಯಾಗಿದ್ದಾರೆ. ಗೋಧಿ ಮುಖ ಗೋಂಟು ಮಂಡೆ ಹುಡುಕಿಕೊಟ್ಟವರಿಗೆ 150 ರೂಪಾಯಿ. ಪೋಪನ ಮಾರ 1.5 ಗಂಟೆಗಳ ಉಣಸ್ ಮಲ್ಪೋದ. Yes, there is a match number 14, the second semi, Kudla friends Kudla and Veeranjaneya Polipu B.
यस सिटी बचाइए है भाई, ये दोनों दुनिया का सबसे बड़ा टीम है. ಈ ಬಾರಿ ಒಂದು ಕಡೆಯಲ್ಲೇ ಕೊಡ್ಲಾ ಫ್ರೆಂಡ್ಸ್ ಕೊಡ್ಲಾ, ಮತ್ತೊಂದು ಕಡೆಯಲ್ಲೇ ವೀರಾಂಜನೇಯ ಪೊಲಿಬಿ ತಂಡಗಳ ನಡುವೆ ಈ ಒಂದು ಜಿದ್ದಿನ ಕಾದಾಟವಾಗಿದೆ. ರಣಭೂಮಿಯಲ್ಲಿ ರಣಕಹಲೆ ಮೊಳಗಿ ಆಯಿತು ಈ ಬಾರಿ. ಆಹಾ ಏನಿದು ಸೊಗಸು, ಏನಿದು ಆಹಾ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಕೊಡ್ಲಾ, ಮತ್ತೊಂದು ಕಡೆಯಲ್ಲೇ ವೀರಾಂಜನೇಯ ಪೊಲಿಪು ತಂಡಗಳ ನಡುವೆ ಈ ಬಾರಿ ಪೊಲಿಪಿನ ಕಡೆಗೆ ಹೋಗುತ್ತಾ ಇದೆ. ಆದರೆ ಇಲ್ಲಿ ಕೊಡ್ಲಾ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಬಲಶಾಲಿಗಳಲ್ಲಿ ಬಲಶಾಲಿಗಳೇ ಸರಿ ಈ ಬಾರಿ. ಆಹಾ ಏನಿದು ರೋಚಕ ರೋಮಾಂಚಕ ಘಟ್ಟದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಸ್ಪರ್ಧೆ ಮತ್ತೆ ಮತ್ತೆ ಬಿಗಿಯಾಗುತ್ತಾ ಇದೆ ಬಂಧುಗಳೇ. ಇದು ನೋಡಿ ಹಗ್ಗ ಜಗ್ಗಾಟವಾಗಿದೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಮುಖ ಮಾಡಿದ ವೀರಾಂಜನೇಯ ಪೊಲಿಪು ಕಡೆಗೆ. 1 ನಿಮಿಷ ಮುಗಿದಿದೆ, 1 ನಿಮಿಷ ಕಳೆದಿರುತ್ತದೆ. 2 ನಿಮಿಷಕ್ಕೆ ಸ್ಪರ್ಧೆ ಮುಂದುವರಿಯುತ್ತಾ ಇದ್ರೆ ಈ ಬಾರಿ ಹಗ್ಗ ಮತ್ತೆ ವೀರಾಂಜನೇಯ ಪೊಲಿಪು ಕಡೆಗೆ ಹೋಗುತ್ತಾ ಇದೆ. ಈ ಬಾರಿ ಬಿಟ್ಟು ಕೊಡುತ್ತಾ ಇಲ್ಲ. ಎಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ವೀರಾಂಜನೇಯ ಪೊಲಿಪು ದಟ್ ಇಸ್ ದ ನೆಕ್ಸ್ಟ್ ಮ್ಯಾಚ್. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ 5 ಮತ್ತು 6ನೇ ಸ್ಥಾನಕ್ಕೆ ಇರುವಂತಹ ಸ್ಪರ್ಧೆಯಾಗಿದೆ. ಬನ್ನಿ ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳ ಒಳ ಬರುವಂತೆ. ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಸಿ, ತದ ಬಳಿಕ ಮತ್ತೆ JFC ಅಶ್ವತ್ಥಪುರಂ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ಎ ತಂಡಗಳು. ಗಮನಿಸಬೇಕು, 5 ಮತ್ತು 6ನೇ ಸ್ಥಾನಕ್ಕೆ ಇಲ್ಲಿ ಶಾಶ್ವತ ಫಲಕವಿರುವುದಿಲ್ಲ, ನಗದು ಬಹುಮಾನಗಳಿರುತ್ತದೆ. ಅದಲ್ಲದೆ ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಸ್ಥಾನಗಳಿಗೆ ಇಲ್ಲಿ ಶಾಶ್ವತ ಫಲಕ ಜೊತೆಯಲ್ಲಿ ನಗದು ಬಹುಮಾನವಿರುತ್ತದೆ. ಬಂಧುಗಳೇ, ಇದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲದ ವರದಿ ನಡೆಸುವಂತಹ ಈ ಒಂದು ಬಹಳ ಅದ್ದೂರಿ ಆದಂತಹ 560 kg ಭಾಗದ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ 16 ತಂಡಗಳು ಭಾಗವಹಿಸಿ ಇವಾಗ ಪಂದ್ಯಾಕೂಟದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇನ್ನೇನು ಕೇವಲ 3-4 ಸ್ಪರ್ಧೆಗಳು ಮಾತ್ರ ಈ ಒಂದು ಕೂಟದಲ್ಲಿ ಕಾಣ ಸಿಗ್ತಾ ಇದ್ದೇವೆ. ಈ ಬಾರಿ ಮತ್ತೆ ಮೊದಲ ಗೆಲುವಿನೊಂದಿಗೆ ಈ ಬಾರಿ ವೀರಾಂಜನೇಯ ಪೊಲಿಪು ಬಿ ತಂಡವಿದ್ರೆ ಇನ್ನು ದ್ವಿತೀಯ ಸೆಟ್ ಯಾರಿಗೆ ಆಗುತ್ತೆ, ಯಾರ ಕಡೆಗೆ ಹೋಗುತ್ತೆ ನೋಡ್ಲಿಕ್ಕಿದೆ. ಕಾದು ಕುಳಿತಿರುವಂತಹ ಪ್ರೇಕ್ಷಕ ವರ್ಗದವರು, ಇಲ್ಲಿ ತೀರ್ಪುಗಾರರ ಜೊತೆಯಲ್ಲಿ ಕ್ರೀಡಾಪಟುಗಳು ಮತ್ತೆ ಬರಲಿಕ್ಕಿದೆ. ನೋಡಿ ಮುಂದೆ ಮೊನ್ನೆ ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳು. ದಯವಿಟ್ಟು ಬನ್ನಿ. ಕ್ರೀಡಾಭಿಮಾನಿಗಳಿಗೆ ಕ್ರೀಡಾಪಟುಗಳಿಗೆ ಅವಾಗ ಹೇಳಿದಾಗೆ ಮುಂದಿನ ಭಾನುವಾರ ಅಂದರೆ ನಾಳೆ ಅಲ್ಲ, ಮುಂದಿನ ಭಾನುವಾರ ದಿನಾಂಕ 2ರಂದು ಬಹಳ ಅದ್ದೂರಿಯಾದಂತಹ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿಕ್ಕಿದೆ. ಬರ್ಕಚೆ ನಿಟ್ಟಣೆ ವೇಣೂರಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಬೇರೆ ಬೇರೆ ರೀತಿಯಲ್ಲಿ ಹಗ್ಗ ಜಗ್ಗಾಟ. ಮಹಿಳೆಯರಿಗೆ ಲೆವೆಲ್ ಮಾದರಿಯ 7+1, ಇಲ್ಲಿ ವಿಜೇತರಿಗೆ 15,000, ದ್ವಿತೀಯ ಸ್ಥಾನಗಳಿಗೆ 8,000, ತೃತೀಯ ಸ್ಥಾನಿಕರಿಗೆ 4,000, ಚತುರ್ಸ್ಥಾನಿಗಳಿಗೆ 2,000 ಜೊತೆಯಲ್ಲಿ ಶಾಶ್ವತ ಫಲಕ. ಅದರಂತೆ ಪುರುಷರಿಗೆ 7+1 560 kg ಭಾಗದಲ್ಲಿ ಪ್ರಥಮ 25,000, ದ್ವಿತೀಯ 15,000, ತೃತೀಯ 10,000, ಚತುರ್ಥ 7,000, ಪಂಚಮ 5,000, ಷಷ್ಠಿ 3,000 ಜೊತೆಯಲ್ಲಿ ಶಾಶ್ವತ ಫಲಕವಿರುವುದು. ಮುಂದಿನ ಭಾನುವಾರ 2ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನಿಟ್ಟಡೆ ವೇಡೂರಲ್ಲಿ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇವೆ. ಅದರಂತೆ ನಾಳಿನ ದಿವಸ ಮಂಗಳೂರು ಕಾವೂರಲ್ಲಿ 10 ತಂಡಗಳ ಪ್ರೀಮಿಯರ್ ಲೀಗ್ ಹಗ್ಗ ಜಗ್ಗಾಟ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಲಿರುವುದು. ಈ ಒಂದು ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಸ್, ಮತ್ತೆ ಬಿಸಿಲು ಧ್ವನಿ ಮೊಳಗುತ್ತಾ ಇದೆ. ಈ ಬಾರಿ ಕೈಯಿಂದ ಜಾರಿ ಹೋದಂತಹ ಸೆಟ್ ಅನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಈ ಬಾರಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲವಾದ್ರೆ ಇಲ್ಲಿ ಗೆದ್ದಂತಹ ಸೆಟ್ಗಳ ಮುಂದೆ ಮತ್ತೊಂದು ಗೆಲುವಿನೊಂದಿಗೆ ನೇರ ಫೈನಲ್ ಹಂತಕ್ಕೆ ತಲುಪುವುದಕ್ಕೆ ಇಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೆ ವೀರಾಂಜನೇಯ ಪೊಲಿಪು ಬಿ ತಂಡ. ಆದರೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಇದು ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ತಂಡವಾಗಿದೆ. ಈ ಬಾರಿ ಬಲಶಾಲಿ ಆಗುತ್ತಾ ಇದೆ. ಮತ್ತೆ ಈ ಬಾರಿ ತೀರ್ಪುಗಾರ ಸೂಚನೆ ಪ್ರಕಾರ ಈ ಬಾರಿ ಹಗ್ಗ ಸೆಂಟರ್ ಲೈನ್ ಅಲ್ಲೇ ಉಳಿದುಕೊಂಡಿದೆ. ಸೆಂಟರ್ ಲೈನ್ ಇಂದ ಯಾವ ಕಡೆ ಇಲ್ಲ, ಅತ್ತ ಹೋಗುತ್ತಾ ಇಲ್ಲ, ಇತ್ತ ಹೋಗುತ್ತಾ ಇಲ್ಲ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಪೊಲಿಪು ಕಡೆಗೆ ಮುಖ ಮಾಡುತ್ತಾ ಇದೆ. ಆದರೆ ಇಲ್ಲಿ ಬಿಟ್ಟು ಕೊಡುತ್ತಾ ಇಲ್ಲ. ಇದು ಕುಡ್ಲದ ಹುಲಿಗಳು ಈ ಬಾರಿ ಬಿಟ್ಟು ಕೊಡುತ್ತಾ ಇಲ್ಲ. ಆಹಾ, ಇದು ಕುಡ್ಲದ ಜವಣರೆ ಬೆತ್ತ ನೆತ್ತರದ ಜವಣರೆ ಆಂಡ ಈ ಬಾರಿ ಪೋಪುಂಡು
ವೀರಾಂಜನೇಯ ಪೊಲೀಪ್ ಕಡೆಗೆ ಮತ್ತೆ ಮತ್ತೆ ಮುಖ ಮಾಡುತ್ತಾ ಇದೆ. ಆದ್ರೆ ಇಲ್ಲಿ ಇಲ್ಲಿ ಫೈನಲ್ ಹಂತಕ್ಕೆ ಇರುವಂತಹ ದ್ವಿತೀಯ ತಂಡವಾಗಿದೆ ವೀರಾಂಜನೇಯ ಪೊಲೀಪ್ ಬಿ ತಂಡ. ಅಂತಿಂತ ಹುಲಿ ಅಲ್ಲ ಇದು, ಬಂಗುಡೆ ಭೂತಾಯದಿಂದ ಹುಲಿ. ಹುಲಿ ತಮಿಳ್ ಸಿನಿಮಾ ನೋಕಿಟ್ಟು ಮೀಸೆ ಮುರ್ಜಿ ಕಟ್ಟು ಲುಂಗಿ ಎತ್ತಿ ಕಟ್ಟು ಅಣ್ಣ ಮದ್ರೆ ಕಬಲಿ ಸೊಳ್ಳ ಸಿರ್ತಿರಡ. ಇವನು ಯಾರಿವನು ಪಚ್ಚಿ ಮೀನು ತಂದವನು. ಓ ಓ ಓ ಓ ಕಾಪು ಅಂಬವತ್ತಿನಲ್ಲಿ ಆಕಾಶದಿಂದ ನಾದಿದನು. ಓ ಓ ತಂಡಗಳು ಬರುವಂತ ವೀರಾಂಜನೇಯ ಪೊಲೀಪ್ ಸಿ, ವೀರಾಂಜನೇಯ ಪೊಲೀಪ್ ಸಿ, ಬ್ರಹ್ಮಲಿಂಗೇಶ್ವರ ಸೌಂಡ್ ಸೌಂಡ್ ಸೌಂಡ್, ವೀರಾಂಜನೇಯ ಪೊಲೀಪ್ ಸಿ. ಕೇಡೆಗೆ ಇಷ್ಟು ನಂಗಿಯೋ ಜಂಗಿ ಮಾಸ ಬಾಯಲಿ ಅದರ ಓಡು ನೆಲದಲ್ಲಿ ಸೇಡೆಗೆ. ವೀರಾಂಜನೇಯ ಪೊಲೀಪ್ ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆಯೇ. ಇಷ್ಟು ನಂಗಿಯೋ ಯಾರಿವನು ಪಜ್ಜಿ ಮೀನು ತಂದವನು. ಓ ಓ ಓ ಓ ಅಂಬ ಬಚ್ಚಿನಲ್ಲಿ ಪನ್ನಂದೆ ಅವನು ನಾದಿದನು. ಓ ಓ ಓ ಓ ಆಚಿನಲ್ಲಿ ಕೇಳಿದರೆ ಆಕಾಶ ಇವನು, ನಾದಿದವ ಇವನು, ಐಮಿ ಪೂಜೆ ಇವನು. 5 ಮತ್ತು 6ನೇ ಸ್ಥಾನಕ್ಕೆ ಈ ಒಂದು 4 ತಂಡಗಳಿಗೆ ಒಂದು ಸ್ಪರ್ಧೆ. ಮೊದಲ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲೀಪ್ ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಈ ತಂಡಗಳ ನಡುವೆ. ತದಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ವೀರಾಂಜನೇಯ ಪೊಲೀಪ್ ಎ ವಿರುದ್ಧವಾಗಿ JFC ಅಶ್ವತ್ಥಪುರ ತಂಡಗಳು ಬರುವಂತೆ ಮುಂದಿನ ಸ್ಪರ್ಧೆಗೆ. JFC ಅಶ್ವತ್ಥಪುರ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲೀಪ್ ಎ ತಂಡ 5 ಮತ್ತು 6ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಗೆ. ಇದಿವಾಗ ವೀರಾಂಜನೇಯ ಪೊಲೀಪ್ ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡ. ನೋಡಿ, ಇಲ್ಲಿ ಸೋತವರ ನೇರ ಹೊರಕ್ಕೆ, ಇಲ್ಲಿ ಗೆದ್ದವರಿಗೆ ಮತ್ತೊಂದು ಸ್ಪರ್ಧೆ ಕೂಡ ಇದೆ. ಅಂದರೆ ಮುಂದೆ ಒಂದು ಸ್ಪರ್ಧೆ ನಡೆಯಲಿಕ್ಕಿದೆ. ವೀರಾಂಜನೇಯ ಪೊಲೀಪ್ ಎ ವಿರುದ್ಧವಾಗಿ JFC ಅಶ್ವತ್ಥಪುರ ವಿರುದ್ಧವಾಗಿ ಗೆದ್ದವರ ಜೊತೆಯಲ್ಲಿ ಮತ್ತೆ ಆಡ್ಲಿಕ್ಕಿದೆ 5 ಮತ್ತು 6ನೇ ಸ್ಥಾನಕ್ಕೆ. ಮುಂದೆ ತಯಾರಿಕೆಯಲ್ಲಿ ಸಿದ್ಧತೆಯಲ್ಲಿ ಬರಬೇಕಿದೆ, ಅಂಕಣವನ್ನು ಪ್ರವೇಶಿಸಬೇಕಿದೆ. ವೀರಾಂಜನೇಯ ಪೊಲೀಪ್ ಎ ವಿರುದ್ಧವಾಗಿ JFC ಅಶ್ವತ್ಥಪುರ ಎ. ದಯವಿಟ್ಟು ಬನ್ನಿ, ಅಶ್ವತ್ಥಪುರ ಪೊಲೀಪ್ ಎ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ. ಇದಿವಾಗ ಪಂದ್ಯಕೂಟದ 13ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ತದಬಳಿಕ ಮುಂದಿನ ಸ್ಪರ್ಧೆಯಲ್ಲಿ 14ನೇ ಸ್ಪರ್ಧೆ. ವೀರಾಂಜನೇಯ ಪೊಲೀಪ್ ಬ್ರಹ್ಮಲಿಂಗೇಶ್ವರ ನಂದಲಿಕೆ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಇದಿವಾಗ ತಾನೇ ಈ ಒಂದು ಕೂಟದ ಫೈನಲ್ ಸ್ಪರ್ಧೆಗೆ ತಲುಪಿದಂತಹ 2 ಬಲಶಾಲಿ ತಂಡಗಳು. ಆಂಜನೇಯ ಕಣ್ವತೀರ್ಥ ಎ ವಿರುದ್ಧವಾಗಿ ವೀರಾಂಜನೇಯ ಪೊಲೀಪ್ ಬಿ ತಂಡಗಳು. 2 ತಂಡಗಳು ಇದಿವಾಗ ತಾನೇ ಫೈನಲ್ ಸ್ಪರ್ಧೆಗೆ, ಫೈನಲ್ ಹಂತಕ್ಕೆ ತಲುಪಿದಂತಹ 2 ತಂಡಗಳಾಗಿವೆ. ಮುನ್ನಾ ಸನ್ಮಾನ್ಯ ವಿಶ್ವನಾಥ್ ಅವರು ಈಗಾಗಲೇ ಸ್ವೀಕರಿಸಬೇಕು. LKG ಪೋಜೆಲ್ಲ 1ನೇ ಕ್ಲಾಸ್ 10ನೇ ಕ್ಲಾಸ್ ಮುಟ ಕಲ್ಪಲ ಇದ್ದಿನ ಬೇಸ ನಾಲೆಜ್ ಕಲ್ಪು ಇದ್ದಿನ ಓಲ ಫಿಟ್ಟಿಂಗ್
ಒಂದು ಏಳು ಸೆನ್ಸ್ ಜಾಗ ಖಾಲಿ ಉಂಡು ಎರೆಗ್ಲ ಬೋಡಿತ್ತು ನಾನು ಇಲ್ಲಿ ಕಟ್ಲದಿ ನಾಲ್ಕು ತಂಡಗಳಿಗೆ ಇದಿವಾಗ 5 ಮತ್ತು 6 ಸ್ಥಾನಕ್ಕಿರುವಂತಹ ಅವಕಾಶದ ಮೊದಲ ಸ್ಪರ್ಧೆಯಲ್ಲಿ ಕಾಣಬಹುದು. ವೀರಾಂಜನೇಯ ಪುಲಿಪು ವಿರುದ್ಧವಾಗಿ ಇಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಗೆ ಎ ತಂಡ. ಎಸ್ ಸಿಟಿ ಧ್ವನಿ ಮೊಳಗಿದೆ ಈ ಬಾರಿ. ಒಂದು ಕಡೆಯಲ್ಲಿ ವೀರಾಂಜನೇಯ ಪುಲಿಪು, ಮತ್ತೊಂದು ಕಡೆಯಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಗೆ ತಂಡಗಳ ನಡುವೆ ಈ ಒಂದು ಸ್ಪರ್ಧೆ ನೋಡಿ. ಹಾ 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 ನೋಡಿ, ಇಲ್ಲಿ ಒಂದೇ ತಾಳದಲ್ಲಿ, ಒಂದೇ ರಾಗದಲ್ಲಿ, ಒಂದೇ ಶಕ್ತಿಯಿಂದ, ಒಂದೇ ಬುದ್ಧಿಯಿಂದ, ಒಂದೇ ಧೈರ್ಯದಿಂದ, ಒಂದೇ ತಾಯ ಮಕ್ಕಳಂತೆ ಹಗ್ಗವನ್ನ ಹಿಡಿದು ಎಳಿತಾ ಇದ್ದಾರೆ. ಈ ಬಾರಿ ಸೆಂಟರ್ ಲೈನ್ ಅಲ್ಲಿ ಮುಖ ಮಾಡಿದ ಹಗ್ಗ ಸ್ವಲ್ಪ ಮಟ್ಟಿಗೆ ಯಾವ ಕಡೆಗೂ ಇಲ್ಲ, ಸ್ವಲ್ಪ ಮಟ್ಟಿಗೆ ಈ ಬಾರಿ ಇಲ್ಲ. ಈ ಬಾರಿ ಮತ್ತೆ ಸ್ವಲ್ಪ ಮಟ್ಟಿಗೆ ವೀರಾಂಜನೇಯ ಪೊಲಿಪು ಕಡೆಗೆ, ವೀರಾಂಜನೇಯ ಪೊಲಿಪು ಕಡೆಗೆ ಮುಖ ಮಾಡ್ತಾ ಇದೆ. ಆಹಾ, ಹಗ್ಗವನ್ನ ಆಡಿಸಿ 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 ಎಳೆಯುವಂತಹ ಸಾಮರ್ಥ್ಯವಿರುವಂತಹ ಆಟಗಾರರು ಈ ಬಾರಿ ಈ ಒಂದು ಮಟ್ಟವಿನ ಕಡಲ ಕಿನಾರೆ ಅಂಕಣದಲ್ಲೇ ಈ ಬಾರಿ ಬಿಟ್ಟುಕೊಡದಂತಹ ಆಟಗಾರರು, ಗೆಲುವಿನ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಬಂದಂತಹ ಆಟಗಾರರು ಈ ಬಾರಿ ಪೊಲಿಪು ಕಡೆಗೆ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ವೀರಾಂಜನೇಯ ಪೊಲಿಪು. ಭಾರಿ ಫೈಟ್ ಇತ್ತು ಮೊದಲ ಮ್ಯಾಚ್. ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ವೀರಾಂಜನೇಯ ಪೊಲಿಪು ತಂಡ. It's okay. It's and not a huge win for each one. This is a match very very tough, very very ಪಕ್ಕಬಾಣಿ ಎಲ್ಲ ಕಾಂಡೆ ಪರ್ಮನೆಂಟ್. This is okay. Johnny, yes, Papa. Eating sugar, no, Papa. Open your mouth. ಕಡ್ಲೆಕಾಯಿ. ಬಂಧುಗಳೇ, ಸಮಯ 1:19 ಬಂತು. ಮೊದಲಿಗಿದ್ದಂತಹ ಪ್ರೇಕ್ಷಕ ವರ್ಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತಾ ಬಂತ ಬಿಗ್ ಬಾಸ್ ಬರದಾದ್ರೂ ಸಮಯ ಈ ಬಾರಿ ಸ್ಪರ್ಧೆಗಳು ಮತ್ತೆ ಮತ್ತೆ ರೋಚಕವಾಗುತ್ತಾ ಇದೆ. ಇನ್ನೇನು ಕೇವಲ 3 ಸ್ಪರ್ಧೆಗಳು ಈ ಒಂದು ಕೂಟದಲ್ಲಿ ಬಾಕಿ ಇದೆ. ಬಂಧುಗಳೇ ಗಮನಿಸಬೇಕು, ಒಂದು ಫೈನಲ್ ಸ್ಪರ್ಧೆ ಬಾಕಿ ಇದೆ, ಮತ್ತೊಂದು 3 ಮತ್ತು 4ನೇ ಸ್ಥಾನಕ್ಕೆ ಒಂದು ಸ್ಪರ್ಧೆ ಬಾಕಿ ಇದೆ. ತನ್ನ ಜೊತೆಯಲ್ಲಿ ಇಲ್ಲಿ ಮತ್ತೆರಡು ಸ್ಪರ್ಧೆಗಳು, ಅಂದ ಹಾಗೆ 4 ಸ್ಪರ್ಧೆಗಳು ಮಾತ್ರ ಈ ಒಂದು ಕೂಟದಲ್ಲಿ ಬಾಕಿ ಇದೆ. ಇವಾಗ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಬ್ರಹ್ಮಲಿಂಗೇಶ್ವರ ತಂಡವಾದ್ರೆ ವೀರಾಂಜನೇಯ ಪೊಲಿಪು ತಂಡವಾದ್ರೆ ಈ ಬಾರಿ ಯಾವ ತಂಡಕ್ಕೆ ನೋಡ್ಲಿಕ್ಕಿದೆ? ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿತ್ತು. ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ವೀರಾಂಜನೇಯ ಪೊಲಿಪು ತಂಡ ಇವಾಗ ಮತ್ತೆ ಮುಂದಿನ ದ್ವಿತೀಯ ಸೆಟ್ಟಿಗಿರುವಂತಹ ಸ್ಪರ್ಧೆ ತದ ಬಳಿಕ ಮುಂದೆ ಬರಬೇಕಿದೆ. ಮುಂದಿನ ಸ್ಪರ್ಧೆಯಲ್ಲೇ ಮ್ಯಾಚ್ ನಂಬರ್ 14ರಲ್ಲಿ ವೀರಾಂಜನೇಯ ಪೊಲಿಪು ಎ ವಿರುದ್ಧವಾಗಿ JFC ಅಶ್ವತ್ಥಪುರಂ ಎರಡು ತಂಡದ ಆಟಗಾರರ ಆಗಮನವಾಗಿದೆ ಅಂತ ಕಾಣುತ್ತೆ, ಅಂಕಣದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ ನಿಮ್ಮ ಸ್ಪರ್ಧೆ ಆಗಿರ್ತದೆ. ತದ ಬಳಿಕ ಮತ್ತೆ ಇಲ್ಲಿ 5 ಮತ್ತು 6ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆ, ತದ ಬಳಿಕ 3 ಮತ್ತು 4ನೇ ಸ್ಥಾನಕ್ಕಿರುವ ಸ್ಪರ್ಧೆ, ತದ ಬಳಿಕ ಈ ಒಂದು ಕೂಟದ ದೊಡ್ಡ ಗ್ರ್ಯಾಂಡ್ ಫಿನಾಲೆ ನಡೆಯಲಿಕ್ಕಿದೆ ಈ ಒಂದು ಅಂಕಣದಲ್ಲಿ. ಬಿಗ್ ಬಾಸ್ ಸಮಯ 1:20. ಬಿಗ್ ಬಾಸ್ ವಿಶ್ವನಾಥ್ ಅವರಿಗೆ ಕಾಲ್ ಅಟೆಂಡ್ ಮಾಡಿ. ಬಿಗ್ ಬಾಸ್ ಹಲೋ ಬಿಗ್ ಬಾಸ್, ನಿಮಗೆ ದೀಪಾವಳಿಯ ಆಫರ್ ಬಂದಿದೆ, ಏನೆಲ್ಲ ಬೇಕು ವಿಶ್ವನಾಥ್ ಅವರೇ? ನನಗೆ ಮುಂಚಿ ಪಟಾಕಿ, ದುರ್ಸು ಪಟಾಕಿ, ನೆಲಕ್ಕೆ ಹಾಕ್ತಾರೆ ಬೇಕು.
ಬಿಗ್ ಬಾಸ್ ನಿಮ್ಗೆ ಪುರ್ಸೋತಿ ಇದ್ರೆ Yes, sir. ಒಂದು 4 ಪ್ಯಾಕೆಟ್ ಇಮೇಲ್ ಕಳಿಸಿ ಬಿಗ್ ಬಾಸ್. ಬಿಗ್ ಸಮ ಟಿವಿ ಎಸ್ ಸಡನ್ ಬಿಡೋ ಚಂಚ ಆತಿ ಒಂದು ಮಿನಿಟ್. ಅಯ್ಯೋ ಅಣ್ಣ ದಯದೀದಿ ಇಂಚ ಮಲ್ಪುರ್ಚ ಅಣ್ಣ ತಿಗೆಲೆಗೆ ಕಲ್ಲದ ಹಾಕಿದೆ ಕಾತ ಅವಸರವೇ ಒಡೆ ಪಾಯಸಕ್ಕೆ ಕಾರಣ. ಎಸ್ ಮೊದಲ ಸೆಟ್ ಅನ್ನು ಗೆದ್ದುಕೊಂಡ ವೀರಾಂಜನೇಯ ಪೊಲಿಪಾದ್ರೆ ಈ ಬಾರಿ ಹಗ್ಗ ಹೋಗುತ್ತಾ ಇದೆ. ಈ ಬಾರಿ ಹಗ್ಗವನ್ನು ಎಳೆಯುತ್ತಾ ಇದೆ ಬ್ರಹ್ಮಲಿಂಗೇಶ್ವರ ನಂದಲಿಗೆ ತಂಡದ ಆಟಗಾರ ಈ ಬಾರಿ ಹಗ್ಗವನ್ನು ಎಳೆಯುತ್ತಾ ಇದ್ದಾರೆ. ಈ ಬಾರಿ ಬಹುಶಃ ಇದು ಮೊದಲ ಬಾರಿಗೆ ಒಂದು ಸಮಬಲದಲ್ಲಿ ಮೊದಲ ಸ್ಪರ್ಧೆಯಾಗಿದೆ. ಈ ಬಾರಿ ಒಂದು ಸಮಬಲದಲ್ಲಿ ಒಂದರಲ್ಲಿ ಸಮಬಲ ಓ ಮಾಬಲ. ಎಸ್ ನಿಖಿಲ್ ಬಲೆ ಅಣ್ಣ, ನಿಖಿಲ್ ಬಲೆ ನೀವು ಬನ್ನಿ. ವೀರಾಂಜನೇಯ ಪೊಲಿಪೊಯೆ ಅಂಡ್ JFC ಅಶ್ವತ್ಥಪುರ ನೀವು ಬನ್ನಿ. ನಿಖಿಲ್ ಪಿತೈ ಪೋಚ್ ಅಣ್ಣ ಒಂಚೂರು ಬರೀ ಕುಂತಲ್ಲಿ. ಅಶ್ವತ್ಥಪುರಂ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ತಂಡ ನನ್ನ ಚಿಮಿಗೆಯನ್ನ ಗೆದ್ದುಕೊಂಡು ಅಶ್ವತ್ಥಪುರ ನನ್ನ ಚಿಮಿಗೆಯನ್ನ ಗೆದ್ದುಕೊಂಡು ಈ ಬಾರಿ JFC ಅಶ್ವತ್ಥಪುರ ಈ ತಂಡ ಈ ಬಾರಿ ಮತ್ತೆ ಎದುರಾಳಿ ತಂಡ ವೀರಾಂಜನೇಯ ಪೊಲಿಪು ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. 5 ಮತ್ತು 6ನೇ ಸ್ಥಾನಕ್ಕಿರುವಂತಹ ಈ ಒಂದು ಸ್ಪರ್ಧೆಯಾಗಿದೆ. ಈ ಒಂದು ಸ್ಪರ್ಧೆಯಲ್ಲಿ ಗೆದ್ದವರು ಮತ್ತೆ ಮೊದಲ ಒಂದು ಸ್ಪರ್ಧೆ ಒಂದು ಸೆಟ್ ಬಾಕಿ ಇದೆ. 2 ತಂಡಗಳು ಒಂದೊಂದು ಸೆಟ್ ಗೆದ್ದುಕೊಂಡು ತೃತೀಯ ಅವಕಾಶಕ್ಕೆ 2 ತಂಡಗಳು ಕಾಯ್ತಾ ಇದೆ. ಆ ತಂಡಗಳ ವಿರುದ್ಧವಾಗಿ ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಮತ್ತೆ 5 ಮತ್ತು 6 ಸ್ಥಾನಕ್ಕೆ ಆಡ್ಲಿಕ್ಕಿದ್ದಾರೆ. ತದ ಬಳಿಕ ಮತ್ತೆ ಇಲ್ಲಿ 3 ಮತ್ತು 4ನೇ ಸ್ಥಾನಕ್ಕೆ ಸ್ಪರ್ಧೆ. ತದ ಬಳಿಕ ಕೊನೆಯ ಒಂದು ಸ್ಪರ್ಧೆ ಮಾತ್ರ ಅದು ಫೈನಲ್ ಸ್ಪರ್ಧೆಯಾಗಿದೆ.
ಒಂದು ಕಡೆಯಲ್ಲಿ ಅಶ್ವತ್ಥಪುರ, ಮತ್ತೊಂದು ಕಡೆಯಲ್ಲಿ ವೀರಾಂಜನೇಯ ಪೊಲಿಪು ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಎಸ್ ರಣಕಹಳೆ ಮಾಡಲಾಗಿದೆ. ಈ ಬಾರಿ ಅಂಕಣದಲ್ಲಿ ಎರಡು ಬಲಶಾಲಿ ತಂಡಗಳ ನಡುವೆ ಒಂದು ಜಿದ್ದಾಜಿದ್ದಿನ ಕಾದಾಟವನ್ನು ನೋಡ್ತಾ ಇದ್ದಾರೆ ಬಂಧುಗಳೇ. ಈ ಬಾರಿ ಯಾವ ಕಡೆಗೆ ಯಾರ ಕಡೆಗೆ ನೋಡ್ಲಿಕ್ಕಿದೆ? ಈ ಬಾರಿ ಅಶ್ವತ್ಥಪುರದಿಂದ ಹಗ್ಗ ಪೊಲಿಪು ಕಡೆಗೆ ಮೆಲ್ಲ ಮೆಲ್ಲನೆ ಜಾರುತ್ತಾ ಇದೆ. ಆದರೆ ಇಲ್ಲೇ ಬಿಟ್ಟು ಕೊಡುತ್ತಾ ಇಲ್ಲ ಅಶ್ವತ್ಥಪುರ ತಂಡದ ಆಟಗಾರರು, ಬಿಟ್ಟು ಕೊಡುತ್ತಾ ಇಲ್ಲ. ಆದರೂ ಕೂಡ ಹಗ್ಗ ಮತ್ತೆ ಮೆಲ್ಲ ಮೆಲ್ಲನೆ ಸಾಗುತ್ತಾ ಇದೆ. ವೀರಾಂಜನೇಯ ಪೊಲಿಪು ಕಡೆಗೆ ಮತ್ತೆ ಸಾಗುತ್ತಾ ಇದೆ. ಎಲ್ಲಿ ತೀರ್ಪುಗಾರ ವಿಸ್ವಿಲ್ ಮೊಳಗಿದೆ. ಇಲ್ಲಿ ಮೊದಲ ಸೆಟ್ ಅನ್ನ ಗೆದ್ದುಕೊಂಡ ವೀರಾಂಜನೇಯ ಪೊಲಿಪು. ವಿಶ್ವನಾಥ ಒಳ್ಳೆ ಜನ ಮಾರೆ. ಸರಿ, 4 ತಂಡಗಳು ಹೊರಗಡೆ ಹೋಗುವಂತೆಲ್ಲ ಈ ಒಂದು 5 ಮತ್ತು 6 ಸ್ಪರ್ಧೆಯನ್ನು ಮುಗಿಸಿ ಹೊರಗಡೆ ಹೋಗುವಂತದ್ದು ಈ 4 ತಂಡಗಳು ಗಮನಿಸಬೇಕು. ಅವರಿಗೆ ಯಾವುದೇ ರೀತಿಯ ವಿಶ್ರಾಂತಿ ಕೊಡ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಸ್ಪರ್ಧೆ ಮುಗಿದ್ರೆ, ಈ ಒಂದು ಸೆಟ್ ಮುಗಿದ್ರೆ ಅಲ್ಲಿ ಒಂದು ಸೆಟ್ ಬಾಕಿ ಇದೆ. ತದ ಬಳಿಕ 5 ಮತ್ತು 6 ಸ್ಥಾನಕ್ಕೆ ಇವರು ಆಡಬೇಕಿದೆ. ರೆಡಿಯಸ್ ದ್ವಿತೀಯ ಅವಕಾಶಕ್ಕೆ ಈ ಒಂದು ಸ್ಪರ್ಧೆ ಕಂಡು ಬಂದರೆ ಅಲ್ಲಿ ಮುಂದೆ ಮೊದಲ ಒಂದು ಸ್ಪರ್ಧೆಯ ಒಂದು ಅವಕಾಶ ಬಾಕಿ ಇದೆ. ವೀರಾಂಜನೇಯ ಪೊಲಿಪು ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಈ ತಂಡಗಳ ನಡುವೆ ಆ ಒಂದು ಅವಕಾಶ ಬಾಕಿ ಇದೆ. ಅಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ವೀರಾಂಜನೇಯ ಪೊಲಿಪು ಆದ್ರೆ, ದ್ವಿತೀಯ ಅವಕಾಶವನ್ನು ಗೆದ್ದುಕೊಂಡು ಬ್ರಹ್ಮಲಿಂಗೇಶ್ವರ ನಂದಲಿಕೆ ತಂಡವಾದ್ರೆ ಇಲ್ಲಿ 3 ಈ ಬಾರಿ ಪೊಲಿಪು ತಂಡವಾದರೆ ದ್ವಿತೀಯ ಸುಟ್ಟಿಗಿರುವಂತಹ ಈ ಒಂದು ಸ್ಪರ್ಧೆಯಾಗಿದೆ. ಈ ಬಾರಿ ಗೆದ್ದರೆ ಮತ್ತೊಂದು ಅವಕಾಶವಿದೆ. ಇಲ್ಲಿ 3ನೇ ಅವಕಾಶಕ್ಕೆ ಒಂದು ಸ್ಪರ್ಧೆ ಕೂಡ ಇದೆ. ಎಸ್, ಎಲ್ಲೇ ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ ವೀರಾಂಜನೇಯ ಪೊಲಿಪು ತಂಡ. ಈ ಬಾರಿ ಗೆಲುವು ಅಶ್ವತ್ಥಪುರ ನಿಮ್ಮದಾಗಬೇಕು. ಗೆದ್ದರೆ ಮಾತ್ರ ಅವಕಾಶ. ಸೋಲೆಂಬುದು ಕಣ್ಣ ಮುಂದೆ ಇದ್ರೆ ಗೆಲುವೆಂಬುದು ಬೆನ್ನ ಹಿಂದೆ ಇರುತ್ತೆ. ಒಂದೇ ಒಂದು ಹೆಜ್ಜೆ ಬರಬೇಕಿದೆ, ಹಿಂತಿರುಗಿ ನೋಡಬೇಡಿ. ಈ ಬಾರಿ ನಿಮ್ಮದಾಗಬೇಕು ಗೆಲುವು. ಈ ಬಾರಿ ಅಶ್ವತ್ಥಪುರ ಕಡೆಗೆ ಮತ್ತೆ ಸಾಗಿ ಬರುತ್ತಾ ಇದೆ. ಇದು 3 ಮತ್ತು 3ರ ಸ್ಪರ್ಧೆ ಮತ್ತೆ ಕಂಡು ಬರ್ತಾ ಇದೆ. 3 ಮತ್ತು 3ರ ಸ್ಪರ್ಧೆ ಮತ್ತೆ ಕಂಡು ಬರ್ತಾ ಇದೆ. ನಿಖಿಲ್ ಬೆಲೆ ಯಾಕಡೆ ದಾಖಲೆ ಬೆಲೆ
ವೀರಾಂಜನೇಯ ಪೊಲಿಪು ಸಿ ಅಂಚನೆ ಬ್ರಹ್ಮಲಿಂಗೇಶ್ವರ ನಂದಲಿಕೆ ನಿಖಿಲ್ ಬಲೆ ನಿಖಿಲ್ ಬಲೆ 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 ಪಿದೆ ಪೋರ್ಚಿ ಅಣ್ಣ ಪಿದೆ ಪೋರೆಜ್ಜಿ ಓ ಬಲೆ ಬಲೆ ಅವ್ರು ಕುಲನ್ಲೆ ಬರಿಟ್ ಬಲೆ ಬಲೆ ಪಿದೆ ಪೋರೆಜ್ಜಿ ನಿಖಿಲ್ ಬಲೆ ಕ್ಯಾಪ್ಟನ್ ಬಲೆ 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 ವೀರಾಂಜನೇಯ ಪೊಲಿಪು ಸಿ ವಿರುದ್ಧವಾಗಿ ಇಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಎ ತಂಡ ಸರ್ ಇನ್ನೊಂದು ಸಾಂಗ್ ಆಡಿ ಸರ್ ಚೇತನ ಪನ್ಲೆ ಪನ್ನೋಡು ಇನ್ನೊಂದು ಸಾಂಗ್ ಆಡು ಆತಜಿ ಜನಕುಲಪುರ ಪೋಂದುಳ್ಳೆ ಇಜ್ಜಿ ಅವೇರ್ದು ಬೋರ್ದು ಪನ್ನೋಡು ನಾನು ಒಂಜಿ 2-3 ಮ್ಯಾಚ್ ಮಾತ್ರ ಬಾಕಿ ಉಪ್ಪುನಿ ಅವೇರ್ದು ಪನ್ಲೆ ಒಂಜಿ ಒಂಜಿ ಏನ ಸಾಂಗ್ ಸಾಂಗ್ ಬನ್ಪನ ಒಂಜಿ ಉಂಡತ ಸಾಂಗ್ ಅತ್ಯವು ಸಾಂಗ್ ಬನ್ಪನ ಈರ್ ಅಂತ ಈರಿನ ಪನ್ಲೆ ಈರನ ಸಾಂಗ್ ಪನ್ಲೆ ಈರಿನೊಂಜಿ ಕೈ ಚಾಲಕ ಉಂಡತ ಹೇ ತೊಂದರೆಜ್ಜಿ ಇಜ್ಜಿ ಪನ್ನೋಡು ಪನ್ನೋಡು ಸರ್ ಪ್ರತಿಭೆ ತೋಜೋಡೆ ಚೇತಣ್ಣ ರೈಸಾವೋಡು ಇಜ್ಜಿ ಈರಿ 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 ಒಂಜಿ ಸಾಂಗ್ ಇದಿವಾಗ ಮತ್ತೆ 3ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ. ಮತ್ತೆ ತದ ಬಳಿಕ ಮತ್ತೆ ಮುಂದೊಂದು ಒಂಜಿ 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 ಪೂರ ಪ್ರೇಕ್ಷಕರ್ನ ಚೇತಣ್ಣ ಅವು ಫೈನಲ್ ಒಂಜಿ ಫೈಟ್ ಟೀಮ್ ಉಂಡು ರೆಡ್ ಐತದ್ರ ಬಣ್ಣಕ್ಕೆ. ಓಕೆ 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 ರೆಡಿ ಎಸ್ ರೆಡಿ ನೋಡಿ. ಈ ಬಾರಿ ಮತ್ತೆ ಇಲ್ಲಿ 3ನೇ ಅವಕಾಶಕ್ಕೆ ಈ ಒಂದು ಸ್ಪರ್ಧೆಯಾಗಿದೆ. ಇದಾದ ಬಳಿಕ ಮತ್ತೆ ಮುಂದಿನ ಸ್ಪರ್ಧೆ ಕೂಡ 3ನೇ ಅವಕಾಶಕ್ಕೆ ಒಂದು ಸ್ಪರ್ಧೆ ಬಾಕಿ ಇದೆ. ತದ ಬಳಿಕ 5 ಮತ್ತು 6ಕ್ಕೆ ಮತ್ತೆ 3 ಮತ್ತು 4ಕ್ಕೆ ಮತ್ತೆ 1 ಮತ್ತು 2 ತಂಡಕ್ಕೆ ಸ್ಪರ್ಧೆ. ಇಲ್ಲಿ ಗೆದ್ದರೆ ಒಂದು ಅವಕಾಶ, 5 ಮತ್ತು 6ನೇ ಸ್ಥಾನಕ್ಕೆ ಆಡುವಂತ ಅವಕಾಶ. ಸೋತರೆ ಇಲ್ಲಿ ಕೂಟದಿಂದ ಹೊರಕ್ಕೆ ಗಮನಿಸಬೇಕು ಎರಡು ತಂಡದ ಆಟಗಾರರು. ಗೆದ್ದರೆ 5 ಮತ್ತು 6ನೇ ಸ್ಥಾನಕ್ಕೆ ಒಂದು ಆಟವಿದೆ, ಒಂದು ಸ್ಪರ್ಧೆ ಇದೆ. ಸೋತರೆ ಇಲ್ಲಿ ಕೂಟದಿಂದ ಹೊರಕ್ಕೆ ಗಮನಿಸಬೇಕು. ನೋಡಿ ಮುಂದೆ ಒಂದು ಸೆಟ್ ಬಾಕಿ ಇದೆ. ಮುಂದಿನ 2 ತಂಡಗಳು ಈ ಬಾರಿ ಅಂಕಣದಲ್ಲಿ ಕುಳಿತುಕೊಂಡಿದೆ. ಅವರ ವಿರುದ್ಧ ಯಾರು ಗೆಲ್ಲುತ್ತಾರೋ ಅವರ ವಿರುದ್ಧವಾಗಿ 5 ಮತ್ತು 6ನೇ ಸ್ಥಾನಕ್ಕೆ ನೀವು ಆಡ್ಲಿಕ್ಕಿದ್ದೇವೆ, ಗಮನಿಸಬೇಕು. ಗೆದ್ದರೆ ಅವಕಾಶ, ಸೋತರೆ ಕೂಟದಿಂದ ಹೊರಕ್ಕೆ. ಇನ್ನೇನು ಕೇವಲ 3 ಸ್ಪರ್ಧೆಗಳು ಈ ಬಾರಿ. ಇಲ್ಲಿ ಮೊದಲ ಅವಕಾಶವನ್ನು ಇವರು ಗೆದ್ದುಕೊಂಡಿದ್ದಾರೆ, ವೀರಾಂಜನೇಯ ಪೋಲಿಪೋ. ದ್ವಿತೀಯ ಅವಕಾಶವನ್ನು ಅಶ್ವತ್ಥಪುರ ಗೆದ್ದುಕೊಂಡಿದೆ. ಈ ಒಂದು ಸೆಟ್ ಅನ್ನು ಯಾರು ಗೆಲ್ಲುತ್ತಾರೆ ಎಂದು ನೋಡ್ಲಿಕ್ಕಿದೆ. 2 ಅನುಭವಿ ಆಟಗಾರರು, ಸಮಾನ ತೂಕವಿರುವಂತಹ 2 ತಂಡಗಳಾಗಿವೆ. ಇದನ್ನು ಅಕ್ಷರದಲ್ಲಿ ಮತ್ತು ಪದಗಳಲ್ಲಿ ವಿವರಿಸಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿಯೂ 2 ಸಮಾನ ತೂಕವಿರುವಂತಹ 2 ಸಮಾನ ಅನುಭವಿ ಆಟಗಾರನೊಳಗೊಂಡ ತಂಡವಾಗಿದೆ ಈ ಬಾರಿ. 2 ತಂಡಗಳು ಅಶ್ವತ್ಥಪುರ ವಿರುದ್ಧವಾಗಿ ವೀರಾಂಜನೇಯ ಪೋಲಿಪೋ. ಅದರಂತೆ ಮುಂದಿನ 2 ತಂಡಗಳು ಕೂಡ, ಒಂದು ತಂಡಗಳು ವೀರಾಂಜನೇಯ ಪೋಲಿಪೋ ಆಗಿದೆ, ಮತ್ತೊಂದು ತಂಡ ಕಂಡು ಬಂದ್ರೆ ಕ್ಷಮಿಸಿ, ಇದು ಎಸ್ ವೀರಾಂಜನೇಯ ಪೋಲಿಪೋ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ. ಓಕೆ ಸಾರಿ, ದಟ್ ಇಸ್ ದ ವೀರಾಂಜನೇಯ ಪೋಲಿಪೋ ಅಂಡ್ ಬ್ರಹ್ಮಲಿಂಗೇಶ್ವರ ನಂದಲಿಕೆ ಒಂದು ಕಡೆಯಲ್ಲಿ ಖಂಡಿತವಾಗಿಯೂ. ತದ ಬಳಿಕ ಅಶ್ವತ್ಥಪುರ ವಿರುದ್ಧವಾಗಿ ವೀರಾಂಜನೇಯ ಪೋಲಿಪೋ ಎ ತಂಡ. ಓಕೆ, ಸ್ವೀಟಿ ಧ್ವನಿ ಮೊಳಗಿ ಆಯಿತು. ಈ ಬಾರಿ ಅಂಕಣದಲ್ಲಿ 2 ಬಲಶಾಲಿ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಗೆದ್ದರೆ ನೇರ 5 ಮತ್ತು 6ನೇ ಸ್ಥಾನಕ್ಕೆ ಅವಕಾಶ. ಸೋತರೆ ಇಲ್ಲಿ ಕೂಟದಿಂದ ಹೊರಕ್ಕೆ. ಈ ಬಾರಿ ವೀರಾಂಜನೇಯ ಪೋಲಿಪೋ ಕಡೆಯಿಂದ ಈ ಬಾರಿ ನಂದಲಿಕೆ ಕಡೆಗೆ ಮುಖ ಮಾಡಿದೆ ಹಗ್ಗ. ಇಲ್ಲಿ ಬಿಟ್ಟು ಕೊಡುತ್ತಾ ಇಲ್ಲ. ಈ ಬಾರಿ ಅಶ್ವತ್ಥಪುರ ಅಲ್ಲ, ನಂದಲಿಕೆ 5 ಮತ್ತು 6ನೇ ಸ್ಥಾನಕ್ಕೆ ಆಡ್ಲಿಕ್ಕಿದೆ. ಸರ್ ಮಿಕ್ಕಿಲು ಪೋವಡ ಉಂಟೋಡ ಇತ್ತ ಬತ್ತಿನ ನಂದಳಿಕೆ ಮಿಕ್ಕಿಲು ಪೋವಡ ಉಂಟೋಡ ಅದ ಬನ್ನಿ. ಒಂದು ಮ್ಯಾಚ್ ಮಲ್ತು ಬಿಡ್ಕತ್ತ 5 ಮತ್ತು 6 ಮ್ಯಾಚ್ ಮೂಲ ಒಂದು ಬರೀಕ್ ಕುಲವನ್ಲೆ. ಎಸ್ ಬಲೆ ನಿಖಿಲ್ ಬಲೆ. ಅಶ್ವತ್ಥಪುರ ವಿರುದ್ಧವಾಗಿ ಇಲ್ಲಿ ಪೋಲಿಪೋ ಎ ತಂಡ. ಆಮೇಲೆ ಬೋಲ್ ಒಂಜಿ ಟೀಮ್ ಆಮೇಲೆ ಒಂತಲೆ ಟಾಸ್ ಪಡ ಸರಿ.
ವೀರಾಂಜನೇಯ ಪೊಲಿಪು ನಾಣ್ಯ ಚಿಮಗೆಯನ್ನ ಗೆದ್ದುಕೊಂಡು ಈ ಬಾರಿ ತೀರ್ಪುಗಾರರ ಬಲ ಅಂಕಣವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ನೋಡಿ 2-2 ಸೆಟ್ಗಳು ಗೆದ್ದಂತಹ 2 ತಂಡಗಳಾಗಿವೆ ಈ ಬಾರಿ. ಮತ್ತೆ 3ನೇ ಸೆಟ್ ಯಾರು ಗೆಲ್ಲುತ್ತಾರೋ ಅವರು ಮತ್ತೆ ಇಲ್ಲಿ ಬ್ರಹ್ಮಲಿಂಗೇಶ್ವರ ನಂದಲಿಕೆ ವಿರುದ್ಧವಾಗಿ 5 ಮತ್ತು 6ನೇ ಸ್ಥಾನಕ್ಕೆ ಆಡಬೇಕಿದೆ. ತದಬಳಿಕ 3 ಮತ್ತು 4 ತದಬಳಿಕ ಫೈನಲ್ ಸ್ಪರ್ಧೆಯಾಗಿದೆ. ಮುಂದೆ ಸಿದ್ಧತೆ ನಡೆಸಬೇಕಿದೆ. 3 ಮತ್ತು 4ನೇ ಸ್ಥಾನಕ್ಕೆ ಇಲ್ಲಿ SM ಪುತ್ತೂರು ವಿರುದ್ಧವಾಗಿ ಎದುರಾಳಿ ತಂಡ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ. SM ಪುತ್ತೂರು ವಿರುದ್ಧವಾಗಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ 3 ಮತ್ತು 4ನೇ ಸ್ಥಾನಕ್ಕೆ ಆಡುವುದಕ್ಕೆ ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ 5 ಮತ್ತು 6 ಅಲ್ಲ 3 ಮತ್ತು 4ನೇ ಸ್ಥಾನಕ್ಕೆ ಸ್ಪರ್ಧೆ. SM ಪುತ್ತೂರು ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ, ನೀವುಗಳು ಒಳಗೆ ಬನ್ನಿ. ಈ 2 ತಂಡಗಳು ಅಂಕಣದ ಒಳಗಡೆ ಇರಬೇಕು. ಇಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಅಂಕಣದ ಒಳಗಡೆ ಇರಬೇಕು, ಸೋತವರು ಹೊರಕ್ಕೆ. ಇಲ್ಲಿ ಗೆದ್ದವರು ಅಲ್ಲಿ ನಂದಲಿಕೆ ವಿರುದ್ಧವಾಗಿ 5 ಮತ್ತು 6ನೇ ಸ್ಥಾನಕ್ಕೆ ಆಡುವಂತ ಅವಕಾಶ. SM ಪುತ್ತೂರು ಒಳಗಡೆ ಬನ್ನಿ. ಅದರಂತೆ ಕುಡ್ಲಾ ಬನ್ನಿ. ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ 3 ಮತ್ತು 4ನೇ ಸ್ಥಾನಕ್ಕೆ ಪೋಚಿ ಪಿದೈ ಪೋಚ್ ಅಣ್ಣ ಮೂಲ ಕುಲನ್ಲೆ ದಾಯಿ ನನ್ನ ಪಿದೈ ಪೋಪಿನ ಅವಳು ಕುಲನ್ಲೆ ಒಂಜಿ ಬರೀಟ್ ಕುಡ್ಲಾ ಬಲೆ ಕುಡ್ಲಾಲ ಪುತ್ತೂರ್ಲ ಬಲೆ. ಈ ಬಾರಿ ಅಶ್ವತ್ಥಪುರ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ತಂಡಗಳ 1 ಸೆಟ್ ಬಾಕಿ ಇದೆ. ಇದು ಗೆದ್ದವರು ಇಲ್ಲಿ ನಂದಲಿಕೆ ವಿರುದ್ಧವಾಗಿ 5 ಮತ್ತು 6ನೇ ಸ್ಥಾನಕ್ಕೆ ಆಟ ಸ್ಪರ್ಧೆ ನಡೆಯಲಿದೆ. ಅದಕ್ಕಿಂತ ಮೊದಲು ಇಲ್ಲಿ 3 ಮತ್ತು 4ನೇ ಸ್ಥಾನಕ್ಕೆ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ SM ಪುತ್ತೂರು ತಂಡಗಳ ನಡುವೆ 1 ಸ್ಪರ್ಧೆ ನಡೆಯಲಿದೆ. ತದಬಳಿಕ 5-6 ತದಬಳಿಕ ಫೈನಲ್ ಸ್ಪರ್ಧೆ ನಡೆಯಲಿದೆ. ನಿಟ್ಟೂರ್ ಪುತ್ತೂರು ಆಂಬುಲೆನ್ಸ್ ಕೆಜಿ ರೂಪೂರ್ ಕೆಮನ್ ಉಡೇ ನಿಟ್ಟೂರು ಪುತ್ತೂರು ಅಮ್ಮಗೆ ಸಂತಾತೆ ಕೆಜಿ ರೋಡ್ ಉಪ್ಪೂರು ಏರೂರು ಬ್ರಹ್ಮಾರ ಬಾರ್ಕೂರು ಮಂದಾರ್ತಿ ಕೊಕ್ಕಣ್ಣೆ ರೇಡ್ ಪೋಯ್ ಅಣ್ಣ ಚಾಲು ಒಬ್ಬನ ಜೋಕಲ್ಬೂರು ದುಂಬಲೆ ಸಾ ದುಂಬಲೆ ಕಿರೋಡಿತ್ತಿನ ಮಂಡೇ ವಾಡಿ ಅಯ್ಯೋ ದೇವಾ, ನೀ ಮಾಟೆ ನಾ ಮಾಟೆ ಮಂಡೇಲು ಆ ಜಲಕ್ ಮಂಡೆ ಆ ಬೋರು ಮಂಡೆ ಆ ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಮರಿ ಮುಗುಡು, ನೀರಿನಲ್ಲಿ ಗೋಂಗುರು ಕಪ್ಪೆ ದಬಕ್ ಒಮ್ಮೆ ಬಂದು ಸಾಯ್ತೀನಿ. ಆತಜಿ 1 ಮಿನಿಟ್. ಅಗಲ್ ಮಾತ್ರ ಬಲ್ಲು ವೈಪೇರಿಗೆ ಬೋತಿ ನಗಲ್ ತೋನ ಗೊತ್ತಾಪು ಒಂಜಿ ಕಾರದ ಪೊಟ್ಟಿ ಪಲಾಯ ಮಲ್ಪೋಲಿ ಗಿರಡೆ ಎಸ್ 3 ಮತ್ತು ನೋಡಿಯಲ್ಲಿ 1 ಸೆಟ್ಗಳನ್ನ ಗೆದ್ದುಕೊಂಡು ಇವಾಗ 3ನೇ ಅವಕಾಶಕ್ಕಿರುವಂತಹ ಸ್ಪರ್ಧೆವಾಗಿದೆ. ಗೆದ್ದರೆ ಇಲ್ಲಿ 5 ಮತ್ತು 6ನೇ ಸ್ಥಾನಕ್ಕೆ ಈ ಒಂದು ಸ್ಪರ್ಧೆಯಾಗಿದೆ. ಸೋತರ ಇಲ್ಲಿ ಕೂಟದಿಂದ ಹೊರಕ್ಕೆ. ಈ ಬಾರಿ ಅಶ್ವತ್ಥಪುರ ಕಡೆಗೆ ಹಗ್ಗ, ಆದರೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ವೀರಾಂಜನೇಯ ಪೊಲಿಪು ತಂಡ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಮಾತ್ರ ಅಶ್ವತ್ಥಪುರ ಕಡೆಗೆ ಹೋಗುತ್ತಾ ಇದೆ. ಈ ಬಾರಿ ಅಶ್ವತ್ಥಪುರ ಕಡೆ ಬಂತೆ 2 ಜನ ಎದುರು 5 ಮತ್ತು 6ನೇ ಸ್ಥಾನಕ್ಕೆ ಇಲ್ಲಿ ಆಡುವುದಕ್ಕೆ ನಂದಲಿಕೆ ವಿರುದ್ಧವಾಗಿ ಅಶ್ವತ್ಥಪುರ. ಅದಕ್ಕಿಂತ ಮೊದಲು 3 ಮತ್ತು 4ನೇ ಸ್ಥಾನ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ಇಲ್ಲಿ SM ಪುತ್ತೂರು. ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ಇಲ್ಲಿ ಗೆದ್ದವರಿಗೆ 10,000 ನಗದು ಬಹುಮಾನದೊಂದಿಗೆ ಶಾಶ್ವತ ಫಲಕ. ಸೋತವರಿಗೆ ಅಂದರೆ ಸೋತವರು 4ನೇ ಸ್ಥಾನಿಕರಾಗಿ ಉಳಿಯಬಹುದು. ಅಂದರೆ 5,000 ರೂಪಾಯಿ ನಗದು ಬಹುಮಾನಗಳ ಜೊತೆಗೆ ಶಾಶ್ವತ ಫಲಕವನ್ನು ಪಡೆಯಬಹುದು. ಇವಾಗ 3 ಮತ್ತು 4ನೇ ಸ್ಥಾನಕ್ಕೆ ಈ ಒಂದು ಸ್ಪರ್ಧೆಯಾಗಿದೆ.
ನನ್ನ ಸಿಮಿಗೆಯನ್ನು ಗೆದ್ದುಕೊಂಡು SM ಪುತ್ತೂರು ಈ ಬಾರಿ ತೀರ್ಪುಗಾರ ಎಡ ಅಂಕಣವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಗೆದ್ದವರಿಗೆ 10,000 ನಗದು ಜೊತೆಯಲ್ಲಿ ಶಾಶ್ವತ ಫಲಕ, ಸೋತವರಿಗೆ ಅಂದರೆ 4ನೇ ಸ್ಥಾನಿಕರಿಗೆ 5,000 ನಗದು ಜೊತೆಯಲ್ಲಿ ಶಾಶ್ವತ ಫಲಕವಿರುವುದು. ಅದರಂತೆ ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ ಇಲ್ಲಿ 5 ಮತ್ತು 6ನೇ ಸ್ಥಾನಕ್ಕೆ ಒಂದು ಸ್ಪರ್ಧೆ ಆದರೆ ಪುತ್ತೂರು ಕುಡ್ಲದಿಂದ ನೇರ ಪುತ್ತೂರಿಗೆ, ಪುತ್ತೂರಿನ ನೇರ ಕುಡ್ಲಕ್ಕೆ 2 ತಂಡಗಳು ಈ ಬಾರಿ ಅಂಕಣದಲ್ಲಿ ಈ ಬಾರಿ ಯಾರ ಕಡೆಗೆ K19 ಈ ಬಾರಿ ಮಂಗಳೂರು ವಿರುದ್ಧವಾಗಿ ಪುತ್ತೂರು, ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ವಿರುದ್ಧವಾಗಿ ಇಲ್ಲಿ ಪುತ್ತೂರು ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಈ ಒಂದು ಸ್ಪರ್ಧೆಯಾಗಿದೆ. ರೋಚಕತೆಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ, ರೋಮಾಂಚಕತೆಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ, ಬಿಗಿಯಾಗುತ್ತಾ ಇದೆ. ಇದು ಒಗ್ಗ ಜಗ್ಗಾಟ ಸ್ಪರ್ಧೆಯಾಗಿದೆ. ಒಂದು ಕಡೆಯಲ್ಲಿ ಪುತ್ತೂರು, ಮತ್ತೊಂದು ಕಡೆಯಲ್ಲಿ ಕುಡ್ಲಾ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಈ ಬಾರಿ ಕೈ ಹಿಡಿತ ಬಿಗಿಯಾಗುತ್ತಾ ಇದೆ. ಕಾಲ್ಪಾದಗಳ ಒತ್ತುವಿಕೆ ಈ ಬಾರಿ ಇದು ಪುತ್ತೂರು ಕಡೆಗೆ ಮೊದಲ ಸೆಟ್ಟು. ಇಜ್ಜಪ್ಪ ಆಗಲ ಆತಡ್ಡೆ ಒಯ್ದಿರಿ ಏರ ಮಾಟ ಸಾಯ್ತೀರಿ ಆಗಲಿ ಏರ ಕೇರಳದ ಲಿಂಬೆತ್ತು ಮುಸಿಂಬಿ ಕೊಣತ್ತೀರಿ ಬುಡ್ಪುಜೇರಾಗಲಿ ಸರ್ ಕರುಗುಂಬಡೆ ದರ್ಪೇರಿ ನಮ್ಮ ಬೋರ್ಮಂಡೆ ದರ್ಪಲಿ ಇರಲ್ಲ. ಮುಂದೆ ನಂದಲಿಕೆ ವಿರುದ್ಧವಾಗಿ ಅಶ್ವತ್ಥಾಪುರ ತಂಡಗಳು 2 ತಂಡದ ಆಟಗಾರರ ಇದೀಗ ತಾನೇ ಕ್ರೀಡಾ ಅಂಕಣದೊಳಗಿದೆ ಇದ್ದಾರೆ. ಇದಾದ ಬಳಿಕ ಮತ್ತೆ 5 ಮತ್ತು 6 ಸ್ಥಾನಕ್ಕೆ ತಂದ ಬಳಿಕ ಫೈನಲ್ ಸ್ಪರ್ಧೆ ಈ ಒಂದು ಕೂಟದಲ್ಲಿ. ಇನ್ನೇನು ಕೇವಲ 2 ಸ್ಪರ್ಧೆಗಳು ಈ ಒಂದು ಕೂಟದಲ್ಲಿ. ಅದರಂತೆ ರವಿಯಣ್ಣ ಅಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯನ್ನ ಸಿದ್ಧತೆಗೊಳಿಸಿ ದಯವಿಟ್ಟು ಅದನ್ನ ರೆಡಿ ಮಾಡಿಕೊಳ್ಳಿ. ಇನ್ನೇನು ಕೇವಲ 2 ಸ್ಪರ್ಧೆಗಳು ಮಾತ್ರ ಈ ಒಂದು ಕೂಟದಲ್ಲಿ ಬಾಕಿ ಉಳಿದಿದೆ. ಕಾರ್ಯಕ್ರಮದ ಉದ್ಘಾಟನೆ ಬಹಳಷ್ಟು ಅತಿಥಿ ಗಣ್ಯರುಗಳ ಕೊಡುವಿಕೆಯಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆದಿದೆ. ತದ ಬಳಿಕ ಮಹಿಳಾ ವಿಭಾಗದ ಸ್ಪರ್ಧೆ ಕೂಡ ನಡೆದಾಗಿದೆ. ಆ ಒಂದು ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಕೊಟ್ಟಾಗಿದೆ. ಇವಾಗ ತಾನೇ ಇನ್ನು ಈ ಒಂದು 2 ಸ್ಪರ್ಧೆಗಳು ಮುಗಿದ್ರೆ ಈ ಒಂದು ಪಂದ್ಯಾಕೂಟದ ವಿಜೇತ ತಂಡಗಳಿಗೆ ಇಲ್ಲಿ ಬಹುಮಾನ ಕೂಡ ಇದೇ ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ. ಇವಾಗ ಮತ್ತೆ ಪುತ್ತೂರಿನ ಕಡೆಗ ಅಲ್ಲ, ಮಂಗಳೂರಿನ ಕುಡ್ಲದ ಕಡೆಗ ನೋಡ್ಲಿಕ್ಕಿದೆ. ಪುತ್ತೂರಿನ ಮುತ್ತುಗಳು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಮಂಗಳೂರಿನ ಹುಲಿಗಳು ಒಂದು ಕಡೆಯಲ್ಲಿ. ಬಿಸಿ ನತ್ತಿರದ ಎಸ್ ಈ ಬಾರಿ ಸಿಟಿ ಧ್ವನಿ ಮೊಳಗಿದೆ. ಈ ಬಾರಿ ಪುತ್ತೂರ ಕಡೆಗೆ ಅಲ್ಲ, ಕುಡ್ಲದ ಕಡೆಗೆ ನೋಡ್ಲಿಕ್ಕಿದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ ಪುತ್ತೂರು. ಈ ಸೆಟ್ ಅನ್ನು ಮಂಗಳೂರು ಕುಡ್ಲ ಗೆದ್ದುಕೊಳ್ಳುತ್ತಾ ನೋಡ್ಲಿಕ್ಕಿದೆ. ಈ ಬಾರಿ ಪುತ್ತೂರಿಂದ ಮತ್ತೆ ಕುಡ್ಲದ ಕಡೆಗೆ ಆಹಾ, ಆದರೆ ಪುತ್ತೂರು ಬಿಟ್ಟು ಕೊಡುತ್ತಾ ಇಲ್ಲ. ಮತ್ತೆ ಮೆಲ್ಲನ ಮಿಡಿಲಿಗೆ, ಆದರೆ ಕುಡ್ಲ ಬಿಟ್ಟು ಕೊಡುತ್ತಾ ಇಲ್ಲ. ಅನುಭವಿ ಆಟಗಾರನೊಳಗೊಂಡಂತಹ 2 ಬಲಶಾಲಿ ತಂಡಗಳು ಈ ಬಾರಿ ಪುತ್ತೂರಿಂದ ಕುಡ್ಲದ ಕಡೆಗೆ ಆಹಾ ಸಾಗಿ ಬರುತ್ತಾ ಇದೆ. ರೋಚಕ ಘಟ್ಟದಲ್ಲಿ, ರೋಮಾಂಚ ಘಟ್ಟದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದ್ದಾರೆ. ಇದು ಒಂದರಲ್ಲಿ ಇಲ್ಲಿ ಇತ್ತೆ ಮುಸಿಂಬಿ ಪುಂಟು ಜರಸೆ
ಅಲ್ಲ ನಿಖಿಲ್ ಬಿಡಬೇಡಿ, ಬಲೆ ಅಣ್ಣ, ನಿಮ್ಮ ನಿಖಿಲ್ ಬಲೆ. ಹಿಂದೆ ನಾವಿದ್ದೇವೆ. ನಿಖಿಲ್ ಬಲೆ, ನಂದಲಿಕೆ ಬಲೆ, ಅಶ್ವತ್ಥಪುರ ಬಲೆ 5 ಮತ್ತು 6ಕ್ಕೆ ಸ್ಪರ್ಧೆ. ನಿಖಿಲ್ ಒಂಚೂರು ಬರೀ ಕುಂತಲೆ 5 ಮತ್ತು 6ಕ್ಕೆ 5 ಮತ್ತು 6 2 ತಂಡಗಳು ಬನ್ನಿ. ಅಂಚಿಂಚಿದ ಜೀವತ್ತು ಡೈಲಿ ನಂದಲಿಕೆ ವಿರುದ್ಧವಾಗಿ ತಲೆಮಾಂಸ. ಅಶ್ವತ್ಥಪುರ. ಹಗ್ಗ ಜಗ್ಗಾಟ ಆಸ್ವಾದಕ ಮಿತ್ರ ಬಂಧುಗಳಿಗೆ ಆತರದ ಕೃತಜ್ಞಾಪೂರ್ವಕ ಸ್ವಾಗತವನ್ನು ಕೋರುತ್ತಾ ಬಂಧುಗಳೇ, ಬಹಳ ಯಶಸ್ವಿಯಾಗಿ ಸಾಗಿ ಬಂದಿರತಹ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ, ಈ ಒಂದು ಭವ್ಯವಾದಂತಹ ಹೊನಲ ಬೆಳಕಿನಲ್ಲೇ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವವರು ಈ ಒಂದು ಸಮಿತಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇನ್ನೇನು ಕೇವಲ 2 ಸ್ಪರ್ಧೆಗಳ ಈ ಒಂದು ಕೂಟದಲ್ಲಿ ಬಾಕಿ ಉಳಿದಿದೆ. ತದ ಬಳಿಕ ಬಹುಮಾನ ವಿತರಣಾ ಕಾರ್ಯಕ್ರಮ. ಪಂದ್ಯಕೂಟದ ಮೊದಲಿಂದ ಕೊನೆಯವರೆಗೂ ತೀರ್ಪುಗಾರಿಕೆಯಲ್ಲಿ ನಮ್ಮ ಜೊತೆಗಿದ್ದವರು ದಾಮೋದರ್, ಜೊತೆಯಲ್ಲಿ ಮಿಥುನ್ ಅವರುಗಳು. ಈ ಬಾರಿ ಮತ್ತೆ ಇಲ್ಲಿ 5 ಮತ್ತು 6ಕ್ಕೆ ಒಂದು ಸ್ಪರ್ಧೆ. ನಂದಲಿಕೆ ವಿರುದ್ಧವಾಗಿ ಅಶ್ವತ್ಥ. बम्बई से आया मेरा दोस्त, दोस्त को सलाम करो. बम्बई से आया मेरा दोस्त, दोस्त को सलाम करो. ಯಾರಿವನು ಸೂಜಿ ಮಲೆ ಕಣ್ಣವನು. ಓ ಓ ಓ. ನೋಡಿ, ಅಲ್ಲಿ ಫೈನಲ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ತಂಡಗಳು ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಫೈನಲ್ ಸ್ಪರ್ಧೆಯಲ್ಲೇ ವೀರಾಂಜನೇಯ ಪೊಲಿಪು ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡುವಂತೆ. ಇದೊಂದು ಸ್ಪರ್ಧೆ. ತದ ಬಳಿಕ ಮತ್ತೊಂದು ಸೆಟ್ ಬಾಕಿ ಇದೆ. 3 ಮತ್ತು 4ರ ಸ್ಥಾನಕ್ಕಿರುವಂತಹ ಒಂದೇ ಒಂದು ಅವಕಾಶದ ಸ್ಪರ್ಧೆ ಒಂದು ಬಾಕಿ ಇದೆ. ಇದಿವಾಗ ಮತ್ತೆ 5 ಮತ್ತು 6ರ ಸ್ಥಾನಕ್ಕಿರುವಂತಹ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಒಂದು ಕಡೆಯಲ್ಲಿ ಅಶ್ವತ್ಥಪುರ, ಮತ್ತೊಂದೆಡೆಯಲ್ಲಿ ನಂದಲಿಕೆ ತಂಡಗಳ ನಡುವೆ ಈ ಒಂದು 5 ಮತ್ತು 6ರ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ ಇದು. ಆತಜಿ 2 ಸಾಲದಾಗಲು ಕಂತು ರುಂತೋಡು ಆತ ಜಾಸ್ತಿ ಮಾಡ್ರಿ ಬುಡ್ರೆಗೆ 2 ಸಾಲದಾಗಲು ಏರೇ ನಮ್ಮೇರೆ ಬುಡ್ನೆ ಪನ್ಪೇರಲ್
ಎಸ್, ಇಲ್ಲಿ ವಿಶಿಲ ಧ್ವನಿ ಮೊಳಗಿದೆ. ಇದು 5 ಮತ್ತು 6ನೇ ಸ್ಥಾನಕ್ಕಿರುವಂತಹ ಆಟ. ಈ ಬಾರಿ ನೋಡಿ ಹಗ್ಗ ಸಾಗುತ್ತಾ ಇದೆ. ಇದು ನಂದಲಿಕೆಯ ಅಶ್ವತ್ಥಪುರ ನೋಡ್ಲಿಕ್ಕಿದೆ. ಈ ಬಾರಿ ಅಶ್ವತ್ಥಪುರ ಕಡೆಗೆ ಹಗ್ಗ ಸಾಗಿ ಬರುತ್ತಾ ಇದೆ. ಅಶ್ವತ್ಥಪುರ ವಿರುದ್ಧವಾಗಿ ನಂದಲಿಕೆ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಅಶ್ವತ್ಥಪುರ ಕಡೆಗೆ ಮುಖ ಮಾಡುತ್ತಾ ಇದೆ. ಆದರೆ ಇಲ್ಲಿ ಬಿಟ್ಟು ಕೊಡುತ್ತಾ ಇಲ್ಲ. ನಂದಲಿಕೆ ತಂಡದ ಆಟಗಾರರು ಬಿಟ್ಟು ಕೊಡುತ್ತಾ ಇಲ್ಲ. ಮತ್ತೆ ಬಿಗಿಯಾಗುತ್ತಾ ಇದೆ, ಮತ್ತೆ ಬಲಶಾಲಿ ಆಗುತ್ತಾ ಇದೆ. ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಅಶ್ವತ್ಥಪುರ JFC ಅಶ್ವತ್ಥಪುರ. ನೋಡಿ 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಒಂದು ಸ್ಪರ್ಧೆ, ಒಂದು ಸೆಟ್ ಬಾಕಿ ಇದೆ. ನಮ್ಮ SM ಪುತ್ತೂರು ವಿರುದ್ಧವಾಗಿ ಕುಡ್ಲಾ ತಂಡಗಳ ನಡುವೆ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು SM ಪುತ್ತೂರು ಆದ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ಅಲ್ಲಿ ಕುಡ್ಲವಾದರೆ ಒಂದು ಸೆಟ್ ಬಾಕಿ ಇದೆ. ಇಲ್ಲಿ ಕಾಣಬಹುದು ದ್ವಿತೀಯ ಸೆಟ್ ಯಾರ ಪಾಲಿಗೆ ಆಗುತ್ತೆ, 5 ಮತ್ತು 6ರ ಸ್ಥಾನವನ್ನು ಯಾರು ಪಡೆಯುತ್ತಾರೆ ನೋಡ್ಲಿಕ್ಕಿದೆ ಈ ಒಂದು ಸ್ಪರ್ಧೆಯಲ್ಲಿ. ಇದಿವಾಗ ಅಶ್ವತ್ಥಪುರ ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದ್ದಾರೆ. ಇಲ್ಲಿ ಕೂಡ ಹಾಗೆ ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಅಲ್ಲದೆ 5 ಮತ್ತು 6 ಸ್ಥಾನಕ್ಕೆ ಇಲ್ಲಿ ವಿಶೇಷವಾಗಿ ನಗದು ಬಹುಮಾನ ಘೋಷಣೆ ಇವತ್ತು ಮಾಡಿದ್ದಾರೆ ನಮ್ಮ ಸಂಘಾಟಕರು. ಖಂಡಿತವಾಗಿಯೂ ಬಹುಶಃ ಇಲ್ಲಿ ಶಾಶ್ವತ ಫಲಕವಿರುವುದಿಲ್ಲ ಅಂತ ಕಾಣುತ್ತೆ, ಆದರೆ ಇಲ್ಲಿ ನಗದು ಬಹುಮಾನಗಳಿರುತ್ತೆ. ಖಂಡಿತವಾಗಿಯೂ ಕಾಸರಗೋಡು ಟೌನ್ ಏರಿಯಾದಿಂದ ಇಲ್ಲಿ ರಾಜ್ಯ ಮಟ್ಟದ ಆಟಗಾರರಿಗೆ ಆಡುವುದಕ್ಕೆ ಈ ಒಂದು ಅಂಕಣವನ್ನ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಒಂದು ಸಮಿತಿಯವರು. ಅಂದ್ರೆ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ವತಿಯಿಂದ ನಡೆಯುವಂತಹ ಈ ಒಂದು ಬೃಹತ್ ಮಟ್ಟದ ಹಗ್ಗ ಜಗ್ಗಾಟ ಸ್ಪರ್ಧೆಯ ಕೂಟದ ಕೇವಲ 2 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿದೆ. ಈ ಬಾರಿ ಅಶ್ವತ್ಥಪುರ ವಿರುದ್ಧವಾಗಿ ಮತ್ತೆ ಇಲ್ಲಿ ನಂದಲಿಕೆ, ಅದರಂತೆ ಮತ್ತೆ 3 ಮತ್ತು 4ನೇ ಸ್ಥಾನಕ್ಕೆ ಇಲ್ಲಿ SM ಪುತ್ತೂರು ವಿರುದ್ಧವಾಗಿದೆ ಕುಡ್ಲಾ ತಂಡಗಳು. ಸರ್ ನನ್ನ ಆಸೆ ಅಂದ್ರೆ ಸರ್, ನನ್ನ ಆಸೆ ಅಂತಂದ್ರೆ ಒಂದು ಸೂಟ್ ಕೇಸ್ 4 ಜೊತೆ ಬಟ್ಟೆ. ಯಾವ್ದು ಊರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗುದು ಈಗ. ಬಟ್ ಒಂದು ಥಿಂಗ್ ಸರ್, ಎಲ್ಲ ಹೋಗ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಹತ್ತಾಕ್ಲಿ, ನನ್ನ ಕರ್ತವ್ಯಕ್ಕೆ ನಾನು ಯಾವತ್ತೂ ಹೋಗಬೇಕಿಲ್ಲ. ಯಾವತ್ತು ಅಂತ ಸಂದರ್ಭ ಬಂದ್ರೆ ನಾನು ಜೀವ ಕೊಡೋಕೆ ಸಿದ್ಧ. SP ಸಾಂಗ್ಲೆ ಅಣ್ಣ. ಮೈಕದಗಲ ಉಲಾಡಿ ಹಿಮಾಲಯ ಮೈಕದಗಲಿಗೆ ಹಿಮಾಲದಾಗೆ ಪೆರಂಡಿ ಕಲೆಗೆ ಆಪಲ ಮರೆದು ಅದಚ್ಚಿ ಅಶ್ವತ್ಥಪುರ ವಿರುದ್ಧವಾಗಿ ಇಲ್ಲಿ ಕಾಣಬಹುದು. ನಂದಲಿಕೆ ತಂಡಗಳು ಈ ಬಾರಿ ಮೊದಲ ಸೆಟ್ ಅನ್ನು ಮೊದಲ ಅವಕಾಶವನ್ನು ಗೆದ್ದುಕೊಂಡು JFC ಅಶ್ವತ್ಥಪುರ ಇಲ್ಲಿ ಗೆದ್ದರೆ 5ನೇ ಸ್ಥಾನಿಕರಾಗಿ ಸೋತರೆ ಇಲ್ಲಿ ಮತ್ತೊಂದು ಅವಕಾಶಕ್ಕೆ ಸ್ಪರ್ಧೆ. ಇಲ್ಲಿ ಎದುರಾಳಿ ತಂಡ ಗೆದ್ದರೆ ಮತ್ತೊಂದು ಅವಕಾಶಕ್ಕೆ ಸ್ಪರ್ಧೆ. ಅಶ್ವತ್ಥಪುರ ಗೆದ್ದರೆ ನೇರ 5ನೇ ಸ್ಥಾನಕ್ಕೆ. ಅವರವರೇ ಮಂಗ ಮಾಡುದು. ಪತೊನ್ಲಣ್ಣ
ಎರಡು ಸಾಲದಾಗ ತಯಾರಾಡು. ಎಸ್, ಒಟ್ಟುಗಲಿದೆ ದ ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್. ಎಸ್, ಈ ಬಾರಿ ಸ್ವಿಟ್ಟಿ ಧ್ವನಿ ಬಗ್ಗೆ ಮೊಳಗಿದೆ. ಎರಡು ತಂಡದ ಆಟಗಾರರು ತಮ್ಮ ಬಲವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಈ ಬಾರಿ ಗೆಲ್ಲುವುದಕ್ಕೆ ಅವಕಾಶ ಯಾರಿಗೆ, ಯಾರ ಕಡೆಗೆ ನೋಡ್ಲಿಕ್ಕಿದೆ? ಈ ಬಾರಿ ಅಶ್ವಥ ಕಡೆಗೆ ಹೋಗುತ್ತಾ ಇದೆ. ಈ ಬಾರಿ ಹಗ್ಗ ಅಶ್ವಥ ಕಡೆಗೆ ಹೋಗುತ್ತಾ ಇದ್ರೆ ಈ ಬಾರಿ ಅಶ್ವಥಪುರ ಈ ಬಾರಿ 5ನೇ ಸ್ಥಾನಿಕರಾಗಿ ಈ ಒಂದು ಕೂಟದಲ್ಲಿ 6ನೇ ಸ್ಥಾನಿಕರಾಗಿ ಇಲ್ಲಿ ಎದುರಾಳಿ ತಂಡ ಬಲ ಸೈತಾನಕ ಸಾಲ ಮಹಾಲಿಂಗೇಶ್ವರ ನಂದಲಿಗೆ. ಫೈನಲ್ ಸ್ಪರ್ಧೆಗೆ ಬಂದಿರುವಂತಹ ಎರಡು ತಂಡದ ಆಟಗಾರರಿಗೆ ಹಸ್ತಲಾಘವ ನೀಡುವುದರ ಮೂಲಕ ಶುಭವನ್ನು ಹಾರೈಸಲಿಕ್ಕಿದ್ದೇವೆ. ಮೊದಲಿಗೆ ತದಬಳಿಕ ಸ್ಪರ್ಧೆ ನಡೆಯಲಿಕ್ಕಿದೆ. ಇದಿವಾಗ ತಾನೇ ವೀರಾಂಜನೇಯ ಪೊಲಿಪು ಬಿ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಎ ತಂಡಗಳ ನಡುವೆ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ ಮುಂದಿನ ಸ್ಪರ್ಧೆಯಲ್ಲಿ. ಪವಿ ಈ ದೂರ ಪೋತಾ ಇಲ್ಲಿ ಕೂಡ ಹಾಗೆ ಮೊದಲ ಸೆಟ್ ಅನ್ನು ಗೆದ್ದುಕೊಂಡದ್ದು ಪುತ್ತೂರು, ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡದ್ದು ಕುಡ್ಲಾ, ಮ್ಯಾಂಗಲೂರು. ಇದಿವಾಗ ಮತ್ತೆ ಎರಡು ತಂಡಗಳಿಗೆ ಮತ್ತೆ ಅವಕಾಶ. ಗೆದ್ದರೆ ಇಲ್ಲಿ 10,000 ನಗದು ಬಹುಮಾನದೊಂದಿಗೆ ತೃತೀಯ ಸ್ಥಾನದಲ್ಲಿ ಉಳಿಕೊಳ್ಳಬಹುದು. ಸೋತರೆ ಇಲ್ಲಿ 5,000 ನಗದು ಜೊತೆಯಲ್ಲಿ ಶಾಶ್ವತ ಫಲಕದೊಂದಿಗೆ 4ನೇ ಸ್ಥಾನಿಕರಾಗಿ ಉಳಿಯಬಹುದು. ಅಣ್ಣ മനസ്സിലായോ? വിശ്വനാഥ പാൽ കുടിമോനെ കുടിക്ക മാട്ടേനെ എന്ന പണ്ണുവേ. ಎಸ್, ಪುತ್ತೂರು ವಿರುದ್ಧವಾಗಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲಾ ತಂಡಗಳ ನಡುವೆ 1, 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ ಈ ಬಾರಿ ಅಂಕಣದಲ್ಲಿ. ಎಸ್, ಈ ಬಾರಿ ಅಂಕಣದಲ್ಲಿ ನೋಡಿ ಇಲ್ಲಿ ಮುತ್ತಿನ ಮಣಿಗಳಂತೆ ಮಿನುಗುವ ತಾರೆಗರಂತೆ ಮಿನುಗಿ ಮಿಂಚು ತಿರುಗುತ್ತಾ ಇರುವ ಎರಡು ತಂಡದ ಆಟಗಾರ ಈ ಬಾರಿ ಅಂಕಣದಲ್ಲೇ. ಒಂದು ಕಡೆಯಲ್ಲಿ ಕುಡ್ಲಾ ಫ್ರೆಂಡ್ಸ್ ಕುಡ್ಲವಾದರೆ ಮತ್ತೊಂದು ಕಡೆಯಲ್ಲಿ SM ಪುತ್ತೂರು ತಂಡಗಳ ನಡುವೆ ನೋಡಿ ಒಂದು ದೋಣಿಯನ್ನು ಹೊಚ್ಚುವಂತಹ ಒಂದು ಶಬ್ದನಾದಗಳೊಂದಿಗೆ ಒಂದೇ ತಾಯಿಯ ಮಕ್ಕಳಂತೆ ಒಂದೇ
ಒಂದೇ ಧೈರ್ಯದಿಂದ, ಒಂದೇ ಶಕ್ತಿಯಿಂದ, ಒಂದೇ ಬುದ್ಧಿಯಿಂದ, ಒಂದೇ ಸಮಯದಲ್ಲಿ ಹಗ್ಗವನ್ನು ಎಳೆಯುತ್ತಿರುವಂತಹ 14 ಆಟಗಾರ ಈ ಬಾರಿ ಅಂಕಣದಲ್ಲಿ ಆಹಾ ರೋಚಕವಾಗುತ್ತಾ ಇದೆ, ಬಿಗಿಯಾಗುತ್ತಾ ಇದೆ. ಹಗ್ಗ ಮತ್ತೆ ಮತ್ತೆ ಯಾರ ಕಡೆಗೆ ಇಲ್ಲ, ಅತ್ತ ಇಲ್ಲ, ಇತ್ತ ಇಲ್ಲ. ಆದರೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಪುತ್ತೂರು ಕಡೆಗೆ ಹಗ್ಗ ಮುಖ ಮಾಡಿದೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ, ಕುಡ್ಲಾ ಬಿಟ್ಟು ಕೊಡ್ತಾ ಇಲ್ಲ, ಇಲ್ಲಿ ಪುತ್ತೂರು ಬಿಟ್ಟು ಕೊಡ್ತಾ ಇಲ್ಲ. ಬಿಕ್ಕಿ ಮಾಡುತ್ತಾ ಇದ್ದಾರೆ ಕುಡ್ಲಾ. ಆದರೆ ಇಲ್ಲಿ ಪುತ್ತೂರು 3ನೇ ಸ್ಥಾನಿಕರಾಗಿ ಇಲ್ಲಿ ಕೂಟದಲ್ಲಿ, ಅದೇ ರೀತಿ 4ನೇ ಸ್ಥಾನಿಕರಾಗಿ ಇಲ್ಲಿ ಕುಡ್ಲಾ ಫ್ರೆಂಡ್ಸ್. ಕುಡ್ಲಾ ಮುಂದೆ ಬನ್ನಿ, ಮುಂದೆ ಬನ್ನಿ. ಫೈನಲ್ ಸ್ಪರ್ಧೆಗೆ 2 ಬಲಶಾಲಿ ತಂಡಕ್ಕೆ ಕರೆಯನ್ನು ಕೊಡ್ತಾ ಇದ್ದೇನೆ. ಜೊತೆಯಲ್ಲೇ ಬರಬೇಕಿದೆ ಚಪ್ಪಾಲೆಗಳ ಕರಘೋಷಗಳು ಬರಬೇಕಿದೆ. ಸ್ವಾಗತದೊಂದಿಗೆ 2 ತಂಡಗಳು ಬರುವಂತೆ. ದ ಗ್ರ್ಯಾಂಡ್ ಫಿನಾಲೆ, ಫೈನಲ್ಗೆ ಬನ್ನಿ. ವೀರಾಂಜನೇಯ ಪೊಲಿಪೋಬಿ ಅಂಡ್ ಆಂಜನೇಯ ಕಣ್ಣು ತೀರ್ಥ. ಸರ್ ಇತ್ತಂಜಿನ ಎಂಟ್ರಿ ಸಾಂಗ್ ಔಟ್. ವೀರಾಂಜನೆ ಅದರಂತೆ ನೋಡಿ, ಇಲ್ಲಿ ಅತಿಥಿ ಗಣ್ಯರುಗಳ ಜೊತೆಯಲ್ಲೇ ಸದಸ್ಯರು, ಆರ್ಗನೈಸಿಂಗ್ ಕಮಿಟಿ ಸದಸ್ಯರು ಕೂಡ ಅಂಕಣದೊಳಗೆ ಬರುವಂತೆ. ಅದರಂತೆ 2 ತಂಡದ ಆಟಗಾರರು ಬನ್ನಿ. ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ ವೀರಾಂಜನೇಯ ಪೊಲಿಪು ತಂಡದ ಆಟಗಾರರು ಒಳಗೆ ಬರುವಂತೆ ಮನವಿ. ಬಂಧುಗಳೇ, ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾ ಕಾಪು ಮಂಡಲದ ವತಿಯಿಂದ ಈ ಒಂದು 560 kg ಭಾಗದ ಪಂದ್ಯಕೂಟದ ಕೊನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. 560 ಎಂಬುದು ನೋಡಿ, ಇಲ್ಲಿ 16 ತಂಡಗಳು ಭಾಗವಹಿಸಿ 15 ಸ್ಪರ್ಧೆಯೊಂದಿಗೆ ಈ ಒಂದು ಅಂಕಣದಲ್ಲಾದರೆ, ಇವಾಗ ಪಂದ್ಯಕೂಟದ ಕೊನೆಯ ಸ್ಪರ್ಧೆಯಲ್ಲಿ 2 ಬಲಶಾಲಿ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಬರಬೇಕಿದೆ ಅಂಕಣಕ್ಕೆ, ಇಲ್ಲಿ ಅತಿಥಿ ಗಣ್ಯರಗಳ ಜೊತೆಯಲ್ಲಿ ಬರಬೇಕಿದೆ ಆರ್ಗನೈಸಿಂಗ್ ಕಮಿಟಿ ಸದಸ್ಯರು ಬರಬೇಕಿದೆ. ಎಸ್, ಬರುವಂತೆ. ಹಕ್ಕ ಚಕ್ಕಾಟ ಮೈದಾನವೆಂದರೆ ಕೇವಲ ಮಣ್ಣಿನ ನೆಲವಲ್ಲ, ಇಲ್ಲಿ ನಿಮ್ಮ ಗೆಲುವಿನ ನೆನಪಿದೆ, ಸೋಲಿನ ಹತಾಶೆಯ ಕಣ್ಣೀರಿದೆ, ಸತತ ಪ್ರಯತ್ನಕ್ಕೆ ಸಿಕ್ಕಿದ ಪ್ರಶಸ್ತಿಯ ಗರಿ ಇದೆ, ಪ್ರತಿ ಬೆವರಿನ ಹನಿ ಹಿಂದೆ ನಿಮ್ಮ ಗೆಲುವಿದೆ. ಹಗ್ಗ ಚಕ್ಕಾಟ ಎಂಬುದು ನಮ್ಮ ನಿಮ್ಮೆಲ್ಲರ ಉಸಿರು. ಈ ಬಾರಿ ಬರಬೇಕಿದೆ. ಹಗ್ಗ ಜಗ್ಗಾಟದ ಸುಂದರ ಸುಮಧುರ ನಿಮಿಷಕ್ಕೆ ಸಾಕ್ಷಿಯಾಗುತ್ತಾ ಇದೆ ಈ ಒಂದು ಮಟ್ಟುವಿನ ಅಂಕಣ. ಹಗ್ಗ ಜಗ್ಗಾಟದ ಸಂಘಟಿತ ಶಿಸ್ತಿನ ಆಟವನ್ನು ನೋಡ್ತಾ ಇದ್ದೀರಾ ಈ ಒಂದು ಕ್ರೀಡಾಂಗಣದಲ್ಲಿ. ಹಗ್ಗ ಜಗ್ಗಾಟದ ಆಟಗಾರರ ಗೆಲುವಿನ ಸಂಭ್ರಮವನ್ನು ನೋಡ್ಲಿಕ್ಕಿದ್ದೀರಾ ಈ ಒಂದು ಅಂಕಣದಲ್ಲಿ. ಹಗ್ಗ ಜಗ್ಗಾಟದ ತೀರ್ಪುಗಾರರ ತೀರ್ಪುಗಾರಿಕೆಯನ್ನು ನೋಡಿದ್ದೀರಾ ಇದುವರೆಗೂ ನೀವು. ಇವಾಗ ಮತ್ತೆ ಬರುತ್ತಾ ಇದೆ ಹಗ್ಗ ಚಕ್ಕಾಟದ ಕೊನೆಯದಾಗಿ. ಮಿತ್ರ ಭಾಯ್ ಒಂದು ಸಾಂಗ್ ಸರ್, ಇನ್ನೊಂದು ಸಾಂಗ್ ಔಟ್. ಎಸ್, ಮತ್ತೆ ಬರಬೇಕಿದೆ, ಅಂಕಣಕ್ಕೆ ಬರಬೇಕಿದೆ. ಇಲ್ಲಿ ಅತಿಥಿ ಗಣ್ಯರುಗಳು ಕೂಡ ಬರಬೇಕಿದೆ. ಇಲ್ಲಿ ಆರ್ಗನೈಸಿಂಗ್ ಕಮಿಟಿಯವರು ಬರಬೇಕಿದೆ. ತಂಡಗಳ ಇಲ್ಲಿ ಸಾಲಾಗಿ ನಿಲ್ಲಬೇಕು, ಜೊತೆಯಲ್ಲಿ ತೀರ್ಪುಗಾರರು ಕೂಡ ನಿಲ್ಲಬೇಕಿದೆ. ಈ ಒಂದು ಫೈನಲ್ ಸ್ಪರ್ಧೆಯ ಕೊನೆಯ ಸ್ಪರ್ಧೆಗೆ ಅಂಗನೈದ ನಿಗಳ ಇದುವರೆ ಕಂಡದ കേവലം സാമ്പിൾ വെടിക്കെട്ടെങ്കിൽ എനിക്ക് കാണാൻ പോകുന്നത് ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಪು ಮಂಡಲ ಇದರ ಸಹಯೋಗದೊಂದಿಗೆ ರಿಪಬ್ಲಿಕ್ ಕಪ್ 2025ರ ಈ ಒಂದು ಫೈನಲ್ ಪಂದ್ಯದ ಹಂತಕ್ಕೆ ಬಂದಿದ್ದೇವೆ. ಎರಡು ಬಲಿಷ್ಠ ತಂಡಗಳು ಈಗ ಫೈನಲ್ ಹಂತದಲ್ಲಿವೆ. ಈ ಒಂದು ಫೈನಲ್ ಹಂತದ ಎರಡು ತಂಡಕ್ಕೆ ನಮ್ಮ ಬಿಜೆಪಿಯ ಜಿಲ್ಲಾ ಒಬಿಸಿ ಸಮಾಜ ಅಧ್ಯಕ್ಷರಾದಂಥ ವಿಜಯ್ ಕೊಡೂರು, ಹಾಗೆಯೇ ಮಂಡಲ ಪ್ರಧಾನ ಕಾರ್ಯದರ್ಶಿ ಕಾಪು ಮಂಡಲ ಶರಣ್ ಕುಮಾರ್ ಮಟ್ಟು, ಹಾಗೆಯೇ ಮಂಡಲದ ಉಪಾಧ್ಯಕ್ಷರಾದ ಕೇಸರಿ ಮೆಂಡನ್,
ಅದನ್ನೇ ಮೋರ್ಚಾದ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಮೂಡ್ಬೆಳ್ಳೆ, ಹಾಗೆಯೇ ಯುವ ಮೋರ್ಚಾದ ಉಪಾಧ್ಯಕ್ಷರಾದಂಥ ಸಚಿನ್ ಪಿತ್ರೋಡಿ, ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾದಂಥ ಅಭಿರಾಜ್ ಸುವರ್ಣ, ಹಾಗೆಯೇ ಮೋರ್ಚಾದ ಎಲ್ಲ ಸದಸ್ಯರು, ಈ ಒಂದು ಎಲ್ಲ ಅಶ್ವಿನ್ ಎಲ್ಲರೂ ಇಲ್ಲಿ ಬರಬೇಕು. ಯೋಗೇಶ್ ಸುವರ್ಣ ಕೋಟೆ ಪಂಚಾಯತ್ ಉಪಾಧ್ಯಕ್ಷರು ಯೋಗೇಶ್ ಸುವರ್ಣ ಬರಬೇಕು. ಹಾಗೆಯೇ ಮನೋಜ್ ಬಂಗೇರ ಅವರನ್ನು ಈ ಒಂದು ಅಂಕಣಕ್ಕೆ ಆಹ್ವಾನ ಮಾಡ್ತಿದ್ದೇವೆ. ಮನೋಜ್ ಬಂಗೇರ ಎಲ್ಲಿದ್ರು ಅಂಕಣಕ್ಕೆ ಬರಬೇಕು. ಮನೋಜ್ ಬಂಗೇರ, ಯೋಗೇಶ್ ಸುವರ್ಣ ಕೋಟೆ ಪಂಚಾಯತ್ ಉಪಾಧ್ಯಕ್ಷರು ದಯವಿಟ್ಟು ಅಂಗಣ ಒಳಗೆ ಹೋಗಿ ಬರಬೇಕು. ಹಲೋ, ಒಂದು ಕಡೆ ಪಂದ್ಯಾಕೂಟದ ಫೈನಲ್ ಸ್ಪರ್ಧೆಯಲ್ಲಿ ಇದ್ದಾವೆ. ಒಂದು ಕಡೆಯಲ್ಲೇ ವೀರಾಂಜನೇಯ ಪೊಲೀಪು, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ತಂಡಗಳ ಈ ನಡುವೆ ಸ್ಪರ್ಧೆಗಳಿದೆ. ಎಸ್, ಖಂಡಿತವಾಗಿ ಮಾತಾಡಲಿಕ್ಕಿದೆ. ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಹಿಂದುಳಿದ ವರ್ಗಗಳ ಮೋರ್ಚಾ ಉಡುಪಿ ಜಿಲ್ಲೆಯ ಅಧ್ಯಕ್ಷರು ಶ್ರೀಯುತ ವಿಜಯ್ ಕೋಡೂರು ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ಕಾಪು ಮಂಡಳದ ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು, ಹಾಗೆಯೇ ಹಿಂದುಳಿದ ವರ್ಗ ಮೋರ್ಚಾ ಕಾಪು ಮಂಡಳದ ಪ್ರಧಾನ ಕಾರ್ಯದರ್ಶಿ ಸುರೇಖಾ, ಹಾಗೆಯೇ ಕೋಶಾಧಿಕಾರಿ ಉಷಾ, ಹಾಗೆಯೇ ಇನ್ನೋರ್ವ ಕಾರ್ಯದರ್ಶಿ ಆಶಾ ನಾಯಕ್, ಹಾಗೆಯೇ ಮಂಡಲದ ಅಧ್ಯಕ್ಷರಾಗಿರುವಂಥ OBC ಮೋರ್ಚಾದ ಸಂತೋಷ್ ಕುಮಾರ್ ಮೂಡ್ಬೆಳ್ಳೆ, ಹಾಗೆಯೇ ಎಲ್ಲ ನಮ್ಮ ಮೋರ್ಚಾದ ಸದಸ್ಯರುಗಳು ಇಲ್ಲಿ ವೇದಿಕೆಯಲ್ಲಿ ಇರ್ತಾರೆ. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಅದ್ಭುತವಾದ ಫೈನಲ್ ಪಂದ್ಯಕಟ ಮುಗಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸುವ ಕಾರ್ಯವನ್ನು ಮಾಡ್ತಿದ್ವಿ. ಅದರೊಟ್ಟಿಗೆ ಬಿಜೆಪಿಯ ಸಂಘಟನೆ ಮಾಡಿಕೊಂಡು ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ನಮ್ಮ ಬಿಜೆಪಿಯೊಂದಿಗೆ ಸಹಕರಿಸಬೇಕಂತ ಕೇಳ್ಕೊಳ್ಳುತ್ತಾ ಮುಂದಿನ ಈ ಫೈನಲ್ ಪಂದ್ಯದ ವೀಕ್ಷಣೆ ವಿವರಣೆಗಾಗಿ ಶ್ರೀ ಸತೀಶ್ ಜೋಡುಕೊಳ್ಳ ಅವರಿಗೆ ಹಸ್ತಾಂತರ ಮಾಡ್ತಿದ್ದೇನೆ. ಎಲ್ಲ ಕಾಂಡೆ ಬೇಲೆ ಬೋಪಿನಾಗಲಿ ಬೇಲೆ ಬೋಡು, ಪಟ್ಟೆ ಬೋಪಿನಾಗಲಿ ಪಟ್ಟೆ ಬೋಡು. ದೊಡ್ಡ ಬಂಧುಗಳೇ, ನೋಡಿ ಇಲ್ಲಿ ಫೈನಲ್ ಹಂತಕ್ಕೆ ಬಂದಿರುವಂತಹ ಎರಡು ತಂಡದ ಆಟಗಾರರ ಪರಿಚಯವಾಗಬೇಕಿದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಆಟಗಾರ ಇತ್ತ ಕಡೆಗೆ ಮುಖ ಮಾಡಬೇಕಿದೆ. ಸುನಿಲ್ ಕಾಸರಗೋಡು ದಯವಿಟ್ಟು ಇತ್ತ ಕಡೆಗೆ ಮುಖ ಮಾಡಬೇಕಿದೆ. ಜೊತೆಯಲ್ಲಿ ಕಾಣಬಹುದು ಆಂಜನೇಯ ಕಣ್ಣು ತೀರ್ಥ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ವೀರಾಂಜನೇಯ ಪೊಲೀಪು ತಂಡ. ನೋಡಿ, ಮೊದಲಿಗೆ ಬರಲಿ ಆಂಜನೇಯ ತಂಡಕ್ಕೆ ದೊಡ್ಡ ಚಪ್ಪಾಳೆ ಬರಲಿ. ಮಂಜೇಶ್ವರದ ಕಡಲ ಕಿನಾರೆಯ ಬಲಿಷ್ಠವಾದ ನಮ್ಮ ಮಂಜೇಶ್ವರದ ಬಲಿಷ್ಠವಾದಂತಹ ತಂಡವಿದ್ದರೆ ಒಂದು ಕಾಲದಲ್ಲೇ ಗ್ರಿಪ್ ಮಾದರಿಯಲ್ಲೂ ಓಪನ್ ಮಾದರಿಯಲ್ಲೂ ಇಲ್ಲಿ ಕೆಸರುಗದ್ದೆಯಲ್ಲೂ ಆಡಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದ ತಂಡವಿದ್ದರೆ ಅದು ನಮ್ಮ ಆಂಜನೇಯ ಕಣ್ಣು ತೀರ್ಥವಾಗಿದೆ. ಬರಲಿ ದೊಡ್ಡ ಚಪ್ಪಾಳೆ. ಇಲ್ಲಿ ಕಾಣಬಹುದು ಆಂಜನೇಯ ಕಣ್ಣು ತೀರ್ಥದಲ್ಲಿ ಎರಡು ಕೋಚ್ಗಳಿದೆ. ಒಂದು ಕೋಚ್ ಅದರ ಒಳಗೆ ಅಂತ ಹೇಳಿದ್ರೆ ಅದು ನಮ್ಮ ಕಿರಣಣ್ಣ, ಮತ್ತೊಂದು ಕೋಚ್ ನಮ್ಮ ಹೊರಗಡೆ, ಅದನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಸೂರಜಣ್ಣ. ಒಳ್ಳೆಯರು ಸೂರಜಣ್ಣ ಇದ್ದೀರಾ? ಎಸ್, ಸೂರಜಣ್ಣ ಆರು ಪಿದೇಡಿದಂತೂ ಪೂರ ತೂಪಣೆ ತೆತ್ತಲ್ಲಿ ನಮಕ್ ಸುರಕಾದ ನಮ್ಮ ಹಿಂಬೇರ್ನ ನಮ್ಮ ಒಂಜಿನ ಕ್ರಮಾಂಕ ಅಂತ ಪೂದರ್ ಗಿರಿಗೆ ಬರಡೆ ಮಲ್ಲ ತಾಟಿ ದಯಪಂಡ ಎಲ್ಲ ಕಾಂಡೆ ಕುಡ್ಲಡ ಮ್ಯಾಚ್ ಉಂಟು ಮಾಂತೇಗಳ ಮ್ಯಾಚ್ ಗೊಬ್ಬನಕ್ಲೆ ಅಂಚಾದು ಪಣ ಸ್ಪೀಡ್ പോകുന്നില്ല. ನೆಕ್ಸ್ಟ್ ಒನ್ ಶಶಿ ಕಿಶೋರ್ ನಿಶಾನ್. ಎಸ್, ನೋಡಿ ಇಲ್ಲಿ ಎಲ್ಲ ಆಟಗಾರರ ಹೆಸರು ಆಗಿದೆ. ಇಲ್ಲಿ ಕಾಣಬಹುದು ಮತ್ತೊಂದು ತಂಡ, ಇದು ನಮ್ಮ ಸ್ಪಾನ್ಸರ್ ತಂಡವಾಗಿದೆ. ವೀರಾಂಜನೇಯ ಪೊಲೀಪು ತಂಡಕ್ಕೆ ಸ್ಪಾನ್ಸರ್ಡ್ ಆಗಿದೆ. ಇದು PRS ತಂಡವಾಗಿದೆ. ಇಲ್ಲಿ ಕಾಣಬಹುದು ನಾವು ಹೇಳ್ತಾ ಇದ್ದೇವೆ ಆಡು ಮುಟ್ಟದ ಸೊಪ್ಪಿಲ್ಲ, ಇವರು ಹೋಗದಂತಹ ಸ್ಥಳವೇ ಇಲ್ಲ. ಎಲ್ಲಿ ಸ್ಪರ್ಧೆ ಇರುತ್ತೋ ಅಲ್ಲಿಗೆ ಇವರು ಮುಟ್ತಾರೆ. ಅದು ನಮ್ಮ ದಕ್ಷಿಣ ಕನ್ನಡ ಎಲ್ಲಿ ಮೂಲೆಗೆ ಹೋಗ್ತಾರೆ. ಇಲ್ಲಿ ಕಾಣಬಹುದು ಒಂದು ತಂಡ, ನಾವೀಗ
ಒಂದು ತಂಡಕ್ಕೆ ನೋಡಿ ನಾವು ಕೆಲವೊಂದು ಕಡೆಗೆ ಹೋಗುವಾಗ ನಿಖಿಲ್ 7 ಗಂಟೆ ಬರ್ತಾರೆ, ನಮ್ಮ 7 ಗಂಟೆ ಮ್ಯಾಚ್ಗೆ ಹೋಗ್ತಾನೆ ಬಂತ ನಮಗೆ ಕೇಳೊಂದು ದಯಪಂಡ ಬೇತದಿಕ್ಕೆ ಬರ್ತಾರೆ. ಆಂಡ ಈ ಒಂದು ತಂಡದಲ್ಲಿ ನೋಡಿ ಒಂದೇ ಮನೆಯಿಂದ 5 ಮಂದಿ ಆಡ್ತಾರೆ, ಆದರೆ ಇವತ್ತು ಈ ಬಾರಿ 3 ಮಂದಿ ಮಾತ್ರ ಅಂತ ಕಾಣುತ್ತೆ. ಖಂಡಿತವಾಗಿಯೂ ನಮ್ಮ ಖಂಡಿತವಾಗಿಯೂ ಅಕ್ಕಲೆ ಒಂಜಿ ಮಲ್ಲ ತಾಟಿಗೆ ಹೊರಲೆಗೆ ನಿಜವಾದ ಒಂಜಿ ಇಲ್ಲದ 5 ಜನ ಗೊಬ್ಬರು ಬುಕ್ಕ ನಮ್ಮ ಮುಳಿಯದ ಅಕ್ಕಲೆ 7 ಒಂಜಿ ಇಲ್ಲದ 7 ಜನ ಅಣ್ಣ ಮೇಗಿನ 7 ಜನ ಗೊಬ್ಬನ ಅಕ್ಕಲೆ ಆಂಡ ಇನಿ 3 ಜನ ഒരു മിനിറ്റ് പേര് പറയാ അഭിജിത്ത് പ്രഭാകർ എവിടെ സ്ഥലം ചെറുക്കള രാജേഷ് ഇത് പുനീത് മല്ലണ്ണെ നമ്മ പുനീത് അണ്ണെ മഹേഷ് വിനോദ് ಅಜಿತ್ ಸುನಿಲ್ ಕಾಸರಗೋಡು ವಿನೀತ್ ಪೇರ್ಲ ಋತಿಕ ತೊಲೆಗೆ ಮಿಗಿಲಗಲೊಂಜು ಮಲ್ಲ ತಾಟಿ ಬರಡೆಗೆ ನೋಡಿ ಇಲ್ಲಿ ನಾಳೆ ದಿವಸ ಒಂದು ಹಗ್ಗ ಜಗ್ಗಾಟ ಇದೆ ಕಾವೂರಲ್ಲಿ, ನೀವೆಲ್ಲರೂ ಬರಬೇಕಿದೆ ಪ್ರೀಮಿಯರ್ ಲೀಗ್. ಇದರಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಅದರಿಂದ ನಾವು ಬೇಗ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತೆ ಬರಬೇಕಿದೆ ಸ್ಪರ್ಧೆಗೆ ಅದಕ್ಕಿಂತ ಮೊದಲು 1 ಮಿನಿಟ ನೋಡಿ ಇಲ್ಲಿ ನಾವು ಇಲ್ಲಿ ಒಂದು 3 ಗಾಡಿಯನ್ನು ಇಟ್ಟಿದ್ದೇವೆ. ನೋಡಿ ಇಲ್ಲಿ ಬುಲೆಟ್ ಗಾಡಿ. ಇದರ ಬಗ್ಗೆ ವಿವರಣೆಯಾಗಿ ಹೇಳಲಿಕ್ಕಿದ್ದಾರೆ ನಮ್ಮ ಇದರ ಮ್ಯಾನೇಜರ್ ಬರಬೇಕಿದೆ, ಲಿಖಿತ್ ಬರಬೇಕಿದೆ. ಖಂಡಿತವಾಗಿ ಯಾವಾಗಿಂದ ನೋಡ್ತಾ ಇದ್ದೇನೆ ನಾನು, ಬಟ್ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ. ಇದು ಇವಾಗ ಎಲ್ಲರಿಗೆ ಇದರ ಬಗ್ಗೆ ಒಂದು ತಿಳಿಸಬೇಕಿದೆ ನಮ್ಮ ಮ್ಯಾನೇಜರ್ ಆದಂತಹ ಲಿಖಿತ್ ಅವರು. ಲತೀಶ್ ಕ್ಷಮಿಸಿ. ಸೊ ಒಂದು ಗಾಡಿ ಬಂದಾಗ ಇತ್ತೆ ಕುಡ್ಲಡ್ ನ್ಯೂಲಿ ಆದ ಶೋರೂಮ್ ಓಪನ್ ಆತಂಡ್. ಸೊ ಆಲ್ಮೋಸ್ಟ್ ಒಂಜಿ 90s ಇತ್ತಿನ ಗಾಡಿ ಇತ್ತೆ ಕುಡ್ಲದ ಮಾರ್ಕೆಟ್ ಉಂಡು. ಸೊ ಏರ್ ಗಾಡಿ ಗತೊಂಬರ್ ಜಸ್ಟ್ ಒಂಜಿ ಕನ್ಸಿಡರ್ ಮಲ್ಪಲೆ ಅವರ ಟೆಸ್ಟ್ ರೈಡ್ ಮಲ್ತೋಲೆ ಸ್ಟಾರ್ಟಿಂಗ್ 400cc ಬರ್ಪುಂಡು. ಸೊ ಹೊರ ಟೆಸ್ಟ್ ರೈಡ್ ಮಲ್ತೋಲೆ ಡೆಫಿನೆಟ್ಲಿ ನಿಗಲ ಗಾಡಿ ಇಷ್ಟ ಮನ್ಪರ್. ಜಸ್ಟ್ ಒಂಜಿ ಗಾಡಿ ಗತೊಂಡ್ರೆ ಪ್ಲಾನ್ ಉಪ್ಪುನಗಲ ಅವಡು ನೆಕ್ಸ್ಟ್ ಅಪ್ಗ್ರೇಡ್ ಮನ್ಪುನಗಲ ಅವಡು ಹೊರ ಟೆಸ್ಟ್ ರೈಡ್ ಮಂತ್ ಕನ್ಸಿಡರ್ ಮನ್ಪಲೆ. ಶೋರೂಮ್ ಕುಡ್ಲದ ಪಡಿಲ್ಡ್ ಉಂಡು. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಸಮಾರೋಪ ಸಮಾರಂಭದಲ್ಲಿ ಉಡುಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅಭಿರಾಜ್ ಸುವರ್ಣ ಇದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಕೋಟೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಯೋಗೀಶ್ ಸುವರ್ಣ ಅವರು ವೇದಿಕೆ ಮೇಲೆ ಬರಬೇಕು. ದುರ್ಗಾ ಕಾಪು ಮಂಡಳದ ಉಪಾಧ್ಯಕ್ಷರು ಕೇಸರಿ ಮಣ್ಣನವರು ವೇದಿಕೆ ಮೇಲೆ ಬರಬೇಕು. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಈ ಒಂದು भाई ये दोनों दुनिया का सबसे बड़ा टीम है. सीटी बजाई है, लड़ाई शुरू हो गई है. ये भाई वो दोनों दुनिया का सबसे बड़ा टीम है. ಆಟ ಯಾರಿಗೆ ಆಟ? ಗೆಲುವಿನ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಬಿರುಗಾಳಿ ಅಂತ, ಸುಂಟರ ಗಾಳಿ ಅಂತ, ಸುನಾಮಿ ಅಲೆಗಳಂತೆ ಮುನ್ನಗೆ 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 ಬಂದ ತಂಡವಾಗಿದೆ. ಈ ಬಾರಿ ಅಂಕಣದಲ್ಲೇ ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ವೀರಾಂಜನೇಯ ಪೋಲಿಪು. ಆಟ ಆಟ ಈ ಬಾರಿ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಪೋಲಿಪು ಕಡೆಗೆ. ಒಂದೇ ಒಂದು ಕೋಚ್ ಮಾತ್ರ, ಒಬ್ಬರಿಗೆ 1 ನಿಮಿಷ ಮುಗಿದಿದೆ, 2 ನಿಮಿಷಕ್ಕೆ ಮತ್ತೆ ಹೋಗುತ್ತಾ ಇದೆ. ಈ ಬಾರಿ ಪೋಲಿಪು ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ. ವೀರಾಂಜನೇಯ ಪೋಲಿಪು ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ. ಇಲ್ಲಿ 2 ಸೆಟ್ಗಳು ಬಾಕಿ ಇದೆ. ಈ ಒಂದು ಅಂಕಣದಲ್ಲಿ, ಈ ಒಂದು ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಯಾರು ಸೋಲುತ್ತಾರೋ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ഈ ಒಂದು പന്തടി ഏറ് ഗെൽപ്പേറ് ഏറ് സോൽപ്പേറ് ഏറെടുള്ള പണിയുടെ സാധ്യത. ഈ ഒരു മത്സരത്തിൽ ആര് വിജയിക്കും ആര് പരാജയപ്പെടും ആരെടുത്തും പറയാൻ സാധിക്കില്ല. இந்த ആട്ടയിൽ ആര് വിജയിക്കും ആര് തോൽക്കും ആരിൽ പറയാൻ സാധിക്കുമില്ല. I can't who will win and who will lose in this game. Allah astartai an equal man sayafaz man sayaksar if adih al mubara. Yes, അങ്ങനെതാ വീണ്ടും മത്സരത്തിലേക്ക് കടന്നു വരുമ്പോൾ ആദ്യ സെറ്റ് വിജയിച്ചുകൊണ്ട് ഇവിടെ നിൽക്കുന്നു. ಮೊದಲ ಸೆಟ್ ಗೆದ್ದುಕೊಂಡು ಇಲ್ಲೇ ನಿಂತಿದೆ ವೀರಾಂಜನೇಯ ಪೊಲಿಪು ತಂಡವಾದರೆ ಇನ್ನು 2 ಸೆಟ್ಗಳು ಇನ್ನು ಮುಂದೆ 2 ಸೆಟ್ಗಳು ನಿಲ್ಲಕ್ಕೆ ಇವರ ಟೂರ್ನಮೆಂಟಿൽ
ಇನ್ನೆರಡು ಸೆಟ್ಗಳು ಬಾಕಿ ಇದೆ ಈ ಒಂದು ಪಂದ್ಯಾಕೂಟದಲ್ಲಿ. ಬಂಧುಗಳೇ, ಇದು ಫೈನಲ್ ಸ್ಪರ್ಧೆಯಾಗಿದೆ, ಫೈನಲ್ ಯುದ್ಧವಾಗಿದೆ, ದ ಗ್ರ್ಯಾಂಡ್ ಫಿನಾಲೆ ಆಗಿದೆ, ಅಂತಿಮ ಸ್ಪರ್ಧೆಯಾಗಿದೆ ಈ ಒಂದು ಕೂಟದ್ದು. ಅದ್ಭುತವಾಗಿದೆ ಈ ಒಂದು ಅಂಕಣದಲ್ಲಿ ಕಾಣಬಹುದು. ಚೇತು ಅವರ, ಅದೇ ರೀತಿ ಸೆಕೆಂಡ್ ಚೇತು 2 ಅವರ ಅದ್ಭುತವಾದಂತಹ ನಗುವಿನೊಂದಿಗೆ, ನಗುಮುಖದೊಂದಿಗೆ, ನಗಿಸಿನೊಂದಿಗೆ ಈ ಬಾರಿ ಅಂಕಣದಲ್ಲಿ ಕ್ರೀಡಾ ಪ್ರೇಕ್ಷಕರನ್ನ ನಗಿಸಿದ್ದಾರೆ. ಎಲ್ಲಿ ಕಾಣಬಹುದು ಮತ್ತೆ ಮತ್ತೆ ಕಂಡು ಬರ್ತಾ ಇದೆ. ಮುಂದಿನ ವರ್ಷಕ್ಕೆ ಇದೇ ಅಂಕಣದಲ್ಲಿ ಮತ್ತೆ ನಾವು ಕಂಡು ಬರಬೇಕಿದ್ರೆ ಈ ಬಾರಿ ಮತ್ತೆ ದೊಡ್ಡ ಚಪ್ಪಾಳೆಗಳ ಕರಘೋಷಗಳು ಬೇಕಿದೆ. ಈ ಒಂದು ಅಂಕಣದಲ್ಲಿರುವ ಪ್ರೇಕ್ಷಕ ವರ್ಗದವರಿಗೆ ಇದು ಕೊನೆಯ ಅವಕಾಶವಾಗಿದೆ. ಚಪ್ಪಾಳೆ ಹೊಡೆಯುವುದಕ್ಕೆ ಬರಲಿ ದೊಡ್ಡ ಚಪ್ಪಾಳೆ. ಆಟದ ಅಂಕಣವಾಗಿದೆ. ಆಟ ಅಗ್ಗದ ಆಟ, ಬಿರುಸಿನ ಆಟ, ಚಿಗುರಿನ ಆಟ, ಧೈರ್ಯದ ಆಟ, ಶಕ್ತಿಯ ಆಟ, ಚಿರತೆಯ ಆಟ, ಉಸಿರಿನ ಆಟ, ಧೈರ್ಯದ ಆಟ, ಆಟ ಏನಿದು ಆಟ? ರೋಚಕ ಆಟ, ಗೆಲುವಿನ ಆಟ, ಧೈರ್ಯದ ಆಟ, ಶಕ್ತಿಯ ಆಟ, ಚಿಂತೆಯ ಆಟ, ಬುದ್ಧಿಯ ಆಟ, ಬಿರುಸಿನ ಆಟವಾಗಿದೆ. ಇಲ್ಲ ಯಾರಿಗಿಲ್ಲ. ಗೆಲುವೆಂಬುದು ಗೆಲುವಿನೊಂದಿಗೆ ಮುಂದೆ ಸಾಗುತ್ತಾ ಇದೆ. ಎರಡು ಬಲಶಾಲಿ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡ ಈ ಬಾರಿ ಆಂಜನೇಯ ಕಣ್ಣು ತೀರ್ಥವಾಗಿದೆ. ಇನ್ನು 2 ಅವಕಾಶಗಳು ಈ 2 ತಂಡಕ್ಕೆ ಇದೆ ಈ ಒಂದು ಅಂಕಣದಲ್ಲಿ. ಗೆದ್ದರೆ ಇಲ್ಲಿ ಕಾಣಬಹುದು ದೊಡ್ಡ ಮಟ್ಟಿನ 25,000 ನಗದು ಬಹುಮಾನ ಜೊತೆಗೆ ಶಾಶ್ವತ ಫಲಕ. ದ್ವಿತೀಯ ಸ್ಥಾನಿಕರಿಗೆ ಇಲ್ಲಿ 15,000 ಜೊತೆಯಲ್ಲಿ ಶಾಶ್ವತ ಫಲಕ ಬೀರುವುದು. ಮತ್ತೆ ಬರುತ್ತಾ ಇದ್ದೇವೆ ಈ ಒಂದು ದ್ವಿತೀಯ ಅವಕಾಶಕ್ಕೆ ಇರುವಂತಹ ಸ್ಪರ್ಧೆಗೆ. ಈ ಬಾರಿ ಮತ್ತೆ ಕುಳಿತುಕೊಂಡು ಎಳೆಯುತ್ತಾ ಇರುವಂತಹ ನೋಟವನ್ನು ನೋಡ್ತಾ ಇದ್ದಾವೆ 2 ತಂಡದ ಆಟಗಾರರು. ಮುಗುಲು ಒಂಜೆ ಇಲ್ಲದಾಗಲತ್ತ ಎಂಚ ಸೇತೋಣ ಮುಗುಲು ಪುರ ಒಂಜೆ ಇಲ್ಲದಾಗಲತ್ತ 7 ಜನ ಅಲ್ಲ 7 ಜನ ಅಕ್ಕಲ 7 ಜನತ್ತಿಯೇ ಇನಿ ಬತ್ತನ ಖಾಲಿ 3 ಜನ ಬಾಕಿ ತಿನ್ನಕಲು ಸಂಬಂಧಿಕರು ಒಬ್ಬ ಫ್ರೆಂಡ್ ನಕಲು ಎಸ್. ಒಂದು ಕಡೆಯಲ್ಲಿ ಸೊಂಟಗಾರಿಕೆಯಲ್ಲಿ ಕಾಣಬಹುದು ಸುನಿಲ್ ಕಾಸರಗೋಡ, ಮತ್ತೊಂದು ಕಡೆಯಲ್ಲಿ ನಿಶಾನ ಕಣ್ವ ತೀರ್ಥ. 2 ಆಟಗಾರರ ಸೊಂಟಗಾರಿಕೆಯನ್ನು ನೋಡಬಹುದು. ಇಲ್ಲಿ ಮತ್ತೆ 2 ಬಲಶಾಲಿ ಆಟಗಾರರು. ವಿಶಿಲ ಧ್ವನಿ ಒಳಗಿದೆ. ಇದು 2ನೇ ಅವಕಾಶಕ್ಕೆ ಇರುವಂತಹ ಸ್ಪರ್ಧೆಯಾಗಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇಲ್ಲಿ ಕಾಣಬಹುದು ಆಂಜನೇಯ ಕಣ್ಣು ತೀರ್ಥ ತಂಡವಾದರೆ ಇದು ದ್ವಿತೀಯ ಅವಕಾಶದ ಸ್ಪರ್ಧೆಯಾಗಿದೆ. ಇಲ್ಲಿ ಗೆದ್ದವರಿಗೆ ಇಲ್ಲಿ ಕಣ್ಣು ತೀರ್ಥ ಗೆದ್ದರೆ ಮೊದಲ ಅವಕಾಶವನ್ನು ಗೆದ್ದುಕೊಂಡು ವೀರಾಂಜನೇಯ ಪೋಲಿಪಾದರೆ ಇಲ್ಲಿ ದ್ವಿತೀಯ ಅವಕಾಶವನ್ನು ಯಾರು ಗೆಲ್ಲಲಿಕ್ಕೆ ನೋಡ್ಲಿಕ್ಕಿದೆ. ಈ ಬಾರಿ ಆಂಜನೇಯ ಕಡೆಗೆ ಹೋಗುತ್ತಾ ಇದೆ, ಆದರೆ ಇಲ್ಲಿ ಬಿಟ್ಟುಕೊಡ್ತಾ ಇಲ್ಲ. ಬಲಶಾಲಿಗಳು ಬಿಟ್ಟುಕೊಡುತ್ತಾ ಇಲ್ಲ. ಹಗ್ಗ ಮತ್ತೆ ಬಿಗಿಯಾಗುತ್ತಾ ಇದೆ. ಆಂಜನೇಯನ ಕಡೆಗೆ ಇಲ್ಲಿ ಹೋಗುತ್ತಾ ಇದೆ, ಆದರೆ ಇಲ್ಲಿ ವೀರಾಂಜನೇಯ ಪೊಲಿಪು. ಏನಿದು ಆಟ? ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ, ಮತ್ತೆ ಬಿಗಿಯಾಗುತ್ತಾ ಇದೆ. ರಣಭೂಮಿಯಲ್ಲಿ ರಣಕಹಲೆಗಳು. ಈ ಬಾರಿ ಮತ್ತೆ ಮೆಲ್ಲ ಇಲ್ಲ ಈ ಬಾರಿ ಮತ್ತೆ ಬಿಗಿಯಾಗುತ್ತಾ ಇದೆ. ಈ ಬಾರಿ ಮುಖ ಮಾಡುತ್ತಾ ಇದೆ ಆಂಜನೇಯನ ಕಡೆಗೆ. ಹಗ್ಗ ಮುಖ ಮಾಡುತ್ತಾ ಇದೆ. ಇಲ್ಲಿ ಆಂಜನೇಯ ಕಣ್ಣು ತೀರ್ಥ ಒಂದರ ಸಮಬಲದಲ್ಲ. ಇದು ನೋಡಿ ಫೈನಲ್ ಸ್ಪರ್ಧೆಯಾಗಿದೆ. ಖಂಡಿತವಾಗಿಯೂ ಫೈನಲ್ ಸ್ಪರ್ಧೆ ಅಂದ್ರೆ ಈ ರೀತಿ ಇರಬೇಕು. ಖಂಡಿತವಾಗಿ ನಾನು ಒಂಜಿ ಡ್ಯಾನ್ಸ್ ಪಾಡ್ಗ ಚೇತೋಣ ನಿಖಿಲ ದಯಪಂಡ ಮೀಕೆಲ ಒಂಜಿ 2 ನಿಮಿಷ ರೆಸ್ಟ್ ಕೊಡ. ನಾನು ನಿಖಿಲ ಒಂಜಿ ಡ್ಯಾನ್ಸ್ ಪಾಡ್ಗ ಡ್ಯಾನ್ಸರ್ ಮೈಕಲ್ ಜಾಕ್ಸನ್. ಓಕೆ, ಕಮಿಂಗ್ ದ ಸ್ಟೇಜ್. ಒಂಜಿ ಡಿಜೆ ಪಾಡ್ಲೆ ಗಣ್ಣ ನಮ್ಮ ಚೇತೋಣನೆಲ್ಲ. ಎಸ್ ಬೋಲೆ. Dancer Vimal Vishwanath.
Maria Pitache, oh Maria Pitache, hey, oh Maria Pitache. Everybody, 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 ಎಸ್ ಥ್ಯಾಂಕ್ ಯು ಮಲ್ಲಂಜಿ ತಾಟಿ ಬರಡೆಗೆ. ಓಕೆ, ಒಂದು ಸಮಬಲದಲ್ಲೇ ಎರಡು ತಂಡಗಳು ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ವೀರಾಂಜನೇಯ ಪೋಲಿಪು ತಂಡವಾದರೆ ಇಲ್ಲಿ ದ್ವಿತೀಯ ಅವಕಾಶವನ್ನು ಗೆದ್ದುಕೊಂಡು ಆಂಜನೇಯ ಕಣ್ಣು ತೀರ್ಥ. ಇದು ಮತ್ತೆ ಇಲ್ಲಿ ಕೊನೆಯ ಅವಕಾಶಕ್ಕಿರುವಂತಹ ಸ್ಪರ್ಧೆ ಆಗಿದೆ. ಇಲ್ಲಿ ಒಂದೇ ಒಂದು ಸೆಟ್ ಮಾತ್ರ ಬಾಕಿ ಉಳಿದಿದೆ. ದಯವಿಟ್ಟು ಗಮನಿಸಬೇಕು. ಈ ತಂಡದ ನಾಯಕರುಗಳ ಗಮನಕ್ಕೆ ಒಬ್ಬರೇ ಮಾತ್ರ ಕೋಚ್ ಕೊಡ್ಲಿಕ್ಕೆ ಅವಕಾಶ. ದಯವಿಟ್ಟು ಗಮನಿಸಬೇಕಂತ ವಿಷಯ, ಒಬ್ಬರಿಗೆ ಮಾತ್ರ ಕೋಚ್ ಕೊಡುವುದಕ್ಕೆ ಅವಕಾಶವಿರುವುದು. ಉಳಿದವರು ಖಂಡಿತವಾಗಿ ಅಲ್ಲಿ ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮತ್ತೆ ಶುರುವಾಗಬೇಕಿದೆ, ಆರಂಭವಾಗಬೇಕಿದೆ ಮೂರನೇ ಅವಕಾಶಕ್ಕಿರುವಂತಹ ಸ್ಪರ್ಧೆ. ಫೈನಲ್ ಸ್ಪರ್ಧೆಯಲ್ಲಿ ಬಹುಶಃ ಪ್ರೇಕ್ಷಕ ವರ್ಗದವರು ಸೇರಿಕೊಳ್ತಾ ಇದ್ದಾರೆ. ಖಂಡಿತವಾಗಿಯೂ ಬಹಳ ಅದ್ದೂರಿ. ಖಂಡಿತವಾಗಿ ಕೋರ್ಟಿನ ಒಳಗಡೆ ಕುಳಿತುಕೊಳ್ಳಬೇಡಿ. ಅಲ್ಲಿ ಮ್ಯಾಟಿಂದ ಹೊರಕ್ಕೆ ಹೋಗಿ ಖಂಡಿತವಾಗಿಯೂ ಬಹಳ ಉತ್ತಮ ರೀತಿಯಲ್ಲಿ ನಿರ್ಮಿಸಿದಂತಹ ಈ ಒಂದು ಅಂಕಣವಾಗಿದೆ. ಹೊಯ್ಗೆ ಮೇಲೆ ಹಲಗೆಯನ್ನಿಟ್ಟು ಈ ಒಂದು ಪಿಚ್ ಅನ್ನು ರೆಡಿ ಮಾಡಿದ್ದಾರೆ. ಖಂಡಿತವಾಗಿಯೂ ವರ್ಣರಂಜಿತವಾದಂತಹ ಈ ಒಂದು ಹೊನಲು ಬೆಳಕಿನ ಅಂಕಣ ಮತ್ತೆ ಸ್ಪರ್ಧೆ ರೋಚಕವಾಗುತ್ತಾ ಬರ್ತಾ ಇದೆ. ಎಸ್ ದೊಡೆಯಲ್ಲೇ ಫೈನಲ್ ಸ್ಪರ್ಧೆಯ ಫೈನಲ್ ಅವಕಾಶ. ದ ಲಾಸ್ಟ್ ಸೆಟ್ ಆಫ್ ದ ಟೂರ್ನಮೆಂಟ್. ಒಂದು ಮಿನಿಟ್ ಆತ ಜಾತ. ಪಿದೈ ಪೋಲೆ ನೋಡಿ, ದಯವಿಟ್ಟು ಉಳಿದವರು ಹೊರಕ್ಕೆ ಹೋಗಿ. ಅವಾಗಿಂದ ಹೇಳ್ತಾ ಇದ್ದೇನೆ, ಇಲ್ಲಿಗೆ ಒಬ್ಬ ಕೋಚ್ ಮಾತ್ರ ಸಾಕು, ಬಾಕಿ ಉಳಿದವರು ದಯವಿಟ್ಟು ಹೊರಕ್ಕೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇದುವರೆಗೆ ನೀವು ಕೊಟ್ಟಂತಹ ಸಹಕಾರ ಇನ್ನು ಕೇವಲ ಒಂದೇ ಒಂದು ಸ್ಪರ್ಧೆ ಕೊನೆ ಒಂದು ಸೆಟ್ಗೆ ಮಾತ್ರ ಕೊಡಬೇಕಿದೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಹೊಂದಿದ್ದರೆ ಈ ಒಂದು ಪಂದ್ಯಕೂಟ ಇದುವರೆಗೆ ಯಶಸ್ವಿಯಾಗಿ ಸಾಗಿ ಬಂತು. ಈ ಒಂದು ಸ್ಪರ್ಧೆಯಲ್ಲೂ ಕೂಡ ಈ ಒಂದು ಸೆಟ್ಟಲ್ಲೂ ಕೂಡ ಯಶಸ್ವಿಯಾಗಿ ಸಾಗಿ ಬರಲಿಕ್ಕಿದೆ. ಮತ್ತೆ ಪ್ರಾರಂಭಗೊಳ್ತಾ ಇದೆ, ಮತ್ತೆ ಸ್ಪರ್ಧೆ ಮುಂದುವರಿಬೇಕಿದೆ. इसलगावा सुनाई दे, लड़ाई शुरू हो गई है. ಫೈನಲ್ ಸ್ಪರ್ಧೆಯ ಫೈನಲ್ ಅವಕಾಶದ ಈ ಒಂದು ಸ್ಪರ್ಧೆಯಾಗಿದೆ. ಈ ಬಾರಿ ಆಂಜನೇಯ ಕಣ್ಣು ತೀರ್ಥದ ಕಡೆಗೆ ಅಗ್ಗ ಚಲಿಸುತ್ತಾ ಇದೆ. ಈ ಬಾರಿ ಬಿಟ್ಟು ಕೊಡುತ್ತಾ ಇಲ್ಲ. ಆದರೆ ಎದುರಾಳಿ ತಂಡ ವೀರಾಂಜನೇಯ ಪೊಲೀಪು ತಂಡ ಬಿಟ್ಟು ಕೊಡುತ್ತಾ ಇಲ್ಲ. ಬಲಶಾಲಿಯಾಗುತ್ತಾ ಇದೆ, ಬಿಗಿಯಾಗುತ್ತಾ ಇದೆ. ಆದರೆ ಹಗ್ಗ ಮಾತ್ರ ಇಲ್ಲೇ ವೀರಾಂಜನೇಯ ಪೊಲೀಪು ಕಡೆಗೆ ಸಾಗಿ ಹೋಗಿದೆ.
ಹಲೋ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಈ ಒಂದು ಅದ್ದೂರಿ 2025 ರಿಪಬ್ಲಿಕ್ ಕಪ್ ಗಣರಾಜ್ಯೋತ್ಸವ ಪ್ರಯುಕ್ತ ನಡೆದಂತ ಈ ಒಂದು ಅದ್ದೂರಿ ಹಗ್ಗಜಗ್ಗಾಟ ಇಬ್ಬರು ಸಹೋದರರು ನಮ್ಮನಿಗಿದ್ರು. ಅಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ದಾಮೋದರನ ಹಾಗೆಯೇ ಮಿಥುನನ್ನ ಪಳಿಪು ಸ್ಥಳೀಯವರೇ ಅವರೆಲ್ಲರ ಸಹಕಾರದಿಂದ ಇಷ್ಟೊಂದು ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ತೀರ್ಪುಗಾರರಲ್ಲಿ ಯಾವುದೇ ಗೊಂದಲ ಆಗದೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಇಬ್ಬರು ತೀರ್ಪುಗಾರರು ನಾನು ಇಲ್ಲಿ ನೆನಪು ಮಾಡಿದೆ. ಮಿಥುನ್ ಪುಲುಪು ಹಾಗೆಯೇ ದಾಮೋದರನ ಕಿನ್ನಿಗೋಳಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇಬ್ಬರು ಕೂಡ. ಸುಧಾ ಮಿಥುನನ್ನ ಬಹಳಷ್ಟು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ವಿಜಯಣ್ಣ. ಇವರಿಗೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ನಮಗೆ ಅದರ ಏನೊಂದು ಐಡಿಯಾಗಳುಂಟು ಎಲ್ಲ ಹೇಳಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿಕೊಂಡು ನನಗೆ ಯಶಸ್ವಿಯಾಗಲಿ ಮೂಲ ಕಾರಣ ಇವರಿಬ್ಬರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಿಥುನನ್ನ ಹಾಗೂ ದಾಮೋದರಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ವೀಕ್ಷಕ ವಿವರಣೆಗಳನ್ನು ಮಾಡಿದಂಥ ನಮ್ಮದು ಕರ್ನಾಟಕ ಬಿಟ್ಟು ಆಚೆ ಜೋಡುಕಲ್ನವರು ಹರೀಶ್ ಕುಮಾರ್ ಜೋಡುಕಲ್ಲು ಇವತ್ತಿನ ವೀಕ್ಷಣೆ ವಿವರಣೆಕಾರರಾಗಿ ನಮ್ಮೊಟ್ಟಿಗೆ ಸಹಕರಿಸಿದಂಥ ಹರೀಶಣ್ಣ ವೇದಿಕೆ ಮೇಲೆ ಬರಬೇಕು. ಎಲ್ಲರನ್ನು ರಂಜಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸುತ್ತಾ ಅಧ್ಯಕ್ಷರು ಈ ಒಂದು ಪ್ರಶಸ್ತಿಯನ್ನು ನೆನಪಿನ ಕಾಣಿಕೆಯನ್ನು ಹರೀಶಣ್ಣ ಅವರಿಗೆ ಕೊಡ್ಕೋಬೇಕು. ಜೋಡುಕಲ್ಲಿನಿಂದ ಬಂದಿದ್ದಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ತೂಕದ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಮನೋಜ್ ಪಾಂಗಾಳ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮನೋಜ್ ಪಾಂಗಾಳ, ಧೀರಜ್ ಕುಮಾರ್, ಮನೋಜ್ ಪಾಂಗಾಳ, ಹಾಗೆಯೇ ಧೀರಜ್ ಕುಮಾರ್, ಹಾಗೆಯೇ ಸುರೇಂದ್ರ, ಹಾಗೆಯೇ ಪ್ರವೀಣ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಮ್ಮ ಮೋರ್ಚೆ ಬಿಟ್ಟು ನಮ್ಮೊಟ್ಟಿಗೆ ಕೆಲಸ ಮಾಡಿದಂಥ ಸುರೇಶ್ ಹಾಗೆಯೇ ಯತೀಶ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಸುರೇಶ್ ಮತ್ತು ಯಾವುದೇ ಪಕ್ಷದ ಜವಾಬ್ದಾರಿ ಇಲ್ಲ, ಅದು ಕೂಡ ನಮ್ಮೊಟ್ಟಿಗೆ 2 ದಿವಸ ತುಂಬ ಕೆಲಸ ಮಾಡಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಓಕೆ, ಇವತ್ತು ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಪ್ರತಿಷ್ಠಿತ 6 ಪ್ರಶಸ್ತಿಯನ್ನು ಗಳಿಸಿದ್ದಾರೆ 16 ತಂಡದಲ್ಲಿ. ಇದರಲ್ಲಿ 6ನೇ ಬಹುಮಾನ ಪಡೆದಂಥ ತಂಡ ಬ್ರಹ್ಮಲಿಂಗೇಶ್ವರ ನಂದಳಿಕೆ. ಈ ತಂಡದವರು ವೇದಿಕೆ ಮೇಲೆ ಬಂದು ನಮ್ಮ ಒಂದು ಚಿಕ್ಕ ನಗದು ಪುರಸ್ಕಾರವನ್ನು ಹಾಗೂ ಒಂದು ಸ್ಮರಣಿಕೆಯನ್ನು ತಗೊಂಡು ಹೋಗ್ಬೇಕಂತ ನಾನು ವಿನಂತಿ ಮಾಡ್ತಿದ್ದೆ. ಬ್ರಹ್ಮಲಿಂಗೇಶ್ವರ ನಂದಳಿಕೆ ತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬ್ರಹ್ಮಲಿಂಗೇಶ್ವರ ನಂದಳಿಕೆ ತಂಡ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿ ಗಣ್ಯರು ಈ ಒಂದು ನಂದಳಿಕೆ ಅವರು
ಬ್ರಹ್ಮನ್ಗೆ ಬಹಳಷ್ಟು ಉತ್ತಮವಾದ ಪೈಪೋಟಿಯನ್ನು ಕೊಟ್ಟು ಈ ಹಂತಕ್ಕೆ ತಲುಪಿದ್ದಾರೆ. ಅವರಿಗೆ ನಮ್ಮ ಮೋರ್ಚಾದ ಪರವಾಗಿ ಹಾಗೆ ಎಲ್ಲ ಕ್ರೀಡಾಭಿಮಾನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ವಿಸ್ತರಿಸುತ್ತೇವೆ. ಅದೇ ತರ ಅವರಿಗೆ ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ಐದನೇ ಸ್ಥಾನಿಯಾಗಿ JFC ಅಶ್ವತ್ಥಪುರ ತಂಡ ಪಂಚಮದ ಸಾಧನೆಯೊಂದಿಗೆ ಈ ಒಂದು ಪ್ರಶಸ್ತಿಯನ್ನ ಇಲ್ಲಿ ಗಳಿಸಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಪಂಚಮದ ಸಾಧನೆಯೊಂದಿಗೆ ಈ ಒಂದು ಪ್ರಶಸ್ತಿಯನ್ನು ಗಳಿಸಿಕೊಡ್ಬೇಕು. ಅಶ್ವತ್ಥಪುರದ JFC ತಂಡ ಬಹಳಷ್ಟು ಕಠಿಣವಾದ ಪರಿಶ್ರಮದೊಂದಿಗೆ ಎದುರಾಳಿಗೆ ಪೈಪೋಟಿಯನ್ನು ಕೊಟ್ಟಂತ ತಂಡ JFC ಅಶ್ವತ್ಥಪುರ. ಎಲ್ಲ ವೇದಿಕೆ ಮೇಲೆ ಬರಬೇಕು. ಅಶ್ವತ್ಥಪುರದ JFC ತಂಡ ಚತುರ್ಥದ ಸಾಧನೆಯೊಂದಿಗೆ ಬರ್ತಿದ್ದಾರೆ. ನಮ್ಮ ಸಮೀಪದ ಕುಡ್ಲಾ ಫ್ರೆಂಡ್ಸ್ ಅವರು ವೇದಿಕೆ ಮೇಲೆ ಬರಬೇಕು. ಇವತ್ತು ಬೆಳಿಗ್ಗೆ ತಂಡವನ್ನು ನೋಂದಾಯಿಸಿಕೊಂಡು ಚತುರ್ಥದ ಸಾಧನೆಯೊಂದಿಗೆ ಈ ಒಂದು ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಕುಡ್ಲಾ ಫ್ರೆಂಡ್ಸ್ ಅಶ್ವತ್ಥಪುರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಶಸ್ತಿಯನ್ನು ಗಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾಲ್ಕನೇ ಸ್ಥಾನದ ಕುಡ್ಲಾ ಫ್ರೆಂಡ್ಸ್ ಉತ್ತಮವಾದ ಪೈಪೋಟಿಯ ತಂಡ. ಸ್ವಲ್ಪ ಮಂದಿ ಆಚೆ ಬಿಡಿ ಬನ್ನಿ. ಚತುರ್ಥದ ಸಾಧನೆಯೊಂದಿಗೆ ಕುಡ್ಲಾ ಫ್ರೆಂಡ್ಸ್ ಅವರ ತಂಡ ನಗದು ಬಹುಮಾನ ಹಾಗೂ ಟ್ರೋಫಿಯನ್ನು ಪಡೆದುಕೊಂಡಿದೆ. ತದನಂತರ ಮೂರನೇ ಸ್ಥಾನ ತೃತೀಯದ ಸಾಧನೆಯೊಂದಿಗೆ ಬರ್ತಿದ್ದಾರೆ SM ಫ್ರೆಂಡ್ಸ್ ಪುತ್ತೂರು. ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪ್ರಶಸ್ತಿಯನ್ನ ಕೊಡಬೇಕಂತ ವೇದಿಕೆಯಲ್ಲಿ ಗಣ್ಯರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. SM ಫ್ರೆಂಡ್ಸ್ ಪುತ್ತೂರು ವೇದಿಕೆ ಮೇಲೆ ಬರಬೇಕು. ಎಲ್ಲ ವೇದಿಕೆ ಮೇಲೆ ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. SM ಫ್ರೆಂಡ್ಸ್ ಪುತ್ತೂರು ತೃತೀಯದ ಸಾಧನೆಯೊಂದಿಗೆ ಈ ಪ್ರಶಸ್ತಿಯನ್ನು ಗಳಿಸ್ತಾ ಇದ್ದಾರೆ. ಅಭಿನಂದನೆಗಳು ವಿಜೇತ SM ಫ್ರೆಂಡ್ಸ್ ಪುತ್ತೂರು ತಂಡಕ್ಕೆ, ಹಾಗೆ ತಂಡದ ಎಲ್ಲ ಸದಸ್ಯರಿಗೆ ಹಾಗೂ ಅವರ ಕೋಚ್ ಹಾಗೂ ಎಲ್ಲರಿಗೂ ಕೂಡ. ದ್ವಿತೀಯದ ಸಾಧನೆಗೆ ಬರ್ತಿದ್ದಾರೆ ನಮ್ಮದೇ ಸ್ಥಳೀಯ ಬಹಳಷ್ಟು ಸಾಧನೆಗಳು ಮಾಡಿದಂಥ ತಂಡ ವೀರಾಂಜನೇಯ ಪೊಲಿಪು ತಂಡ. ದಯವಿಟ್ಟು ವೇದಿಕೆ ಮೇಲೆ ಬಂದು ದ್ವಿತೀಯದ ಸಾಧನೆಯ ವೀರಾಂಜನೇಯ ಪೊಲಿಪು ತಂಡ ವೇದಿಕೆ ಮೇಲೆ ಬರಬೇಕು. ವೀರಾಂಜನೇಯ ಪೊಲಿಪು ತಂಡ ದ್ವಿತೀಯದ ಸಾಧನೆಯೊಂದಿಗೆ ಈ ಒಂದು ಪ್ರಶಸ್ತಿಯನ್ನು ಗಳಿಸ್ತಾ ಇದ್ದಾರೆ. ಉತ್ತಮವಾದ ಪೈಪೋಟಿ ಕೊಟ್ಟು ಫೈನಲ್ಗೆ ತಕ್ಕಂತೆ ಆಡಿದಂಥ ತಂಡ ವೀರಾಂಜನೇಯ ಪೊಲಿಪು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೀರಾಂಜನೇಯ ಪೊಲಿಪು ತಂಡ ವೀರಾಂಜನೇಯ ಪೊಲಿಪು ತಂಡ ವೇದಿಕೆ ಮೇಲೆ ಬರಬೇಕು. ಪ್ರಥಮದ ಸಾಧನೆಯೊಂದಿಗೆ ಬಹಳಷ್ಟು ಪ್ರತಿಷ್ಠಿತವಾದ ತಂಡ ದೂರದ ಕಣ್ವ ತೀರ್ಥದಿಂದ ಬಂದಂತ
ಆಂಜನೇಯ ಕಣ್ಣುವ ತೀರ್ಥ ಪ್ರಥಮದ ಸಾಧನೆಯೊಂದಿಗೆ ನಿಮ್ಮನ್ನು ವೇದಿಕೆ ಮೇಲೆಗೆ ಆಹ್ವಾನ ಮಾಡ್ತಿದ್ದೇವೆ. ಕಣ್ಣುವ ತೀರ್ಥದ ಆಂಜನೇಯ ತಂಡ ಪ್ರಥಮದ ಸಾಧನೆಯೊಂದಿಗೆ ತಮ್ಮನ್ನು ಈ ಒಂದು ರಿಪಬ್ಲಿಕ್ ಕಪ್ 2025 ಹಗ್ಗಜಗ್ಗಾಟದ ರಾಜ್ಯ ಮಟ್ಟ ಹಗ್ಗದ ಸ್ಪರ್ಧೆಯಲ್ಲಿ ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಬಹಳಷ್ಟು ಕೆಲಸ ಕಾರ್ಯಗಳು ಬಾಕಿ ಇವೆ. ದಯವಿಟ್ಟು ನಿಮ್ಮ ಪ್ರಶಸ್ತಿಯನ್ನ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ವೇದಿಕೆ ಮೇಲೆಗೆ ನಿಮ್ಮನ್ನು ಆಹ್ವಾನ ಮಾಡ್ತಿದ್ದೇವೆ. ಕಣ್ಣುವ ತೀರ್ಥ ಆಂಜನೇಯ ತಂಡದ ಎಲ್ಲ ಸದಸ್ಯರಿಗೆ, ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ OBC ಮೋರ್ಚಾದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಣ್ಣುವ ತೀರ್ಥ ಪ್ರಶಸ್ತಿಯನ್ನ ಗಳಿಸಿದ್ದೀರಿ, ಅದನ್ನು ಸಂತೋಷವಾಗಿ ಅಷ್ಟೇ ಮನೋರಂಜನೆಯಾಗಿ ಸ್ವೀಕಾರ ಮಾಡಬೇಕು. ಸೋಲು ಗೆಲುವು ಇವತ್ತು ಅಲ್ಲ ನಾಳೆ ನಮ್ಮಲ್ಲಿ ಬಂದು ಹೋಗುತ್ತೆ, ತೊಂದರೆ ಇಲ್ಲ. ಸೋತವರು ಕುಗ್ಗದೆ, ಗೆದ್ದವರು ಹಿಗ್ಗದೆ ಎಲ್ಲರೂ ಸಮಾನರಾಗಿ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಸೋಲು ಗೆಲುವು ಜೀವನದಲ್ಲಿ ಅನಿವಾರ್ಯ. OBC ಮೋರ್ಚಾದ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಪ್ರಥಮದ ಸಾಧನೆಯೊಂದಿಗೆ ಪ್ರಶಸ್ತಿ ಪಡೆದ ತಂಡಕ್ಕೆ ಒಂದು ಸ್ಮರಣೀಯ ಚಿತ್ರವನ್ನು ನೀಡುವ ಸಲುವಾಗಿ ವೇದಿಕೆ ಬರಬೇಕು. ಎಲ್ಲರೂ OBC ಮೋರ್ಚಾದ ಕಾಂಗ್ರ್ಯಾಚುಲೇಷನ್ಸ್ ವಿನ್ನರ್ಸ್. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿದಂತಹ ಸ್ಪಂದನ ಚಾನೆಲ್ನ ಎಲ್ಲ ಈ ಒಂದು ಸ್ಮರಣೆಗೆ ಈ ಒಂದು ನೇರ ಪ್ರಸಾರವನ್ನು ಮಾಡಿದಂತಹ ಸ್ಪಂದನ ಚಾನೆಲ್ ಸಂದೇಶ್ ಅವರ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಂದೇಶ್ ಸ್ಪಂದನ ಚಾನೆಲ್ನ ಮುಖ್ಯಸ್ಥರು. ಇವರು ಒಬ್ಬ ದೇಹದಾಢ್ಯ ಪಟು ಅಂತ ಹೇಳಿ ಇಷ್ಟಪಡ್ತಾರೆ. ಯಾಕೆಂದ್ರೆ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಚಾಮರಾಜ ಒಡೆಯರ್ ಕಪ್ನಲ್ಲಿ ಬೆಳ್ಳಿ ಪದಕ ಪಡೆದು, ಬೆಳಗಾವಿಯಲ್ಲಿ ಚಿಕ್ಕೋಡಿಯಲ್ಲಿ ನಡೆದ ರಾಜ್ಯ ಮಟ್ಟದ ಸತೀಶ್ ಶುಗರ್ ಕ್ಲಾಸಿಕ್ ಅವಾರ್ಡ್ನಲ್ಲಿ ಚಿನ್ನದ ಪದಕ, ಹಾಗೆಯೇ ಉಡುಪಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಮಿಸ್ಟರ್ ಉಡುಪಿಯಲ್ಲಿ ಚಿನ್ನದ ಪದಕ, ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಮಿಸ್ಟರ್ ಇಂಡಿಯಾದಲ್ಲಿ 25 ಇದರಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರತಿನಿಧಿಸಿ 12ನೇ ಸ್ಥಾನ, ಕೊಪ್ಪಳದಲ್ಲಿ ನಡೆದ ಮಿಸ್ಟರ್ ಕೊಪ್ಪಳ 2020 ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ. ಪ್ರಸ್ತುತ ಇವರು ವಜ್ರ ಜಿಮ್ನಲ್ಲಿ ಪ್ರಮೋದ್ ಕೋಟಿನ್ ಹಾಗೂ ರಕ್ಷಿತ್ ಕೋಟಿನ್ ಅವರ ಅಡಿಯಲ್ಲಿ ತರಬೇತಿ ಪಡೆದಿದ್ದಾರೆ. ನಿಮಗೆ ಇನ್ನು ಮುಂದೆ ಕೂಡ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಿಂದ ಉಡುಪಿ ಜಿಲ್ಲೆಗೆ ನಮ್ಮ ಕೀರ್ತಿ ತರುವಂತಾಗಲಿ ಅಂತ ಹೇಳುತ್ತಾ ಉಡುಪಿ ಹಿಂದುಳಿದ ವರ್ಗದ ಮೋರ್ಚಾ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಸಂದೇಶ್ ಕುಮಾರ್ ಅವರಿಗೆ. ಹಾಗೆಯೇ ಇವತ್ತಿನ ಧ್ವನಿವರ್ಧಕವನ್ನು ಒದಗಿಸಿದಂತ ಸದಾನಂದ್ ಸುವರ್ಣ ಸೂಪರ್ ಸೌಂಡ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮಗೆ ಉತ್ತಮವಾದ ಧ್ವನಿವರ್ಧಕವನ್ನು ನೀಡಿ ಸಹಕರಿಸಿದಂತ ಸದಾನಂದ್ ಅವರ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಇವತ್ತಿನ ಉತ್ತಮವಾದ ಶಾಮಿಯಾನದ ವ್ಯವಸ್ಥೆ ಮಾಡಿದಂತಹ ವಿಜಯರಾಜ್ ಅವರ ವೇದಿಕೆ ಮೇಲೆ ಬರಬೇಕು. ಶಾಮಿಯಾನದ ವ್ಯವಸ್ಥೆ ಮಾಡಿದಂತಹ ವಿಜಯರಾಜ್ ವೇದಿಕೆ ಮೇಲೆ ಬರಬೇಕು. ನಮ್ಮದೇ ಮೋರ್ಚಾದ ಸಾಮಾಜಿಕ ಜಾಲತಾಣದ ಸದಸ್ಯರು. ಹಾಗೆಯೇ ಇವತ್ತಿನ ಊಟದ ಶುಚಿರುಚಿಯಾದ ಊಟ ಮಾಡಿದಂಥ ತುಳುನಾಡು ಹೋಟೆಲ್ ಇದರ ಮಾಲೀಕರಾದ ಪ್ರಶಾಂತ್ ಹಾಮಿನ್ ಹಾಗೆಯೇ ಉಷಾ ಉದ್ಯವರ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೆ ಶುಚಿರುಚಿಯಾದ ಊಟವನ್ನು ಬಡಿಸಿದಂತಹ ಪ್ರಶಾಂತ್ ಹಾಮಿನ್ ಮತ್ತೆ ಉಷಾ ದಂಪತಿಗಳು ವೇದಿಕೆ ಮೇಲೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಪ್ರಶಾಂತ್ ಹಾಮಿನ್ ಅವರ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಅವರ ಧರ್ಮಪತ್ನಿ ಉಷಾ ಅವರು ವೇದಿಕೆ ಮೇಲೆ ಬಂದು ಈ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಇವರ ಹೋಟೆಲು ಉಡುಪಿಯ PPC ರೋಡ್ನಲ್ಲಿರುವಂತಹ ರೋಡಲ್ಲಿದೆ. PPC ಕಾಲೇಜ್ ಹತ್ತಿರ ಎಲ್ಲರೂ ಹೋಗಬೇಕು. ಅವರ ಊಟ ಸಪೋರ್ಟ್ ಮಾಡುವ ಹೋಟೆಲಿಗೆ ತುಳುನಾಡು ಹೋಟೆಲ್ ಅಂತ ಇದೆ. ಉತ್ತಮವಾದ ಊಟ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆಯೇ ಈ ಊರಿನ ಎಲ್ಲ
ಈ ಊರಲ್ಲಿ ಎಷ್ಟು ಮಂದಿ ನಾಗರಿಕರಿದ್ದಾರೆ ಎಲ್ಲರೂ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿಲ್ಲಿ ಬಂದು ನಮ್ಮನ್ನು ಮನರಂಜಿಸಿದ ಚೇತನ್ ಅವರನ್ನು ಕೂಡ ನಾವು ಈ ಸಂದರ್ಭ ಗುರುತಿಸಿಕೊಳ್ತಾ ಇದ್ದೇವೆ. ಚೇತನ್ ಕುರ್ಕಾಲು ಎಲ್ಲಿದ್ರು ಸ್ವಲ್ಪ ವೇದಿಕೆ ಹತ್ರ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹೋಗಿದ್ದಾರೆ, ಹೋಗಿ ತೊಂದರೆ ಇಲ್ಲ. ಅವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಉಡುಪಿ ಜಿಲ್ಲಾ ಅಧ್ಯಕ್ಷರು ಒಂದೆರಡು ಇದನ್ನು ನೋಡಿ. ಹಿಂದುಳಿದ ವರ್ಗಗಳ ಮೋರ್ಚಾ ಉಡುಪಿ ಜಿಲ್ಲೆಯ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ನಮ್ಮ ಕಾಪು ಮಂಡಲದ ವತಿಯಿಂದ ಆಗ್ತಾ ಇದೆ. ಈ ಕಾರ್ಯಕರ್ತರ ತಂಡದಿಂದ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಗಿದೆ. ಎಲ್ಲರೂ ದುಡಿದಿರುವಂಥ ಎಲ್ಲ ಕಾರ್ಯಕರ್ತರಿಗೂ, ಪದಾಧಿಕಾರಿಗಳಿಗೂ, ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಲ್ಲ ಮಹಿಳಾ ತಂಡ ಇರ್ಬೋದು, ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಜಿಲ್ಲೆಯ ಪರವಾಗಿ. ಒಟ್ಟಾಗಿ ಈ ದೇಶವನ್ನು ಪರಮ ವೈಭವ ಸ್ಥಿತಿಗೆ ಕೊಂಡೊಯ್ಯುವಂಥ ಭಾರತೀಯ ಜನತಾ ಪಕ್ಷದ ಏನು ಕಲ್ಪನೆ, ಯೋಜನೆ ಏನಿದೆ ಅದು ನಮ್ಮಲ್ಲಿ ಸಾಕಾರವಾಗಲಿ, ದುಡಿದಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳ ಜೀವನವು ಯಶಸ್ವಿಯಾಗಲಿ, ಒಟ್ಟಾಗಿ ದೇಶದ ಕೆಲಸ ಮಾಡುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ವಂದನೆಗಳು ವಿಜಯಣ್ಣ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ. ಅದೇ ಥರ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಭಾರತವನ್ನು ವಿಶ್ವಗುರುವನ್ನು ಮಾಡುವಲ್ಲಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳುತ್ತಾ ಬಂದಿರತಕ್ಕಂಥ ಎಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. Hey!